ईश चुरांची बोले
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ರಮಣ ಗೋವಿಂದನ್ನಿ ಗೋವಿಂದ.
देवकी देवी गर्भजननो गोपी गृहवदनो माया पूजने जीवितापहरणो गोवर्धनो धारणो कुंती जसनो हे भागवतो पुराण पुण्य कथितो श्री कृष्ण लीला व्रतो श्री कृष्ण लीला व्रतो श्री कृष्ण लीला व्रतो हरे रमण गोविंद हरे रमण गोविंद हे सिंधु कन्यापति हे कंसांतक हे गजेन्द्र करुणा परिणा हे माधव हे रामानुजा हे जगत्रय गुरु हे पुंडरीकाक्ष हे गोपी जननाथ पारय पदो ध्यायामि चित्ते सदा ध्यायामि चित्ते सदा ध्यायामि चित्ते सदा हरि नारायण गोविंद अच्युतानंद गोविंद मत्स्यावतार गोविंद कूर्मस्वरूप गोविंद कूर्मस्वरूप गोविंद क्रोधाकार गोविंद नरहरि
ವಸುದೇವ ಗೋವಿಂದ ಬೋಧವತಾರ ಗೋವಿಂದ ಕಲ್ಕಿದ ರೂಪ ಗೋವಿಂದ ಕಲ್ಕಿದ ರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ಕಿಡದದೆ ತೋಂದ ದಿನದೆ ತಿಯಂದ ದಿನದೆ ತಗದ ದಿನದೆ ಕಿಮಿಗ ದಿನದೆ 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 ತೇ ತಗದ ದಿನದೆ ಕಿಡದದೆ ದಿನಿಗ ದಿನದೆ ಕಿಡದದೆ ತೋಂದ ದಿನದೆ ತಿಯಂದ ದಿನದೆ ತಗದ ದಿನದೆ
te tagad dinade timid dinade tot dinade timid dinade 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 ane mera tabu ari semmano deva tinubajana sarvudavadino tundara dillade tundara dillade tade dillade tundara dillade tade dillade tade dillade tade dillade tade dillade विघ्नत्वान्त निवारणैकतरणे विघ्नाटवी हव्यवा विघ्नौ व्यानकुलाभिमान गरुडो विघेव पंचानन विघो कुंभ भवा विघ्न
प्रकुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुख दमगे गणपगे चलवा जागा बंदी दानी गारद यतीरे गजमुख दमगे गणपगे शाधारिगे हर्षदी भक्तर पुरवगे पुरग भूषण सुकुमार गजानन धरण गमन गारती यज्ञरे आरती बेಳಗಿರೆ आरती यज्ञरे गजमुख नಮಗೆ गणपगे ನಿಜವಾಗೆ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನಾನಿನ ಪದವನಿರುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ಗಜಮುಖ ನಾನಿಲ್ಲ ಪಾದ ನಿಜವಾಗಿ ಕರುಣಿದ ವರಗಳ ಪ್ರಭುವೇ ತೊಂದರದಿಲ್ಲದೆ ಚಿಂತನದಿಲ್ಲದೆ ತದೇದಿಲ್ಲದೆ ಚಿಂತನದಿಲ್ಲದೆ ತದೇದಿರದೆ 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 ತೇದಿರದೆ ದಿನದಾದಿರದೆ ಪಾಲಿಸ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪರಿಗಿರಿ ದಯಳ ಪರಿಗಿರಿ ದಯಳ ಬರದಿರಿಪು ಗರಬದ ಬರಿದ ಶಿಲನೆಯನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಧರೆಯೋಡು ರಂಜಿಸುವ ಹರಿಜೋಡು ರಂಜಿಸುವ ಹರಿಜೋಡು ರಂಜಿಸುವ ಮದಪುರ ಪುರದುಡು ನೆಲೆಸಿರುವ ಮದಪುರ ಪುರದುಡು ನೆಲೆಸಿರುವ ಕರುಣದಿ ನಿಜ ಕೆಂಕರಲಿಗೊಲಿದು ಮನ ಕರುಣದಿ ನಿಜ ಕೆಂಕರಲಿಗೊಲಿದು ಮನದಿರವ ಪರಿದಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ತೊಂದರದಿಲ್ಲದೆ ಚಿಂತನದಿಲ್ಲದೆ ತದೇದಿಲ್ಲದೆ ಚಿಂತನದಿಲ್ಲದೆ ತದೇದಿರದೆ 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 ತೇದಿರದಾದಿರದೆ ದಿನದಾದಿರದೆ ದಿನದಾದಿರದೆ ಒಂದು ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗಪ್ಪ ಉರಿಗಲೇ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗಪ್ಪ ಹುರಿಗಲೇ ಮಾಧವ ಕೂತ ಬರುವುದಿದೆ ಮರಣ ಮಗದನೆ ಮಾಧವ ಕೂತ ಬರುವುದಿದೆ ಮರಣ ಮಗದನೆ ಹುರಿಗಲೇ ಹುರಿಗಲೇ ಪರಿಜಗಂಧಿ ಮೈಯಾರಿಯ ಸಡಗರ ಹುರಿಗಲೇ ಪರಿಜಗಂಧಿ ಮೈಯಾರಿಯ ಸಡಗರ ಹುರಿಗಲೇ ಸ್ಮರ ಬೀಗವ ಬಿಡಿದಿ ಶಂಕದಿ ಪಾಲಿದೆ ಸ್ಮರ ಬೀಗವ ಬಿಡಿದಿ ಶಂಕದಿ ಪಾಲಿದೆಯೇ ಹುರಿಗಲೇ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಹುರಿಗಲೇ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿದನರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿದನರೆ ಕಾನನಾಗದಿರಲ ಹರೇ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿದನರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿದನರೆ
ಕರೆದೆ ಕಾಮಿತ ಬೀವನ ಹಿಮದಿ ಕರೆದೆ ಕಾಮಿತ ಬೀವನತೆ ಕದ ದಿನ ಕಡದಾದೆ ಹಿಮಿತ ದಿನ ಕಡದಾದೆ ತೋಂದ ದಿನದೆ ಹೇಂದ ದಿನದೆ ಕದ ದಿನದೆ ಹಿಮಿತ ದಿನದೆ 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 ಗದ ದಿನದೆ ಹಿಮಿತ ದಿನದೆ ತೋಂದ ದಿನದೆ ಹಿಮಿತ ದಿನದೆ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮೆಂಥ ಪ್ರೀತಿ ಪ್ರೀತಿಗಳಂತಹ ಸಿರಿಮಡಿಗಂಥ ಪ್ರಸಾದ ಶಿವ ಮೇಳದಲ್ಲಿ ವಾಸವಿರುವ ಶ್ರೀ ಮಹಾಗಣಪತಿಗಳು ಮತ್ತು ಮೇಳದಲ್ಲಿ ವಾಸವಿರುವ ಶ್ರೀ ಮಹಾಗಣಪತಿಗಳು ನಮ್ಮೆಂಥ ಪ್ರೀತಿ ಪ್ರೀತಿಗಳಂತಹ ಸಿರಿಮಡಿಗಂಥ ಪ್ರಸಾದ ಶಿವ
ಕರುಣಾ ಭರಣೆ ಶರಣೋ ಧರಣಿ ಕರುಣೆ ಭರಣೆ ಶರಣೋ ಧರಣಿ ಅಂಬುಜಾತೆ ಜಗದಂಬೆ ಮುಖ ಅಂಬುಜಾತೆ ಜಗದಂಬೆ ಮುಖ ಅಂಬುಜಾತೆ ಜಗದಂಬೆ ಮುಖ ಕರುಣಾ ಕೊಲ್ಲೂರವಾಸೆ ನಿರ್ಜನಂ ನಂಬಿರಿಲ್ಲ ವರದೆ ಮುಗಾಬೇಕೆ ತಾಯಿ ತೊಂದರದಿಲ್ಲದೆ ಕಿನ್ನರದಿಲ್ಲದೆ ಅದೇದಿಲ್ಲದೆ ಕಿನ್ನರದಿಲ್ಲದೆ ಕಾವೂರು ಶ್ರೀ ಮಹಾಲಿಂಗೇಶ್ವರ ಮತ್ತು ಕಾವೂರು ಶ್ರೀ ಮಹಾಲಿಂಗೇಶ್ವರ ನಂಬಿದಂತಹ ಭಕ್ತರ ಪ್ರೀತಿ ಪಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಕುಂಜಾದಬೆ ಶ್ರೀ ವಿಷ್ಣುಮೂರ್ತಿ ಮತ್ತು ಶ್ರೀ ವಿಷ್ಣುಮೂರ್ತಿ ದೇವರು ನಂಬಿದಂತಹ ಭಕ್ತರ ಪ್ರೀತಿ ಪಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಿದ್ದ ಶ್ರೀ ದೇವದೇವರು ಮತ್ತು ಸ್ಥಳದಲ್ಲಿ ವಾಸವಿದ್ದ ಶ್ರೀ ದೇವದೇವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಬಿಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಮಹಾರಾಜ ಶ್ರೀಗಳಾದ ಕೊಡತುರುಗುಟ್ಟು ಸಂಪರ್ಷಟುಗಳೆಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತುರುಗುಟ್ಟು ಸಂಪರ್ಷಟುಗಳೆಯ ಆರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕೃತ್ಯ ನಾಲ್ಕರಲ್ಲಿ ಹಬ್ಬರೆಂದುಕೊಂಡಂತಹ 60 ಮೊಳ ಪಟ್ಟೇಶ್ವರ ದಯಮಾಡೆ ದುರ್ಗಾಂಬೆಗೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ತಾಯೇ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ತಾಯೇ ಹರಿಹರ ಬ್ರಹ್ಮ ಸುರವರನಿಗೆ
ಹರಿಹರ ಬ್ರಹ್ಮ ಸುರಗಾರನಿಗೆ ನಿತ್ಯದ ಪರದರ ಗೌರುತಿ ಜಾಗಿಗೆ ಕತ್ತಲದ ಸತ್ಯ ದುರ್ಗಾಂಬಿಕೆ ಮುಕಾಂಬಿಗೆ ಮಣ ದುರ್ಗಾಂಬಿಕೆ ಮುಕಾಂಬಿಗೆ ಮಣ ದುರ್ಗಾಂಬಿಕೆ ತಾಯೇ ಶುಂಭಾನಿ ಶುಂಭಾತೆ ಸಂಹಾರಿತೆ ಶಂಭೋರಮಣಿ ನಂಬೆ ಕರುಣೆ ಶುಂಭಾನಿ ಶುಂಭಾನಿ ದಾದಾರಿ ಶಂಭೋರಮಣಿ ನಂಬಿದೆ ಕರುಣೆ ದಯಮಾಡಿ ದುರ್ಗಾಂಬಿಕೆ ಜಯಮಾಡಿ ದುರ್ಗಾಂಬಿಕೆ ತಾಯೇ ತೊಂದರ ದಿಲ್ಲದೆ ದಿಂದರ ದಿಲ್ಲದೆ ತದೇ ದಿಲ್ಲದೆ ದಿಂದರ ದಿಲ್ಲದೆ ತದೇ ದಿಲ್ಲದೆ ತದೇ ದಿಲ್ಲದೆ ತದೇ ದಿಲ್ಲದೆ ತೋದೆ ತೋಂ ತಗದ ದಿನದಿ ಪೋಗ ಬೇಡಮ್ಮ ಹೊತ್ತಯ ಹೊತ್ತು ಹೋಗದಿರಗೆ ಆದಿಕೇಶವರಂಗಧಾಮ ಬಾರು ಮನೆಗೆ ಕಣ್ಣ ಮುಚ್ಚಲೆ ಮಾತನಾಡ ಸೇರಿದಿರಿಗೆ
ಭೂತಮಾಯು ದಿನಮಣಿ ಶತತೇಜಂ ದತ್ತ ಭಕ್ತಿ ಚಿದಾರ್ಥೋ ಕಮಲದ ವಿರಾಜಂ ಭೂಧರಾರಿಜ ಕಮಲದ ಸುರಸೋದಂ ವೇದ ವೇದಂ ನಮಾಮಿ
ಅಂಬರು ಹರಹರೇತೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕಾ ತುದ ವಿಠರಾಜನ ಪಿರಿದು ಸಂಸದಿಲಿ ಅಂಬನಿಧೆಯ ಕೈ ಮಗಲೋ ಅಂಬುಜಾಸನ ವಾಣಿಯರು ಪಾದಾಬುಜಗೆ ಪುರಬೃಂದವನಿಗೆ ನಿಕಥಾಮೃತವೇ
ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಪ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತೆ, ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತೆತ್ತಿ ಕಣ್ಣರಳಿಸಿ ಕಂಡರೂ ಕೂಡ ಕಾಣುತ್ತಾ ಇರುವುದು ತುಂಬಿರುವ ಜಲದ ಮೊತ್ತ, ಸುತ್ತಲಾವೃತವಾಗಿರುವ ಕತ್ತಲೆಯ ವೃತ್ತ. ಈ ತನ್ಮಧ್ಯೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಸರ್ವೇಶ್ವರಿಯೂ ಆದ ತವ ಪದಾಮೃಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾದಗೆ ಜನ್ಮವನಿತೆ ಜನನೇ ನಮಗೆ ತರ ಕಣಗಳೇ ನಿಂತು ಮಾತೆ ನೀಡುವುದಾದಗನವನು ಸಂಬಿಡಿ ರಕ್ಷಿಸಬೇಕು ನಮ್ಮವನು. ಯಾದಗೆ ಜನ್ಮವನಿತೆ ಅಮ್ಮ, ಅವ್ಯಕ್ತ ದಡೆಯಲ್ಲಿ ಕೇಳಿ ಬಂದ ಓಂ ಎಂಬ ನಿನಾದವೇ ನಮ್ಮ ಹುಟ್ಟಿನ ಮೂಲವೆಂದು ತಿಳಿದು ಹಾಡಿದೆವು.
ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿ ಬಟ್ಟೆ ಎರಿಯದೆ ಬಳಲುತ್ತಿರುವ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವರು ನೀವಮ್ಮ. ನಿಮ್ಮ ಪ್ರತ್ಯಕ್ಷ ಮಾತ್ರೆಯಿಂದ ಆನಂದ ಪುಳಕಿತರಾಗಿದ್ದೇವೆ. ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನನಕ್ಕೆ ಮೂಲ ರೂಪದಲ್ಲಿ ಇರುವವರು ನೀವು ಎಂಬುದರಿಂದ ನಿಮ್ಮನ್ನು ಜನನಿ ಎಂಬುದಾಗಿ ಸಂಬೋಧಿಸಿದ್ದೇವೆ. ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮವರನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು ತಾಯಿ. ನಮ್ಮ ಸಾನುರಾಗದೊಳಿದೋ ರಕ್ಷಿಸುವವರು ಯಾನ ಬೇಡರಾಗಿರಲು ತಾಯಿಗೆ ಸುಜ್ಞಾನ ಜಯ ನಿನ್ನನ್ನು ಕೊಂಡಾಡುವರಿ ಪದಗಳೇ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ ತತ್ವವಾಗಿ ಗೋಚರಿಸಿದನು ನೀನು. ಚೇತನ ಅಚೇತನಲ್ಲಿ ಮೀರಿ ನಿಂತವನು ನೀನೇ ಆಗಿದ್ದಿ. ಅಜ್ಞಾನದಿಂದ ತತ್ತರಿಸುವಂತ ನಮಗೆ ಸುಜ್ಞಾನದ ಸುಜ್ಯೋತಿಯನ್ನು ಕರುಣಿಸಿದೆ ತಾಯಿ. ಈ ಜಲದ ಮೇಲೆ ನೀನಲ್ಲದೆ ಅನ್ಯರು ನಮ್ಮನ್ನು ಪೊರೆಯುವವರು ಯಾರಿದ್ದಾರೆ? ಯಾಕೆ ನಮ್ಮ ಸೃಷ್ಟಿ ಆಯಿತು? ಮುಂದಕ್ಕೆ ನಾವು ಮಾಡಬೇಕಂತ ಕಾರ್ಯವಾದರೂ ಯಾವುದು? ಎಲ್ಲವನ್ನು ತಿಳಿಸಿ ನಮ್ಮ ಈ ಮೂರನ್ನು ಉದ್ಧರಿಸಬೇಕು ತಾಯಿ. ಜಯ ಜಯ ಹರಿಹರ ಬ್ರಹ್ಮ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಬಳಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ನಿಮ್ಮನ್ನು ಮುಂದಕ್ಕೆ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ಅಮ್ಮ ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ಮಾತೆ ನೀನೇ ವಿಷ್ಣು. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ತಾಯಿ ನೀನೇ ಮಹೇಶ್ವರ. ಆದಿತಮ್ಮ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗಬೇಕಾಗಿದೆ. ಯಾವುದಮ್ಮ? ಮಕ್ಕಳೇ,
ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಲೇ ಉಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕಿರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಕೂಡ ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ. ಮಹಾಪ್ರಸಾದ. ಮಗನೇ ವಿಷ್ಣು, ಮಾತೆ ಸಾತ್ವಿಕ ಗುಣ ಭರಿತನಂತಹ ನೀನು ಹಾ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ನಿನ್ನ ಆಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಮಹೇಶ್ವರ, ತಾಯಿ ತಾಮಸ ಗುಣ ಭರಿತನಂತಹ ನೀನು ಆ, ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಮಹಾದಾಜ್ಞೆಯಮ್ಮ. ಹೋಗಿ ಮಕ್ಕಳೇ, ಹಾ. ನಾನು ಕೊಟ್ಟಂತಹ ಕಾರ್ಯವನ್ನು ಹಾ. ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಮುಂದಕ್ಕೆ ಕಷ್ಟವಾದರೆ ಮಕ್ಕಳೇ, ಅಮ್ಮ. ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ, ನಿಮ್ಮ ಪಾಲಿಗೆ ಕಷ್ಟ ಬಂದಿತು ಎಂದಾದರೆ ಆ. ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ಆ. ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಆ. ಅದೃಷ್ಟಳಾಗುತ್ತೇನೆ, ಜಯ ಜಯ ಅದೃಷ್ಟಳಾಗುತ್ತೇನೆ, ಜಯ ಜಯ ಅದೃಷ್ಟಳಾಗುತ್ತೇನೆ. ಜಯ ಜಯ
ಬ್ರಹ್ಮವಾಣಿಯನ್ನು ಆಲಿಸಬೇಕು. ಹಾ. ಈಗಲೀಗ ಸೃಷ್ಟಿಯಾದ ಹಾ. ಬ್ರಹ್ಮಜ್ಞಾನದ ಹೊಸ ಅಭಿಪ್ರಾಯವನ್ನು ಸಂತೋಷದ ಸ್ವೀಕರಿಸಬೇಕು. ನೋಡೋಣ. ನಿಮ್ಮನ್ನು ಹೀಗೆ ಕರೆದು ನನಗೆ ಸಮಾಧಾನ ಆಗುದಿಲ್ಲ. ಮತ್ತೆ ಹೇಗೆ? ಓ ನನ್ನ ಮುದ್ದಿನ ತಮ್ಮಂದಿರೇ. ಏನು ತಮ್ಮ? ಒಳ್ಳೆ ವಿಷಯ. ಯಾಕಂದ್ರೆ ಅಣ್ಣ ಆಗುವುದಕ್ಕೆ ಮುಂಚೆ ಇತರರನ್ನು ತಮ್ಮ ಅಂತ ಕರೆದ್ರೆ ಬರುವ ಪ್ರತಿಕ್ರಿಯೆ ಇದೆ. ಇದೆ. ನಾನು ಕಾರಣ ಇಲ್ಲದೆ ವಿಷಯ ಗೊತ್ತಿಲ್ಲದೆ ತಮ್ಮ ಅಂತ ಕರೆದದ್ದಲ್ಲ. ನಮಗೆ ಗೊತ್ತಾಗದ ವಿಷಯ ಅದು ಯಾವುದು? ಮೊದಲಿಗೆ ನಾವು ಯಾರ್ದು ಗೊತ್ತಿರ್ಲಿಲ್ಲ. ಇಲ್ಲ. ಅಮ್ಮ ಕಾಣಿಸಿಕೊಂಡುದು ಮಾತ್ರವಲ್ಲ, ಹೆಸರನ್ನು, ಗುಣವನ್ನು, ಲೋಕವನ್ನು, ಉದ್ಯೋಗವನ್ನು ಕರುಣಿಸಿರಲು ಮಾತೆ. ಸರಿ. ಅಮ್ಮ ಇಷ್ಟು ಬೇಗ ಹೋಗ್ತಾರೆ ಅಂತ ನಾನು ಭಾವಿಸಿರ್ಲಿಲ್ಲ. ಹಾ, ಆದರೂ ಹಾ. ಕೊನೆಗಳಿಗೆ ನೀನು ಕೇಳಿಕೊಂಡೇ ಅಲ್ಲ, ಕಷ್ಟ ಬಂದ್ರೆ ಏನು ಮಾಡುದು? ನಿಜ. ನೀನು ಹೆದರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಒಂದು ಸಮಾಧಾನ ಮಾತನ್ನು ಹೇಳಿದ್ದಾರೆ. ನಾವು ಕಷ್ಟ ಕಾಲದಲ್ಲಿ ಬರ್ತೇನೆ. ನಾವು ಹೆದರಿ ಕೇಳಿದ್ದಲ್ಲ ಬ್ರಹ್ಮ. ಮತ್ತೆ ನಮ್ಮದ್ದು ಮುಂಜಾಗ್ರತಾ ಕ್ರಮ. ಓಹೋ, ಮತ್ತೆ ಬರಬಹುದಾದದ್ದನ್ನು ಮೊದಲೇ ತಡೆ ಹಿಡಿಯುವುದಕ್ಕಿರುವಂತಹ ವಿಷಯ ಅದು. ಕತ್ತಲಿಂದ ಬೆಳಕಿಗೆ ಬಂದಿದ್ದೇವೆ, ನಿಜ. ಕಷ್ಟದಿಂದ ಸುಖಕ್ಕೆ ಬಂದಿದ್ದೇವೆ. ನಿಜ. ಆ ತಾಯಿಯ ಮಕ್ಕಳಾದ ನಮಗೆ ಹಾ. ಎಂದಿಗಾದರೂ ಕಷ್ಟ ಬರುವುದಕ್ಕುಂಟೆ? ಇಲ್ಲವೇ? ಇರ್ಲಿಕ್ಕಿಲ್ಲಪ್ಪ. ಅಯ್ಯೋ ಬ್ರಹ್ಮ, ಹಾ. ಕೆಲವು ಸಲ ನಮ್ಮ ನಾಲಗೆಯನ್ನೇ ನಮ್ಮ ಹಲ್ಲು ಕಚ್ಚುತ್ತದೆ. ಹಾ. ನಮಗೆ ಅಪಾಯ ಬರುವುದಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಓ. ನಮಗೆ ಬರಬಹುದಾದದ್ದನ್ನು ತಡೆ ಹಿಡಿಯಬೇಕಾದದ್ದು ನಮ್ಮ ಕರ್ತವ್ಯ. ನಾಳಿನ ಉಪಕಾರಕ್ಕೆ ನಾವಿರುವುದು. ಏನಾದ್ರೂ ಅವರಿಗೆ ಉಪದ್ರ ಮಾಡಿದ್ರೆ, ಏನಾದ್ರೂ ಹಿಂಸೆ ಕೊಟ್ರೆ ನಮ್ಗೆ ಕಷ್ಟ ಬಂದಿತ್ತು, ಸಮಸ್ಯೆ ಬಂದಿತ್ತು. ಆದ್ರಿಂದ ಕಷ್ಟ ಬರ್ಲಿಕ್ಕಿಲ್ಲ ಅಂತ ವಿಶ್ವಾಸ ಮಾತ್ರ ಅಲ್ಲ, ಅಮ್ಮ ಬರ್ತಾರೆ. ಕಷ್ಟ ಬಂದಾಗ ಕಷ್ಟ ಬಾರದಂತೆ ಇರಬೇಕಿದ್ರೆ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಬ್ರಹ್ಮ ಒಬ್ಬ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೊರಡ್ತಾನೆ ಅಂತ ಆದ್ರೆ ಅವನಿಗೆ ಇರುವಷ್ಟು ವಿರೋಧಿಗಳು ಯಾರಿಗೂ ಇರುವುದಿಲ್ಲ. ಸರ್ವೋತ್ಕೃಷ್ಟನಾದ ಒಬ್ಬ ಮಹಾನಾಯಕನನ್ನು ಕೆಳಗೆ ಇಳಿಸಲಿಕ್ಕೆ ಎಷ್ಟೆಲ್ಲ ಒಟ್ಟಾಗುತ್ತಾರೆ. ಯಾಕೆ ಬಲ್ಲೆಯ? ಮತ್ತೆ ಇವರಿಗೆ ಏರುವ ಅವಕಾಶ ಇಲ್ಲ ಎಂಬ ಕಾರಣದಿಂದ. ಆದ್ದರಿಂದ ಏರುವಿಕೆಯ ಹಿಂದೆ ಇಳಿಸುವಿಕೆ ಎನ್ನುವ ಪ್ರಕ್ರಿಯೆ ಇದ್ದೇ ಇರುತ್ತದೆ. ಕೆಳಗಿಳಿಸಲಿಕ್ಕೆ ತುಂಬಾ ಮಂದಿ ನೋಡ್ತಾರೆ, ನಿಜ. ಆದ್ರೆ ಈ ಸಲ ನಾನು ಹೇಳಿದ ಮಾತಿನಂತೆ ಅನುಮೋದಿಸಿದರೆ ನನ್ನನ್ನು ಮೇಲೆ ನಿಮ್ಗೆ ಕೊಂಡೋಗಬಹುದು. ನೋಡೋಣ. ಲೋಕವೆಂಬ ಮನೆ, ಒಂದು ಮನೆಯಲ್ಲಿ ಒಬ್ಬ ಯಜಮಾನ, ಉಳಿದವರು ಸದಸ್ಯರಲ್ವಾ? ಸರಿ. ಒಂದು ಮನೆಯಲ್ಲಿ ತುಂಬಾ ಮಂದಿ ಯಜಮಾನರಾಗುದಕ್ಕೆ ಹೊರಟ್ರೆ ಅಲ್ಲಿ ಅವ್ಯವಸ್ಥೆ ತಲೆದೋರಿ ಮತ್ತೆ ಮನೆ ಬೇರೆ ಬೇರೆ ಆಗ್ಬೇಕಾಗ್ತದೆ. ನಿಜ. ಆದ್ರಿಂದ ಲೋಕ ಎಂಬಂತ ಒಂದು ಮನೆಗೆ ಒಬ್ಬ ಯಜಮಾನ, ಉಳಿದವರು ಸದಸ್ಯರಾಗಿರಬೇಕು. ಸರಿ. ಆದ್ದರಿಂದ ಈ ಹೊತ್ತಿನಲ್ಲಿ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಈಗಲೇ ನಾಯಕ ಬೇಕು ಈ ಕ್ಷೇತ್ರಕ್ಕೆ. ಕಾಯಕ ಮಾಡದೆ ನಾಯಕತ್ವದ ಆಯ್ಕೆ ಎಂತೂ ಸಾಧ್ಯ ಬ್ರಹ್ಮ? ನಾಯಕ, ಯಜಮಾನ ಬೇಕಾ? ಬೇಕು. ಈಗ ನಾಯಕ ಬೇಕೆಂಬುದಾಗಿಲ್ಲ ಬ್ರಹ್ಮ. ನಾಯಕ ನಾನು ಆದೀತ? ಅಮ್ಮ ಹಾಗೆ ಹೇಳಿದ್ದಾರ ಗುಟ್ಟಿನಲ್ಲಿ? ಇಲ್ಲ. ಇಲ್ಲವಲ್ಲ. ಮೊದಲಿಗೆ ಕರೆದದ್ದು ಯಾರನ್ನು? ನಿನ್ನನ್ನೇ. ರಕ್ತ ವರ್ಣದಿಂದ ಒಪ್ಪುವ ಮಗನೇ ನೀನೇ ಬ್ರಹ್ಮ. ಅಮ್ಮ ತಪ್ಪಿಯು ಬ್ರಹ್ಮ ನಾಯಕ ಎಂಬುದಾಗಿ ಹೇಳಿದ್ದಿಲ್ಲ. ಬ್ರಹ್ಮ ಎಂದರೆ ದೊಡ್ಡವ, ದೊಡ್ಡದು ಎಂಬುದಾಗಿ ಅರ್ಥ. ಆದ್ರಿಂದ ನಿಮಗಿಂತ ನಾನು ದೊಡ್ಡವ, ನೀವು ಚಿಕ್ಕವರು. ಅಷ್ಟೇ ಅಲ್ಲ, ರಕ್ತ ವರ್ಣದಿಂದ ಶೋಭಿಸುವವ. ಹಾಗಾದ್ರೆ ಜೀವಕ್ಕೆ ತ್ರಾಣ ಪ್ರಾಣ ಗಟ್ಟಿಯಾಗಿ ಉಳಿಬೇಕಿದ್ರೆ ರಕ್ತ ಎನ್ನುವುದು ಅವಶ್ಯಕತೆ ಇದೆ. ಆದ್ರಿಂದ ರಕ್ತಗಳ ಆಶ್ರಯದಾತ ಬ್ರಹ್ಮ ಎಂಬುದನ್ನು ತೋರ್ಪಡಿಸಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾಳಿನ ಪ್ರಪಂಚದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿ ಎರಡೇ ಜಾತಿ, ಗಂಡು ಜಾತಿ, ಹೆಣ್ಣು ಜಾತಿ. ಸರಿ. ಗಂಡು ಹೆಣ್ಣು ಮದುವೆ ಆದ ಆ ಕಾಲದಲ್ಲಿ ಹೆಣ್ಣಾದವಳು ಗರ್ಭಿಣಿಯಾಗಿ ಪ್ರಸವಿಸುವ ಸಮಯದಲ್ಲಿ ಒಂದೇ ದಿನ 3 ಮಕ್ಕಳನ್ನು ಹೆಡದಳೆಂದಾದರೆ ಪ್ರಥಮ ಪುತ್ರ ಯಾವನೋ ಅವನಿಗೆ ಪ್ರಥಮ ನಾಮಕರಣ. ಸರಿ. ನಾನು ಪ್ರಥಮ ಪುತ್ರ, ನೀನು ದ್ವಿತೀಯ ಪುತ್ರ, ನೀನು ತೃತೀಯ ಪುತ್ರ. ನಾನು ಅಣ್ಣನಾಗಿ ಕಾಣಿಸಿಕೊಳ್ತೇನೆ. ಈಗ ನಿನ್ನನ್ನು ಅಮ್ಮ ಹೆತ್ತದ್ದು ಯಾವಾಗ? ನೀನು ಹೇಳಿದ ವಾಕ್ಯ ಸಮನ್ವಯಗೊಳ್ಳುವುದು ಯಾವಾಗ ಬಲ್ಲೆಯ? ನಾನು ದೊಡ್ಡ ಮಗ ಅಲ್ವಾ? ಅಯ್ಯೋ ಬ್ರಹ್ಮ, ಹುಟ್ಟು ಬೇರೆ, ಪ್ರಾದುರ್ಭವ ಬೇರೆ. ಆದಿಮಾಯೆ ಪ್ರತ್ಯಕ್ಷಳಾಗುವುದಕ್ಕೆ ಆದಿಯಲ್ಲಿ ನೀನೇ ನನ್ನನ್ನು ಕಂಡು ನಾನ್ಯಾರು ಅಂತ ಪ್ರಶ್ನಿಸಿದವ. ನಾನು ನಿನ್ನನ್ನು ಕಂಡು ನೀನ್ಯಾರು ಅಂತ ಕೇಳಿದ್ದೇನೆ. ಅವನು ಕೇಳಿದ್ದು ನಾವ್ಯಾರು, ನಮಗೆ ನಾವ್ಯಾರೆಂದು ಅರಿವಿಗೆ ಬಾರದೇ ಇದ್ದ ಹೊತ್ತಿನಲ್ಲಿ ಕೇಳಿದ ಓಂಕಾರವನ್ನು ಸ್ತುತಿಗೈದಾಗ ಆದಿಮಾಯೆಯ ಪ್ರತ್ಯಕ್ಷ, ಅಭಯ ಪ್ರದಾನ. ಆದ್ದರಿಂದ ನಮ್ಮದ್ದು ಹುಟ್ಟಲ್ಲ, ನಮ್ಮದು ಆವಿರ್ಭವ. ಇಲ್ಲಿ ಮೊದಲು ಮತ್ತೆ ಎನ್ನುವ ಭೇದವೇ ಇಲ್ಲ.
ಹಾ ಹಾ. ಹುಟ್ಟು ಬೇರೆ ಪ್ರಾದುರ್ಭಾವ ಬೇರೆ. ಆ ತಾಯಿಯ ಮಗನಾದ ಈ ಬ್ರಹ್ಮನಿಗೆ ಗೊತ್ತಿಲ್ಲ ಅಂತ ಭಾವಿಸಬೇಡ. ಮತ್ತೆ ಯಾಕೆ? ಹಾಗೆಂದು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಿಗೆ ನನ್ನನ್ನು ಕರೆದದ್ದಲ್ಲದೆ ನಿಮ್ಮನ್ನು ಕರೆದಿದ್ದಾರಾ? ಇಲ್ಲ, ಇಲ್ಲ. ಹಾಗಾದ್ರೆ ನಾನೇ ದೊಡ್ಡ ಮಗ ಎಂಬುದನ್ನು ಸೂಚನೆ ಕೊಟ್ಟಿದ್ದಾರೆ ಅಂಬ ಎಂದಾದ ಮೇಲೆ ಅಯ್ಯೋ ಬ್ರಹ್ಮ, ಗೋಪುರವನ್ನು ದಾಟಿಯೇ ಗರ್ಭಗುಡಿಯನ್ನು ನೋಡುವುದು. ಹಾಗೆಂದು ಗೋಪುರಕ್ಕೆ ಪೂಜೆ ಅಲ್ಲ, ಗರ್ಭಗುಡಿಯ ಒಳಗೆ ಪೂಜೆ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಎಂಬ ಮಾತುಂಟು. ದೊಡ್ಡ ಅಣ್ಣ ಯಾವನೋ ಅವನು ತಂದೆಗೆ ಸಮಾನ ಅನ್ನಿಸಿಕೊಳ್ತಾನೆ. ನಿಮಗೆ ನಾನು ತಂದೆಗೆ ಸಮಾನ. ನನ್ನಿಂದ ಸೃಷ್ಟಿ ಆದ ಜೀವರಾಶಿಗಳು ಅವರು ನನಗೆ ಮಕ್ಕಳು. ಆದ್ದರಿಂದ ನಾನು ತಂದೆ, ಲೋಕದ ತಂದೆ. ಆದ್ದರಿಂದ ಆದಿ ಬ್ರಹ್ಮನು ನಾನೇ, ಮೂಲ ಬ್ರಹ್ಮನು ನಾನೇ, ಶ್ರೀ ಬ್ರಹ್ಮನು ನಾನೇ, ಬ್ರಹ್ಮ ಶ್ರೀಯು ನಾನೇ, ಗುರು ಬ್ರಹ್ಮನು ನಾನೇ, ಬ್ರಹ್ಮ ಗುರುವು ನಾನೇ. ಬ್ರಹ್ಮೋಪದೇಶ ನನ್ನಿಂದ, ಬ್ರಹ್ಮಜ್ಞಾನ ನನ್ನಿಂದ, ಬ್ರಹ್ಮಜ್ಞಾನಿಯಾಗುವುದು ನನ್ನಿಂದ, ಬ್ರಹ್ಮಾರ್ಪಣ ನನಗೆ, ಬ್ರಹ್ಮಾರಾಧನೆ ನನಗೆ. ಆದ್ದರಿಂದ ವಿಶ್ವಕ್ಕೆ ಕರ್ಮವನ್ನು ತೋರಿಕೊಡುವುದರ ಮೂಲಕವಾಗಿ ಪರಬ್ರಹ್ಮಣೇ ನಮಃ ಎಂಬುದಾಗಿ ನನಗೆ ನಮಸ್ಕಾರ ಮಾಡಿದ್ರೆ ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ನನ್ನನ್ನು ನಾಯಕ ಅಂತ ಒಪ್ಪಿಕೊಳ್ತೀರಾ? ಬ್ರಹ್ಮ, ನೀನು ಗುರು ಬ್ರಹ್ಮ ಹೌದು. ನಿನಗೆ ಗುರು ನಾರಾಯಣ ಗೊತ್ತೇ ಆಗಲಿಲ್ವಾ ಅಂತ? ಯಾವ ನಾರಾಯಣ? ಪದುಮಾಕ್ಷ ನಗುತ್ತಿಲ್ಲ ನಗುತ್ತಿಲ್ಲ ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರ್ತಾ
ಉಂಟು. ಸಂತೋಷನ ಒಪ್ಪಿಕೊಂಡಿದ್ದೀಯಾ? ಪ್ರತ್ಯಕ್ಷಳಾದ ಪರಾತ್ಪರ ಶಕ್ತಿಯ ಅಂಬೋಣವಾದರೂ ಏನು, ಹಾ. ಸುವ್ಯವಸ್ಥಿತವಾದ ಪ್ರಪಂಚವೊಂದರ ನಿರ್ಮಾಣದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ ಎಂಬ ಹಾಗೆ ಹೇಳಿದ್ದಾರೆ ಅಮ್ಮ. ಮಾತೆಯ ಮಾತನ್ನು ಅವಧರಿಸಿಕೊಂಡು ಕಾರ್ಯೋನ್ಮುಖರಾಗಬೇಕಾದ ಪರ್ವಕಾಲದಲ್ಲಿ ನಾವಿದ್ದೇವೆ. ನೀನು ಹೇಳ್ತೀ ನಾನು ದೊಡ್ಡವ. ಇದನ್ನು ನೀವು ಒಪ್ಪಿಕೊಂಡ್ರೆ ಇಲ್ಲಿಗೆ ವಿಷಯ ಮುಗಿಯುತ್ತದೆ. ಆದ್ರೆ ಸುಲಭ ಇಲ್ಲ. ಹಾ. ಯಾಕೆ? ಒಪ್ಪುವುದು ದೊಡ್ಡದಲ್ಲ ಬ್ರಹ್ಮ. ಒಪ್ಪಿದ ಮೇಲೆ ಇಂತಹವನನ್ನೂ ನಾವು ಆಯ್ಕೆ ಮಾಡಿದ್ದೇವೆಲ್ಲ ಅಂತ ನಾವು ನಮ್ಮ ತಲೆಗೆ ಹೊಡೆದುಕೊಳ್ಳಬಾರ್ದಲ್ಲ. ಕಷ್ಟವೆಂದು ಒಪ್ಪಿಕೊಂಡ್ರೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆದ್ರೆ ಸುಲಭದಿಂದ ಒಪ್ಪಿಕೊಳ್ಳಿ. ಬ್ರಹ್ಮ ಓ. ನಾಯಕ ಅಂತ ಬಾಯಿಯಲ್ಲಿ ಪ್ರಚಾರ ಮಾಡಿದ್ರೆ ಸಾಲದು. ಸಾಲದು. ನಾಯಕನು ತನ್ನ ಕಾಯಕದಲ್ಲಿ ನಾಯಕತ್ವವನ್ನು ಕಾಣಿಸಿಕೊಡಬೇಕು. ಆಹಾ. ನೀನು ಕೆಲಸ ಮಾಡಿ ತೋರಿಸು, ಹಾ. ಆವಾಗ ನೀನು ನಾಯಕ ಆಗಬಹುದೋ ಇಲ್ಲವೋ ಎನ್ನುವುದನ್ನು ನಾವು ನಾಳೆ ನಿನ್ನ ಸೃಷ್ಟಿಯೋ ಒಪ್ಪುವುದಕ್ಕೆ ಸಾಧ್ಯವಾಗುತ್ತದೆ. ಆಹಾ. ಕರ್ಮ ವಿರಹಿತನಾಗಿ ಬ್ರಹ್ಮ ದೊಡ್ಡವ ಅಂತ ಹೇಳುವುದಕ್ಕೆ ಹೊರಡ್ತಾನೆ ಅಂತ ಆದ್ರೆ ಅದನ್ನು ಬಾಲಿಶ ಅಂತ ಹೇಳುವುದು. ನಮ್ಮವರೆಗೆ ನಾಯಕಿ ಅಮ್ಮ. ಹಾ. ಅಮ್ಮ ಇಲ್ಲದೆ ಇರುವುದರಿಂದ ಹಾ. ಅಮ್ಮನ ಸ್ಥಾನವನ್ನು ಈ ಹೊತ್ತಿನಲ್ಲಿ ನಾನು ತುಂಬುವುದಕ್ಕಿದ್ದೇನೆ ಎನ್ನುವುದರಿಂದ ಹಾ. ದೊಡ್ಡ ಮಗ ಎನ್ನುವ ಕಾರಣಕ್ಕೆ ನಾಯಕನಾಗುವುದಕ್ಕೆ ಈಗ ಹೊರಟಿದ್ದೆ. ಅಮ್ಮ ಇಲ್ಲ ಅಂತ ನಿನಗೆ ಹೇಳಿದ್ಯಾ? ಈಗ ಇಲ್ಲಲ್ಲ, ಅಮ್ಮ ಇದ್ದಾಳೆ, ಇದ್ದಾರೆ, ಅವ್ಯಕ್ತವಾಗಿದ್ದಾಳೆ. ಹಾ. ಅವಳಿಲ್ಲದ ಜಾಗಕ್ಕೆ ನೀನು ಹೇಗೆ ಆಯ್ಕೆಯಾಗುವುದು ಅಂತ ಬೇಕಲ್ಲ. ಕಷ್ಟ ಬಂದಾಗ ಅವಳಿಲ್ಲದ ಜಾಗಕ್ಕೆ ಹಾ. ನಾವು ಮೂವರು, ಹಾ. ಗೊತ್ತಾಯ್ತಲ್ಲ, ಹಾ. ನಾವು ಮೂವರು ಆ ಸ್ಥಾನವನ್ನು ತುಂಬುವುದಕ್ಕಿರುವವರು. ಹಾ. ನಾವು ಮಾತೆಯ ಅಡಿಯಲ್ಲಿ ಸೇವಕರು. ಹೌದು. ನಮ್ಮತ್ತು ಸೇವೆ. ಹಾ. ಸೇವೆ ಮಾಡುವಾಗ ಒಬ್ಬ ದೊಡ್ಡವ ಒಬ್ಬ ಸಣ್ಣವ ಎನ್ನುವ ಭೇದ ಇರಕೂಡದು. ಹಾ. ಯಾಕೆ ಬಲ್ಲೆಯ? ಹಾ. ನೀನೇ ಅದನ್ನು ತಿಳಿದುಕೊಳ್ಳಬೇಕು. ಏನು? ಈಗ ಮೊದಲಾಗಿ ಅಮ್ಮ ಇದ್ದಿದ್ದಾಳೆ ನಿನಗೆ ಬ್ರಹ್ಮ ಎನ್ನುವ ನಾಮ. ಹೌದು. ನೀನು ಈ ನಾಮ ಇಟ್ಟುಕೊಂಡು ಇದ್ದವರಿಗೆಲ್ಲ ಈ ಸಲ ನಾಮ ಹಾಕ್ಲಿಕ್ಕೆ ಹೊರಟದ್ದ. ನಾಮ ನಿಂಗೂ ಇಟ್ಟು ಉಂಟಲ್ಲ. ಬ್ರಹ್ಮ ಎನ್ನುವ ಶಬ್ದಕ್ಕೆ ಏನರ್ಥ? ಹಾ. ದೊಡ್ಡದು. ಹೌದು. ವಿಷ್ಣು ಎನ್ನುವ ಶಬ್ದಕ್ಕೆ ಸರ್ವವ್ಯಾಪಕ. ಹಾ. ಮಾತ್ರವಲ್ಲ ಚೇತನ ಎನ್ನುವುದೇ ತಾತ್ಪರ್ಯ. ಓ. ಜಡವಾದ ನಿನ್ನ ಸೃಷ್ಟಿ ಚೈತನ್ಯವನ್ನು ಹೊಂದಬೇಕು ಅಂತಿದ್ರೆ ಅಲ್ಲಿ ಕಾರುಣ್ಯ ಮೂರ್ತಿಯಾಗಿ ನಾನು ಒದಗಿ ಬರಬೇಕು. ಓ. ಬ್ರಹ್ಮ ಏನು? ಕಾಣುವುದು ಜಲ, ಇಲ್ಲಿಲ್ಲ ನೆಲ, ಹಾ. ನಿನಗಿಲ್ಲ ಬಲ, ಕೊಡುವವ ನಾನೇ ಫಲ. ಹಾ. ಬಿತ್ತುವುದಕ್ಕೆ ಬೀಜ ಇಟ್ಕೊಂಡ್ರೆ ಸಾಲದು ಬ್ರಹ್ಮ. ಹಾ. ಪಕ್ವಗೊಂಡ ಹೊಲ ಸಿದ್ಧವಾಗಬೇಕು. ಹಾ. ಕ್ಷೇತ್ರವಾಗಿ ನಾನು ನಿಂತಾಗ ಮಾತ್ರ ನೀನು ಈ ಕ್ಷೇತ್ರದ ಒಳಗೆ ಬಿತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಹಾ. ಆದ್ದರಿಂದ ಯಾವಾತ ಒಬ್ಬ ಕೃಷಿಕ ತಾನು ಬಿತ್ತುವ ಹೊಲಕ್ಕೆ ತಾನೇ ಕೈ ಮುಗಿದು ಈ ಸಲ ನನ್ನನ್ನೊಂದು ಮೇಲೆ ಹಾಕು ಅಂತ ಹೇಗೆ ಹೇಳ್ತಾನೋ ಹಾಗೆ ನೀನು ಹೇಳಬೇಕು, ಈ ಸಲ ನನ್ನನ್ನೊಂದು ಮೇಲೆ ಹಾಕು ಅಂತ. ನೀನು ಹಾಗಲ್ಲ, ನಾನೇ ಮೇಲೆ ಅಂತ ಹೇಳುವುದಕ್ಕೆ ಹೊರಟಿದ್ದೆ. ನಾನು ಮೇಲೆ ಇದ್ದೇನೆ, ಇದನ್ನು ನೀವು ಒಪ್ಪಿಕೊಂಡಿದ್ದೆ ಹೇಳು. ಬ್ರಹ್ಮ, ಏನು? ನೀನು ಇನ್ನೊಬ್ಬರನ್ನು ಕೆಳಗೆ ಮಾಡಿ ಮೇಲೆ ಹೋಗುವುದಲ್ಲ, ಇನ್ನೊಬ್ಬರನ್ನು ಮೇಲೆ ಮಾಡಿ ಮೇಲೆ ಹೋಗು. ಆವಾಗ ನಾವು ಒಪ್ಪುತ್ತೇವೆ. ನಾಯಕ ಹೇಗಿರಬೇಕು ಬಲ್ಲೆಯ? ಹೇಗೆ? ನಾಯಕನ ಅಂತರ್ಗತವಾದ ಭಾವ ಹೀಗಿರಬೇಕು. ನಾನೆಂದು ನಿಮ್ಮ ಪ್ರಧಾನ ಸೇವಕ, ಅಂತಹವನು ಆಗಬಲ್ಲ ನಾಯಕ, ಅವನೇ ಮಾಡಬಲ್ಲ ಕಾಯಕ, ಅವನೇ ಒದಗಿ ಬರಬಲ್ಲ ಸಹಾಯಕ. ಮುನಿದು ನಿಂತ ಅಂತಾದ್ರೆ ಅವನೇ ಸಹಾಯಕ. ಅವ ಶಾಂತಿಗೂ ಬದ್ಧನಾಗಬಲ್ಲ, ಕ್ರಾಂತಿಗೂ ಸಿದ್ಧನಾಗಬಲ್ಲ. ಅಂತಹ ಬದ್ಧತೆಯುಳ್ಳವ ಮಾತ್ರ ಸಮಗ್ರವಾದ ನಾಯಕತ್ವವನ್ನು ಯಾವ ಕಾಲಕ್ಕೂ ಸ್ಥಾಪಿಸಬಲ್ಲ ಎನ್ನುವುದನ್ನು ನೀನು ತಿಳಿಯಬೇಕು. ಅದನ್ನು ನೀನು ತೋರಿಸು. ಅದನ್ನು ತೋರಿಸದೆ ಈ ಸಲ ನನ್ನನ್ನು ನಾಯಕ ಮಾಡಿ ಅಂತ ಹೇಳಿದ್ರೆ ಎಂತೂ ಒಪ್ಪುವುದಕ್ಕೆ ಸಾಧ್ಯ. ಇನ್ನೂ ನೀನು ನೋಡಬೇಕು. ನಾಯಕ ಅಂತ ಹೇಳುವುದಲ್ಲ, ನಮಗಿಂತ ಹೆಚ್ಚಿನವರು ಯಾರಿದ್ದಾರೆ ಅಂತ ಮೊದಲು ನೋಡಬೇಕು. ನನ್ನ ಹೆಸರಿನಲ್ಲಿ ಅರ್ಥ ಉಂಟು. ವಿಷ್ಣು ಅಂದ್ರೆ ಏನರ್ಥ? ಏನು? ವ್ಯಾಪಕ, ಸಿಕ್ಕಿದ ಗುಣ, ಸಾತ್ವಿಕ ಗುಣ. ಸಪ್ಪೆ ಗುಣ ಅಲ್ವಾ? ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವುದಲ್ಲ. ಎಂತದ್ದು ಸಪ್ಪೆ? ಮತ್ತೆ ಸತ್ವ ಅಂತ ಅರ್ಥ. ಕೆಲವರು ಕಾಣ್ಲಿಕ್ಕೆ ಎಂತದ್ದು ಅಂತ ಗೊತ್ತಾಗುವುದಿಲ್ಲ, ಒಳಗೆ ಇರ್ತದೆ ಅಷ್ಟು. ಗೊತ್ತಾಗುದಿಲ್ಲ. ಯಾಕೆ? ಈ ಸತ್ವದ ಬಗ್ಗೆ ನಿನಗಾಡಿದೆ. ನ ವಿಷ್ಣು ಪೃಥ್ವೀಪತೆ, ಪೃಥ್ವಿಯನ್ನು ಆಳಬಲ್ಲ ಒಬ್ಬ ಆಕ್ಯವಾಳನಲ್ಲಿ ಇರಬೇಕಾದ ಗುಣವೇ ಸಾತ್ವಿಕ ಗುಣ. ಇದುವೇ ಆಳುವರ ಗುಣ. ಆಳ್ವರ ಗುಣ ಗೊತ್ತಾಯ್ತದೆ, ಅಂದ್ರೆ ಆಳುವವರ ಗುಣ. ಗೊತ್ತಾಯ್ತು ಆಯ್ತಲ್ಲ? ಈ ನಿಟ್ಟಿನಲ್ಲಿಯೂ ಹೆಚ್ಚುಗಾರಿಕೆ ಉಂಟು. ಸಿಕ್ಕಿದ ಕ್ಷೇತ್ರವನ್ನೊಮ್ಮೆ ನೋಡು. ಏನು? ಪರಮ ಪಾವನವಾದ ವೈಕುಂಠ ಪದವಿ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯವೆನ್ನುವ ಚತುರ್ವಿಧದ ಮುಕ್ತಿಗಳು ವೈಕುಂಠ ಲೋಕದಲ್ಲೇ ಸಂಪನ್ನಗೊಳ್ಳುತ್ತವೆ. ಯೋಚಿಸು. ಯಾವುದು? ಅಂತಹ
ಎಂತಹ ಪದವಿಯನ್ನು ನಮಗೆ ಇತ್ತಿದ್ದಾಳೆ ಅಮ್ಮ. ನೀನು ಪ್ರಾಥಮಿಕದಲ್ಲಿ ಇದ್ದಿ, ಪ್ರಾಥಮಿಕ ಆರಂಭ ಆಗುತ್ತದೋ ಇಲ್ವೋ ನಮಗೆ ಗೊತ್ತಾಗೋದಿಲ್ಲ. ಪದವಿಯಲ್ಲಿ ನಾವಿರುತ್ತಾ ಪ್ರಾಥಮಿಕದ ನೀನು ಹೇಳ್ತಿ ನಾನು ದೊಡ್ಡವ ಅಂತ. ಹೇಗೆ ಸಾಧ್ಯ ಬ್ರಹ್ಮ ಒಪ್ಪುವುದಕ್ಕೆ? ಪದವಿಯನ್ನು ಏರಬೇಕಿದ್ರೆ ಪ್ರಾಥಮಿಕದ ಅಭ್ಯಾಸ ಇಲ್ಲಿ ಆಗಲೇಬೇಕಲ್ಲ. ಖಂಡಿತ. ಹಾಗಿರುವಾಗ ಮತ್ತೆಂತದ್ದು ವೈಕುಂಠ ಅಂತೆಲ್ಲ ಮೋಕ್ಷ ಅಲ್ಲೇ ಸಿಗುದು ಅಂತ. ಮೆಟ್ಟಿಲನ್ನು ಹತ್ತದೆ ವೇದಿಕೆ ಏರುವುದಕ್ಕಾಗುವುದಿಲ್ಲ. ಹಾಗೆಂದು ಮೆಟ್ಟಿಲು ವೇದಿಕೆಗಿಂತ ಪ್ರಧಾನ ಅಲ್ಲ. ಮಗು ಆಗಿಯೇ ನಾಳೆ ಅಪ್ಪ ಆಗುವುದು. ಆದ್ರೆ ಆ ಮಗು ಅಪ್ಪ ನಿನಗಿಂತ ನಾನು ದೊಡ್ಡವ ಅಂತ ಹೇಳಲಿಕ್ಕಿಲ್ಲ. ಮಗುವೆನ್ನುವುದು ಪ್ರಾಥಮಿಕ, ಅಪ್ಪ ಎನ್ನುವುದು ಪ್ರೌಢ ಪದವಿ. ಆದ್ದರಿಂದ ಪದವಿಯನ್ನು ಒಪ್ಪು. ನೀನು ನಾಯಕ ಎಂಬ ಪದಗಳನ್ನು ಬದಿಗಿಡು, ಕೆಲಸ ಮಾಡು. ವೈಕುಂಠದಲ್ಲಿ ಮೋಕ್ಷ, ಹಾಗಾದ್ರೆ ಕೈಲಾಸದಲ್ಲಿ ಮೋಕ್ಷ ಇರುವುದಿಲ್ಲವೇ? ಇಲ್ಲವೇ? ಅಕ್ಕರವು ಲೆಕ್ಕಕ್ಕೆ ತರ್ಕತ ವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಕರವೇ ಸಾಕು. ಶಿವ ಶಿವೇತಿ ವಾ ಭವ ಭವೇತಿ. ಹಾಗಾದ್ರೆ ಶಿವನ ಭಕ್ತರು ಕೈಲಾಸವನ್ನು ಸೇರಿದ ಕಾಲದಲ್ಲಿ ಮೋಕ್ಷಾರ್ಥಿಗಳಾಗಿ ಹೋದವರು ಮತ್ತೆ ಪುನಃ ವೈಕುಂಠಕ್ಕೆ ಬರುವುದಕ್ಕುಂಟ. ಹಾಗಿಂತ ಕೆಲವರೆಲ್ಲ ಬ್ರಹ್ಮೈಕ್ಯರಾಗ್ತಾರೆ, ಬ್ರಹ್ಮಾರಾಧನೆ ಮಾಡ್ತಾರೆ, ಬ್ರಹ್ಮಾರ್ಪಣೆ ಸಮರ್ಪಿಸ್ತಾರೆ. ಹಾಗಾದ್ರೆ ಬ್ರಹ್ಮ ಪದವರು ಸೇರ್ತಾರೆ ಎಂದಾದ ಮೇಲೆ 3 ಲೋಕಗಳಲ್ಲಿಯೂ ಮೋಕ್ಷ ಎನ್ನುವುದು ಇದ್ದೇ ಇರಬಹುದು. ಅಷ್ಟೇ ಅಲ್ಲ. ನಿಲ್ಲು, ಆಗಲಿಲ್ಲ. ಯಾಕೆ? ಒಬ್ಬ ಬ್ರಹ್ಮನ ಭಕ್ತ ಸಾಯ್ತಾನೆ, ಅವನ ಉತ್ತರ ಕ್ರಿಯೆಯನ್ನು ಬ್ರಹ್ಮಾರಾಧನೆ ಅಂತ ಹೇಳುವ ಕ್ರಮ ಇಲ್ಲ. ಒಬ್ಬ ಶಿವನ ಭಕ್ತ ಸಾಯ್ತಾನೆ, ಅವನ ಉತ್ತರ ಕ್ರಿಯೆಯನ್ನು ಶಿವಾರಾಧನೆ ಅಂತ ಹೇಳುವ ಕ್ರಮ ಇಲ್ಲ. ಬ್ರಹ್ಮನ ಭಕ್ತ ಸಾಯಲಿ, ಶಿವನ ಭಕ್ತ ಸಾಯಲಿ, ಶಾಕ್ತೇಯನೇ ಸಾಯಲಿ, ಅವನ ಅಂತ್ಯಕ್ರಿಯೆ ಅರ್ಥಾತ್ ಉತ್ತರ ಕ್ರಿಯೆಯನ್ನು ವೈಕುಂಠ ಸಮಾರಾಧನೆ ಅಂತಲೇ ಹೇಳುವುದು. ಯಾಕೆ? ಒಬ್ಬ ಮೋಕ್ಷವನ್ನು ಕೊಡಬಲ್ಲವ ವೈಕುಂಠವಾಸಿ. ಮೋಕ್ಷಾದಿಚ್ಛೇತ್ ಜನಾರ್ದನಾತ್, ಜ್ಞಾನಾದಿಚ್ಛೇತ್ ಮಹೇಶ್ವರಾತ್, ಬ್ರಹ್ಮಾದಿಚ್ಛೇತ್ ಸೃಷ್ಟಿ ಬಿಟ್ರೆ ಬೇರೆ ಏನೂ ಇಲ್ಲ. ಈ ನಿಟ್ಟಿನಿಂದ ನೋಡಿದ್ರೆ ವೈಕುಂಠವೇ ಪ್ರಧಾನ ಎನ್ನಿಸಲ್ಪಡ್ತದೆ. ಇನ್ನಾದರೂ ಒಪ್ಪುತ್ತೀಯಾ? ಬ್ರಹ್ಮಾರ್ಪಣ ಶಿವಾರ್ಪಣ, ಹಾಗಾದ್ರೆ ನಾರಾಯಣನಿಗೆ ತರ್ಪಣ. ಯೋಚಿಸು. ಏನು? ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವ ಕರೋಮಿ ಯಜ್ಞ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಲ್ಲಿಗೆ ನಿನ್ನತ್ತು ಸಮಾಪ್ತಿಯಾಗುವುದು. ನಿನ್ನ ಭಜಕರು, ನಿನ್ನ ಅಭಿಮಾನಿಗಳು ಗೌರವದಿಂದ ನಿನ್ನನ್ನೇ ಆರಾಧಿಸಬಹುದು. ಆದರೆ ಇದ್ರದ್ದು ಸಂದೇಶ ಏನು ಗೊತ್ತಾ? ಈಗ ನನ್ನ ಅಭಿಮಾನಿ ಅಂತ ಹೇಳಬೇಡ ನೀನು. ಪ್ರತಿಯೊಬ್ಬನು ಮಾಡುವ ಪ್ರಕ್ರಿಯೆಯಲ್ಲಿ ಹರಿ ಸತ್ವ ಬೇಕು. ನಾಹಂ ಕರ್ತ ಹರಿ ಕರ್ತ. ಯಾಕೆ ಕರ್ತ? ಒಬ್ಬ ಏನು ಮಾಡುವುದಿದ್ದರೂ ಅದನ್ನು ಕೊಡಬಲ್ಲ ಶಕ್ತಿ ವಿಷ್ಣುವಿನಲ್ಲಿ ಉಂಟು. ಈಶನಾಗುವಡೆ ವಿಧಾತನ ಪದಯುಗವ ಸೇರುವರೆ ಮೋಕ್ಷಧಾಮವದು ವೈಕುಂಠ. ಬ್ರಹ್ಮನ ಭಕ್ತನಿಗೆ ಬ್ರಹ್ಮನಾಗಿ, ಈಶನ ಭಕ್ತನಿಗೆ ಈಶನಾಗಿ ಕೊಡಬಲ್ಲ ಶಕ್ತಿ ಮೂರಾದರೂ ಏಕವಾಗಿ ನಮ್ಮೊಳಗುಂಟು. ಇದರಿಂದ ಲೋಕಕ್ಕೊಂದು ಸಂದೇಶ ಉಂಟು. ಏನು? ಹಿರಿಯರನ್ನು ಗೌರವಿಸಲಿಕ್ಕೆ ಕಿರಿಯರಿಗೆ ಗೊತ್ತಿರಬೇಕು. ಏಕವಚನ ಬಹುವಚನ ನಾವು ಹೇಗೆ ಇರಬೇಕು ಎನ್ನುವುದನ್ನು ವ್ಯಕ್ತಿಯಾಗಿ ತಿಳಿದಿರಬೇಕು. ಅಷ್ಟೇ ಅಲ್ಲ, ಧೂಮದಿಂ ಕನ್ನಡಿಯು ಹೊಳೆಯಿಂದ ಕನ್ನಡಿಯು ಧಾಮತ ಪೊರೆಯಿಂದ ಮುಚ್ಚಿರದ ತರದಿ. ಪೊರೆ ತಾಯಿ ಗರ್ಭ ಎನ್ನುವುದು ಪೊರೆಯಿಂದ ಮುಚ್ಚಿರ್ತದೆ. ಆ ಪೊರೆಯೊಳಗಿರೋ ಮಗು, ತಾಯಿ ಗರ್ಭದಲ್ಲಿರುವ ಮಗು ಹೆಣ್ಣೋ ಗಂಡೋ ಗೊತ್ತಿರುವುದು ಬ್ರಹ್ಮನಿಗೆ ಮಾತ್ರ. ಅಷ್ಟೇ ಅಲ್ಲ, ಇಂಥ ಹೆಣ್ಣಿಗೆ ಇಂಥ ಗಂಡು ಎಂಬುದಾಗಿ ಗಂಡ ಹೆಂಡತಿಯರಾಗಬೇಕಿದ್ರೆ ಬ್ರಹ್ಮ ಬರೆಯಬೇಕು. ವಿಧಿಯು ಕಟ್ಟಿದ್ದು ನಮ್ಮ ಕಳೆಯಕ್ಕೆ ತೀರ್ದುಮೆ. ವಿಧಿ ಬರದ ಆದ್ಯಕ್ಷರಕ್ಕೆ ಪ್ರತಿಕೂಲ ಆದಿ ಇಲ್ಲ. ಬ್ರಹ್ಮ ಸಂಕಲ್ಪಕ್ಕೆ ವಿರೋಧವಾಗಿ ವರ್ತಿಸಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮನೇ ಶ್ರೇಷ್ಠ. ನಿನ್ನ ಈ ಪ್ರಶ್ನೆಗೆ ಉತ್ತರ ಮತ್ತೆ ಕೊಡ್ತೇನೆ. ಅವನಲ್ಲಿ ಏನು ನನ್ನ ಅಭಿಪ್ರಾಯ ಕೇಳ್ತೀಯಾ? ಪಡೆದ
ಬ್ರಹ್ಮ, ಹರನೇ, ನೀನು ದೊಡ್ಡವ. ಇವ ಒಪ್ಪುವುದಿಲ್ಲಲ್ಲ. ಯಾಕೆ ಒಪ್ಪಿಕೊಳ್ಬೇಕು? ಒಪ್ಪಿದಲ್ಲಿಗೆ ವಿಷಯ ಮುಗೀತದಲ್ಲ. ಮಾತು ಇನ್ನೂ ಕೂಡ ಉಂಟು. ಹೌದಾ? ಹಾ, ಶ್ರೀಹರಿ, ಹಾ. ನೀನು ದೊಡ್ಡವ. ನಾನು ದೊಡ್ಡವ, ಅವನು ದೊಡ್ಡವ. ಹಾ, ಹಂಚಿದವ ನೀನು. ನಾನೇ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ನಂಬಬಹುದು ಹರನೇ, ಹಾ. ಹಂಚುವವರನ್ನೊಂದು ನಂಬುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅವರು ಅವರಿಗೆ ಬೇಕಾದಷ್ಟು ಇಟ್ಟುಕೊಳ್ಳದೆ ಹಂಚುವ ಕ್ರಮವೇ ಇಲ್ಲ. ಇಲ್ಲ, ನೀನು ಏನೂ ಇಟ್ಟುಕೊಳ್ಳಿಲ್ಲಲ್ಲ. ಇಲ್ಲಿ ಕೂಡ ಹಾಗೆ. ಹಾ. ನನಗೆ ಬೇಕಾದಷ್ಟು ಇಟ್ಟುಕೊಂಡಿದ್ದೇನೆ, ಉಳಿದದ್ದು ನಿಮಗೆ ಇಬ್ಬರಿಗೆ ನಾನು ಕೊಟ್ಟಿದ್ದೇನೆ. ಹೇಗೆ ನನ್ನಷ್ಟು ದೊಡ್ಡವರು ನೀವು ಅಲ್ಲ ಅಂತ. ನೋಡಿದ್ಯಾ? ಗೊತ್ತಾಯ್ತಲ್ಲ? ಇಬ್ಬರ ಜಗಳ ಮೂರರಿಗೆ ಆದಾಯ ಅಂತ. ಹಾ. ಹಾಗಾದ್ರೆ ನಾಯಕರಾಗುವುದಕ್ಕೆ ಮೂರು ಮೂರ್ತಿಗಳಿಗೂ ಬಯಕೆ ಆಗಿದೆ. ಪ್ರಥಮದಲ್ಲಿ ಅವಕಾಶ ಮಾಡಿಕೊಟ್ಟವ ನೀನು. ಈಗ ನಿನ್ನನ್ನು ನಾವು ದೊಡ್ಡವರು ಎಂಬುದಾಗಿ ಒಪ್ಪಿಕೊಂಡರೆ ನಾವು ಕನಿಷ್ಠ ಎಂಬುದಾಗಿ ನಾವೇ ಒಪ್ಪಿಕೊಂಡ ಹಾಗೆ ಆಗುದಿಲ್ವಾ? ಏನಾಯ್ತು ಅದ್ರಿಂದ ಒಪ್ಪಿದ್ರೆ? ನಮ್ಮಲ್ಲಿ ನಿನಗಿಂತ ಹೆಚ್ಚಿರುತ್ತಾ ನಾವು ಸಣ್ಣವರಾಗುವುದೇ? ಓ, ನನ್ನಿಂದ ಹೆಚ್ಚು ನಿಮ್ಮಲ್ಲಿ ಉಂಟಲ್ಲ. ನಮ್ಮಲ್ಲಿ ಬೇಕಾದಷ್ಟು ಉಂಟು. ಹೌದಾ? ಅವರಲ್ಲಿ ಇದ್ದದ್ದು ನಾವು ಹೇಳಿದ. ಹಾ. ನನ್ನಲ್ಲಿ ಎಷ್ಟು ಉಂಟು ಎಂಬುದಾಗಿ ನಾನು ಹೇಳ್ತೇನೆ. ನೋಡೋಣ. ಅಮ್ಮ ನನಗೆ ಹೆಸರನ್ನು ಇರಿಸಿದ್ದಾಳೆ. ಹಾ. ಈಶಾ ಎಂಬುದಾಗಿ ವಿಶೇಷವಂತ ಅರ್ಥದಲ್ಲಿ ಅಡಕವಾಗಿದೆ. ಹಾ. ಒಡೆಯ, ಯಜಮಾನ. ಗೊತ್ತಾಯ್ತಾ? ಗೊತ್ತಾಯ್ತು. ಯಾರಿಗೆ? ನಿಮಗೆ ಇಬ್ಬರಿಗೆ. ಹೇಗೆ? ಹಾ? ಯಜಮಾನ. ಹಾ. ನಾಳೆ ಸೃಷ್ಟಿಯ ಪ್ರಪಂಚಕ್ಕೆ ನಾನು ಯಜಮಾನ. ಹಾ. ನಮ್ಮೂರಲ್ಲಿ ಅಮ್ಮ ಯಜಮಾನಿ. ಹಾ. ನೀನು ಕೈಲಾಸಕ್ಕೆ ಮಾತ್ರ. ಅಲ್ಲ, ಬರ್ತೀಯ ಕೈಲಾಸಕ್ಕೆ? ಯಾಕೆ? ನಾಯಕತ್ವವನ್ನು ಸ್ಥಾಪನೆ ಮಾಡೋದಕ್ಕಾಗಿ ನನಗೆ ಅಥವಾ ವೈಕುಂಠಕ್ಕೆ ಹೋಗ್ತೀಯಾ? ನನಗೆ ಲೋಕ ಉಂಟಾಯ್ತಾ? ನಿನ್ನ ಯೋಚನೆ ಎಂತದ್ದು? ಅದೇ ಆಚೆದ್ದು ಸಮಸ್ಯೆ ಮತ್ತು ಆದದ್ದು. ಈಚೆದ್ದು. ಸತ್ಯಲೋಕ. ಈಗ ನೀನು ಸತ್ಯಲೋಕ ಬಿಟ್ಟು ಆಚೆ ಈಚೆದ್ದನ್ನು ನೋಡ್ಲಿಕ್ಕೆ ಹೊರಟಿದ್ದೀಯಾ ಅಂತ. ಅಲ್ಲ, ಲೋಕವೇ ನೀನು ಎಂಬ- ನಿನ್ನ ಮನೆಗೆ ಯಜಮಾನ ಆಗುವ, ಆಚೆ ಈಚೆಯ ಮನೆಗೆ ಹೋದ್ರೆ ಹೇಗೆ? ಲೋಕಗಳೆಂಬ ಮನೆಗೆ ನಾನು ಯಜಮಾನ. ಅಂತೂ ನೀನು ಆಚೆದ್ದನ್ನು ಈಚೆದ್ದನ್ನು ತಕ್ಕೊಂಡು ಈ ಸಲ ನಾಯಕ ಆಗಬೇಕು ಅಂತ ನೀವು ಹೊರಟದ್ದಲ್ವ? ಸಣ್ಣವರೆನ್ನುವಂತ ಭಾವನೆಯಿಂದ. ಸುಲಭ ಇಲ್ವೋ? ಲಾಭ ಇಲ್ಲ. ಸುಲಭ ಇಲ್ಲ. ಹಾ. ಈಗ ಬರೀ ಮಾತಲೇ ದೊಡ್ಡವರು ಎಂಬುದಾಗಿ ಹೇಳಿದರೆ ಆಗುದಿಲ್ಲ. ಅವರನ್ನು ಕಂಡಾಗ ಅವರಲ್ಲಿ ವಿಶೇಷತೆ ಕಾಣಬೇಕು. ಏನುಂಟು? ನಿಮಗೆ ಇಬ್ಬರಿಗೆ ಎಷ್ಟು ಕಣ್ಣುಂಟು? ಎರಡೆರಡು. ನನಗೆ 3 ಕಣ್ಣುಂಟು. ಮುಕ್ಕಣ್ಣ. ಏನದು ಅಭಿನಯ? ಲೋಕವನ್ನು ಮುಕ್ಕಬಲ್ಲೆ. ಏನೆಂಬುದಾಗಿ ಆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತದ? ಅದು ನೋಡುವಂತ ಕಣ್ಣಲ್ಲ, ಮತ್ತೆ? ಅದು ಮುಚ್ಚಿಕೊಂಡಿದ್ದೇನೆ. ಅದು ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಹಾ. ಅದರಲ್ಲಿ ಕಿಚ್ಚುಂಟು, ಆಯ್ತಾ? ಹಾ. ಓ, ಬೆಂಕಿ ಉಂಟು. ಬೆಂಕಿ. ಅದನ್ನು ಬಿಚ್ಚಿದರೆ ಆಗಬಹುದಾದ ಪರಿಣಾಮ ಏನು? ಅದನ್ನು ಹೇಳ್ತೇನೆ. ಹಾ. ನಾನು ಬಿಚ್ಚಿದರೆ ಹಾ. ನಾನು ಮೃಡ, ಹಾ. ನನ್ನ ಮನಸ್ಸು ದೃಢ. ಹಾ. ಎಲ್ಲಿಯಾದರೂ ಕ್ರೋಧ ಉಂಟಾದರೆ ಮುಚ್ಚಿದಂತೆ ಕಣ್ಣು ಬಿಚ್ಚಿದರೆ ಸಕ್ಕಲವನ್ನು ಸುಟ್ಟು ಬೂದಿ ಮಾಡ್ತೇನೆ. ನಾನೇ ದೊಡ್ಡವ, ನಾನೇ ಶ್ರೇಷ್ಠ. ಒಪ್ಪಿಕೊ ಬೇಗ. ಸಮಾಧಾನ. ಯಾಕೆ? ಲೋಕವೆಂಬ ಮಹಾನಗರಕ್ಕೆ ಹಾ. ನಾವು ಪಾಲಕರು. ನಿಜ. ಮಹಾನಗರದ ಪಾಲಕರು. ಪಾಲಕರು. ಹಾಗಿರುವಾಗ ಹಾ. ಲೋಕದಲ್ಲಿ ಅಶಾಂತಿ ಆಗುವುದಕ್ಕೆ ನಾವು ಬಿಡಬಾರ್ದು. ಹಾ. ಹಾಗಾದ್ರೆ ಲೋಕವೆಂಬ ನಗರ ಅಂದ್ರೆ ಹೇಗೆ? ಹಾ. ಶಾಂತಿ ನಗರ ಆಗಬೇಕು. ಹೌದು. ನೀನು ಬೆಂಕಿ ಕಳಿಸಿದ್ರೆ ಅಶಾಂತಿಯ ನಗರ ಆಗುದಿಲ್ಲ. ಈಗ ಆದರೆ ಕತ್ತೆಬ್ಬಿಸಿದವ ನೀನು. ಇದು ಯಾವ ನಗರ ಆದ್ರೂ ಹಾ. ನಾವು ಕಾವ ಊರಿನವರಾಗಬೇಕು. ಹೌದು. ಇದು ಕಾವೂರು ಬಿಟ್ರೆ ಹಾ. ಕೇವಲ ನಾಯಕತ್ವದ ಕಾವು ಎಪ್ಪುವ ಊರು ಆಗಬಾರದಲ್ಲ. ಹಾಗೆಂದು ಹಾ. ಇವನಲ್ಲಿ ಹಾ. ಸ್ವಲ್ಪ ಕಿಚ್ಚು ಉಂಟಾ? ಉಂಟು. ನಿನ್ನಲ್ಲಿ ಕಿಚ್ಚು ಉಂಟು, ಇವನಲ್ಲಿ ಹೊಟ್ಟೆ ಕಿಚ್ಚು ಉಂಟು. ನಿನ್ನಲ್ಲಿ ಏನು ಹೆಚ್ಚು? ಮೊದಲ ಸಜೇತನೋ ಪದುಮಾಚ ಪುರಿಯುವ
ಪದಹರ ದಯಗೊಳಿಬ ಅಧಿಕಾರ ನಡೆದ ನೋವನೋಡಿಲ್ಲ ವಿಧಿಯು ಮಾನವ ಬಿಡದೆ ವಿಧಿಯು ಮಾನವ ಬಿಡದೆ ಹರನೇ ಬ್ರಹ್ಮ ಹರಿಯೇ ವಿಧಿ ಹೆಚ್ಚಿನದಾದ ಖಂಡಿದೆ ಎಂಬುದನ್ನು ತಾನು ಶ್ರೇಷ್ಠ ಹಾ. ನಾನೇ ನಾಯಕ ಹಾ. ಎಂಬುದಾಗಿ ಹರ ಹೇಳಬಹುದು ಹಾ. ಆದರೆ ಹಾ. ಇಲ್ಲಿ ಮೊದಲು ಯಾವುದು ಯಾವುದು? ಮೊದಲು ನಾ ಸೃಜಿಸಲು ನೀನೇ ಮಾಡಬೇಕು. ಮರಗೊಂಡಂತಹ ಧರಣಿ ಹಾ. ಪ್ರಳಯವಾದಂತಹ ಪ್ರಪಂಚವನ್ನು ಹಾ. ಮೊದಲಿಗೆ ಕಾಣಿಸಿಕೊಡುವ ನಾನು ನೀನೇ. ಪ್ರಥಮ ಉದ್ಯೋಗ ಪ್ರಧಾನ ಉದ್ಯೋಗವಾಗಿರ್ತದೆ ಹಾ ಹಾ ಹಾ. ಹಾಗೆಂತ ಸೃಷ್ಟಿಸಿದಲ್ಲಿಗೆ ನಾನು ಮಾಡುವ ಕಾರ್ಯ ಮುಗೀತದೆ ಅಂತ ಭಾವಿಸುವ ಹಾಗಿಲ್ಲ ಸೃಷ್ಟಿ ಅಂದರೆ ಹುಟ್ಟು ಸೃಷ್ಟಿ ಅಂದ್ರೆ ಜನರ ಲಯ ಅಂದ್ರೆ ನಾಶ ಲಯ ಅಂದ್ರೆ ಮರಣ ಜನನದಿಂದ ಮರಣದವರೆಗೆ ಬ್ರಹ್ಮನ ಉದ್ಯೋಗ ವ್ಯಾಪಿಸಿದೆ ನನ್ನ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಎಂಬುದು ಅಡಕವಾಗಿದೆ ನಾನು ಸೃಷ್ಟ ಜೀವರಾಶಿಗಳನ್ನಲ್ವಾ ನೀನು ಮತ್ತೆ ಪಾಲನೆ ಮಾಡುದು ಸತ್ಯ. ನಾನು ಸೃಷ್ಟ ಜೀವರಾಶಿಗಳನ್ನಲ್ವಾ ಇವ ಮತ್ತೆ ಲಯ ಮಾಡುದು ಹಾಗಾದ್ರೆ ನನ್ನ ಸೃಷ್ಟಿಯಿಂದಲೇ ಎಲ್ಲವೂ ಎಂದಾದ ಮಾಲೆ ಸೃಷ್ಟಿಗೆ ಮೂಲವಾಗಿ ಕಾಣಿಸಿಕೊಳ್ತೇನೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಮತ್ತೆ ನನ್ನಿಂದ ಸೃಷ್ಟಿಯಾದ ಜೀವರಾಶಿಗಳ ಹಣೆ ಮೇಲೆ ಬರೆದಿದ್ದೇನೆ ಅವರ ಆಯುಷ್ಯ ಎಷ್ಟು ಸೃಷ್ಟಿಯಾದಂತಹ ಕಾಲದಲ್ಲಿ ಒಂದು ದಾರಿಯನ್ನು ಮಾಡಿ ಹಾಕ್ತೇನೆ ಆ ದಾರಿಯಲ್ಲೇ ಹೋದ್ರೆ ಅದು ಒಳ್ಳೆಯ ದಾರಿ ತಿಳಿಸಿಕೊಂಡು ಹೋಗಬಹುದು ನೀನು ಆರಂಭದಲ್ಲೇ ಬರೆಯುತ್ತೀಯಲ್ಲ ಕೊನೆವರೆಗೂ ಬರೆಯುತ್ತಲೇ ಇರ್ತೀಯ. ನಾನು ಸೃಷ್ಟಿಯಲ್ಲಿಯೇ ಬರೆಯುತ್ತೇನೆ ಆ. ಆದ್ರೆ ಒಳ್ಳೆಯ ದಾರಿಯನ್ನು ಬಿಟ್ಟು ಹೋದಂತಹ ಕಾಲದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅವರಿಗಿರ್ತದೆ ಸರಿ. ಬುದ್ಧಿಯಿಂದ ಮನಸ್ಸಿನಿಂದ ಚಿತ್ತದಿಂದ ಅವರಿಗೆ ಬೇಕಾದ ಹಾಗೆ ನಡ್ಕೊಂಡು ಹೋಗ್ತಾರೆ. ನಿಜ. ಸತ್ಕರ್ಮಕ್ಕೆ ಸತ್ಫಲ ದುಷ್ಕರ್ಮಕ್ಕೆ ದುಷ್ಫಲ ಸಿಗಲೇಬೇಕಲ್ಲ. ಹಾಗಿರುವಾಗ ಜೀವರಾಶಿಗಳ ಅಂತ್ಯ ಯಾವಾಗ ಅವರಿಗೆ ಮರಣ ಯಾವಾಗ ಅವರ ನಾಶ ಯಾವಾಗ ಎಂಬುದನ್ನು ವಿಧಿಸುವ ಬ್ರಹ್ಮನಾಗಿರುತ್ತಾನೆ. ನಿಜ. ಅಷ್ಟೇ ಅಲ್ಲ 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಒಂದು ಬ್ರಹ್ಮಾಂಡ ಒಂದು ಕಲ್ಪದಲ್ಲಿ. ಹಾಗಿರುವಾಗ ಅಂತಹ ಜೀವರಾಶಿಗಳ ಉದ್ಧಾರಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ಬೇರೆ ಬೇರೆ ಅವರ ಉದ್ಧಾರಕ್ಕೆ ಕಳುಹಿಕೊಡ್ತೇನೆ. ಸರಿ. ವೇದಗಳನ್ನು ಕೊಡುವುದುಂಟು ಯಾಕೆಂದ್ರೆ ಅವರ ಬುದ್ಧಿಯನ್ನು ತಿದ್ದುವುದರ ಮೂಲಕವಾಗಿ ಅವರು ವಿದ್ಯಾವಂತರಾಗಬೇಕೆನ್ನುವ ಉದ್ದೇಶದಿಂದ. ಹಾಗಿರುವಾಗ ಎಲ್ಲರೂ ಆ ರೀತಿಯಲ್ಲಿ ನಡೀತಾರೆ ಅಂತ ಹೇಳುವ ಹಾಗಿಲ್ಲ. ಪರಿವರ್ತನಾಶೀಲ ಪ್ರಪಂಚ ಎಂದಾದ ಮೇಲೆ ಎಲ್ಲವೂ ಬೇರೆ ಬೇರೆ ರೂಪದಿಂದ ಇರ್ತದೆ. ಬೇರೆ ಬೇರೆ ಜೀವಿಯಾಗಿ ಶಕ್ತಿಯಾಗಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೆ. ಹಾಗಿರುವಾಗ ಆದಿಯಲ್ಲಿಯೂ ನಾನು ಬೇಕು, ಆದಿಂದ ಅಂತ್ಯದವರೆಗೂ ಇರಬೇಕಾದ ಬ್ರಹ್ಮ ಎಂಬುದರಿಂದ ಸೃಷ್ಟಿಪ ಕಾರ್ಯ ಘನವಾದ ಅಲ್ವಾ? ಸೃಷ್ಟಿಪ ಕಾರ್ಯವ ಅಷ್ಟೊಂದು ಘನ ಬಲ್ಲವೇ ಘನ ಬಲ್ಲವೇ ಕೆಟ್ಟು ಹೋಗದಿರದೆ ಕೊಟ್ಟು ಬೇಕಾದ ಪುರಿಯುವ ಹದನವೇ ಕೊಟ್ಟು ಬೇಕಾದ ಪುರಿಯುವ ಹದನವೇ ಕೃಷ್ಣವೆಂಬರದ ಹರಿಗೆ
ಬೇಕಾದ ಕಾಲಾವಧಿ ಅಲ್ಪಾವಧಿ. ಓಹೋ, ಅವನಿಗೆ ಲಯಕ್ಕೆ ಬೇಕಾದ ಹೊತ್ತು ಸ್ವಲ್ಪ ಹೊತ್ತು. ಅಲ್ಪದಲ್ಲೇ ಸೃಷ್ಟಿ ಇರುವುದು. ಆದರೆ ಅಲ್ಲಿ ಕಾಣಬೇಕಾದದ್ದು ನೀನು ಪಾಲನೆಯ ಪ್ರಾಗಲ್ಭ್ಯತನವನ್ನು. ಅಲ್ಲಿಂದಲೇ ಪ್ರಾರಂಭ ಆಗುವುದು. ಪ್ರಾರಂಭ ಹೌದು ಬ್ರಹ್ಮ, ಅದುವೇ ಶ್ರೇಷ್ಠವಾಗಿರ್ತದೆ. ಆರಂಭ ಆಗುತ್ತದೆ ಎನ್ನುವುದರಿಂದ ದೊಡ್ಡದಲ್ಲ. ಕಾರ್ಯಕ್ರಮ ಆಗುವುದಕ್ಕೆ ಮುಂಚೆ ಎಲ್ಲ ಸಿದ್ಧಪಡಿಸಿರ್ತಾರೆ. ಹೌದು, ಕಾರ್ಯಕ್ರಮ ಆಗದಿದ್ರೆ ಸಿದ್ಧಪಡಿಸಿದ್ದಕ್ಕೆ ಮೌಲ್ಯ ಉಂಟಾ? ಇಲ್ಲ. ಆದ್ದರಿಂದ ಅದೊಂದು ಉಂಟು ಅಂತ ಗೊತ್ತಾಗುವುದು ಇದೊಂದು ಆಗುವುದರಿಂದ, ಅಂದ್ರೆ ಕಾರ್ಯಕ್ರಮ ಆಗುವುದರಿಂದ. ಆದ್ದರಿಂದ ಮೊದಲೆನ್ನುವುದು ಎಲ್ಲವೂ ಪ್ರಧಾನ ಅಲ್ಲ. ಒಬ್ಬ ಕೃಷಿಕನಾದವ ಬೀಜವನ್ನು ಹಿಡಿದುಕೊಳ್ಳುತ್ತಾನೆ, ಸರಿ, ಬಿತ್ತನೆ ಮಾಡುವುದಕ್ಕೆ ಸಿದ್ಧನಾಗುತ್ತಾನೆ. ಆ ಕಾಲದಲ್ಲಿ ಸಿದ್ಧವಾಗಿರುತ್ತದೆ ಹೊಲ, ಅದರಲ್ಲಿ ತಾನು ಬಿತ್ತುತ್ತಾನೆ. ಯೋಚನೆ ಮಾಡು, ಬಿತ್ತುವವ ಬಿತ್ತುತ್ತಾನೆ, ಹೋಗುತ್ತಾನೆ, ಹೋಗ್ಲಿ, ಅವನ ಕೆಲಸ ಮುಗಿಯುತ್ತದೆ. ಮುಗೀಲಿ. ಮತ್ತೆ ಪಾಲಿಸುವ ಚೆನ್ನಾಗಿ ಅದನ್ನು ಬೆಳೆಸ್ತಾನೆ. ಬೆಳೆಸಲಿ. ಬೆಳೆಸಿದ ನಂತರ ಕೊಯ್ಲಿಕ್ಕಾಗುವಾಗ ಕೊಯ್ಯುವವ ಬರ್ತಾನೆ, ಬರ್ಲಿ. ಅವನು ಕೊಯ್ಯುತ್ತಾನೆ, ಕೊಯ್ದದ್ದಕ್ಕೆ ಭರ್ತಿ ತಕ್ಕೊಂಡು ಹೋಗುತ್ತಾನೆ, ಹೋಗ್ಲಿ. ಆದರೆ ಲಾಭ ನಷ್ಟಗಳ ಹೊಣೆಗಾರ ಬಿತ್ತಿದವನು ಅಲ್ಲ, ಕೊಯ್ಯುವವನು ಅಲ್ಲ, ಚೆನ್ನಾಗಿ ಬೆಳೆಸಿದವ. ಆದ್ದರಿಂದ ಸುದೀರ್ಘಾವಧಿಯ ಹೊಲದಲ್ಲಿ ಬೆಳೆಯನ್ನು ಬೆಳೆಸಿ ಯಾವಾತನು ಫಲವನ್ನು ಹೊಂದುತ್ತಾನೋ ಅವನೇ ಯಜಮಾನನಾಗುತ್ತಾನೆ. ವಿಶ್ವವೆನ್ನುವ ಈ ಹೊಲದಲ್ಲಿ ಬಿತ್ತುವವ ನೀನು, ಬೆಳೆಸುವವ ನಾನು, ಕೊಯ್ಯುವವ. ಬೆಳೆಸಿದ ನಾನೇ ಯಜಮಾನನಲ್ಲದೆ ನೀನೆಂತಾಗುವೆ ಬ್ರಹ್ಮ? ಇನ್ನಾದರೂ ಊಹಿಸು. ನಿನ್ನ ಸೃಷ್ಟಿಯ ಬಗ್ಗೆ ಮತ್ತೊಂದು ವ್ಯಾಖ್ಯಾನ ನೀನು ಕೊಟ್ಟೆ, ಬರೆಯುತ್ತೇನೆ. ಕೆಲವರು ಕುಂಟರು, ಕೆಲವರು ಕುರುಡರು, ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಪಂಡಿತರು, ಕೆಲವರು ಪಾಮರರು, ಕೆಲವರು ಬೆಳಗ್ಗೆ ಸರಿ ಇದ್ರೆ ಸಂಜೆ ಸರಿ ಇರುವುದಿಲ್ಲ. ಯಾಕೆ ಈ ವ್ಯತ್ಯಾಸ ಬ್ರಹ್ಮ? ಕೆಲವರು ರಾತ್ರಿ ಸರಿ ಇರುತ್ತೆ, ಬೆಳಿಗ್ಗೆ ಸರಿ ಇರುವುದಿಲ್ಲ. ಬೇಕದು. ಯಾಕೆ ಹೀಗೆ? ಎಲ್ಲರೂ ಒಂದೇ ರೀತಿ ಇರುವ ಹಾಗೆ ನೀನು ಬರೆಯುವಾಗ ಯಾಕೆ ವ್ಯತ್ಯಾಸ ಮಾಡಿ ಬರೆಯುವುದು? ಈಗ ನಮ್ಮ ರೂಪ ನೀನು ದೇವನಲ್ವೇ? ದೇವನಾದ ನಿನಗೆ ಜೀವರಲ್ಲಿ ಭೇದ ಉಂಟೆ? ಇಲ್ಲ. ನಾನು ಅಂತ ಹೇಳುವ ನಾಯಕನಾದ ನಿನಗೆ ಪರಿವರ್ತನೆ ಮಾಡುವುದಕ್ಕೆ ಸಾಧ್ಯ ಇಲ್ಲವೇ? ಯಾಕೆ ಮಾಡುವುದಿಲ್ಲ? ಪರಿವರ್ತನೆ ಜಗದ ನಿಯಮ. ಇರಲಿ, ನೀನು ಯಾಕೆ ಮಾಡುವುದಿಲ್ಲ? ನಾವು ಪಾಪ ಪುಣ್ಯ ತುಲನೆ ಮಾಡಿ ಕೆಲವರು 10 ವರ್ಷ, ಕೆಲವರು 20, ಕೆಲವರು 90, ಕೆಲವರು 100ಕ್ಕೆ ಒಂದು ದಿನ ಇರುವಾಗ ಸಾಯುವುದು. ಶತಕ ಪೂರ್ತಿ ಮಾಡ್ಲಿಕ್ಕೂ ನೀನು ಬಿಡುವುದಿಲ್ಲ. ಯಾಕೆ ಬ್ರಹ್ಮ ಹೀಗೆ? ನಾನು ಬಿಡುವುದಿಲ್ಲ ಅಲ್ಲ, ಮತ್ತೆ ಅವರ ಪೂರ್ವ ಜನ್ಮದ ಕರ್ಮವನ್ನು ಅನುಸರಿಸಿಕೊಂಡು ಅದನ್ನು ಅನುಭವಿಸಬೇಕಾಗ್ತದೆ. ಇಲ್ಲಿಯೇ ವಿಷಯ ಇರುವುದು. ಯಾವುದು? ಬ್ರಹ್ಮ ಕಾರಣ ಅಲ್ಲ, ಕರ್ಮ ಕಾರಣ. ಲೆಕ್ಕಾಚಾರ ನನ್ನಲ್ಲಿ. ನಿನ್ನ ಲೆಕ್ಕಾಚಾರ ಇರುವುದು ಹೇಗೆ? ಅವರು ಮಾಡಿದ ಕರ್ಮಕ್ಕೆ ತಕ್ಕುದಾಗಿ. ಆದ್ದರಿಂದ ಯೋಚಿಸಬೇಕು. ನಾಳೆ ಆ ಜೀವರೇ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದು ಏನು ವಿಧಿಯೇ? ಅದು ಅವನನ್ನು ದೂರಿಕೊಳ್ಳುವುದು ಅಲ್ಲ, ನಿನ್ನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ನಾ ಮಾಡಿದ ಕರ್ಮ ಅಂದ್ರೆ ಅವ ಮಾಡಿದ ಕರ್ಮ. ಮತ್ತು ಹೇಳ್ತಾರೆ, ಏನು? ಯಾರಿಂದಲೇನಹುದು ಯಾರೇನ ಮಾಡುವರು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಎಲ್ಲ ಪಾಪಿ ಬ್ರಹ್ಮ ಬರೆದ ಕರ್ಮ, ಪೂರ್ವ ಜನ್ಮದ ಕರ್ಮ ಹೀಗೆ ಬಡಿದುಕೊಳ್ಳುವುದು. ಪಾಪಿ ಬ್ರಹ್ಮ ಬರೆದನಲ್ಲೋ. ಯಾಕೆ? ಅವರಿಗೆ ಗೊತ್ತಿರುವುದಿಲ್ಲ ಕರ್ಮಕ್ಕೆ ಕಾರಣ ನೀನು ಅಂತ. ಗೊತ್ತಿಲ್ಲ. ಒಬ್ಬಳು ತಾಯಿಯಾದವಳು ಮಗುವನ್ನು ದುಡಿಯುವಲ್ಲಿವರೆಗೆ ತಾನು ಬೆಳೆಸ್ತಾರೆ. ಅದಕ್ಕೆ ದೇವ ಸ್ವಾತಂತ್ರ್ಯ ಅಂತ ಹೇಳುವುದು. ತಾಯಿಯೇ ಮಗುವಿಗೆ ದೇವರು. ಆದರೆ ಅದೇ ಮಗು ತಾನು ದುಡಿದ ನಂತರದಲ್ಲಿ ತಂದೆ ತಾಯಿಯರನ್ನು ಬೆಳೆಸ್ತದೆ, ಪಾಲಿಸ್ತದೆ. ತಂದೆ ತಾಯಿಯೇ ಅವರಿಗೆ ದೇವರು. ವೃದ್ಧಾಪ್ಯದಲ್ಲಿಯೂ ದೇವರು, ಬೆಳೆಸುವಲ್ಲಿಯೂ ದೇವರು. ತಾನು ದುಡಿದು ಸಾಕುವುದಕ್ಕೆ ಜೀವ ಸ್ವಾತಂತ್ರ್ಯ, ಅವರು ದುಡಿದು ಸಾಕುವುದಕ್ಕೆ ದೇವ ಸ್ವಾತಂತ್ರ್ಯ ಅಂತ ಹೇಳುವುದು. ಆದ್ದರಿಂದ ಭಗವಂತ ಬುದ್ಧಿ ಕೊಟ್ಟ ತಿದ್ದಿ ನಡೆಯುವುದಕ್ಕೆ, ಅಂಗಾಂಗ ಕೊಟ್ಟ ದುಡಿದು ತಿನ್ನುವುದಕ್ಕೆ, ಮಾತ್ರವಲ್ಲ ನಾಲಗೆ ಕೊಟ್ಟ ಸನ್ನುತ ನುಡಿಗಳನ್ನಾಡುವುದಕ್ಕೆ, ಬೇಕಾದಂತಹ ವ್ಯವಸ್ಥೆ ಕೊಟ್ಟ ಧಾರ್ಮಿಕತೆಯ ವೃದ್ಧಿಗೆ, ಅದೆಲ್ಲವನ್ನು ಮಾಡದೆ ಬೇಡತನ್ನೇ ತಕ್ಕೊಂಡು ಬೇಡತನ್ನೇ ಮಾಡುವುದು. ಕೊನೆಗೆ ಎಲ್ಲ ಭಗವಂತ ಹೀಗೆ ಮಾಡಿಸಿದ್ದು ಅಂತ ಹೇಳುವುದಲ್ಲ. ಆದ್ದರಿಂದ ಜೀವ ಸ್ವಾತಂತ್ರ್ಯವನ್ನು ಹೊಂದಿದ ಅವನಿಗೆ ಗೊತ್ತಿರಬೇಕು ಯಾವುದನ್ನು ತಕ್ಕೊಂಡ್ರೆ ಹೇಗಾಗುತ್ತದೆ,
ಏನನ್ನು ತೆಕ್ಕೊಳ್ಳಬೇಕು ಇದೆಲ್ಲ ಗೊತ್ತಿದ್ದರೆ ಏನೂ ಸಮಸ್ಯೆ ಆಗುವುದಿಲ್ಲ. ಆದ್ದರಿಂದ ಪರಿಗ್ರಹಣ ಎನ್ನುವ ಪ್ರಕ್ರಿಯೆಯ ಅಡಿಯಲ್ಲಿ ಜೀವನು ತನಗೆ ಬೇಕಾದ್ದನ್ನು ತಾನು ಮಾಡಿಕೊಳ್ಳುವಲ್ಲಿ ಕಾರಣ ಏನು ಬಲ್ಲೆಯ? ಪಾಲನೆ. ನಿನ್ನದ್ದು ಕೇವಲ ಪ್ರಾಣಮಯ ಕೋಶಕ್ಕೆ ಸೀಮಿತವಾಗುತ್ತದೆ. ಮುಂದೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯಾದಿ ಕೋಶಗಳಿಂದ ಜೀವಿಯೊಂದು ವಿವರ್ತನೆಯನ್ನು ಹೊಂದುತ್ತಾ ಆನಂದಮಯದತ್ತ ಸಾಗಬೇಕು. ಅಷ್ಟಾಗಬೇಕಿದ್ರೆ ಪಾಲಿಸುವ ಹರಿ ಕಾರಣ ಮಾತೆಯ ಸದೃಶನಾಗಿ ಪ್ರತಿಯೊಬ್ಬ ಪ್ರಪಂಚದ ಜೀವರನ್ನು ಪಾಲಿಸುವವ ನಾನು. ಆದ್ದರಿಂದ ನನ್ನ ಪಾಲನೆಯ ಒಳಗೆ ಬ್ರಹ್ಮ ಸೃಷ್ಟಿ ಎನ್ನುವುದರಿಂದ ಬ್ರಹ್ಮನನ್ನು ಪಾಲಿಸ್ತೇನೆ. ಎಂತದ್ದು ನೀನಾಡಿದ್ದು? ಧೂಮದಿಂ ಅಗ್ನಿಯದು ಅಲ್ವೇ? ಅಲ್ವೆಯಿಂದ ಕನ್ನಡಿ ನೀನೇ ಪೊರೆಯಿಂದ ಮುಚ್ಚಿರ್ದ ತೆರದು. ಯೋಚನೆ ಮಾಡು. ಏನು? ಇದಕ್ಕೆ ನೀನು ಕೊಟ್ಟ ಉಪಮೆ ಗರ್ಭ ಧರಿಸಿದ ತಾಯಿ. ಒಬ್ಬಳು ತಾಯಿ ತಾನು ಗರ್ಭವನ್ನು ಧರಿಸ್ತಾಳೆ. ಗರ್ಭಕ್ಕೂ ಪಾಲನೆ ಬೇಕು. ಮಾತ್ರವಲ್ಲ, ಗರ್ಭ ಧರಿಸಿದ ತಾಯಿಗೂ ಪಾಲನೆ ಬೇಕು. ಪೋಷಣೆ ಸಿಗದೇ ಇದ್ರೆ ಮಗುವೂ ಹೋಗುತ್ತದೆ, ಗರ್ಭ ಧರಿಸಿದ ತಾಯಿಯೂ ಹೋಗುತ್ತಾಳೆ. ಬ್ರಹ್ಮನ ಸೃಷ್ಟಿ ಎನ್ನುವ ಗರ್ಭ, ಬ್ರಹ್ಮ ಎನ್ನುವ ಗರ್ಭಿಣಿಯ ಪೋಷಣೆ, ವಿಷ್ಣು ಎನ್ನುವ ಪಾಲಕ ಮಾಡದೇ ಇದ್ರೆ ಬ್ರಹ್ಮ ಎಂಬ ಪದವೇ ಇಲ್ಲ. ಆದ್ದರಿಂದ ದೊಡ್ಡದೆಂಬ ಪದವನ್ನು ಬದಿಗಿಡು, ಸೃಷ್ಟಿಗೆ ಪದವಿಡು. ಪೋಷಣೆ ಎಂಬಂತಹ ಮಹಾಕಾರ್ಯ ನಿನ್ನದೆಂತಾದ್ರೆ ಹಾಗೆ ಅಂತ ಅಪಮೃತ್ಯು ಅನುಭವಿಸಕ್ಕುಂಟ ಹೇಳು. ಇಲ್ಲ. ಹಾಗಾದ್ರೆ ಮೃತ್ಯು ಆಗ್ತಂತಾದ್ರೆ ಅವರವರ ಹಣೆ ಬರವನ್ನು ಅನುಸರಿಸಿಕೊಂಡು ಅವರಿಗೆ ಮೃತ್ಯು ಒದಗಿ ಬರ್ತದೆ. ಸರಿ. ಅಷ್ಟೇ ಅಲ್ಲ, ಕರ್ಮ ಕಾರಣ. ಹಾಗಾದ್ರೆ ಪಾಲನೆ ಕಾರಣ ಅಲ್ಲ. ಪಾಲನೆ ಕಾರಣ ಅಲ್ಲ. ಅಲ್ಲ. ಕರ್ಮ ಕಾರಣವಾಗುವುದು ಹೇಗೆ? ಕರ್ಮಾಧ್ಯಕ್ಷ ನಾನು, ಧರ್ಮಾಧ್ಯಕ್ಷ ನಾನು. ನೀನು ಕರ್ಮದಲ್ಲಿ ಅವರವರು ಮಾಡುವ ಸ್ವಂತಿಕೆ ಜೀವ ಸ್ವಾತಂತ್ರ್ಯವೇ ಕಾರಣವಾಗುತ್ತದೆ. ಅಷ್ಟಾಗುವಲ್ಲಿ ಕೆಲವರು ಉನ್ನತ ಪದವಿ ಪಡೆಯುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ನೀನು ಬರೀತ್ಯ ಹಣೆಯಲ್ಲಿ ಇವನಿಗೆ ಮೋಕ್ಷ ಅಂತ ಇಲ್ಲ. ಅವನು ಸ್ವಂತಿಕೆಯಿಂದ ಅರ್ಚನೆ ಮಾಡ್ತಾನೆ. ಹಾಗಿದ್ರೆ ಅವನನ್ನು ಮುಕ್ತಿಯ ಪದಕ್ಕೆ ಕೊಂಡೊಯ್ಯುವವ ಯಾರು? ನಾನು. ನೀನು ಗುರು ಬ್ರಹ್ಮ ಅಂತ ಹೇಳ್ತಿ, ನಿಜವಾಗಿಯೂ ಗುರು ಸಾಕ್ಷಾತ್ ಪರಬ್ರಹ್ಮ. ಇಲ್ಲಿ ಪರಬ್ರಹ್ಮನಾಗಿ ನಾನು ಅವರ ಲಘುತ್ವದಿಂದ ಗುರುತ್ವಕ್ಕೆ ಏರಿಸುವ ಕಾರಣ ನಿನ್ನ ಸೃಷ್ಟಿಗಿಂತ ಎನ್ನಯ ಪಾಲನೆ ಘನ. ಪರಬ್ರಹ್ಮ ಶಕ್ತಿ ಅಂತ ನಾನು ಹೇಳುದು ಅಮ್ಮನನ್ನು, ಅಮ್ಮನಿಂತ ನಂತರ ನಾನು ಅಂದ್ರೆ ಪರಬ್ರಹ್ಮ ಅಂತಲ್ಲ. ಹಾಗಿಂತ ಅವರಿಗೆ ನಿಮಗಿಂತ ನಾನು ದೊಡ್ಡ ಎಂಬುದಾಗಿ ಹೇಳಿದ್ರೆ ನೀನು ಒಪ್ಪುದಿಲ್ವಲ್ಲ? ಇಲ್ಲ. ಈಗ ಮನಸ್ಸು ಎನ್ನುವುದು ಕಡಿವಾಣವಿಲ್ಲದ ಹುಚ್ಚು ಕುದುರೆಯಂತೆ ಕಂಡ ಬಟ್ಟೆಯಲ್ಲಿ ಓಡಾಡತೊಡಗುತ್ತದೆ. ಅದು ನನ್ನ ಜೀವರಾಶಿಗಳಿಗೆ. ಮನಸ್ಸಿನಿಂದ ಎಲ್ಲ ಆಗ್ತಂತಾದ್ರೆ ನಿನ್ನ ಪಾಲನೆಯಿಂದ ಯಾವುದು ಅಲ್ಲ. ಹಾಗಂದ್ರೆ ಹೌದು ಅಂತಾದ್ರೆ ನಾನು 30 ವರ್ಷದ ಆಯುಷ್ ವಿಧಿಸಿದ್ದೇನೆ, ಅವನಿಗೆ 90 ಮಾಡ್ಲಿಕ್ಕೆ ನಿನ್ನ ಪಾಲನೆ ಮಾಡಲಾರೆ. 90 ಇರ್ತದೆ, ಅವನನ್ನು 30ಕ್ಕೆ ಇಳಿಸಿ ನಿನ್ನ ಪಾಲನೆ ಆಗ್ತದೆ? ಇಳಿಸಲಾರೆ. ಆದರೆ ಏನು? 30 ಇದ್ದದ್ದನ್ನು 90 ಮಾಡಿಕೊಳ್ಳುವ ಸಾಮರ್ಥ್ಯ ಅವನಿಗೆ ಉಂಟು. ಅವರಿಗೆ ಆಚಾರ ಶುದ್ಧತೆಯಿಂದ ಆಯುಷ್ಯ ವೃದ್ಧಿ, ಆಚಾರ ಶೂನ್ಯತೆಯಿಂದ ಆಯುಷ್ಯ ಕ್ಷೀಣತ್ವ. ಪಾಲನೆಯ ವ್ಯಾಪ್ತಿಯ ಒಳಗೆ ನಡೆಯುವುದು ಏನು? ಸೃಷ್ಟಿಯ ವ್ಯಾಪ್ತಿಯಲ್ಲಿ ಅಲ್ಲ. ಹಾಗಾದ್ರೆ ಬ್ರಹ್ಮನ ಬರಹವನ್ನು ಹರಿಯ ಪಾಲಿತನಾದ ಒಬ್ಬ ಜೀವನಾದರೂ ಮೀರಿ ನಡೆಯಬಲ್ಲ. ಯಾವ ಜೀವಿ ಆಗಲಿ ಅನುಭವಿಸುವುದಕ್ಕಾಗಲಿ ಅನುಸರಿಸುವುದಕ್ಕಾಗಲಿ ನನ್ನ ಸೃಷ್ಟಿಯ ಮೂಲವಾಗಿರ್ತದೆ. ಈಗ ನನ್ನ ದೊಡ್ಡವಂತ ಒಪ್ಪಿಕೊಂಡ್ರೆ ನಿನಗೆ ನನ್ನ ಅಷ್ಟೇ ಉಂಟು? ಇಲ್ಲಪ್ಪ, ಬರೆಯುವವರನ್ನೆಲ್ಲ ದೊಡ್ಡವರು ಅಂತ ಒಪ್ಪಿಕೊಂಡ್ರೆ ಆದೀತ. ಬರೆಯುವವನೇ ದೊಡ್ಡವ ಇಲ್ಲಿ. ಅಯ್ಯೋ, ಅಂತ ಇರ್ಬೇಕಾಗ್ತದೆ. ಬರೆಯುವವ ತಿಳಿಯಬೇಕು, ನನ್ನ ತನ್ನು ಓದ್ಲಿಕ್ಕೆ ಒಬ್ಬ ಇದ್ದಾನೆ ಅಂತ. ಇಲ್ಲದಿದ್ರೆ ಬರೆದ ತನ್ನು ಒಳಗಿಟ್ಟುಕೊಳ್ಳಬೇಕಾದೀತು. ನೀನು ಒಪ್ಪುವುದಿಲ್ಲ. ಬರೆಯುವವನಿಗೆ ಜೀವ ಬರುವುದು ಓದುವವನಿಂದ. ಹಾಗೆ ನೀನು ಒಪ್ಪುವುದಿಲ್ಲ. ಇಲ್ಲವೇ ಇಲ್ಲ. ಹರನಿಂದ ನಾಚನ ಹರಿನಿಂದ ಬದನವೋ ಪುರೆಯೋ ಬದನ ಶ್ರೇಷ್ಠನೋ ಪುರೆಯೋ ಬದನ ಶ್ರೇಷ್ಠನೋ ಹರಿ ಹರನ ಬೇಗ ಬಿಡದೆ ಹರಿ ಹರನ ಬೇಗ ಬಿಡದೆ ನಿನ್ನ ಕರಕವಾಗಿ ಹೇಳೋ ಶ್ರೀಹರಿ, ನೀನು ಆಡುತ್ತಿರುವಂತಹ ಮಾತನ್ನು ಎಲ್ಲವನ್ನೂ ಕೇಳಿಕೊಂಡೆ, ಬುದ್ಧಿಯಿಂದ ವಿವೇಚಿಸಿ ಒಂದು ತೀರ್ಮಾನಕ್ಕೆ ಬಂದೆ. ಹೇಗೆ? ಸೃಷ್ಟಿ, ಸ್ಥಿತಿ, ಲಯ ಈ 3 ಉದ್ಯೋಗದಲ್ಲಿ ಯಾವುದು ಶ್ರೇಷ್ಠ ಎಂಬುದಾಗಿ ನಾನು ತಿಳಿದುಕೊಂಡೆ.
ತಿಳ್ಕೊಂಡಿದ್ದೇನೆ. ಆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಹೇಗೆ, ಕ್ಷಣದಲ್ಲಿ ನಾನು ಲಯ ಮಾಡ್ತೇನೆ ಹೇಗೆ. ಕ್ಷಣಿಕ. ಪಾಲನೆ ಕಾರ್ಯ ಮತ್ತು ದೀರ್ಘವಾದ್ದು. ಆ, ಜೀವನ ಬದುಕಿಗೆ ಬೇಕಾದ್ದು ಸಿದ್ಧವಾಗುದೇ ಪಾಲನೆಯಲ್ಲಿ. ಆ, ಆದ್ರಿಂದ ಪಾಲನೆ ಹೊಣೆಗಾರಿಕೆಯನ್ನು ಹೊತ್ತಂತ ನೀನು ಶ್ರೇಷ್ಠ. ನಿನ್ನ ಮಾತಿಗೆ ನನ್ನದು ಸಮ್ಮತವೇ. ಇನ್ನದ್ದು ಸಮ್ಮತ ಉಂಟೆ, ಆ. ಆದ್ರೆ ಅಲ್ಲಿ ಭಿನ್ನ ಮತ ಉಂಟಲ್ಲ. ಆಗ್ತಾ ಉಂಟು. ಆ. ಇದಕ್ಕೆ ಕಾರಣ ಏನು? ಏನು? ಇವ ಬ್ರಹ್ಮ, ಇವನಲ್ಲಿ ಉಂಟು ಬೇಕಾದಷ್ಟು ಮದ, ಆ. ಮಾಡ್ತಾ ಇದ್ದಾನೆ ವಾದ, ಆ. ಆಗ್ತಾ ಉಂಟು ಇಲ್ಲಿ ಭೇದ. ಆ. ಮುಂದಕ್ಕೆ ಇವನ ಸೃಷ್ಟಿ ಆಗಬೇಕು ಶುದ್ಧ. ಶಾಂತಿ ಶಾಂತಿ ಶಾಂತಿ. ಆ ಶಾಂತಿ ಅಂತ ಮಂತ್ರ ಹೇಳುವವರೇ ಕ್ರಾಂತಿ ಎಬ್ಬಿಸಿ. ಇವನ ಸೃಷ್ಟಿಯಲ್ಲಿ ಎಂತೆಂತದ್ದೆಲ್ಲ ಹುಟ್ಟುತ್ತದೆ, ಯಾರಿಗೆ? ಹೇಳಲಿಕ್ಕಾಗುವುದಿಲ್ಲ. ಶ್ರೀಹರಿ ಆ. ಇವನಿಗೆ ಮತ್ತೆ ಇವ ಸೃಷ್ಟಿಮಂತ ಜೀವಿಗಳಿಗೆ ಗೊತ್ತಾಗಬೇಕು ಆ. ತತ್ವ ಇಂದಲೇ ಹರಿಯರು ಇಬ್ಬರು ಒಂದಾಗಿದ್ದಾರೆ ಎಂಬುದಾಗಿ. ಆ. ಆದ್ದರಿಂದ ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಹರಿ 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 ಎನ್ನುವುದೇ ಪ್ರೀತಿ ಮನದೊಳಗೆ ಹಿರಿಗಳವೆ ಈ ಜನವೇ ಮರೆ ಕದುವ ಬಗೆಗಾಗಿ ಗುರುಗಿರುವ ನಾವು ನಮ್ಮೊಳಗೆ ಹರಿಯೇ, ಬ್ರಹ್ಮ, ಹರನು ನಿನ್ನನ್ನು ಸೇರಿದನೆ. ನಿಜ. ಅವ ಸೇರಿದ್ದಲ್ಲ, ಆ, ನೀನು ಸೇರಿಸಿಕೊಂಡದ್ದು. ನಮ್ಮಲ್ಲಿ ಬರುವವರಿಗೆ ಜಾಗ ಉಂಟು, ನೀನು ಬರುವುದಿದ್ರು ಸೇರಿಸುವುದೇ. ನನ್ನ ಮುಂದೆ ಮಾತಾಡ್ಲಿಕ್ಕೆ ನೀವು ಇಬ್ರು ಬೇಕಾ? ಇಲ್ಲಪ್ಪ, ಒಬ್ಬ ಸಾಕು. ಓಹೋ, ಆ, ಹೌದಾ? ಆ, ಒಬ್ಬ ಸಾಕು. ಆ. ಈಗ ಇಬ್ಬರಾಗಿದ್ದೀರಿ. ಆ. ವಿಷ್ಣು ದಶರೂಪದಿಂದ ಬಂದರೂ ಆ. ಈ ಒಬ್ಬ ಬ್ರಹ್ಮ ಉತ್ತರ ಕೊಡೋದಕ್ಕೆ ಸಮರ್ಥನಿದ್ದಾನೆ. ನಿನ್ನ ಯಶಸ್ಸಿಗೆ ಈ ಒಂದೇ ರೂಪ ಸಾಕು. ತಾಯಿಗೆ ಅಪಚಾರ ಮಾಡಿದಿರಲ್ಲ. ಇಲ್ಲಪ್ಪ, ಈ ಕ್ಷೇತ್ರದಲ್ಲಿ ಒಂದು ವಿರೋಧ ಪಕ್ಷ ಸಿದ್ಧಪಡಿಸಿದೆಯಲ್ಲ. ಇಲ್ಲಪ್ಪ, ನಮ್ಮತ್ತು ಪ್ರತಿಪಕ್ಷ ವಿರೋಧ ಪಕ್ಷವೇ ಅಲ್ಲ. ನಾವೊಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕಿತ್ತು. ಆ. ಒಬ್ಬ ಹೇಳಿದ್ದಕ್ಕೆ ಆ. ಒಪ್ಪಿಕೊಂಡು ಕಾರ್ಯೋನ್ಮುಖರಾಗಬೇಕಿತ್ತು. ಒಪ್ಪುವುದನ್ನೇ ಒಪ್ಪಬೇಕು, ಎಲ್ಲವನ್ನು ಒಪ್ಪುವುದಲ್ಲ ಬ್ರಹ್ಮ. ಅಂತ ಒಳ್ಳೆಯ ಗುಣ ನಿನ್ನಲ್ಲಿಲ್ಲ. ಉಂಟು. ನನ್ನ ದೊಡ್ಡತನ ಒಪ್ಪುವಂತ ಆ. ದೊಡ್ಡ ಗುಣ ಇಲ್ಲ, ಸಣ್ಣ ಗುಣ ನಿನ್ನಲ್ಲಿ ಕಾಣ್ತದೆ. ಓಹೋ, ಏನು? ಆ. ಸಾತ್ವಿಕನಾದ ನೀನು ಆ. ರಜೋಗುಣ ಆ. ತಮೋಗುಣ ಉಳ್ಳ ಹರ ಸಾತ್ವಿಕರಾಗಲಿಲ್ಲಲು ಸೇರಿದ. ಆ. ಹರಿಹರ ನೀರುವರು ಎರಕವಾಗಿರಲೇನು. ಆ. ಇರುವುದೇ ಭೀತಿ ಮನದೊಳಗೆ. ಹೆದರಬೇಡ. ಇಲ್ಲ, ಈ ಸಲ ಹೋಗುತ್ತೇವೆ ಅಂತ ಇದ್ದವರಿಗೆ ಒಳಗಿಂದೊಳಗೆ ನಡುಕಾಗುವುದು ಆ. ಕಾಣಿಸಬಾರ್ದಲ್ಲ. ನಮಗೆ ಹೆದರಿಕೆ ಇಲ್ಲ, ಇವನಿಗೆ ಜಾರ್ತದೆ ಅಂತ ಗೊತ್ತಿರ್ತದೆ. ಆ. ನಿಮ್ಮತ್ತ ಅದೆಲ್ಲ ಬೇಡುವೋ? ಹಾಗಲ್ಲ. ಆ. ನಿಮಗೆ ಆ. ಕೇಳಿಯೂ ಗೊತ್ತಾಗುದಿಲ್ಲ ದೊಡ್ಡವಂತ, ಆ. ನೋಡಿಯೂ ಗೊತ್ತಾಗುದಿಲ್ಲ ಅಂತಾದ್ರೆ ಆ. ನಾವು ದೊಡ್ಡವರಂತ ನಿಮ್ಮಲ್ಲಿ ಹೇಳಬೇಕಾಗ್ತದೆ. ಹೇಗೆ? ಹೇಳಿಯೂ ಗೊತ್ತಾಗುದಿಲ್ಲಲ್ಲ. ಆಗದೆ- ಆದ್ದರಿಂದ ಆ. ನಿನ್ನ ಮಾತು ಕೆಳಗೆ ಬರ್ಬೇಕಾ? ಆ. ಈ ಸಲ ನಾನು ಕೈ ಮೇಲೆ ಮಾಡಬೇಕು. ಹೋಗದೆ ಫಲವಿಲ್ಲ ಶೋಧನೆಯಿಲ್ಲದೆ ಜಾಣನಿಗೆ ಮಾತಿನ ಬೆಟ್ಟು, ನಿನಗೆ ಕೈಯ ಬೆಟ್ಟು ಬೀಳ್ಬೇಕು. ನೀನು ಈ ಸಲ ಸರಿಯಾಗಬೇಕು. ನೀನು ಕೈ ಎತ್ತು ಬ್ರಹ್ಮ. ಆ ನಿನ್ನ ಕೈ ಅಭಯ ಹಸ್ತ ಆಗಬೇಕೇ ವಿನಃ
ಯಾವ ಕಾರಣಕ್ಕೂ ಅಪಾಯ ಹಸ್ತ ಆಗಕೂಡದು. ಕೇಳದಿದ್ರೆ ಅಪಾಯ ಬರ್ತದೆ. ಅದಕ್ಕಿರುವ ಉಪಾಯ ಒಂದೇ. ಏನು? ನೀನು ನಾವೆಲ್ಲ ಬೇರೆ ಬೇರೆ ಆಗುವುದಲ್ಲ, ಹಾ. ನಾವು ಒಂದಾಗಬೇಕು. ಬ್ರಹ್ಮ ಒಂದಾಗಬೇಕು. ನಾವು ನಮ್ಮೊಳಗೆ ಜಗಳ ಮಾಡಿಕೊಂಡ್ರೆ ಆಗುವುದೇನು ಬಲ್ಲೆಯ? ಹಾ. ಮೂರನೆಯದ್ದೊಂದು ಹುಟ್ಟಿಕೊಂಡರೆ ಅದರಷ್ಟು ದೊಡ್ಡ ಅಪಾಯ ಇನ್ನೊಂದಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಆದ್ದರಿಂದ ಅದನ್ನು ಮಾಡುವುದಕ್ಕೆ ನೀನು ಅವಕಾಶ ಮಾಡಿಕೊಳ್ಳಬೇಡ. ಇಲ್ಲಪ್ಪ. ನಮ್ಮನ್ನು ನಾವು ತಿಳಿಯೋಣ. ಬೇಕು. ನಿನ್ನ ಕ್ಷೇತ್ರದಲ್ಲಿ ಹೇಗುಂಟು, ನಮ್ಮ ಕ್ಷೇತ್ರದಲ್ಲಿ ಹೇಗುಂಟು ಎನ್ನುವುದನ್ನು ಶೋಧನೆ ಮಾಡೋಣ. ಹಾ. ಅದಕ್ಕೆ ಬೇಕಾಗಿ ನಿನ್ನ ಹೊಟ್ಟೆಯನ್ನು ನಾನು, ನನ್ನ ಹೊಟ್ಟೆಯನ್ನು ನೀನು ಶೋಧಿಸುವ. ಯಾರ ಹೊಟ್ಟೆಯಲ್ಲಿ ಹೋದ ಕಲ್ಪದಲ್ಲಿ ಲಯವಾದ ತ್ವಂಶಭೂತವಾಗಿ ಅಧಿಕವಾಗಿ ಉಂಟು ಅವನೇ ಶ್ರೇಷ್ಠ. ಎಲ್ಲವೂ ನನ್ನಲ್ಲಿ ಉಂಟು ಅಂತ ಗೊತ್ತಾಗಿದೆ. ಹಾ. ನಿನಗೆ ಅನುಮಾನ ಉಂಟಲ್ಲ, ಹಾ. ಶೋಧನೆ ಅನ್ನುವಂಥ ವಿಷಯವನ್ನು ಎತ್ತಿದ್ದಿ. ಹಾ. ಆದ್ರಿಂದ ಮೊದಲು ನೀನು ಶೋಧನೆ ಮಾಡು. ಇದು ಬ್ರಹ್ಮನ ಉದರ ಜಠರ ಅಂತ ಭಾವಿಸಬೇಡ. ಹಾ. ಬ್ರಹ್ಮ ಕಲಶದಲ್ಲಿ ಎಲ್ಲ ನೀನು ನೋಡಿ ಬಾ. ಆದೀತು. ಹಾ. ಬ್ರಹ್ಮ ಕಳಶ ಅಂತ ಆಗಬೇಕಿದ್ರೆ ಮೂರು ಮೂರ್ತಿಗಳು ಸೇರಬೇಕು. ಏನು ಹಾ. ಒಂದರಿಂದ ಆಗುವುದಿಲ್ಲ. ಹಾ. ಗೊತ್ತಾಯ್ತಲ್ಲ? ಹಾ. ಆಗಲಿ. ಹಾ. ಆ ನಿನಗೆ ಶಿರದಲ್ಲಿ ಬ್ರಹ್ಮ, ಬ್ರಹ್ಮ, ಕಂಠದಲ್ಲಿ ವಿಷ್ಣು, ವಿಷ್ಣು, ಪುಟದಲ್ಲಿ ಈಶ. ಈಶ. ಅದು ಮಾತ್ರ ಬ್ರಹ್ಮ ಕಳಶ. ಕಳಶ. ಈ ಸಿಕ್ಕ ನೀನು ಬ್ರಹ್ಮ ಕಳಶ ಆಗಬೇಕಿದ್ರೆ ಹರ ಐಕ್ಯನಾದ ಹಾ. ಹರಿ ಬರಬೇಕು. ನಿನಗೆ ಬಾಯಾದಿತ್ತ. ನಿನ್ನನ್ನು ಈ ಸಲ ಬ್ರಹ್ಮ ಕಳಶ ಮಾಡುವುದಲ್ಲ, ಹಾ. ನಿನಗೆ ಬ್ರಹ್ಮ ಕಳಶ ಮಾಡ್ತೇನೆ. ನಿನಗೆ ಹೋಗಲಿಕ್ಕೆ ದಾರಿ ದಾರಿ ತೋರಿ ಬಾಯಿ. ಸರಿ. ಹರಿಹರರು ಬ್ರಹ್ಮೈಕ್ಯರಾಗಿದ್ದಾರೆ. ಬ್ರಹ್ಮಜ್ಞಾನ ಪಡೆದು ಬ್ರಹ್ಮಜ್ಞಾನಿಗಳಾಗಿ ಬರ್ತಾರ, ಅಲ್ಲ ಕೇವಲ ವಿಷ್ಣು ಜ್ಞಾನದಿರ್ತಾರ ನೋಡ್ಬೇಕು. ಮಾತ್ರ ಅಲ್ಲ, ಉಪಾಯದಿಂದ ಹೋಗಿದ್ದಾನೆ. ಈ ಬ್ರಹ್ಮನಿಂದ ಕಲೀಲಿಕ್ಕೆ ತಾನು ತುಂಬಾ ಉಂಟು ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಬೇಕಾಗಿ ಒಳಗೆ ಹೋದದ್ದು ಕಲೀಲಿಕ್ಕೆ ಎಷ್ಟುಂಟು ಏನುಂಟು ಅಂತ. ಹಾಗಿರುವಾಗ ಹರಿಹರನಿಗೆ ಬ್ರಹ್ಮೋಪದೇಶ ನನ್ನ ಉದರದಲ್ಲಿ. ಅಷ್ಟೇ ಅಲ್ಲ, ನಾನೇ ಗುರುಬ್ರಹ್ಮನಾಗಿ ಅವರಿಗೆ ಒದಗಿ ಬರ್ತೇನೆ. ಇವನಲ್ಲಿ ಮೋಸ ಕಪಟ ಇದೆ. ಆದ್ದರಿಂದ ಕಲ್ಮಶವಿರುವ ಹರಿ ಕಶ್ಮಲ ಹೊರಬರುವ ದ್ವಾರದಲ್ಲಿ ಬರಬೇಕು. ನವದ್ವಾರಗಳು ಹೋದದ್ರಲ್ಲೇ ಬರಬಾರ್ದು. ಅಷ್ಟ ಬಂದ. ಅಷ್ಟೇ ಅಲ್ಲ, ಹರಿಹರನಿಗೆ ಮರು ಸೃಷ್ಟಿ, ಬ್ರಹ್ಮನ ಪ್ರಥಮ ಸೃಷ್ಟಿ. ಹೇಗೆ ಬರ್ತಾ ನೋಡೋಣ. ಹರಿಯ ಹೋಗುತ್ತಲೇ ವಿಧಿಯ ಘಟನವ ಪರಿಹರಿಸಲು ಬಳಿಕ ಕಂಡನು. ಸಾಧಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳ ವಿಧಾತನ ಉದರದಲ್ಲಿ ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಸಕಲವನ್ನು ಕಂಡೆ. ಹೋಗಿ ಹೇಳಬೇಕಲ್ಲ. ಹೊರಬರುತ್ತ ಮೇಲಕ್ಕೆ ತುದಿಯನು ಕಾಣದೆ ಮಾಯಾರಿ ಕೆಳಗೆ ಇಳಿದು ಅರಸಿ ಗಂಡನ ಅಧೋದ್ವಾರವನ್ನ ಸರಿ. ಶೋಧಿಸಿದೆನು ಇಂದು ನರವ ಶೋಧಿಸಿದೆನು ಆ ಆ ಆ ಶೋಧಿಸಿದೆನು ಇಂದು ನರವ ಒಳಗಿನ ಕಂಡಿನು ಭರದಲ್ಲಿ ಮೆರೆವ ಒಳಗಿನ ಕಂಡಿನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿಗಳು ಮೆರೆಯುತ್ತಿಗ ವಿನೋದ ವಿನೋದ ಶೋಧಿಸಿದನು ಇಂದು ನರವ ಒಳಗೆ ನಾ ಕಂಡೆನು ಭರದಲ್ಲಿ ಮೆರೆವ ಆ ಶೋಧಿಸಿದೆ ನಿನ್ನ ಉದರ. ಒಳ್ಳೆದು.
ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವೂ ನಿನ್ನ ಈ ಹೊಟ್ಟೆಯಲ್ಲೇ ಉಂಟು. ಗೊತ್ತಿತ್ತು ನನಗೆ. ಇರ್ಲಿಕ್ಕೆ ಉಂಟೆ ಬ್ರಹ್ಮ. ಏನಾಗಿದೆ? ಒಂದು ತಲೆ ಎತ್ತುವುದಿಲ್ಲ. ನಾಳೆ ಸರಿಯಾಗಿ ತಲೆ ಎತ್ತುತ್ತದೆ. ಜಡ ಜೀವ ಯಾಕೆ ಹೀಗೆ ಹಾ. ಹುಡುಕುತ್ತಾ ಮುಂದೆ ಸಾಗಿದೆ? ಮತ್ತೆ ಹೋದ ಕಲ್ಪದ ಒಬ್ಬ ಬ್ರಹ್ಮ. ನೋಡ್ಬೇಕಿತ್ತು ನೀನು ಆ ಬ್ರಹ್ಮನನ್ನು. ಏನಾಗಿದೆ? ಅಯ್ಯೋ ಅವನ ಒಂದು ಅವಸ್ಥೆಯೇ. ತಿರುಗಾಡ್ತಾ ಇದ್ನ ಆಚೆ ಈಚೆ ಎಂತದ್ದು ಹಿಡ್ಕೊಂಡು. ಆರಂಭಕ್ಕೆಲ್ಲ ಹೀಗೆ ಹೀಗೆ ಎಲ್ಲ ಇದ್ದ. ಮತ್ತೆ 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 ಏನಿಲ್ಲ ಅಲ್ಲಿಗೆ. ನೀನು ಎಷ್ಟು ಬ್ರಹ್ಮ ನೋಡಿದ್ದಿ? ಎಷ್ಟು ಬ್ರಹ್ಮ ಇತ್ತು? ಒಂದೇ. ಆ ಬ್ರಹ್ಮನಂತೆ ಈ ಬ್ರಹ್ಮ ಅಲ್ಲ, ಆಯ್ತಾ? ಆ ಬ್ರಹ್ಮ ಹಾಗೆ ಹಾಗೆ ಈ ಬ್ರಹ್ಮ ಯಾಕೆ ಹೀಗೆ ಹೀಗೆ ಈ ಬ್ರಹ್ಮ ಎನ್ನುವುದನ್ನು ತಿಳಿದು ಹಾ. ಶೋಧಿಸುತ್ತಾ ಮುಂದೆ ಸಾಗಿದೆ. ಒಳ್ಳೆದು. ಹೋದ ಕಲ್ಪದ ಒಬ್ಬ ಪರಮೇಶ್ವರ. ಹೌದು. ವಾದದಿ ಫಲ ಇಲ್ಲ. ಹಾ. ಅವನದ್ದು ಸುದ್ದಿಯೇ ಇಲ್ಲ. ಸುದ್ದಿ ಬಿಡುಗಡೆ ನಾಳೆ ಬರ್ತದೆ. ಮತ್ತು ನಾನಿರುವುದು ಬೇಡವೇ? ನೀನು ಉದರದ ಮಧ್ಯಭಾಗದಲ್ಲಿ ನಿಂತು ಸುತ್ತಲೂ ವೀಕ್ಷಿಸಿದೆ. ಮಧ್ಯ ಪ್ರದೇಶದಲ್ಲಿ ಏನಿತ್ತು? ಇನ್ನೊಬ್ಬ ಹರಿಯನ್ನು ನಾನು ಕಾಣಲಿಲ್ಲ. ನೀನೊಬ್ಬ ಸಾಕು. ಬದಲಾಗಿ ಕಂಡೆ ನಿನ್ನಲ್ಲಿ ಸುವರ್ಣ. ಹಾ, ಆ, ಲಕ್ಷ್ಮಿಯನ್ನು ಕಂಡೆಯ? ಸಂಪದ. ಹಾ, ಕಾಲ ಬಂದಾಗ ಲಕ್ಷ್ಮಿಗೆ ರೂಪವನ್ನು ಕೊಡುವುದಕ್ಕಿದ್ದೇನೆ. ಧರಿಸುವುದಕ್ಕೆ ಸಿದ್ಧನಿದ್ದೇನೆ, ನೋಡೋಣ. ಒಳ್ಳೆಯದು. ಅಂತೂ ನಿನ್ನ ಉದರದಲ್ಲಿ ಸುವರ್ಣ ಕಂಡೆ. ಬಂಗಾರ. ಅದೇ ಆ. ಅಲ್ಲಿಗೆ ನಿನಗೊಂದು ನಾಮಕರಣದ ವ್ಯವಸ್ಥೆ. ನಾಮಕರಣ ಅಮ್ಮ ನೀಡಿದ್ದಾರಲ್ಲ. ಬೇಡ ಅಲ್ಲ, ಬೇಡ. ಬಿರುದು ಅಂತ ಸ್ವೀಕಾರ ಮಾಡು. ಏನು? ಹಿರಣ್ಯಮಯವಾಗಿರುವ ಕಾರಣ ನಿನ್ನ ಉದರ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಸಾಗರ ಗರ್ಭ, ಭೂಗರ್ಭ, ತಾಯಿ ಗರ್ಭ. ಈಗ ನಿನ್ನ ಹಿರಣ್ಯ ಗರ್ಭ ಬಿರುದು. ಆ. ಗರ್ಭಗಳ ಆಶ್ರಯದಾತ ಬ್ರಹ್ಮ ಅಂತ ಗೊತ್ತಾಯ್ತಲ್ಲ. ಆ, ನೀನು ಬಂದದ್ದು ಅದೋದರದ ಮೂಲಕ. ಸತ್ಯ. ನೀನು ಅದೋಕ್ಷಜ ಅಂತ ಬಿರುದು ನೀಡಲಾಗಿದೆ. ಸ್ವೀಕರಿಸಿದ್ದೇನೆ. ಎನಗೆ ಮಾನ ಅಪಮಾನ ಸಮಾನ. ಹಾ. ಸರಿ ಇದ್ದ ಮಾರ್ಗದಲ್ಲಿ ಬರುವುದಲ್ಲ, ನಾಯಕರು ಸರಿ ಇಲ್ಲದ ಮಾರ್ಗದಲ್ಲೇ ಬರಬೇಕು. ನವದ್ವಾರಗಳು ಆದ್ದರಿಂದಲೇ ನಿನ್ನ ಹಾ. ಕಶ್ಮಲ ಭರಿತ ಅಂತ ಕರೆಯಲ್ಪಡಬಹುದಾದ ದಾರಿಯಲ್ಲಿ ಬಂದೆ. ಹಾ. ಆದರೆ ದೇವ ಮಾರ್ಗದಲ್ಲೆಂತೂ ಕಶ್ಮಲ ಕಾಣುವೆವು. ಅಲ್ಲವೇ? ಆದ್ದರಿಂದಲೇ ಇದು ನಿನಗೆ ಗೊತ್ತಾಗಲಿ ಅಂತ ಅಲ್ಲಿಂದ ಬಂದೆ. ನವದ್ವಾರಗಳಲ್ಲಿಯೂ ಹಾ. ಅಂಗ ಸಾಂಗತ್ಯ ಜನ್ಯವಾದಂತ ಮಲ ವಿಸರ್ಜಿಸಲ್ಪಡಲೇಬೇಕು. ನಿಜ. ಹಾಗಿರುವಾಗ ಮೇಲು ಕೀಳು ತಾಯಿಯ ಮಕ್ಕಳದ ನಮ್ಗೆ ಯಾಕೆ ಇಲ್ಲ ಅಲ್ಲವೇ? ಆದ್ದರಿಂದಲೇ ದೊಡ್ಡವ ಸಣ್ಣವ ಬೇಡ. ನಿನಗೆ ಬರ್ಲಿಕ್ಕೆ ಬೇಕಾದ್ರೆ ಒಂದೇ ಅಲ್ಲ, 9ರಲ್ಲಿ ಬರ್ಲಿಕ್ಕೆ ಆಗ್ತದ? ಇಲ್ಲಪ್ಪ. ಇಲ್ಲಲ್ಲ. ಅಲ್ಲ, ಮನಸ್ಸು ಮಾಡಿದ್ರೆ ಬಂದೇನು, ಅದು ವಿಷಯ ಬಿಡು. ನೀನು ಒಂದಲ್ಲಿ ಬಂದಿದ್ದಿ. ನಾವು ಒಂದು ದಾರಿಯಲ್ಲ, ನಾವು 25 ದಾರಿಯಲ್ಲಿಯೂ ಬರ್ತೇವೆ. ಅಲ್ಲ, ಕೆಲವರು ದಾರಿ ಇಲ್ಲದಲ್ಲಿ ಹೋಗ್ತಾರೆ. ಹೌದಪ್ಪ. ನೀನು ದಾರಿಯಲ್ಲಿ ಬಂದಿದ್ಯಲ್ಲ. ಇಲ್ಲದ ದಾರಿಯಲ್ಲಿ ದಾರಿ ಮಾಡಿಕೊಂಡು ಹೋಗುವವರಿದ್ದಾರೆ ಅಲ್ವಾ? ಆ. ನೀನು ದಾರಿಯಲ್ಲಿ ಬಂದಿದ್ಯಲ್ಲ, ಆ. ಅದು ಒಳ್ಳೇದಾಯ್ತು. ಆ. ಈಗ ನಾನು ದಾರಿ ತಪ್ಪಿದ ಮಗ ಅಲ್ಲ, ನಾನು ಆಗ್ಲಿಲ್ಲ. ದಾರಿಯಲ್ಲೇ ಇರುವ ಮಗ. ಬಂದಿದ್ಯಲ್ಲ, ಆ. ಅದೌದು. ಈಗಲಾದ್ರೂ ನನ್ನ ದೊಡ್ಡತನ ಒಪ್ಪುದ್ಯಾ? ನಾನು ಈಗ ಸೃಷ್ಟಿ ಮಾಡ್ತೇನೆ. ಇಲ್ಲ. ನಾಳೆ ನೋಡು ಅಯ್ಯ. ನನ್ನನ್ನು ಎಷ್ಟು ಮಂದಿ ತಪಸ್ಸು ಮಾಡ್ತಾರೆ ಗೊತ್ತುಂಟ. ಆ. ನಾಳೆ ಸೃಷ್ಟಿ ಮಾಡ್ತೇನೆ, ಆಗಲೇ ತಪಸ್ಸು ಮಾಡ್ತಾರೆ. ಬ್ರಹ್ಮದೇವನ ಕುರಿತಾಗಿ. ತಪಸ್ಸು ಮಾಡುವಷ್ಟು ಬೆಳೆಯಬೇಕಿದ್ರೆ ಪಾಲನೆ ನಾನೇ ಮಾಡಬೇಕಲ್ಲ. ಅಲ್ಲ, ಸೃಷ್ಟಿ ಮಾಡಿದಲ್ಲಿಗೆ ಗೊತ್ತಾಗ್ತದೆ. ಆದ್ದರಿಂದ ಅವರಿಗೆಲ್ಲ ಕೊಡುವುದು ನನ್ನಲ್ಲಿ ಉಂಟು ಅಂತ ನೀನು ನೋಡುವುದು ಬೇಡುವ. ಈಗ ಕೊಡುದು ನೀನ ಮತ್ತೆ ಹೌದಾ? ಆ. ಇದು ನಿನಗೆ ಕ್ಷೇತ್ರ ಪರಿವೀಕ್ಷಣೆ ಶೋಧನೆ ಈ ಸಲ ಮಾಡ್ತೇನೆ. ಬಾ ನಮ್ಮ ಒಂದು ಎಚ್ಚರಿಕೆ ಮಾತು. ಆ. ಹೋಗಿ ಬರುವುದರೊಳಗೆ ಇನ್ನ ಮೋಸ ವಂಚನ ಕಪಟ ಯಾವುದೂ ನಡಿಬಾರ್ದು. ಇಷ್ಟರವರೆಗೆ ನಮ್ಮ ಕ್ಷೇತ್ರದಲ್ಲಿ ಅದೊಂದು ಇಲ್ಲ. ಹಾ. ಇನ್ನು ನೀನು ಬಂದ ಮೇಲೆ ಏನೆಲ್ಲ ಆಗುತ್ತದೋ ನಮಗೆ ಗೊತ್ತಿಲ್ಲ. ಹೋಗ್ತೇನೆ. ಉದರ ಶೋಧನೆ. ನೋಡೋಣ. ಹಾ. ನಿನಗೆ ದಾರಿ ದಾರಿ. ನಿನ್ನ ಬಾಯಿಯಲ್ಲೇ ದಾರಿ ಯಾವುದಯ್ಯ ಅಂತ ಪದ ಹೇಳಿಸ್ತೇನೆ. ಹಾ. ಬಿಟ್ಟೆ ಬಾಯಿ. ಮತ್ತನಾದ ವಿಧಾತನ ಮದವನ್ನು ಮರ್ದಿಸುವುದಕ್ಕಿರುವ ಉಪಾಯ ಒಂದೇ, ನವದ್ವಾರಂಗಳ ಬಂಧನ. ಹರಿಯಿಂದ ಸಾಧ್ಯವೇ? ಸಾಧ್ಯ. ನಾನೇ ಪರಮಾತ್ಮ, ಪರಂ ತತ್ವ, ಪರಂ ಜ್ಯೋತಿ, ಪರಂ ಧಾಮ, ಪರಾತ್ಪರ ಮೂರ್ತಿ ಎನ್ನುವುದನ್ನು ವಿಧಾತನ ಸ್ಮೃತಿ ಪಟಲಕ್ಕೆ ವೇದ್ಯಗೊಳಿಸುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಮುಚ್ಚಿ ಸುಮ್ಮನಿರ್ತೇನೆ. ಪರಿಕಿಸಿ ಕಂಡನು ಸವಿದ ಕಲ್ಪಗಳೊಳೆ ಮರೆಗೊಂಡ ಧರಣಿಯೆಲ್ಲವರು ಹರಿಯ ಮಾತಿಗೋಸುಗ ಹರಿಯ ಉದರ ಪ್ರವೇಶ ಮಾಡಿದೆ. ಮರಗೊಂಡ ಧರಣಿ ನನ್ನ ಉದರದಲ್ಲಿ ಮಾತ್ರ ಎಂದು ಭಾವಿಸಿದ್ರೆ ಇವನಲ್ಲೂ ಇದೆ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು,
ಅಷ್ಟ ವಸುಗಳು ಸಪ್ತ ಮರುತಗಳು ನಾವು ಬ್ರಹ್ಮರು. ಅಷ್ಟೇ ಅಲ್ಲ, ಒಂದು ಕಲ್ಪಕ್ಕೆ ಒಂದು ಬ್ರಹ್ಮಾಂಡ ನನ್ನಲ್ಲಿ, ಇವನ್ ನೋಡಿದ್ರೆ ಹೆಚ್ಚುಂಟು ಕಾಣುತ್ತದೆ. ಹಾಗಿರುವಾಗ ಬ್ರಹ್ಮಾಂಡೋದರ ಬರಿತರು ಹರಿ ನಿಶ್ಚಯ, ಹೆಮ್ಮೆಯ ತಳೆದೆ, ಪಂಥವ ಬೆಳೆಸಿದೆ, ನನ್ನಿಂದ ಹರಿಯುವ ಅಧಿಕ ಎಂಬ ವಿಚಾರ ಗೊತ್ತಾದ ಮೇಲೆ ಇಲ್ಲೇ ಯಾಕಿರ್ಬೇಕು, ತೆರಳುವೆ ಹೊರಗೆ. ಹೊರಗೆ ಸರಿದ ಮೇಲೆ ತುದಿಯನ್ನು ಕಾಣದೆ ಬಾಯಾರಿ ಕೆಳಗಿಳಿದು ಅರಳಿ ಪಥವ ಕಾಣದೆ ತರಹರಿಸುತ್ತಲಿರೆ ದಿವ್ಯ ಸಗಸದ ಯಾವ ಬಾಯಿಯ ಮೂಲಕ ಒಳ ಬಂದಿದ್ದೇನೋ ಆ ಬಾಯಿಂದ ಹೊರ ಹೋಗ್ಬೇಕು ಅಂತ ಉದ್ಯುಕ್ತನಾದರೆ ಹರಿ ಬಾಯಿ ಮುಚ್ಚಿದ್ದಾನೆ. ಆಗ ಎಷ್ಟು ಮಾತಾಡಿದ್ದಾನೆ, ಈಗ ಬಾಯಿ ಮುಚ್ಚಿದ್ದಾನೆ. ಬಾಯಿ ಮುಚ್ಚಿದ್ರೇನು, ನಮ್ಗೆ ಹೋಗ್ಲಿಕ್ಕೆ ಬೇರೆ ಮೇಲಿಂದ ಉಂಟಲ್ಲ ದ್ವಾರ, ಏನಂದ್ರೆ ಮೇಲಿಂದ ನೋಡಿದ್ರೆ ಮೇಲೆ ದ್ವಾರ ಮುಚ್ಚಿದ್ದಾನೆ. ಮೇಲೆ ದ್ವಾರ ಮುಚ್ಚಿದ್ರೇನು, ನಮ್ಗೆ ಹೋಗ್ಲಿಕ್ಕೆ ಕೆಳಗೆ ರಂಧ್ರ ಉಂಟಲ್ಲ, ಏನು ಕೆಳಗೆ ನೋಡಿದ್ರೆ ಅದನ್ನು ಮುಚ್ಚಿದ್ದಾನೆ. ಎಲ್ಲವನ್ನು ಮುಚ್ಚುವುದರ ಮೂಲಕವಾಗಿ ತಾನೇನು ತೋರ್ಪಡಿಸಿದ್ದಾನೆ. ಅವ ಏನು ಗೊತ್ತಾಗ್ತದೆ, ನಾವೇನು ಗೊತ್ತಾಗ್ಬೇಕಾ? ಹೊರ ಹೋಗ್ಬೇಕು, ಸೃಷ್ಟಿ ಮಾಡಬೇಕು. ಕಷ್ಟ ಆಯ್ತು, ದಾರಿ ಕಾಣುವುದಿಲ್ಲ. ಅಮ್ಮ ಆದಿಮಾಯ ದಾರಿ ತೋರಿಸಮ್ಮ. ಅಮ್ಮ ದಾರಿ ದಾರಿ ಸ್ಮರಿಸಿ ಭಕುತಿಯೊಳ ಮಾಯನು ಹರಿಯನಾಗಿ ಕಮಲನಾಗಿ ಮೆರವ ಪಥ ಘೋರಿಸೆ ಪರದಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋ ವಟಪತ್ರದಲ್ಲಿ ತಾಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ನನ್ನ ಉದರ ಸೇರಿದ್ದಾನೆ, ಹರ ಐಕ್ಯನಾಗಿದ್ದಾನೆ. ತ್ರೈಗುಣಗಳ ಸಂಗಮವಾಗಿದೆ, ನನಗ್ಯಾಕೋ ಜಡ. ನಿವಾರಣೆಗೆ ಬೇಕಾಗಿ ಸಂಕಲ್ಪ ಮಾಡಿದ್ದೇ ತಡ. ಆಲದ ಎಲೆವೊಂದು ಜಲಧಿಯ ಮೇಲೆ ತೇಲಿ ಬರುತ್ತಾ ಇದೆ. ಅದರ ಮೇಲೆ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ಚಿಪ್ಪುತ್ತಾ ನಿದ್ರಾವಶನಾಗುತ್ತೇನೆ. ಮರುದಲ ಕಮಲ ಸರಸಿರಿದ ಮೇಲೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ಸುತ್ತ ನಿರೀಕ್ಷಿಸುತ್ತ ಮೆರೆದ ಮಗದಿಂದ ಇರದೆ ನೋಡಲು ವರ ಪಂಚವದನ ಪರಿಶೋಧಿಸುತ್ತಲವ ನಿರದೆ ಹದಿಯ ಪದಯುಗಗಳ ಸ್ಮರಿಸುತ್ತ ಇರುವ ವೇಳೆಯೂ ಅಚ್ಚರಿಯಾದುದೇ ಸುರಥವೇಶಾಲಿಸಿ ಹರ್ಯನಾಭಿ ಕಮಲ ನಾಳದ ಮೂಲಕ ಹೊರಬಂದು ಪದ್ಮಾಸನ ಬಲಿದು ಕಮಲದ ಮೇಲೆ ಕರಣಿಕೆಯಲ್ಲಿ ಕುಳಿತದ್ದರಿಂದ ನಾನು ಸ್ವಯಂಭು. ಮೂರು ಕಡೆ ನೋಡಿದಾಗ ಮೂರು ತಲೆ ಜೋಡಿಸಲ್ಪಟ್ಟವು, ಮೇಲೆ ನೋಡಿದಾಗ ಮತ್ತೊಂದು ತಲೆ. ವರ ಪಂಚವದನದಿಂದ ಶೋಭಿಸುತ್ತಿದ್ದೇನೆ. ಬ್ರಹ್ಮನ ಸೃಷ್ಟಿಯ ಕಾರ್ಯಕ್ಕೆ ಒಂದು ತಲೆ ಸಾಲದು, 5 ತಲೆ ಬೇಕೆಂಬುದಾಗಿ ಅಮ್ಮನ ಸಂಕಲ್ಪ ಅಂತ ಭಾವಿಸ್ತೇನೆ. ನನ್ನಿಂದ ಹರಿವು ಶ್ರೇಷ್ಠನೆಂಬ ವಿಚಾರ ಹೇಳೋದಕ್ಕೆ ಹತ್ತಿರ ಬಂದ್ರೆ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲ ವಿಚಾರ ತಿಳಿಸೋಣ. ಅಷ್ಟರವರೆಗೆ ಅವರನ್ನೇ ನೆನಪಿಸುತ್ತೇನೆ. ಹರಿಯೇ ವಿಷ್ಣು ನಾರಾಯಣ. ಇರದೆ ಕಿರುಬೆರಳಿನಲ್ಲಿ ಹೊರಗೆ ಹೊರಗೆ ದಾನವರಿಗಳು ತಿಳಿಸುತ್ತಲಿ
ಬಂದು ನಡೆಸದಂತೆ ಏನಿದು? ಎತ್ತ ನೋಡಿದರೂ ಕೂಡ ಜಲವೇ ಕಾಣಿಸುತ್ತಾ ಇದೆ. ಕಾಣಿಸುವುದಕ್ಕೆ ಕತ್ತಲೆ ಬಿಡಬೇಕಲ್ಲ. ಎಲ್ಲೇ ನೋಡಿದ್ರು ಕತ್ತಲೆ ಕತ್ತಲೆ. ಕಾಲು ಹಾಕಿದ್ರೆ ಮಾತ್ರ ಅನುಭವಕ್ಕೆ ಬರ್ತಾ ಉಂಟು. ವಿಶಾಲವಾಗಿ ಆಳವಾಗಿರುವಂತಹ ನೀರ ರಾಶಿ. ಇವುಗಳ ಮಧ್ಯೆ ನಾನು ಒಬ್ಬ ಹೇಗೆ ಬಂದೆ? ಯಾರಿಂದ ಬಂದೆ? ಏನೂ ಕೂಡ ತಿಳಿಯುವುದಕ್ಕಾಗುತ್ತಾ ಇಲ್ಲ. ನೋಡೋಣ, ಯೋಚನೆ ಮಾಡಬೇಕು. ಹುಡುಕುತ್ತಾ ಹುಡುಕುತ್ತಾ ನಡೆಯುತ್ತೇನೆ. ಜನ್ಮವ ಇತ್ತವ ಈ ರೀತಿಯಲ್ಲಿ ಜನ್ಮವ ಇತ್ತವ ಅದು ತಿಳಿಯದ ಆಶ್ಚರ್ಯ ತುಂಬಿರುವ ಜಲರಾಶಿಯ ಮಧ್ಯೆ ನಾನೋರ್ವ ಹುಟ್ಟಿಕೊಂಡದ್ದು. ಯಾರಿಂದ ಯಾಕಾಗಿ ಅನ್ನೋದು ಅರ್ಥವಾಗುವುದಿಲ್ಲ. ತಿಳಿಯಬೇಕೆನ್ನುವ ಕುತೂಹಲ ಅಧಿಕವಾಗಿದೆ. ಯಾರಲ್ಲಿ ಕೇಳೋದು? ಯಾರಿದ್ದಾರೆ? ಯೋಧನೆ ನೀರ ಮೇಲೆ ಹೆಜ್ಜೆ ನೀಡುತ್ತಾ ಮುಂದುವರಿತಾನೆ. ಏನೋ ಸಂತೋಷ ಸಂತೋಷ. ಹೌದಾ? ಹೌದಪ್ಪ, ನಿನ್ನನ್ನು ನೋಡುವಾಗ ಸಂತೋಷ. ಯಾಕೆ? ಯಾಕೆ? ನಾನು ಒಬ್ಬನೇ ಇದ್ದೇನೆ ಎಂಬ ಹಾಗೆ ತಿಳಿದುಕೊಂಡಿದ್ದೆ. ಹೌದಾ? ಯಾರಾದ್ರೂ ಸಿಕ್ಕಿಯಾರು ಎನ್ನುವುದರಿಂದ ಹುಡುಕಿಕೊಂಡು ಬರುವಾಗ ನೀನು ದಕ್ಕಿದೆ, ಸಿಕ್ಕಿದೆ. ಯಾವನ ನೀನು? ನೀನು ಯಾರು? ನಿನ್ನ ಅಪ್ಪ ಇದ್ದಾನ? ನಿನ್ನ ಅಮ್ಮ ಇದ್ದಾರ? ನಿನಗೆ ಅಮ್ಮ ಇದ್ದಾರ? ನಿನ್ನ ಅಪ್ಪ ಇದ್ದಾರ? ಪ್ರಶ್ನೆಗೆ ಪ್ರಶ್ನೆ ನಿನ್ನದು. ಉತ್ತರ ಇದ್ರಲ್ವ ಕೊಡುವುದು? ಉತ್ತರ ಇಲ್ಲ. ಉತ್ತರ ಇಲ್ವಾ? ಉತ್ತರ ನನ್ನಲ್ಲೂ ಇಲ್ವಲ್ಲ. ಹೌದಾ? ಹಾಗಿದ್ರೆ ಅರ್ಥವಾಯಿತು. ಏನೋ ಉತ್ತರ ಇಲ್ಲದೆ ಹುಟ್ಟಿದವರು ನಾವು ಇರಬಹುದು. ಹಾಗಿದ್ರೆ ನಾವು ಉತ್ತರವನ್ನು ಪಡೆಯುವುದಕ್ಕೆ ಪ್ರಯತ್ನಿಸಬೇಕು. ಸರಿ, ಉತ್ತರಿಸಬೇಕು. ಉತ್ತರಿಸಬೇಕು ಅಂತ ಇದ್ರೆ ಒಬ್ಬರೇ ಹೋಗುದಲ್ಲ, ಮತ್ತೆ ನನ್ನೊಟ್ಟಿಗೆ ಬರ್ತೀಯಾ? ನಿನ್ನ ಜೊತೆ? ಹೌದೌದು, ಸಿದ್ಧನಾಗಿದ್ದಾನೆ. ಬರ್ತೀಯಲ್ಲ? ಬರ್ತಾನೆ. ಒಟ್ಟಿಗೆ ಹೋಗುವ. ಹೋಗುದೇ, ಆದ್ರೆ ಹೋಗುವ ದಾರಿಯಲ್ಲಿ ಹೀಗೆ ಮಾತನಾಡಿಕೊಳ್ಳುವುದಕ್ಕೆ, ಪರಸ್ಪರ ಕರೆದುಕೊಳ್ಳುವುದಕ್ಕೆ ಏನಾದ್ರೂ ಬೇಕಾ ಬೇಡವಾ? ಅದು ಬೇಕು. ಹೇಗೆ ಕರೆದುಕೊಳ್ಳುವ? ಹೇಗಾದೀತು? ಹಾಗಾದೀತಾ? ಎಂತದ್ದು ಆದೀತು? ಅದೆಲ್ಲ ಆಗ್ಲಿಕ್ಕಿಲ್ಲ. ಬೇಡವಾ? ಒಂದು ಒಳ್ಳೆ ಸಂಬಂಧವನ್ನ ಮಾಡೋಣ. ಸರಿ. ನಿನ್ನನ್ನು ನೋಡಿದ್ರೆ ನನಗೆ ಒಂದು ಪ್ರೀತಿ ಹುಟ್ಟುತ್ತಾ ಉಂಟು. ಹೌದಾ? ಹೌದಪ್ಪ, ನಿಧಾನವಾಗಿ ಬರ್ತಾ ಉಂಟು. ಒಳ್ಳೆದಾಯ್ತು. ಆದ್ರಿಂದ ನಿರ್ಧಾರ ಮಾಡಿದ್ದೇನೆ, ಇನ್ನು ಮುಂದೆ ನನಗೆ ನೀನು ತಮ್ಮ. ಅದುನೇ ಹತ್ತಿರ ಸೆಳೆಯುತ್ತಾ ಉಂಟು. ಇನ್ನು ಮುಂದೆ ಪ್ರೀತಿಯಿಂದ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲಯ್ಯ? ಹೇಗೆ?
ಸರಿ. ಸಾಕಾಗ್ಲಿಕ್ಕಿಲ್ಲ, ಹುಡುಕಿಕೊಂಡು ಹೊರಡಬೇಕು ಅಂತ ಇರುವಾಗ ಏನಾಯ್ತು? ಇದೆಂತದ್ದು? ಸರಿ ಇಲ್ವಾ? ಹೊಸ ಅನುಭವ. ಹೌದಾ? ಸರಿ ಉಂಟು, ಮತ್ತ ಆದ್ರೆ ಹೀಗೆ ಯಾಕೆ ಅಂತ. ಯಾಕಾಯ್ತು? ಒಂದು ಚರ್ಮುರಿ ಅಕೌಂಟ್ ಒಳಗೆ. ಹೌದಾ? ಚರ್ಮುರಿ ಚರ್ಮುರಿ ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ಹೇಗೆ ಗೊತ್ತಾಗುದು? ಆಗುದಿಲ್ವಾ? ನನಗೆಲ್ಲ ಅನುಭವಕ್ಕೆ ಆಯ್ತಾಯ್ತು. ಒಂದು ಹಸಿವೆ. ಹಸಿವೆ. ತಮ್ಮ, ಓ. ಹಸಿವೆ ನಿವಾರಣೆ ಆಗಬೇಕು. ಆ. ಏನು ಹಸಿವೆ ದೂರವಾಗಬೇಕು. ಹೌದು. ಒಂದು ಉಪಾಯ. ಯಾವ್ದು? ಕಾಣುತ್ತಿರುವ ಜಲರಾಶಿಯ ಬಡಿಬೇಕು. ಬಂದ್ರೆ ಒಳಗೆ ಏನಾದ್ರೂ ಇದ್ರೆ ಇದ್ರೆ ಹೊರಗೆ ಬಂದ್ರೆ ಬಂದ್ರೆ ಹಿಡಿದ್ರೆ ಹಿಡಿದ್ರೆ ತಿಂತಾರೆ. ತಿಂದರೆ ಹಸಿವೆ ದೂರ. ನೀವಿದ್ದರೆ ಆರಂಭ. ನಾರಾಯಣ, ಓ ನಾರಾಯಣ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಹರಿ. ತಮ್ಮ, ಓ ಓ ತಮ್ಮ, ಏನ? ತಮ್ಮ, ಏಯ್! ಓ ತಮ್ಮ. ಈ ಕತ್ತಲಲ್ಲಿ ಕಾಣುವುದಿಲ್ಲ. ನೀನ್ ಇಲ್ಲೇ ಇದ್ಯಾ? ಏ ತಮ್ಮ, ಏನಾಯ್ತು? ಒಂದು ವಿಶೇಷ. ಹೌದಾ? ಹೌದಪ್ಪ. ಎಲ್ಲಿ? ಓ ದೂರದಲ್ಲಿ ಸಿಕ್ಕಿದನಿದಕ್ಕೋ ಚಿಕ್ಕವನು ಒಂದು ಗಕ್ಕನೆ ಕಮಲದಲ್ಲಿ ಒಂದು ಕಮಲದ ಮೇಲೆ ಪ್ರಾಣಿ. ಪ್ರಾಣಿ? ಚಿಕ್ಕ 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 ನಿನಗ ಏ, ಮತ್ತೆಂತದು ಚಿಕ್ಕ ಪ್ರಾಣಿ ಪ್ರಾಣಿ ಸಣ್ಣದು. ಸಣ್ಣ ಪ್ರಾಣಿ. ಆ, ಎರಡೇ ಶಬ್ದ. ಏನು? ಏ ನಾರಾಯಣ, ಏ ನಾರಾಯಣ, ಏಯ್! ಯಾರು? ಹರಿ. ಆ, ಏ ಹರಿ, ಎರಡು ಹೆಸರು. ಏ ಹರಿ, ಎಲ್ಲಿಂದ ಬಂದದ್ದು? ನಾರಾಯಣ. ಆ, ಎರಡೇ ಶಬ್ದ. ಹೌದಾ? ಹೌದಪ್ಪ. ನನ್ನನ್ನು ನೋಡಿ ನೋಡಿ ಆ. ಗಡಗಡ 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 ನಡುಗುತ್ತಾ ಉಂಟು. ಆ, ಹಾಗಾದ್ರಿಂದ ಒಂದು ಸ್ಪಷ್ಟ, ಏನು? ಒಂದರೊಟ್ಟಿಗೆ ಎರಡು ಉಚಿತ. ಇರಲೂಬಹುದು. ಸಿಕ್ಕುವ ಅವಕಾಶವಿದೆ, ಬಿಡಬಾರ್ದು. ತಪ್ಪಿಸುವುದಲ್ಲ. ಆ. ಹಾಗೊಂದು ತಿಂಬಲ್ಲ. ಏಯ್! ಎಲ್ಲಿ ಬಾ? ಎಂತದ್ದು? ಹಿಡಿಯುವುದಕ್ಕಿಂತ ಮುಂಚೆ ಆ. ಒಮ್ಮೆ ನಾನು ನೋಡ್ಬೇಕಾ ಬೇಡವಾ? ನಿನಗೆ ನೋಡ್ಲಿಲ್ವಾ? ಇಲ್ಲ. ಕೇಳಿಸಿತು ಮಾತ್ರವಾ? ಅಷ್ಟೇ. ಬಾ ಬಾ ಬಾ. ಹಿಡಿ
ನಡೆದರದ ನವರಿ ಮರಿಸಿ ಕಮಲದ ನಡನಡುತ್ತ ಭೈರವಿ ನಿನ್ನದೆಂತದ್ದು ಮುಂದುವರಿದ ಭಾಗವ? ನೀನು ಹೊಡೆದದ್ದ ಅಲ್ವಾ? ಯಾರಿಗೆ? ನನಗೆ. ಯಾಕೆ ಗೊತ್ತಿಲ್ಲ. ಹೊಡೆದದ್ದು ನೀನು. ನಾನು ಪ್ರಾಣಿಗೆ ಹೊಡೆದದ್ದಲ್ವೇನೋ? ಹೌದಾ? ಮತ್ತಿನ್ನೇನು? ಬಿದ್ದದ್ದೆಲ್ಲ ನನಗೆ ಅಲ್ವಾ? ನೀನು ಸಿಕ್ಕಿದ್ದ? ಹೌದು. ನೀನು ಮಧ್ಯದಲ್ಲಿ ಯಾವಾಗ ಬಂದದ್ದು? ಹಿಡ್ಕೊಂಡದ್ದು ನೀನೆ. ಮತ್ತೆ ಹಾಗಿದ್ರೆ ಒಂದು ಸ್ಪಷ್ಟ. ಏನ? ಚಿಕ್ಕ ಚಿಕ್ಕ ಜಾರಿದ. ಎಲ್ಲಿಯೋ ಜಾರಿದ. ಹೌದಾ? ಇಲ್ಲೇ ಇರ್ಬೇಕು. ನೀರಿನಲ್ಲಿ. ಓ, ಅಲ್ಲಿರ್ಬೇಕು. ಹಿಡಿಯುವ ಬಾ. ವಿಧಿಯ ವಿಪರ್ಯಾಸವಲ್ಲದೆ ಮತ್ತೇನು? ಬ್ರಹ್ಮವಂಶದ ಮೂಲದ ಸೃಷ್ಟಿ ಬ್ರಹ್ಮನಿಂದ. ಸೃಷ್ಟಿಕರ್ತ ನಾನಾಗಿದ್ದು ನನ್ನ ಕಣ್ಣ ಮುಂದೆ ಸೃಷ್ಟಿ ಕಾಣುತ್ತಿದೆ. ನನ್ನನ್ನು ಹೆದರಿಸುವುದಕ್ಕೆ ಹರಿಹರರು ಈ ವಿಕಾರ ರೂಪದಿಂದ ಕಾಣಿಸಿಕೊಂಡಿರಬಹುದೇ? ಏನು ಸೃಷ್ಟಿಯ ಅದ್ಭುತವೇ! ಏನು ಮಾಡುವುದು? ಅಮ್ಮ ಅಮ್ಮ ಮರುಗಲೇ ವಿಧಾತ ಮನದಲ್ಲಿ ಸ್ಮರಿಸಿರುವುದಕ್ಕೆ ನಿಂದಿಲೆ ಒರೆಯಬಾರದೆ ಬಂದ ಕಷ್ಟವ ಅರಿತು ತುಂಬೆ. ಮಗನೇ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಹೌದಮ್ಮ. ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದೆಂದಾದರೆ ಕಪ್ಪೋಲದಲ್ಲಿ ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದೆಯಲ್ಲ ಮಗನೇ. ಹೌದು. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಮಾತಾಡು ಜಾಲದೊಳಿವರು ಅಮ್ಮ ಜಲದಲ್ಲಿ ಇರುವರು ಧೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರಮ್ಮ. ನಮ್ಮನ್ನು ನೀವೇ ರಕ್ಷಿಸಬೇಕು. ಮರುಗಬೇಡ ನಾ ಶ್ರೀ ಸೇರಿಯ ಕಾರಣದೊಳವ ಇರುವ ನಿದ್ರೆಯೊಳಿನ ಶೀಘ್ರದೊಳಗಲಿ ಹೋಗುವೆನು.
ಬರದೊಳೆಚ್ಚರಗೊಂಡು ದೈತ್ಯರ ತಡೆದುಕೊಂಡು ಭೀತಿ ಬೇಡ ವರ ಸುದರ್ಶನ ಕೊಡುತ್ತ ಬಗೆ ನೀ ಮನೆಯೊಲಿಗುವುದು ಮರುಗವೇ ಮಗನೇ ವಿಧಾತ, ಅಮ್ಮ ದುಷ್ಟರಿಂದ ಕಷ್ಟವಂತೆ ನಿನಗೆ. ಹೌದಮ್ಮ. ಮರುಗದಿರು ಕಂದ ಮರುಗದಿರು. ಹ. ಆದಿಮಾಯಿಯಾದಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಈಗ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಹೌದೇ? ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ. ಹ, ಹ. ಇದು ಈ ಸುದರ್ಶನ ಚಕ್ರವನ್ನು ಆತನ ಕೈಗೆ ಒಪ್ಪಿಸು ಮಗನೇ. ಹ. ಯೋಗ ನಿದ್ದೆಯಿಂದ ಇದ್ದಂತಹ ಶ್ರೀಹರಿಯು ದುಷ್ಟರನ್ನು ಸಂಹರಿಸಿಕೊಡುತ್ತಾನೆ. ಅಷ್ಟವರೆಗೆ ನಾನು ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ನಳಿನರಾಭನ ತೊರೆಯುವುದಿಲ್ಲ ಕುಳಿತಿರಲು ಗಿರು ನಗೆಯ ಬೀರುತ್ತ ತನ್ನ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನೀರಲ್ಲೇ ಕುಳಿತುಕೊಂಡು ಕಾರಣವೇನು ನೀರಲ್ಲೇ ಕುಳಿತುಕೊಂಡು ಕಾರಣವೇನು ಅಂತರ ಕಾಪಾಡಿ. ಯಾಕೆ ದೂರ ಹೊಡೆಯುತ್ತದೆ. ಅಂತರ ಕಾಪಾಡುವಾಗ ಬಾಯಿ ಮುಚ್ಚಬೇಕಾಗುತ್ತದೆ. ಹಾ, ಸುಮ್ಮನೆ ಆಗುದಿಲ್ಲ. ಒಬ್ಬೆ ಯಾಕೆ? ನಮ್ಮ ಅಭ್ಯಾಸ ಅದು. ಯಾಕೆ ಅಂತಂದ್ರೆ ಹಾಕಿ ಅಧಿಕ ಪ್ರಸಂಗಿ ನಮ್ಮನ್ನು ಕೇಳಲಿಕ್ಕೆ ಜನ ನೀರ ಹೆದರುವುದಿಲ್ಲ. ನಮಗೆ ಅಲೆ ಕೇಳಿ ಕೇಳಿ ಅಭ್ಯಾಸ. ಈಗ ನೀನು ಅಲೆಯಲ್ಲಿ ಇರುವುದ? ಸಮುದ್ರದ ಅಲೆ ಯಾವಾಗಲೂ ನೀನು ಅಲೆಯಲ್ಲಿ ಇರುವುದ? ಅಲ್ಲ, ಅವಾಗ ಅವಾಗ ಅಲೆಯ ಮೇಲೆ. ಆಗ ಹಾ. ನೀನು ಅಲೆಯ ಮೇಲೆ ಕೂತಿದ್ದಾನಲ್ಲ, ಅದಿ ನೋಡು. ಹೇಗೆ ಕೂತಿದೀಯಾ? ಅದಿ ನೋಡು. ಎಂತದ್ದು ಕಾಣುದಿಲ್ಲ. ಸರಿ ನೋಡು. ಗೊತ್ತಾಗುದಿಲ್ವಾ? ಎಲೆ ಇದು ಯಾವ ಎಲೆ? ಯಾವ ಎಲೆ? ಇದು ಆಲದ ಎಲೆ. ಏ ತಮ್ಮ, ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಕರಿಯನು ಕುಂತಿದ್ದನು. ನಿನ್ನ ಬೋಧನೆ ಯಾರಿಗೆ? ಸದ್ಯಕ್ಕೆ ನಿನಗೆ ಶೋಧನೆ ಮಾಡು. ಶೋಧನೆಗೆ ಏನಿಲ್ಲಲ್ಲ. ಎಂತದ್ದುಂಟು? ಒಂದೇ ಇರುದಾ? ಇನ್ನೊಂದು ಎರಡು ಇದ್ರೆ ನಮಗೂ ಆಗ್ತಿತ್ತಲ್ಲ. ನಿಮಗೆಲ್ಲ ಎರಡೆರಡು ಸಾಕಾದಿತ್ತ? ಸಾಕಾದಿತ್ತಪ್ಪ. ಒಂದು 16 ಎಲೆ ಆದ್ರೂ ಹಾಕಬೇಕಾದಿತ್ತು. ನೀನು ದೊಡ್ಡ ಮಾತಾಡ್ಬೇಡ. ಮೊದಲು ಒಂದು ಕೊಟ್ಟು ನೋಡು, ಆಮೇಲೆ 16 ಮಾತಾಡು. ಮುಂದೆ ನಿಮ್ಮನ್ನು 16ಕ್ಕೆ ಸೇರಿಸುವ. ಜೊತೆಯಾಗಿ ಹೋಗುವ. ನೋಡುವ. ಭಾರಿ ಮಾತಾಡ್ತಾನೆ ಮುಚ್ಚಬ್ಬಾಯ್. ಅಯ್ಯೋ, ನಾವು ಮೇಲೆ ಬಿದ್ದದ್ದೇ ಈ ಒಂದು ಬಾಯಿಯಿಂದ. ನಿನ್ನ ಬಾಯಿಯ ನಡಿಕೆ ಆಗುತ್ತೇವೆ ಈ ಸಲ. ಮುಚ್ಚುವುದಕ್ಕೆ ಮುಚ್ಚು, ಹಲ್ಲು ಬಿಡಬೇಡ. ಆ ಕಣ್ಣನ್ನು ಮುಚ್ಚು, ಮುಚ್ಚು. ಕೆಲವರನ್ನೆಲ್ಲ ಕಣ್ಣು ಮುಚ್ಚಿಸದೆ ಈ ಸಲ ಕಣ್ಣು ಮುಚ್ಚುವ ಪ್ರಸಂಗವೇ. ಭಾರಿ ಇವನಿಗೆ ಮುಚ್ಚಲಿಕ್ಕೆ ಬರುವುದಿಲ್ಲ. ಬರುವುದಿಲ್ಲ. ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾ ಇದ್ದ ಹಾಗೆ ಕಾಣ್ತಾ ಉಂಟು. ಯಾಕೆ ನೆಗಾಡ್ತಾ ಇದ್ದಿ? ಯಾಕೆ ನೋಡ್ತಾ ಇದ್ದಿ? ಯಾಕೆ ಕೂತಿದ್ದಿ? ಯಾರು ನೀನು? ಹೇಳು. ನಿನ್ನ
ವಿಚಾರವರಿಯೇ ಧೀರ ಶೂರರ ಕುಟುಂಬ ವಿಚಾರವರಿಯೇ ಹಸಿವೆ ತಿನ್ನಬೇಕು ಅದನ್ನೇ ಹುಡುಕಿದ್ದ ಸಿಗಲಿಲ್ಲವೇ? ನೋಡುವುದಕ್ಕೆ ಮಾತ್ರ ಹಾ ಕೈಗೆ ಇಲ್ಲ. ಹೌದೇ? ಕೈ ಹಾಕುವಾಗ ದಾರಿ ಹೋಯ್ತು. ಹೌದೌದೌದು. ನೀವೇನು ಏರಿದ್ದು? ಈಗ ನಿನ್ನಲ್ಲಿ ಕೇಳೋದು ಮೊದಲು ಕಂಡ ಇದು ಕಂಡ ಕಂಡ ಇಲ್ಲಿ ಮೊದಲು ನೋಡಿದ ಬೋರ ನೆಲ್ಲಿ ಬೋದ ಭಂಡ ಬೊಂಡ ತೋರಿಸು ಬೊಂಡ ಬೊಂಡ ಅವ ಭಂಡ. ಮೊದಲು ನೀನು ಕಂಡು ನಾನು ನೋಡಿ ಆಮೇಲೆ ಇವನು ಕಂಡು ಅವ ಕಂಡು ನೋಡಿ ನೀವು ಇಬ್ಬರು ಕಂಡು ಈಗ ನೀನು ಕಂಡು ನೋಡಿ. ನನ್ನಲ್ಲಿ ಪ್ರಶ್ನೆ, ತೋರು ಅವನ ವಿಷಯ ಅಂತಿರಲಿ, ಕೇಳುವ ನೀವ್ಯಾರು? ಎಂತದ್ದು ನಮ್ಮನ್ನು ಕೇಳುವ ಧೈರ್ಯ ಉಂಟಲ್ಲ ನಿನಗೆ? ಓಹೋ, ಎಂತದ್ದು ಒಂದು ಅಲ್ವಾ? ಏನು ದುರವಸ್ಥೆ. ಮತ್ತೆ ಕೆಲವೋ ಬಡವನೇ ಏನಿಲ್ಲ. ನಮ್ಮಂತವರು ನೀನು ಅರಿಯಲಾದೆ ಹೋದೆಯಾ? ಏನು? ಏನು ಪೇಳಲಿ? ಆ. ಸರಿಯಾಗಿ ಕೇಳು. ಏನು ಪೇಳು? ಸರಿಯಾಗಿ ಕೇಳು. ನಾವು ಸಾಮಾನ್ಯರಲ್ಲ, ಆ. ನಾವು ವೀರರಿದ್ದೇವೆ, ವೀರರಿದ್ದೇವೆ, ಶೂರರಿದ್ದೇವೆ. ಶೂರ ಆಗುವುದು ನೀವು ಕಂಡಿರಯ್ಯ ಮೊದಲು ನೀವು ಯಾರ ಕಂಡಿರಯ್ಯ ಮೊದಲು ನಾ ಅರಿಯೇ ಧೀರಹುದು ನೀವು ತೋಷವಾದೀರಿರುವ ಯಾರ ಕಂಡಿರಯ್ಯ ಮೊದಲು ನಾ ಅಧಿಕಾರಿ ಅಧಿಕಾರಿ ಅಧಿಕಾರಿಯಾಗಿರುವೆನ ಬೇಕಾಣಿ ಎನ್ನ ಹೊರತು ವಾರಿಧಿಯೇ ಬೇರೆ ಎನ್ನ ಹೊರತು ವಾರಿಧಿಯಲಿಯೇ ವಾರಿಧಿಯಲಿಯೇ ಶೂರರ ಗುರು ನೀರು ಭೂರಿ ದೋಷ
ಕೀಟವ ಯಾರ ಕಂಡಿರಯ್ಯ ಮೊದಲು ಅರಿಯಲಿಲ್ಲವೋ ಧೀರ ಶೂರ ಆಗುವುದು ನೀವು ಶೂರ ಧೀರ ಘನ ಗಂಭೀರ ರಯ್ಯ. ಅದೇನದು? ನೀವು ಬೇರೆ ಬೇರೆ ತಕ್ಕೊಳ್ಬೇಡಿ. ಕೊಟ್ಟದ್ದು ಯಾಕೆ ಮತ್ತೆ? ನಾನು ಒಟ್ಟಿಗೆ ಕೊಟ್ಟದ್ದು. ಎಲ್ಲಿ? ನೀವು ತಕ್ಕೊಂಡದರಲ್ಲಿ ತಪ್ಪಾಯಿತು. ಹೇಗದು? ವೀರ ರಯ್ಯ, ಹಾಗೆ ಶೂರ ರಯ್ಯ, ಸರಿ. ಧೀರ ರಯ್ಯ. ನೀವು ನಿಮ್ಮನ್ನು ಕಾಣುವಾಗ ಹೇಗೆ? ಭೂರಿ ಎಲ್ಲಿ? ನೀರಿನಲ್ಲಿ ಪೂರಿ ಹೇಗೆ ಅದು? ಎಂತದ್ದು? ನೀರಿನಲ್ಲಿ ಪೂರಿ ಹೇಗೆ ಬಂದದ್ದು? ಅಯ್ಯೋ, ಭೂರಿ ತೋಷ. ಆಗ ಎಂತ? ಏನೋ ದೋಸೆ ಉಂಟು. ಇರ್ಲಿ. ಬಹಳ ಸಂತೋಷವಾಯಿತು ಅಂತ ಹೇಳುವುದು. ಭೂರಿ ತೋಷವಾಂತೆ ದಿಟವು. ನಿಮ್ಮ ನಡೆ ನುಡಿ, ನಿನ್ನ ಒಂದು ನುಡಿ ಉಂಟಲ್ಲ, ಈಗ ನಿನಗೆ ಆಗಲಿಕ್ಕಿಲ್ವಾ? ನೀನೊಂದೊಂದು ನುಡಿ ಕೊಡ್ತೀ. ಅದು ನಿನ್ನಂತವ್ರು ಕೆಲವು ಸಾರಿ ಸಿಕ್ಕಿದ್ರೆ ಹಾಗೆ ಆಗುದು. ಇವನ ನಡೆ ಇದನ್ನೆಲ್ಲ ಕಾಣುವಾಗ ಆಹಾ ಇಂಥದ್ದು ಉಂಟಲ್ಲ, ಹಾಗೆ ಮಾಡಿದ್ರು. ಏನದು? ಆಶ್ಚರ್ಯ, ಅದ್ಭುತ, ವಿಚಿತ್ರ, ವಿಸ್ಮಯ. ಹೀಗೂ ಉಂಟೆ ಆದರೂ ಸತ್ಯ ಉಂಟಲ್ಲ, ಕಂಡೆನಲ್ಲ. ನೋಡಿದೆಯಲ್ಲ? ನೀವಿಬ್ಬರು ನನ್ನ ಮುಂದೆ ಪ್ರಶ್ನೆ ಇಟ್ಟಿರಲ್ಲ. ಇಟ್ಟದ್ದ? ಮತ್ತೆ ಎಲ್ಲಿ ಇಟ್ಟದ್ದದು? ಅದೇ ಕೇಳಿದ್ದ? ಅದೇ ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಪೋತ ಭಂಡ ಕೈ ಮುರಿದಾರು. ಕೇಳಿದ್ದು ಪ್ರಶ್ನೆ. ಉತ್ತರ ಕೊಡು. ನಾ ಕಾಣೆ. ನಾಲ್ಕಾಣೆ. ಅಲ್ಲ, ಎಂಟಾಣೆ. ಹ? ನಾನು ಕಾಣೆ. ಮತ್ತೆ ನೀನು ಯಾರು? ಅಖಂಡ ಅಬ್ದಿ ಅಧಿಕಾರಿ ಶ್ರೀಮನ್ನಾರಾಯಣ. ನೀನು ಎಂತದ್ದು? ಜಲಧಿ ಗೊಡೆಯ ಯಾರು ಹೇಳಿದ್ದು? ಶ್ರೀಮನ್ನಾರಾಯಣ. ಧೂರ್ತ ಎಲ್ಲಿ? ನಮ್ಮಂತಹ ವಿಕ್ರಮಿಗಳು ಇರುವಾಗಲೂ ಕೂಡ ಹ, ಈ ರೀತಿಯಾಗೆಲ್ಲ ಗಳಹುದಕ್ಕೆ ಹ, ನಿನಗೆ ಧೈರ್ಯ ಉಂಟ ಅಲ್ಲ? ಹ, ಕ್ರಿಮಿ, ಹ, ಏಯ್! ಹ. ನೀನು ನಿಮ್ಮನ್ನು ಒಪ್ಪಿಕೊಳ್ಳಬೇಕು ಅಂತ ಇದ್ರೆ ಹ. ಒಂದು ವಿಚಾರ ಉಂಟು. ಏನು? ನಾವು ಕೇಳಿದ್ದೇವಲ್ಲ ಬೊಂಡ, ಅದರ ಬಗ್ಗೆ ಹೇಳು. ಅವ ಹೇಗಿದ್ದ? ಮೊದಲು ಕಂಡಂತ ಕೀಟಕ್ಕೆ ಹ, 5 ತಲೆ, ಹ, ನಿನಗೆ ಒಂದೇ ತಲೆ. ಸಾಕು. ಒಂದು ಶೀರ, ಈ ತಲೆಗೆ ಈ ತಲೆ ಸಾಕು. ನಿನಗೆ ಒಂದು ಶೀರ, ಒಂದು ಶಿರ. ಒಂದು ಶೀರ. ಶಿರ ಅಲ್ವೋ, ಶಿರ. ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ಹ. ಆಗುದಿದ್ರೆ ಶೀರವನ್ನು ಇಟ್ಟುಕ, ಇಲ್ಲದೆ ನೀರಿಗೆ ಹಾಕು. ಆ, ಬಿಡು. ಅವನಿಗೆ 2 ಕರ, ಆ,
ನಿನಗೆ 4 ಕರ. ಛತ್ರಭೋಜ. ಛತ್ರಭೋಜ ನಿನ್ನ ಕುಟುಂಬದವ. 4 ಕೈ ಅಲ್ವೇ ನಿನಗೆ? ಚತುರ್ಭುಜ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ನೀವು ಒಮ್ಮೆ ಆಗುವುದು. ನಿನಗೆ ಆಗ್ಲಿಕ್ಕಿಲ್ಲ ಅದು. ಆ. ಏಯ್, ಅವ ಬೆಳ್ಳಗೆ ನೀನು ಕರಿಯ. ಎಣ್ಣೆ ಮಸಿ ಕರ್ಬುಡ. ನಿನಗೆ ಕಪ್ಪು ಆಗುವುದಿಲ್ವಾ? ಆಗ್ತದೆಯಾ? ಕಪ್ಪು ಕಪ್ಪೆಂದು ಹೀಯಾಳಿಸದಿರು ಕನ್ಯ. ಏ ಖಂಡ್ಯ. ನೋಡಿದೆಯಾ? ಅವನನ್ನು ಕೊಡತಕ್ಕದ್ದು. ಕೊಡು ಕೊಡು. ಕೊಡದೆ ಇರೆ. ಕೊಡದೆ ಇರೆ. ಆ. ನೀನು ಒಬ್ಬ ಸಾಕು ನಮಗೆ. ಆ. ಹಲ್ಲಿಗೆ ಹಲ್ಲು ತಾಕದ ಹಾಗೆ ಇಳಿವ ತುತ್ತಲ್ಲವೋ ಗಂಟಲಲ್ಲಿ ಅದಿಳಿಸಿಕೊಳ್ತೇವೆ, ವಿಷಾದೇನು ಅರಗಿಸಿಕೊಳ್ತೇವೆ. ನಿಮ್ಮನ್ನೇ ಕರಗಿಸ್ತೇನೆ. ಇದು ಅಪಾಯ. ಏ ಕಾಲು ಬಂದದ್ದು. ಎಂತದ್ದು? ಜಗಿದ ಕಸಲ ಹಾಕ್ತದೆ. ಜಗಿ ನೋಡು ಒಮ್ಮೆ. ಹೌದಾ? ಕೊಡು. ಆಯ್ತಾ? ಈಗ ಮುಗೀತಾ ಅಂತ? ಮುಗೀತಂತ. ಬಂತಲ್ಲ ಕೈ. ಈ ಸಲ ಕೈ ಬರ್ತದೆ. ಬೇಕಾ? ಈ ಸಲ ಕೈ ಬಂತು. ಹೌದಾ? ಆ? ಇದು ಬೇಕಾ? ಬೇಗ ನಮಗೆ? ನನಗೆ ಬೇಡ. ಬೇಡಲ್ಲ. ಒಮ್ಮೆ ಕೈ ಅಡಿಗೆ ಹಾಕು ನೋಡುವ. ಮುರಿ, ನೀನೇ ಮುರಿ. ನಾನೆಯಾ? ಹಾ. ಕೈ ಹೋಯ್ತು. ಕೇಳಿತಾ ನಿನಗೆ? ಏನದ? ಒಂದು ದೊಡ್ಡ ಪುಷ್ ಬಂದದ್ದು. ಎಲ್ಲಿಂದ? ಒಳಗಿಂದ. ಹೌದಾ? ಒಳಗಿದ್ದದ್ದೆಲ್ಲ ಹೊರಗೆ. ಹೌದಾ? ನಮ್ಮ ಪೆಟ್ಟು ಅಂದ್ರೆ ಹಾಗೆ. ಒಳ್ಳೇದಾಯ್ತು. ತಮ್ಮ ಹಸಿವೆ ಜೋರಾಗುತ್ತಾ ಉಂಟು. ಏ, ಇಲ್ವಾ ಇಲ್ವಾ? ಎಂತದ್ದು? ಜೊತೆಯಲ್ಲಿ ನಾನಿಲ್ವಾ? ನೀನೆಂತದಕ್ಕೆ? ತಿನ್ನುವುದಕ್ಕೆ. ನೀನು ನಿಂತು ನೋಡಿದ್ದಲ್ಲ. ಹೌದಾ? ಅಡಿಗೆ ಹಾಕಿದ್ದು ನಾನು. ಆ. ಮತ್ತೆ ತಿನ್ನುವುದು ಯಾರು? ಹಾಗಾದ್ರೆ ಹೀಗೆ ಮಾಡುವ. ಹೇಗೆ? ನೀನು ಹೊಡೆಯುವಾಗ ನಾನು ನೋಡಿದ್ದೇನೆ, ಹಾ. ನಾನು ತಿನ್ನುವಾಗ ನೀನು ನೋಡು. ಸರಿ? ತವಣಿಗೆ ಕೊಡ್ತೇನೆ. ಸರಿ. ನಿನಗೆ ಬೇಡದ್ದೆಲ್ಲ ಬೇಗ ತಲೆಗೆ ಹೋಗ್ತದೆ. ಬೇಡ ಅದು. ಈಗ ನಿನಗೆ ಬೇಕಾ? ಬೇಕು. ಪಾಲು ಮಾಡು. ನಾನಾ ನೀನಾ? ನೀನೇ. ಆ ಪ್ರಾಣಿಯ ರಕ್ತ ಮಾಂಸ ಚರ್ಮ ಹಾ. ಎಷ್ಟು ನನಗೆ ಬಿಡದದ್ದು ನಿನಗೆ. ಏನಾಯ್ತು? ಮತ್ತೆ ತಪ್ಪಿತಾ? ಕೆಟ್ಟವ. ಚರ್ಮ ರಕ್ತ ಮಾಂಸ ನಿನಗ, ನನಗೆ ಮತ್ತೆ ಉಳಿಯುದೆಂತದ್ದು? ಎಲ್ಲಬೋ ಯಾಕೆ ಅದು? ಗಟ್ಟಿ ಉಂಟು ಜಗಿ. ಇಲ್ಲಿ ನಡಿಲಿಕ್ಕೆ ಆಗುತ್ತದ? ನಾನು ತಿಂತೇನೆ ಅದು. ಬೇಡ ಬೇಡ ಬೇಡ, ಒಂದೇ ರೀತಿ ಆಗ್ಬೇಕು. ನಿನಗೆ ಆಯ್ತು. ತಮ್ಮ ಓ. ಅದು ಬೇಡ ಇದು ಬೇಡ. ಆ. ಸ್ವಲ್ಪ ಹೀಗೆ ಕೊಳಿಲಿ, ನೀರಲ್ಲಿ ಬಿದ್ದಿರ್ಲಿ, ಸುಲಭ ಆಗುತ್ತದೆ. ಅಷ್ಟರವರೆಗೆ ನಾವೇನು ಮಾಡುದು? ಎಲ್ಲೋ ಇರ್ಬೇಕು ತಪ್ಪಿಸಿಕೊಂಡ ಪ್ರಾಣಿ. ಬೆಳ್ಳಗಿನದ್ದು ಹುಡುಕಿ ತಂದು ಒಟ್ಟಿಗೆ ತಿನ್ನುವ. ಸರಿ ಸರಿ ಧನುಜರ
ನಳಿದನಾಥನು ಸ್ಮರಿಸೆ ಭಕ್ತಿಯವಾದನು ಜಯ ಜಯ ಮನದೊಳಗಿದನು ದುರದೊಳದಳ ಹನನಗೊಳಿಸುವೆ ಕಪಟದೊಳಗೆಂದೆನುತ ವೀರ ವಿಕ್ರಮಿಗಳ ಪಗಳುತ್ತಲಿಂದೆನ್ನೋ ವಧೆಗೆ ಯುಕ್ತಿ ಮಾರ್ಗವೇ ಸೂಕ್ತ ಆದಿಮಾಯೆಯ ನಿರೂಪ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿದ ತೋಳ ಸಾಧಕಿ ಬಲು ಹೆಚ್ಚಿನ ತೋಳ ಸಾಧಕಿ ಆಶ್ಚರ್ಯವಾದ ಉಚ್ಚರಿಸುವುದೇ ಆಶ್ಚರ್ಯವಾದ ಉಚ್ಚರಿಸುವುದೇ ಆಶ್ಚರ್ಯದ ಪಟರವುದು ಸಂಗರದಲ್ಲಿ ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಧಕಿ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮಕ್ಕೆ 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಹೌದಾ? ಸೋತವರು ನೀವೇ ಹೊರಗೆ ಕೊಡ್ತೇವೆ ಈಗ. ಅಲ್ಲ, ನಮಗಾಗುದಿಲ್ಲ. ಗೆದ್ದವ ನಾನೇ. ಈ ಕೋಪ ಹಾರಿಸೇನು ಇಲ್ಲ, ಒಮ್ಮೆಲ್ಲ ಒಮ್ಮೆ ಇಲ್ಲ. ಇತ್ಯರ್ಥವಾಗಲಿಲ್ಲ. ನಿರ್ಣಯ ಮಾಡಿಕೊಂಡೆ. ಹೇಗೆ? ಗೆದ್ದವರು ನೀವೇ, ಹಾಗೆ ಹೇಳು. ಸೋತವ ನಾನೇ. ಗೆದ್ದಂತಹ ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಏನು? ಏನು ಬೇಕು, ಎಲ್ಲಿ ಬೇಕು ಕೇಳಿಕೊಳ್ಳಿ. ತೊಟ್ಟೊಣೆಯಿವೆ. ಕೊಡು, ತಲೆಗೆ ಕೊಡು. ನಾನು ಕೊಟ್ಟದ್ದು ಬೇಡವೇ? ನೀನು ಕೊಡು. ನೀನು ಈವುದು. ಹಾ. ಎಂತದು ಈವುದು? ಹಾ. ಕೇಳಿದ ಈವುದು. ಏಯ್! ಹಾ. ಅಸಂಬದ್ಧ. ಸೋತದ್ದು ನೀನು, ಹಾ. ಗೆದ್ದದ್ದು ನಾವು, ಹಾ. ಮತ್ತೆ ಕೊಡುದು ನೀನಾ? ಅಲ್ವಾ? ಎಂತದಲ್ವಾ? ಸೋತವರು ಗೆದ್ದವರಿಗೆ ಕೊಡುವುದಲ್ವಾ? ಗೆದ್ದವರು ಸೋತವರಿಗೆ ಕೊಡುವುದು. ಹೌದೇ? ಹಾ. ಹಾಗಿದ್ರೆ ನೀವು ನಾವು ಗೆದ್ದದ್ದು ಕೊಡುವವರು. ಹಾಗಿದ್ರೆ ನೀವು ಬೇಡದವರು. ನೀನು ಬೇಡುವವ. ಅದೇ ಬೇಡದವರು. ನಾವು ಬೇಡದ ಇರುವವರು. ನಾನು ನೀನು ಬೇಡುವವ. ನಾನು ಬೇಕಾದವ. ಏಯ್, ಬೇಡುವವ. ಅದೇ ಬೇಡುವುದಕ್ಕೆ ಕೈ ಬೇಕಾದ ಮುಂದೆ ಮಾಡು. ಆದಿತಲ್ಲ. ಹಾ. ನನಗೆ ವಿಶ್ವಾಸ ಬರ್ಬೇಕಲ್ಲ. ಅದಕ್ಕೆಂತ ಆಗ್ಬೇಕು? ಇನ್ನೆಂತು ಭರವಸೆ ನಿಮ್ಮಲ್ಲಿ ನನಗೆ. ಅದಕ್ಕೆ ನಂಬುಗೆ ಬರಬೇಕು. ಹಾ. ತಟ್ಟಿಕರ ತಮ್ಮ ತಟ್ಟುಕಾರ ನಾವು ಕೊಡ್ತೇವೆ. ನಾವು ಕೊಡ್ತೇವೆ. ನಾವು ಕೊಡ್ತೇವೆ. ಕೊಡ್ತೇವೆ, ಕೊಡ್ತೇವೆ, ಕೊಡ್ತೇವೆ. ಸಾಕಾ? ನಿಮ್ಮ ಗಾನ ವೈಭವ ಏನು ಬೇಗ ಮುಗಿದದ್ದು? ಅದ್ಭುತ ಗಾನ ವೈಭವ. ಸಾಕಲ್ವಾ? ಎಂತದ್ದು ಸಾಕು? ತಟ್ಟಿದ್ದು ತಟ್ಟುವುದರಲ್ಲೊಂದು ನೀನು ಹೌದು. ಮತ್ತೆ ಮತ್ತೆ ನಿಮ್ಮ ಕರ ತಟ್ಲಿಕ್ಕೆ ಹೇಳಿದ್ದಲ್ಲ. ಮತ್ತೆ ಯಾರ್ದು ಕರ? ಎನ್ನಯ ಕರವನ್ನು ತಟ್ಟಿ. ನಿನಗೆ ಮೊದಲೇ ಹೇಳಲಿಕ್ಕೆ ಆಗ್ಲಿಲ್ವಾ? ಹಾ. ಅಲ್ಲ, ಹೇಳ್ತಿದ್ರೆ ನಿನ್ಗೆ ಗಾನ ವೈಭವ ಕೇಳೋ ಅವಕಾಶ ಇರಲಿಲ್ಲ. ಹಾ. ಹೇಳವೋ ಬೆಸಗೊಂಬವನೇ, ಹಾ. ನೀನು ಏನು ಕೇಳ್ತೀಯೋ ಹಾ. ಅದನ್ನ ನಾವೀರುವರು ಕೊಡ್ತೇವೆ, ಕೊಡ್ತೇವೆ. ಬಲು ಸುಕ್ಕಿದ ಮೂಕರ ನಿಮಗೆ ಬಲು ಸುಕ್ಕಿದ ಮೂಕರ ನಿಮಗೆ ತಕ್ಕುದಾದ ಮತ್ತಿಕ್ಕುವೆ ತಕ್ಕುದಾದ ಮತ್ತಿಕ್ಕುವೆ ತಕ್ಕದು ನಿಮ್ಮಯ ವಿಕ್ರಮಲಿಯೇ ಸಿಕ್ಕಿದಿರಿ ಎಂದಯ ಕಯತೆಗೆ ಎಂದಯ ಕಯತೆಗೆ ಬಲು ಸುಕ್ಕಿದ ಮೂಕರ ನಿಮಗೆ ಸಿಕ್ಕಿದಿರಿ ಎಲ್ಲಿ? ಎನ್ನ ಕೈಗೆ. ನೋಡು, ತೋರಿಸು. ಸುಳ್ಳ ಸೊಕ್ಕಿದ ಮೂರ್ಖರೇ ನಿಮಗೆ. ಏನದು? ಅದೆಲ್ಲಿಂದ ಮೂರ್ಖರೇ? ಗೊತ್ತಾಗಲಿಲ್ವೇ? ಆಹಾ. ಒಳ್ಳೆಯವ ನೀನು. ನಾನ? ಮೂರ್ಖ. ಏ ತಮ್ಮ, ಏನ? ನಾನು ಒಳ್ಳೆಯವ, ಮೂರ್ಖ. ನನಗೇನಿಲ್ವಾ? ನಿನಗೆ ಇಲ್ಲಿಯೂ ಏನು ಇಲ್ಲ ಅಂತ ಆದೀತ. ಕೊಡು. ಬೇಕು.
ಶಾಸ್ತ್ರಮೂರ್ಖ ಅಂದ್ರೆ 100 ಪಾಲು ಹೆಚ್ಚಿನ ನಾನು ಮೂರ್ಖ, ಶತಮೂರ್ಖ. ಸರಿಯಾಯ್ತು. ಹೇಗೆ ಜೋಡಿ? ಮಗು ತಲೆ ಉಂಟಲ್ಲ, ಎಷ್ಟು ದೊಡ್ಡದುಂಟು? ಅದರ ಒಳಗೆ ಏನಾದ್ರೂ ಬೇಕಲ್ಲ. ಬಹಳಷ್ಟಿದೆ. ಏನು ಉಂಟು ಅಂತ ಗೊತ್ತಾಗಬೇಕಿದ್ರೆ ನಿಮ್ಮ ತಲೆಗೆ ಮದ್ದೇ ಹಾಕಬೇಕು. ನೀನ್ ಯಾವನ ಮದ್ದಾಕ್ಲಿಕ್ಕೆ? ವೈದ್ಯ ನಾರಾಯಣ. ಓ, ನಾರಾಯಣ ವೈದ್ಯ. ನಾರಾಯಣ ವೈದ್ಯ ನಿನ್ನ ಸಂತಾನದವ. ನೀನೇ ಅಲ್ವಾ ಹೇಳಿದ್ದು? ವೈದ್ಯೋ ನಾರಾಯಣೋ ಹರಿ ಎಂದೇ ಕರೆಯಲ್ಪಡುವವ. ಏನು ಹಾಗಂದ್ರೆ? ಹಾಗಾದ ಕಾರಣ ಮದ್ದೆಲ್ಲ ಕೊಡುವುದು ಅಷ್ಟು ಸುಲಭ ಇಲ್ಲ. ಮತ್ತೆ ಏನಾದ್ರೂ ತಕ್ಕೊಂಡೇ ನಾವು ಮದ್ದು ಕೊಡುವುದು. ಈಗ ನಿನಗೆ ತಕ್ಕೊಳ್ಳೋದಿದ್ರೆ ಆಗುದಿಲ್ವಾ? ಇಲ್ಲಪ್ಪ. ಮತ್ತೆ ನೀವು ಮೊದಲೇ ಕೊಟ್ಟು ಆಗಿದೆಯಲ್ಲ. ಏನನ್ನು? ಮೊದಲಿಗೆ ಇತ್ತಿರಿ ಭಾಷೆ, ಆಡಿದ ಮಾತಿನಂತೆ ನೀವಿರುವರು ನಿಮ್ಮ ಪ್ರಾಣವನ್ನೇ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣದಲ್ಲಿ ವೈವಂಚಿಸುತ್ತ, ಜಾಣತನದಲ್ಲಿ ವೈವಂಚಿಸುತ್ತ ಸಾಧುರಾಗದಲ್ಲಿ ಮನದಿರವಿರುತ್ತಲಿಯೇ, ಸಾಧುರಾಗದಲ್ಲಿ ಮನದಿರವಿರುತ್ತಲಿಯೇ ತಾನೆ ಮೂಳೆಂತ ಮಾತ ಏನು ಮಾಡುವುದು ಅಣ್ಣ, ಏನು ಮಾಡುವುದು ತಮ್ಮ, ಏನ ಮಾಡಲಿ? ಹೋಯ್ತಲ್ಲ. ಓ ತಮ್ಮ, ಜಾಣತನದಲ್ಲಿಯೇ ನಮ್ಮನ್ನು ವಂಚಿಸಿದ ತಮ್ಮ. ತಮ್ಮ ನಿಜ. ಏನ ಮಾಡಲಿ ತಮ್ಮ? ಮಾತು ಕೊಟ್ಟಾಗಿದೆ, ಕೊಡುತ್ತೇವೆ ಎಂಬ ಹಾಗೆ. ಹೌದು. ಕೊಡದೇ ಇದ್ರೆ ಅಪವಾದ ಬರ್ತದೆ. ಸರಿ. ಏನ ಮಾಡಲಿ? ಏನು ಮಾಡುದು? ನಿನ್ನ ಮಂಡೆ ಒಳಗೆ ಏನಾದ್ರೂ ಉಂಟು? ಏನಿಲ್ಲ. ಇನ್ನು ಸುಮ್ಮನೆ ತಮ್ಮ ಹೀಗೆ ಮಾಡಿದ್ರೆ ಆಗ್ಬೋದಾ? ಹೇಗೆ? ನಮ್ಮ ಇಬ್ಬರ ಪರವಾಗಿ ನೀನು ಹೋಗಿ ಒಂದು ಪ್ರಾಣ ಕೊಟ್ಟ ಹಾಗೆ ಮಾಡಿ ಬಾ ತಮ್ಮ. ಯಾಣ, ಓ, ನಾನು ಸತ್ರೆ ನಿನಗೆ ಯಾರಿದ್ದಾರೆ? ನೀನು ಸಾಯುವುದು ಬೇಡ, ಸತ್ತ ಹಾಗೆ ಮಾಡಿ ಬಾ. ಬೇಡ ಬೇಡ, ಅದೆಲ್ಲ ಬೇಡ. ಮತ್ತೆ ನೀನು ಹೋಗಿ ಪ್ರಾಣ ಕೊಡು, ನಾನು ದೂರದಲ್ಲಿ ನಿಂತು ನೋಡ್ತೇನೆ. ಆಯ್ತಾ? ನನ್ನ ಜೀವವನ್ನೆಂತ ಮಾಡುದು ಪ್ರಾಣ ಕೊಟ್ರೆ? ಅದು ನನ್ನಲ್ಲಿರ್ಲಿ, ನೀನು ಕೊಡು. ನೀನು ನನ್ನನ್ನು ತೆಗಿಲಿಕ್ಕೆ ನೋಡು. ನೀನು ಬೇಡವಾ? ನೀನು ನನಗೊಂದು ಸಿಕ್ಕಿದ್ದಲ್ಲ ತಿರ್ಗಾಟಕ್ಕೆ. ಒಟ್ಟಿಗೆ ಕೊಡಿ. ನೀನು ಸುಮ್ಮನೆ ಕೂತ್ಕೊಳ್ಬೇಕು ಕೊಡಿಯಲ್ಲಿ. ಇವ ಚಂದ ನೋಡುದು ನಮ್ಮ ಅಲ್ಲವಾ? ತಮ್ಮ, ಓ, ನಮಗೆ ಇಷ್ಟು ದೊಡ್ಡ ಮಂಡೆ ಉಂಟು, ಮತ್ತೆ ಏನಾದ್ರೂ ತೋರಿಸಬೇಡುವ? ಬೇಕು ಬೇಕು. ಕೊಡಿ ಕೊಡಿ. ತೋರಿಸುವ. ಎಲ್ಲವೋ ಹಾ, ನಮ್ಮ ಪ್ರಾಣವನ್ನ ಪಡೆಯುವಂತಹ ಕಾಲಕ್ಕೆ ಹಾ, ಒಂದೇ ಒಂದು ನೀರ ಹನಿ ನಮ್ಮ ದೇಹಕ್ಕೆ ತಾಗದ ಹಾಗೆ ಪಡೆ. ಬಡ್ಡೆ ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯ ವಿಶ್ವರೂಪದೊರ್ಗೀಸುತ್ತಲಿಗೆ ನೆರೆಯುತ್ತಿಸಿದರ ಹರಿಯನು. ನನ್ನ ನೆಲೆಯನ್ನು ನೀವು ಇರುವರು ತಿಳಿಯುವುದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ನೋಡಿ. ಜಯ ಜಯ, ಜಯ ಜಯ, ಜಯ ಜಯ. ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರ ಘೋರ ದುರಿತ ಸಂಹಾರ ದೀನೋದ್ಧಾರಿನ ವಾರ
ಶಿರಣವ ಶಯನ ನಾರಾಯಣ ನೀರಜದಳನಯನ ನಾರಾಯಣ 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 ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಆ, ಶಿರಾರ್ಣವ ಶಯನನೇ ಆ, ನಾರಾಯಣನೇ ಆ, ನೀರಜದಳಲೋಚನನೇ ಆ. ಸ್ವಾಮಿ ಏನು ಆನಂದ ತುಂದಿಲರಾಗಿದ್ದೇವೆ. ಆ, ನೀನು ಇತ್ತಂತಹ ಜ್ಞಾನ ಶಕ್ತಿಯಿಂದ ಆ, ಎಲ್ಲ ಸತ್ಯವೂ ಕೂಡ ಈಗ ಅರಿವಿಗೆ ಬಂತು ದೇವರೇ. ಆ, ನಿನ್ನ ಕರ್ಣಕಿಲ್ಬಿಷಗಳಿಂದ ಹುಟ್ಟಿರುವಂತಹ ರಕ್ಕಸರು ನಾವು ನಿನ್ನ ಮಕ್ಕಳು ಎನ್ನುವಂತಹ ವಿಚಾರವನ್ನ ಈ ಹೊತ್ತಿಗೆ ಅರಿತುಕೊಂಡಿದ್ದೇವೆ. ಒಂದರ್ಥದಲ್ಲಿ ನಿನ್ನ ಒಳಗೆ ಇದ್ದಂತಹ ತಾಮಸ ಮತ್ತು ರಾಜಸಗಳು ಹಾ. ಈ ರೀತಿಯಾಗಿ ದೇಹಾಕೃತಿಯನ್ನು ಹೊಂದಿ ಹಾ. ಹೊರ ಪ್ರಪಂಚಕ್ಕೆ ಕಾಣಿಸಲ್ಪಟ್ಟವು ಎಂದು ಹಾಗೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ, ಸ್ವಾಮಿ, ಏನು ಅರಿಯದೆ ಹಾ. ನಿನ್ನನ್ನು ಘೋರವಾದಂತಹ ರೀತಿಯಲ್ಲಿ ಶಿಕ್ಷಿಸುವುದಕ್ಕೆ ತೊಡಗಿದೆವು. ವಿಶಾಲ ಹೃದಯಾಗಿ ಮಕ್ಕಳನ್ನು ಕ್ಷಮಿಸು. ಸರಿ. ಮೃತ್ಯುಂಜಯ ಮಿತ್ರ ಪವಿತ್ರ ನಿತ್ಯ ಸಂಸ್ಕೃತಿ ಪಾತ್ರ ಮತ್ತೆ ಭವನದ ದೈತ್ಯಾನಗರ ಮತ್ತು ಪಂಚವತ್ರ ಪವಿತ್ರ ಜಯ 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 ವಿಶ್ವವಿರಾಟ್ ಸ್ವರೂಪಿಯೇ, ಏನು ನೀನಿತ್ತಂತ ದಿವ್ಯ ಜ್ಞಾನದಿಂದ ಆ, ನೀನೇನು ನಾವೆಷ್ಟು ಎಂಬುದನ್ನು ಈ ವೇಳೆಗೆ ಅರಿತುಕೊಂಡಿದ್ದೇವೆ. ಆ, ನೀನು ಕೊಟ್ಟಂತಹ ಜ್ಞಾನವನ್ನು ಉಪಯೋಗಿಸಿಕೊಂಡು ನಿನ್ನ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡಿದ್ರೆ ಅದು ನಮ್ಮಿಂದ ಸಾಧ್ಯವೇ ಇಲ್ಲ. ಹಾ. ಅಂತಹ ವಿಶೇಷವಾಗಿರುವಂತಹ ಚೈತನ್ಯ ಸ್ವರೂಪಿ ನೀನಾಗಿದ್ಯಾ. ಆ, ಪಾಲನಕರ್ತೃವಾಗಿದ್ದಿ, ಸಾತ್ವಿಕ ಗುಣಕ್ಕೆ ಧರಿಸಿಕೊಂಡು ಮುಖ್ಯವಾಗಿ ನಿನ್ನದಾಗಿರುವಂತಹ ಸ್ವಭಾವವನ್ನು ಪ್ರಕಟಪಡಿಸುವುದಕ್ಕೆ ಸಿದ್ಧನಾಗಿದ್ದಿ. ಹಾ. ಹಾಗಂತಲೇ ಕೇವಲ ಒಂದೇ ಗುಣ ನಿನ್ನಲ್ಲಿ ಇರುವುದಲ್ಲ, ಹಾ. ರಾಜಸ ಹಾಗೂ ತಾಮಸ ನಿನ್ನನ್ನು ಸೇರಿಕೊಂಡಿದೆ. ಸರಿ. ಹಾಗಂತಲೇ ಗುಣದ ಅಧೀನದಲ್ಲಿ ನೀನಿಲ್ಲಿ ಇರದೆ ನಿನ್ನಲ್ಲಿಯೇ ಗುಣವನ್ನು ಸೇರಿಸಿಕೊಂಡು ನಿನ್ನಿಚ್ಛೆಯಂತೆ ಗುಣವನ್ನು ಪ್ರಕಟಪಡಿಸುವಂತಹ ಸ್ವಭಾವವನ್ನು ಸಾಮರ್ಥ್ಯವನ್ನು ನೀನೋರ್ವನೇ ಹೊಂದಿಕೊಂಡದ್ದು. ಗುಣಾತೀತನಾಗಿದ್ದೇನೆ. ಹೌದು ದೇವರೇ, ನೀ ನಿತ್ಯ ದಿವ್ಯ ಜ್ಞಾನದ ಮುಖೇನವಾಗಿ ನಾವು ಯೋಚಿಸಿದಾಗ ಬದುಕು ಅರ್ಹತೆ ನಮಗಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ನಿನ್ನ ದಿವ್ಯ ಸ್ವರೂಪವನ್ನು ಕಂಡ ಕ್ಷಣದಲ್ಲಿ ನಮಗೊಂದು ಆಸೆ, ಹೆಸರು ಬೇಕದು ಶಾಶ್ವತವಾಗಿ ಬೆಳೆಯಬೇಕು ಎಂಬುದಾಗಿ ಹೆಸರನ್ನಿರಿಸಿ ಹಸುವನ್ನು ಪಡೆಯೋದಕ್ಕೆ ಸಿದ್ಧನಾಗು ಸ್ವಾಮಿ. ಸರಿ ಸರಿ. ಕರುಣರುಣಮಯಮನುಡಿದನು ಮದಿರೆಯ ಕಾಂತಿಯಂ ನಿನಗಾನು ಮಧು ಎನ್ನುವೆ ಮತ್ತೆ ಮತ್ಮತಿ ಕಠಿಣ ಬದಕನುಗಿಪ್ಪ ಇವನದರಿಂದ ಕೈಟಭನೆನ್ನುವೆ ಮುಂದೆ ನಿಮ್ಮಿಷ್ಟದಂತೆ ನಡೆಸುವೆ ನಾನಂದ ನೀನೇ ಮಧು ಇವನೇ ಕೈಟಭದ ಮಧು ಕೈಟಭರನ್ನು ತಿರಿಸಿ ಪೆಸರಲಿ ಧರೆಯ ಶಿಜಿಸುತ್ತ ನನ್ನ ಕಂದಮ್ಮಗಳಿರ ಆದಿಯಲ್ಲಿ ಆದಿನಾರಾಯಣನಾಗಿದ್ದ ನಾನು ಬಾಲಮುಕುಂದನಾಗಿ ಆಲದೆಲೆಯ ಮೇಲೆ ಪವಡಿಸಿದ ಪರ್ವ ಕಾಲ ಕಿವಿಯಿಂದ ಹೊರಬಂದ ಕಿಲ್ಪಿಷವನ್ನು ಅಬ್ದಿಯ ಮೇಲೆ ಬಿಸುಟೆ. ಆವಾಗ ಅದರಿಂದಲೇ ನಿಮ್ಮೇರುವರ ಹುಟ್ಟು ಮದಿರೆಯ ಕಾಂತಿಯಿಂದೊಪ್ಪಿ ಮೃದುವಾದ ಶರೀರ ಹೊಂದಿ ಸಿಹಿಯ ಅನುಭವ ನೀಡುವ ಕಾರಣ ನೀನೇ ಮಧು. ಮಧುವನ್ನು ಅರಸಿಕೊಂಡೋ ಅನುಸರಿಸಿಕೊಂಡೋ ಬರುವುದು ಕೀಟ. ಕೀಟಕ್ಕೆ ಕೈಟಭ ಎನ್ನುವುದೇ ಅನ್ವರ್ಥ. ಈತನನ್ನು ಕೀಟ ಸದೃಶನಾಗಿ ಅನುಸರಿಸಿಕೊಂಡು ಬಂದಾತ ನೀನು ಮಾತ್ರವಲ್ಲ, ಕಠಿಣ ಶರೀರಿಯಾಗಿರ್ಪೆ. ಆದ ಕಾರಣ ನೀನೇ ಕೈಟಭ. ಮುಂದಕ್ಕೆ ನಿಮ್ಮಿರುವರ ಅಪೇಕ್ಷೆಯಂತೆ ನಿಮ್ಮ ಶಿರವನ್ನು ಈ ಮಹಾರ್ಣವದ ಮೇಲೆ ಕಡಿದೆ ಅಂತಾದರೆ ಇದು ರುಧಿರಾರ್ಣವವಾದೀತು, ರಕ್ತಸಾಗರವಾದಿ. ಹಾಗಾಗದಂತೆ ತಡೆಯುವುದಕ್ಕೆ ಬೇಕಾಗಿ ನನ್ನ ಜಂಘೆಯನ್ನು ಜಲ ಮಧ್ಯದಲ್ಲಿ ವಿಸ್ತಾರಗೊಳಿಸಿ ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮುಕ್ತಿ ಕರುಣಿಸುತ್ತೇನೆ. ಮಧುವನ್ನು ನಿಗ್ರಹಿಸುವ ದ್ವಾರ ಮಧುಸೂದನನೆಂತಲೂ, ಕೈಟಭನಿಗೆ ಮುಕ್ತಿ ಕೊಡುವ ದ್ವಾರ ಕೈಟಭಾರಿ ಅಂತಲೂ ನಾಮಾಂಕಿತನಾಗಿ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜಯ ಜಯ. ಮಧು ಕೈಟಭರ ಹನನವಾಯಿತು.
ಅವರಿರುವರ ಕಾಯದ ಮೇಧಸ್ಸನ್ನು ತೆಗೆದು ಅದು ಜಲಮಧ್ಯದಲ್ಲಿ ವಿಸ್ತರಿಸಿದ್ದೇನೆ. ಸುಕ್ಷೇತ್ರವೊಂದರ ನಿರ್ಮಾಣವಾಯಿತು. ಇದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಅಜನಿಗೆ ಇಲ್ಲೇ ಸೃಜಿಸುವ ಕಾಯಕ ಹರ ರಜತಗಿರಿ ಸೇರಿದ ನಾನು ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆನೆನ್ನುತ್ತಲೇ ವನಕ್ಕಾಗಿ ನಡೆದಳು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಜೈನಮೋ ಸರ್ವೇಶ್ವರಿ, ನೀವೇ ರಕ್ಷಣೆ ಮಾಡಬೇಕು. ಹೆತ್ತ ತಂದೆ ತಾಯಿಯವರಿಗೆ ಅದೆಷ್ಟು ಮಕ್ಕಳಿದ್ದರೇನಂತೆ, ಹೆತ್ತವರ ಆಸೆ ಆಕಾಂಕ್ಷೆಯನ್ನು ಈಡೇರಿಸದೇ ಇದ್ದಲ್ಲಿ ಅವರು ಸಂತೃಪ್ತಿ ಎಣಿಸಿಕೊಳ್ಳುತ್ತಾರೆ. ಹಾಗಾಗಿ ಹೇಳಿಕೊಳ್ಳುವುದಕ್ಕೆ ಹಲವಾರು ಮಕ್ಕಳ ತಾಯಿಯಂತಹ ನನ್ನಮ್ಮ ದಿತ್ತಿದ್ದೀವಿ. ಯಾವತ್ತೂ ಕೂಡ ನನ್ನ ಆಗಮನವನ್ನು ಕಂಡು ಸಂತೋಷದಿಂದ ಇದ್ದವರು. ಆದರೆ ಇಂದಿನ ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸ್ತಾ ಇದ್ದವರು. ಅಮ್ಮನಲ್ಲಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳನ್ನೇ ಕತ್ತರಿಸುತ್ತಾ ಮಾತನಾಡಿದವರಿದ್ದಾರೆ. ಹಿಂದೆ ಅದೆಷ್ಟು ಅಗ್ರಜರು ದೇವಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ದೇವಲೋಕಕ್ಕೆ ದಾಳಿಯನ್ನು ಮಾಡಿದವರಿದ್ದಾರೆ. ಆ ದೇವತೆಗಳ ಮೋಸದಿಂದ ನನ್ನ ಅಗ್ರಜರನ್ನು ಕಳೆದುಕೊಂಡಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ಅಮ್ಮನಿಗೆ ಶೋಕ ಎಂಬುದು ಕಾಡುತ್ತಾ ಇದೆ. ಅದು ಅಂತಿಂತ ಶೋಕವಲ್ಲ ಸ್ವಾಮಿ, ಪುತ್ರ ಶೋಕ. ಹಾಗಾಗಿ ಕಣ್ಣೀರನ್ನು ಹಿಡಿತಿರುವಂತಹ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಅಮ್ಮ, ದೈತ್ಯಕುಲ ಉದ್ಧಾರಕ್ಕೆ ನನ್ನಿಂದ ಏನು ಸಹಾಯವಾಗಬೇಕು ಎನ್ನುವುದಾಗಿ ಈ ರೀತಿ ಮಾತನಾಡೋದಕ್ಕೆ ಬಲವಾದಂತಹ ಕಾರಣ ಇದೆ ಸ್ವಾಮಿ. ಸಾಧನೆಗೆ ಹೆಣ್ಣಾದರೇನು ಗಂಡಾದರೇನು ಸಾಧಿಸಿ ತೋರಿಸುತ್ತಿರುವ ಛಲವೆಂದಿದ್ದರೆ ಸಾಕು ತಾನೆ. ಹಾಗಾಗಿ ಅಮ್ಮ ಆಡಿದಂತಹ ಮಾತು, ಮಗಳೇ ಮಾಲಿನಿ, ಘೋರವಾದಂತಹ ಕಾನನವನ್ನು ಸೇರಿಕೊ, ವಿಧಾತನ ಕುರಿತು ತಪಸ್ಸನ್ನು ಆಚರಿಸು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾ ಕಂದೆ ಎನ್ನುವ ಹಾಗೆ ಅಮ್ಮನ ಆಜ್ಞೆಯಿಂದ ಬಂದು ಸೇರಿದ್ದಾದರೂ ಏನು, ದಟ್ಟವಂತಹ ಕಾನನ ತಾನೆ, ತಡ ಮಾಡುವುದು ಸರಿಯ. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬಹುದು, ಆದರೆ ತಪಸ್ಸನ್ನು ಆಚರಿಸುತ್ತ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ನಾನು ಆಲೋಚನೆ ಮಾಡೋದು ಬೇಡವೆ? ಕಾಣೋದಕ್ಕೆ ಹೇಗಿದ್ದೇನೆ? ಹೌದು,
ಧರಿಸಿ ಮಹಿಷಿ ರೂಪ ಮರೆಸಿ ನಿಜವನ್ನು ಧರಿಸಿ ಮಹಿಷಿ ರೂಪ ನಿಜ. ವಿರಜತೆ ತಪವೆಂದು ತರಣೆಯ ದಿನದಿ ಅತಿ ರೂಪಲಾವಣ್ಯತ ರೂಪನೆನ್ನದು ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಕಷ್ಟ. ಯಾಕೆ ಈ ಮಾತನ್ನು ಹೇಳಿದಂದಾದರೆ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಳಿಯಲು ಯಥೇಚ್ಛವಂತಹ ಕಾಮುಕರು ಎಲ್ಲರೂ ಕೂಡ ಬೆಟ್ಟ ಕಣ್ಣು ಮುಚ್ಚದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಾ ಇದ್ದಾರೆ. ಯಾಕೆ ಈ ರೀತಿ ನೋಡುತ್ತಾ ಇದ್ದಾರೆ ಎಂದು ಆಲೋಚಿಸಿದಾಗ ಮಾಗಿದ ಹಣ್ಣಿನಂತೆ ನಾನು ಅವರ ಕಣ್ಣಿಗೆ ಗೋಚರಿಸುತ್ತಾ ಇದ್ದೇನೆ. ಇವರ ಮುಂದೆ ನಾನು ತಪಸ್ಸನ್ನು ಆಚರಿಸಿದೆ ಎಂದಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನ ಬರುತ್ತದೆ. ಅವರ ಬಗ್ಗೆ ಆಲೋಚಿಸುವುದೇ ಆಹಾ ಇನ್ನೂ ಇದ್ದಾರೆ ಸ್ವಾಮಿ, ಬೇರೆ ಯಾರು ಅಲ್ಲ, ಆ ಮೇಲೆಯವರು ದೇವತೆಗಳು. ಏನು ಸ್ವಾಮಿ ಸುಮನಸರು ಮಾಡುವುದಿಲ್ಲ ಬೇಡದ್ದನ್ನೇ. ನೀವು ಕೂಡ ಅವರ ಪಕ್ಷದಲ್ಲಿ ಇದ್ದುಕೊಂಡು ಮಾತನಾಡುತ್ತಿದ್ದೀರಲ್ಲ ಸ್ವಾಮಿ. ಏನು ಅಮರವಾಗಿ ಸಿಗಬೇಕಿದ್ದು ದೇವಲೋಕ ನಮಗೆ, ನಮಗಿಂತ ಸಣ್ಣವರು ತಾನೇ ಅವರು, ಹಿರಿಯವರು ನಾವು. ನಮಗೆ ಸಿಗಬೇಕಂತಹ ದೇವಲೋಕವನ್ನು ಇಂದಿನ ದಿವಸ ಅವರು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರಿಬ್ಬರ ಕಣ್ಣನ್ನು ತಪ್ಪಿಸಿ ನಾನು ಈ ಸಮಯದಲ್ಲಿ ತಪಸ್ಸನ್ನು ಆಚರಿಸಬೇಕು. ಹೀಗೆ ನನ್ನಿಂದ ಆದಿತ್ಯ ಸ್ವಾಮಿ ಕಷ್ಟವೇ. ಯಾಕೆ ಹೇಳಿದ ಸ್ವಾಮಿ, ಯಾರು ಹೇಳಿದಾಗುವುದಿಲ್ಲ ಅಂತ? ನಾವೇನು ಸಾಮಾನ್ಯದವರೇ? ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಿಗೆ ಯಾವ ವೇಷವನ್ನು ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹಾಗಾಗಿ ಈ ಸಮಯದಲ್ಲಿ ನಾನು ತಪಸ್ಸನ್ನು ಆಚರಿಸಬೇಕು. ಯಾವ ರೀತಿ ಯಾವ ರೀತಿ? ಓ ಸ್ವಾಮಿ, ಏನದು ದೂರದಲ್ಲಿ ಕಾಣುತ್ತಿರುವುದು? ಮಹೇಶಗಳ ಹೆಣ್ಣು ತಾನೆ. ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ನಾನು ಆ ಮಹೇಶ ರೂಪವನ್ನಂತ ತಪಸ್ಸಿನಿಂದ ಆಚರಿಸಿದ್ದಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನ ಬರುವುದಕ್ಕೆ ಸಾಧ್ಯತೆ ಉಂಟು. ವಿಘ್ನ ಬರುವುದಕ್ಕಿಂತ ಮುಂಚೆ ಮಹೇಶ ರೂಪವನ್ನಂತ ತಪಸ್ಸನ್ನು ಆಚರಿಸಬೇಕಾದ್ದು ನನ್ನ ಕರ್ತವ್ಯ ತಾನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಕಾಣುತ್ತಿರುವಂತಹ ಮಹೇಶ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತೇನಂತೆ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗವಾಗುತ್ತಾ ಉಂಟು. ಇದಕ್ಕೇನು ಕಾರಣ, ಯಾರಿಂದ ಆಯ್ತು, ಹೇಗಾಯ್ತು ಎಂಬುದನ್ನು ತಿಳಿಯಬೇಕು. ಜ್ಞಾನ ದೃಷ್ಟಿಯಿಂದ ನೋಡ್ತೇನೆ.
ವೀರಕೋರನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಮನುಷ್ಯ ರೂಪವನ್ನು ತಾಳಿಕೆ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿಯಲ್ಲ. ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಕುಲಕ್ಕೆ ಅಪಮಾನ. ನೀನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮೊದಲೇ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ತೋರದೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸು ಆಚರಿಸಿದ್ದಾದ್ರೆ ನಮ್ಮ ತಪಸ್ಸು ಇಲ್ಲಿಲ್ಲ. ಇದು ಸ್ಥಳ ನಮಗೆ ಆಗ್ಲಿಕ್ಕಿಲ್ಲ. ಬೇರೆ ಸ್ಥಳವನ್ನು ಆರಿಸಿಕೊಂಡು ನೇರ ಹೋಗುದೆ. ನಾಡಿದ್ದೇನೆ, ಬರ್ತೇನೆ. ಮಾರಿ ಸಂತಾನ ಎಲ್ಲ ಹಾಳಾಗಿ ಹೋಯ್ತು. ಏನಿದು ಏನಿದು ಗಣತರ ತಪ ಮಾನಿನಿ ಮಣಿ ಏನೇನ್ ಬಳಲಿದೆ ಸಾನುರಾಗದೊಳಿವೆ ಮನದಿರವ ತಾನಿವೆ ಏನಿದು ಏನಿದು ಗಣತರ ತಪವು ಬ್ರಹ್ಮ ಸೃಷ್ಟಿಯಲ್ಲಿ ಕಾಣಿಸಿಕೊಂಡವರು ಅವರಲ್ಲಿ ಕಾಮನೆ ಇರಬಹುದು, ಆದರೆ ಕಾಮುಕರಲ್ಲ. ಏನಿದು ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಆದ್ದರಿಂದಲೇ ಭಕ್ತಿಗೊಲಿದು ಬಂದಿದ್ದೇನೆ. 7 ಮಗಳೇ ನಡೆಸಿಕೊಡ್ತೇನೆ. ತಪಸ್ಸನ್ನು ಬಿಡಬೇಕಿ ತಂದೆ. ತಪಸ್ಸು ಬಿಡಮ್ಮ. ಓ ಕರುಣ ಸಾಗರ ದೇವ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ಧುರವೀರನಾಗಿ ತರಳನ ಬಯಸಿ ಧುರವೀರನಾಗಿ ತರಳನ ಬಯಸಿ ನಾ ವಿರಚಿಸಿದನು ಘೋರ ತಪವ ದೇವ ಕರುಣ ಸಾಗರ ದೇವ, ಮಗಳೇ, ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸುತ್ತಾ ಇದ್ದೇನೆ. ಶುಭಮಸ್ತು. ಎದ್ದೇಳಮ್ಮ. ನನ್ನಂತಹ ವಿಭಿನ್ನವಂತಹ ತಪಸ್ಸಿಗೆ ಮೆಚ್ಚಿ ಮೈದೂರಿದಿರ ತಂದೆ. ಹೌದಮ್ಮ. ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಬಲವಾದಂತಹ ಕಾರಣ ಇದು. ಏನಮ್ಮ? ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು 3 ಲೋಕದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ ನೀವೇ. ತಥಾಸ್ತು. ಧನ್ಯೋಸ್. ಆದರೆ ಹುಟ್ಟೋ ಮಗ ಮಹಿಷನಾಗುತ್ತಾನೆ. ದೇವ, ಕೇಳಿ ಮರುಗಿ ಅನಿಮಿಷ ಪುರವಾಳುವ ಮಗನ ಬಯಸಿ ನಾಗೈದ ತಪಕಿದು ಫಲವೇ ಹೋಗಿ ಜನನಿಯೊಳೆ ನೆನಲಿ ವಿಧಿಯೇ ಶಿವ ಶಿವ, ಎಂತಹ ಮಾತನಾಡಿ ಬಿಟ್ಟಿದ್ದೀರಿ ತಂದೆ. ಏನು? ನಿಮ್ಮನ್ನು ಕಂಡಾಕ್ಷಣದಲ್ಲಿ
ಕರುಣ ಸಾಗರ ದೇವ ಎಂಬುದಾಗಿ ಹಾಡಿದೆ ಹೊಗಳಿದೆ ನಾನು. ಹ. ನನ್ನ ತಾಯಿ ಆಸೆ ಈಡೇರಿಸಕ್ಕೆ ಬೇಕಾಗಿ ಮಹಿಷ ರೂಪವನ್ನು ತಪಸ್ಸನ್ನು ಆಚರಿಸಿದವಣ್ಣ. ಓ. ಈ ದಿನದಲ್ಲಿ ನೀವಾಡಿದಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನಾಗಿ ಬೆಳೆಯುತ್ತಾನೆ. ಹೌದಮ್ಮ. ಇಲ್ಲ ತಂದೆ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದರೂ ಹೇಗೆ, ಎದೆ ಹಾಲು ಉಣಿಸುವುದಾದರೂ ಹೇಗೆ? ಅಷ್ಟು ಮಾತ್ರವಲ್ಲದೆ ಇಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ನನಗೆ ಹೇಳುವುದಿಲ್ಲವೇ, ಏನೆಂದು? ಕೋಣನಿಗೆ ಜನ್ಮ ಕೊಟ್ಟಂತಹ ಮಾತು ಎನ್ನುವ ಹಾಗೆ ಹ. ಇಂತಹ ಮಾತು ಖಂಡಿತವಾಗಿ ನನಗೆ ಬರಬಾರದು. ಹಾಗಾಗಿ ನಿಮ್ಮ ಪಾದದಲ್ಲಿ ಒಂದೇ ಹೇಳುತ್ತಾ ಇದ್ದೀನಿ, ಏನಮ್ಮ? ಈ ಮಾಲಿನ್ಗೆ ಮೃತ್ಯುವನ್ನೇ ಹಾ, ಒದಗಿಸಬೇಕು ಬೇಡಮ್ಮ. ತಂದೆ. ಮರುಗದಿರು ಮಾಲಿನಿಯೇ ಮುನಿವರ ಮೊರೆದ ವಚನವು ತಪ್ಪಲರಿಯದು. ನಿನಗೆ ತರಳ ಬೇಕಲ್ಲ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ. ಮರೆಯ ಮಾತಲ್ಲೆನು ಸಂತೈಸಿದನು ಮಾಲಿನಿಯ. ಮರುಗದಿರು ಮರುಗದಿರು ಮಾಲಿನಿ ಮಾನಿನಿ ಮಣಿ. ದೇವ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ಆ, ದುಃಖಿಸುವುದು ಸ್ವಾಭಾವಿಕ. ಹೌದು. ಮರುಗಬೇಡಮ್ಮ. ಏನ್ ಮಾಡಿ ನನಗೂ ಬೇಸರ ಆಗ್ತದೆ. ಆದ್ರೆ ಇದಕ್ಕೆ ಮೂಲ ಕಾರಣ ನೀನೇ ಆಗಿರು. ನಾನು ಕಾರಣವೇ? ನಿನ್ನ ನಿಜ ರೂಪವನ್ನು ಮರೆಗೊಳಿಸಿ ಮಹಿಷ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತಿದ್ದವಳಲ್ಲವೇ? ಆ. ಇಲ್ಲೇ ಸಮೀಪದಲ್ಲಿ ಸುಪಾರ್ಶುಮುನಿಯ ತಪಸ್ಸಿಗೆ ಭಂಗವಾಯಿತು. ಹೌದೇ? ಇದರಿಂದ ಕುಪಿತನಾಗಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಹೀಗೆ ಶಾಪವಿತ್ತ ಮಗಳೇ. ದೇವ, ನಿನ್ನ ಜೀವನದ ದಿಕ್ಕನ್ನೇ ಬದಲಿಸಿ ಬಿಟ್ಟ. ಶಾಪ ಕೊಟ್ಟದ್ದು ಮುನಿತಾನೆ. ಹ. ಆದರೆ ಈಗ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷರಾದವರು ಸಾಮಾನ್ಯದವರಲ್ಲ, ಹ. ಬ್ರಹ್ಮದೇವರು ನೀವು. ಹೌದು. ಇದಕ್ಕೆ ಪರಿಮಾರ್ಜನೆ ನಿಮ್ಮಿಂದ ದೊರಕಬೇಕಲ್ಲವೇ ತಂದೆ? ಕೊಟ್ಟ ಶಾಪವನ್ನು ಪರಿಹಾರ ಮಾಡುವುದಕ್ಕೆ ಮೂರು ಮೂರ್ತಿಗಳನ್ನು ಸಾಧ್ಯವಾಗದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ ಮುನಿವರ ನೊರೆದ ವಚನವು ತಪ್ಪಲರಿಯದು. ನಿನ್ನ ಜೀವನದ ಕಥೆಯನ್ನು ಬದಲಾಯಿಸಿದವ ಆ ಸುಪಾರ್ಶ್ವಕ. ದೇವ, ಓ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ ತಂದೆ. ವ್ಯರ್ಥ ಆಯ್ತು ಅಂತಾದ್ರೆ ಬ್ರಹ್ಮದೇವ ಆ ಸತ್ಯಲೋಕದಿಂದ ಈ ಕ್ಷೇತ್ರಕ್ಕೆ ಬರುವುದಕ್ಕುಂಟ. ಹಾಗಿರುವಾಗ ನಿನ್ನನ್ನು ಅನುಗ್ರಹಿಸೋಕೆಂದೇ ಬಂದಿದ್ದೇನಮ್ಮ. ಆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗುತ್ತಾನೆ. ಹೌದೇ? ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸೋಕ್ಕಿದ್ದಾನೆ. ಆ. ಹಾಗೆಂದು ಈ ಕೋಣನಿಗೆ ವಿಕಾರ ರೂಪ ಉಂಟು ಎಂಬುದಾಗಿ ಬೇಸರ ಮಾಡಬೇಡ. ಆದಿ. ತಾನು ತಾಯಿ ಆಗಿದ್ದೇನೆನ್ನುತ್ತ ಸಮಾಧಾನ ಹಾ. ನಿನ್ನಲ್ಲಿ ಬೇಕು. ಅಷ್ಟೇ ಅಲ್ಲ, ತಾಯಿಗೆ ಮಗಳಾಗಿದ್ದರೆ ಸಾಲದು, ಗಂಡನಿಗೆ ಹೆಂಡತಿ ಆಗಿದ್ದರೆ ಸಾಲದು, ಹಾ. ಮಕ್ಕಳಿಗೆ ಸಮರ್ಥ ತಾಯಿಯಾಗಬೇಕು. ಹೌದು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಹಾ. ಆ ಪಾಠಶಾಲೆಯಲ್ಲಿ ಮಕ್ಕಳಿಗೆ ತಾಯಿಯೇ ಮೊದಲ ಗುರು. ಹಾಗಿರುವಾಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಹಾ. ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು, ಹಾ. ಕೆಟ್ಟ ಬುದ್ಧಿಯನ್ನು ತಡೆದು ನಿಲ್ಲಿಸಬೇಕು. ಹಾಗೆ. ಇದು ತಾಯಿಯ ಪಾತ್ರ ದೊಡ್ಡದು. ಹೌದು. ಆದ್ರಿಂದ ಯೋಗ್ಯ ಮಗನನ್ನು ಪಡೆದು ಸಂತಾನ ಪಡಿ. ಶುಭವಾಗಲಿ, ಮಂಗಳಾಗಲಿ, ಕಲ್ಯಾಣ ಆಗಲಿ. ಕನಕ ಗರ್ಭರನೇಮವನುಗೊಂಡು ಮಾಲಿನಿ ಘನ ಹರುಷವ ತಾಳಿ. ಮಾಲಿನಿ ಘನ ಹರುಷವ ತಾಳಿ. ಕನಕ ಗರ್ಭರನೇಮವನುಗೊಂಡು ಮಾಲಿನಿ ಘನ ಹರುಷವ ತಾಳಿ. ಮಾಲಿನಿ ಘನ ಹರುಷವ ತಾಳಿ. ಕ್ಷಣದಳು ನಿಜ ರೂಪವ ತಳೆಯುತ್ತಲೇ. ಕ್ಷಣದಳು ನಿಜ ರೂಪವ ತಳೆಯುತ್ತಲೇ ಮನೆಗಳಿಗೆ ಜನನಿಯಲಿ. ಕನಕ ಗರ್ಭರನೇಮವನುಗೊಂಡು ಮಾಲಿನಿ
ಕಾಶ್ಯಪ ಬ್ರಹ್ಮರಿಗೆ 13 ಜನ ಹಿಂಡಿರಲ್ಲಿ ನಾನೊಬ್ಬಳು ಹಿರಿಯವಳಾಗಿದ್ದೇನೆ. ಸಂಪತ್ತಿನಿಂದ ಕೂಡಿಕೊಂಡಿರುವ ತಾಯಿ ಶೋಣಿತಾಪುರಕ್ಕೆ ಮಹಾರಾಜ ಇಲ್ಲದಿದ್ದರೂ ಸಹ ಮಹಾರಾಣಿಯಾಗಿ ನಾನು ಕಾಲವನ್ನು ಕಳೆದುಕೊಂಡಿದ್ದವಳು. ಹಾಗೂ ದೈತ್ಯ ಮಾತಿ ಹೌದಲ್ವೇ? ಆದ್ರೆ ಏನ್ ಮಾಡೋಣ, ನಿತ್ಯವೂ ನನ್ನ ಪಾಲಿಗೆ ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕೆಂದ್ರೆ ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಸಹ ಅವರನ್ನು ಇಟ್ಟುಕೊಳ್ಳುವಂತಹ ಭಾಗ್ಯವೇ ನನ್ನ ಪಾಲಿಗೆ ಇಲ್ಲದಂತಾಯಿತು. ಎಲ್ಲವರು ಬಳಿದು ಬಿಟ್ಟಿದ್ದಾರೆ. ನನ್ನ ವಂಶವೇ ನಿರ್ಮೂಲ ಆಗಿ ಹೋಗಿ ಇದೆಲ್ಲವನ್ನು ನಾನು ಈಡಿಸುತ್ತಾ ಕಣ್ಣೀರು ಸುಡುತ್ತಾ ಇರ್ತಿರುವಾಗ ನನ್ನ ಮಗಳಾಗಿರುವಂತಹ ಮಾಲಿನಿ ನೇರವಾಗಿ ಬಂದು, ಅಮ್ಮ ನೀನು ಯಾಕೆ ಕಣ್ಣೀರು ಸುರುತ್ತಾ ಇದ್ದಿ, ನಿನಗೆ ಬಂದಂತಹ ಚಿಂತೆ ಏನು, ನನ್ನಲ್ಲಿ ಹೇಳಬಾರ್ದಂತೆ ಹೇಳಿದಾಗ ಸಂಪೂರ್ಣವಾಗಿ ಅವಳಲ್ಲಿ ನಾನು ವಿಸ್ತರಿಸಿದೆ. ಮಗಳೇ, ನಮ್ಮ ವಂಶದ ಏಳಿಗೆ ಮುಂದೆ ಆಗಬೇಕಾದ್ರೆ ನಿನ್ನಿಂದಲೇ ಹೊರತು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ ಮಗಳೇ. ಹೋಗು, ಕಾಂತಾರವನ್ನು ಸೇರು, ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ಒಂದು ಗಂಡು ಮಗ ಹುಟ್ಟುವ ಹಾಗೆ ವರವನ್ನು ಪಡೆದುಕೊಂಡು ಬಾ ಅಂತ ಕಳುಹಿಸಿ ಕೊಟ್ಟಿದ್ದೇನೆ. ನನ್ನ ಆಣತಿಯಂತೆ ದೇವರಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಒಲಿಸಿಕೊಂಡು ವರವನ್ನು ಪಡೆದುಕೊಂಡು ಈಗ ಅರಮನೆಯನ್ನು ಸೇರಿಕೊಂಡಿದ್ದಾಳೆ. ಎಷ್ಟು ಮನಸ್ಸಿಗೆ ಆನಂದವನ್ನು! ದೇವರಿಂದ ವರವನ್ನು ಪಡೆದುಕೊಂಡು ಬಂದಿದ್ದಾಳಂತ ನಾವು ಹಾಗೆ ಅರಮನೆಯಲ್ಲೇ ಕುಳ್ಳಿರಿಸಿಕೊಳ್ಳುವುದೇ ಇದು ಸರಿಯಲ್ಲ. ಮದುವೆ ಅಂತ ಶಾಸ್ತ್ರವನ್ನು ಮೊದಲಾಗಿ ಪೂರೈಸಬೇಕಾಗಿದೆ. ರೂಪವತಿಯಾಗಿರುವಂತಹ ಮಗಳಿಗೆ ಯೋಗ್ಯ ರೀತಿಯಲ್ಲಿ ಒಬ್ಬ ವರ ಬೇಕಲ್ಲ. ಯಾರಿದ್ದಾರಂತ ನನ್ನಲ್ಲೆಲ್ಲ ತರ್ಕಿಸಿಕೊಳ್ಳುವಾಗ ಈಗ ಒಬ್ಬ ಇದ್ದಾನೆ, ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ, ರೂಪದಲ್ಲಿಯೂ ಪರಾಕ್ರಮದಲ್ಲಿ ಹೆಚ್ಚಿರುವಂತ ನಾನು ಕೇಳಿದ್ದೇನೆ. ಆಗಲೇ ಇವತ್ತಿನ ದಿವಸದಲ್ಲಿ ಅವನಿಗೆ ಮದುವೆ ಮಾಡಿ ಕೊಡುವುದಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೇನೋ ಸತ್ಯ. ಆದ್ರೆ ವಿಷಯ ಅವನಿಗೆ ಗೊತ್ತಾಗಬೇಕು. ಹೀಗೆ ಮಾಡೋಣ, ಓಲೆಯಲ್ಲೆಲ್ಲ ಬರೆಸಿ ದೂತನ ಮುಖೇನವಾಗಿ ಕಳುಹಿಸಿ ಕೊಡ್ತೇನೆ. ಸಾಧನೆಯ ಮುಖೇನವಾಗಿ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದಂತೆ ಸ್ವಾಮಿ. ಅದಕ್ಕೆ ವಿದ್ಯುನ್ಮಾನಿಯ ಜೀವನವೇ ಉದಾಹರಣೆ. ಸಾಧನೆ ಇಲ್ಲದಂತಹ ವ್ಯಕ್ತಿಯ ಜೀವನವೇ ವ್ಯರ್ಥವಾಗಿ ಹೋಗುತ್ತದೆ. ನಾವು ಹಾಗಲ್ಲ, ನಮ್ಮದಾದಂತಹ ಪರಾಕ್ರಮದಿಂದಾಗಿ ಪಾತಾಳದ ಉರಗಾದಿಗಳ ಹೆಡೆಯನ್ನ ಮೆಟ್ಟಿ ನಮ್ಮದಾದಂತಹ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ.
ಅಡ್ಡಡೆಯುತ್ತಿದ್ದ ಅಸುರನನ್ನೇ ಒಗ್ಗೂಡಿಸಿ ಪಾತಾಳವನ್ನು ಅಸುರ ಸಾಮ್ರಾಜ್ಯವನ್ನಾಗಿಸಿದ್ದೇನೆ. ಮಧುವನವೆಂಬಂತಹ ಪಟ್ಟಣವನ್ನ ನಿರ್ಮಿಸಿ ನನ್ನದಾದಂತಹ ಅಧಿಕಾರವನ್ನು ನಡೆಸುತ್ತಾ ಇದ್ದೇನೆ. ಎಂದಿನ ಹಾಗೆ ಸಭಾ ಪ್ರವೇಶವನ್ನು ಕೈದಿದ್ದೇನೆ. ಪ್ರಜೆಗಳೆಲ್ಲರೂ ಸುಕ್ಷೇಮದಿಂದಿದ್ದಾರೆ. ಆದರೆ ಒಂದು ಸಮಸ್ಯೆ ಸ್ವಾಮಿ, ಬೇಕಾದದ್ದು ಎಲ್ಲವೂ ನಮ್ಮಲ್ಲಿ ಉಂಟು, ಮತ್ತೊಬ್ಬರಿಗೆ ಕೊಡುವಷ್ಟು ನಮ್ಮಲ್ಲಿ ಸಾಮರ್ಥ್ಯ ಉಂಟು. ಆದ್ರೆ ಮದುವೆ ಎನ್ನುವಂತಹ ಒಂದು ಸತ್ಕಾರ್ಯ ನನ್ನ ಜೀವನದಲ್ಲಿ ಆಗ್ಲಿಲ್ಲ ಸ್ವಾಮಿ. ಮದುವೆ ಆಗಬೇಕೆಂಬ ಮನಸ್ಸು ನಮಗುಂಟೆ, ಆದ್ರೆ ಸರಿಯಾದಂತಹ ಹೆಣ್ಣು ದೊರಕಬೇಕಲ್ಲ ಸ್ವಾಮಿ. ಅದೆಷ್ಟೋ ಹೆಣ್ಣುಗಳು ನನ್ನನ್ನು ಮದುವೆ ಆಗಬೇಕೆಂಬ ಹಾಗೆ ಬಂದಿದ್ದಾರಂತೆ. ಆದ್ರೆ ನಮ್ಮ ಯೋಗ್ಯತೆಗೆ ಸರಿ ಹೊಂದುವಂತಹ ಹೆಣ್ಣು ದೊರೆಯಬೇಕಲ್ಲ. ಹಾಗಾಗಿ ಎಲ್ಲರನ್ನ ತಿರಸ್ಕರಿಸಿದೆ. ಆದರೆ ಇಂದು ಸಭಾ ಪ್ರವೇಶವನ್ನ ಮಾಡುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನೆ. ಏನು ಹೇಗೆಂಬ ಹಾಗೆ ವಿಚಾರಿಸಿದರೆ ತಿಥಿ ಮಾತೆ ಕಳುಹಿಸಿಕೊಟ್ಟಂತಹ ದೂತ ಆ ಓಲೆಯನ್ನು ಓದಿದರೆ ಒದಗಿ ಹೋದ ಶುಭ ಕಾಲ ಈ ವಿದ್ಯುನ್ಮಾಲಿಯ ಪಾಲಿಗೆ. ಏನು ಹೇಗೆಂಬ ಹಾಗೆ ತಮಗೂ ಕುತೂಹಲ ಬಂದಿತು. ತಿಥಿ ಮಾತೆಯ ಓರ್ವಳೆ ಮಗನಾದಂತಹ ಮಾಲಿನಿ ಆಕೆಯನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಹಾಗೆ ನಿಶ್ಚಯಿಸಿದ್ದಾರಂತೆ. ಓದುವಾಗಲೇ ಯೋಚಿಸಿದೆ, ನಾಕವನ್ನ ಏರ್ಬೇಕು ಅಂತ ನಮಗೂ ಒಂದು ಮನಸ್ಸಿತ್ತು. ನಮ್ಮ ಪಾತಾಳದ ಒಂದು ಎಲ್ಲರನ್ನ ಒಂದಾಗಿಸಿ ಆಸುರದಾಯಿಯಾದಂತಹ ಶೋಣಿತದ ಫಲವನ್ನು ಸೇರಿಸಿ ನಾಕವನ್ನ ಏರುತ್ತೇನೆ. ಅದಕ್ಕಿಂತ ಮೊದಲಾಗಿ ಮದುವೆ. ನಾನು ಒಬ್ಬನೇ ಹೋದ್ರೆ ಆಗ್ತದ? ದಿಬ್ಬಣಿಗೆ ಬರಬೇಕು. ಬರ್ರಿ ನೋಡುವ ನಮ್ಮವರು ಎದ್ದೇಳ್ಬೇಕೆಲ್ಲರೂ. ಇದು ನಮ್ಮನ್ನು ಕೆರೆಸಿದ ಕಾರಣ ಸಮಸ್ಯೆ ಆಗಿದೆ. ಹೌದಾ? ಹೌದಯ್ಯ. ಏನು ಸಮಸ್ಯೆ? ನೀನು ಹೇಳಿದ್ದು ಕೆರೆಸುವುದಕ್ಕೆ. ಹೌದಯ್ಯ. ಏನು ಕಾರಣ? ಮದುವೆ 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 ಮದುವೆ. ಹೌದು. ಯಾರಿಗೆ ಮದುವೆ? ಯಾವಾಗ ಮದುವೆ? ಎಲ್ಲಿ ಮದುವೆ? ಯಾರ್ಯಾರ ಮದುವೆ ಕರಲಿಕ್ಕೆ ನಾನು ಜನವ? ಮತ್ತೆ ನನ್ನ ಮದುವೆ. ನಿಮಗೆ ಮದುವೆ? ಹೌದಯ್ಯ. ಇಷ್ಟು ಬೇಗ? ಮದುವೆ ಆಗುವುದು ನಾನು, ಹೆಂಡತಿ ಮಕ್ಕಳನ್ನು ಸಾಕುವುದು ನಾನು. ನಿನಗೆ ಕೈಯ ಸಮಸ್ಯೆ. ಅಲ್ಲ, ನೀವು ಕರೆಯುವಾಗ ಆಶ್ಚರ್ಯವಾಯ್ತು, ಇಷ್ಟು ಬೇಗ ನಿಮಗೆ ಮದುವೆಯ ಅಂತ. ಅಯ್ಯೋ, ಮದುವೆಯನ್ನು ನನಗೆ ಸರಿಯಾದಂತಹ ವಯಸ್ಸಿಗೆ ಆಗ್ತಾ ಉಂಟು. ನೀವೆಲ್ಲರೂ ನನ್ನೊಂದಿಗೆ ದಿಬ್ಬಣಿಗರಾಗಿ ಬರಬೇಕು. ಈ ಕ್ಷಣವೇ ಏರ್ಬೇಕು. ಎಲ್ಲಿಗೆ? ಮೇಲೆ. ಅಯ್ಯ, ಕಂಬವನ್ನು ಹತ್ತುವುದಕ್ಕೆ ಹೊರಟದ್ದ ಹೇಗೆ? ನಾನು ಬರುವುದಿಲ್ಲ. ಯಾಕೆ? ಮೇಲೆ ಸೊಂಟ ಮುರಿದಿರಾ? ಅಲ್ಲ, ಮತ್ತೆ ಬೇಗ ಮೇಲೆ ಹೋದ್ರೆ ಮದುವೆ ಆಗುವುದಕ್ಕಯ್ಯ. ಮದುವೆಗೆ ಶೋಣಿತಾಪುರಕ್ಕೆ. ನಿಜ. ಎಲ್ಲರೂ ಒಂದಾಗಿ ಈ ಕ್ಷಣವೇ ಶೋಣಿತಕ್ಕೆ ಹೋರಾಡುವ. ಎಲ್ಲಿಗೆ? ಸರಿಯಾದಂತ ಒಮ್ಮೆ ನಿಂತ ಸ್ಥಳವನ್ನು ನೋಡಯ್ಯ. ಇದು ನಾವು ಬಂದಾಗಿದೆ. ಬಂದಾಗಿದೆ. ಎಂತ ಬಂದ? ನಾವು ಬಂದು ನಿಂತಿದ್ದೇವೆ. ಹೌದೌದು. ಹೂವಿನ ಅಲಂಕಾರ ಕಾಣುವಾಗ ನಿಮಗೆ ತಿಳಿಯುವುದಿಲ್ವಾ? ಎಲ್ಲಿ ನೋಡಿದ್ರು ನಿಮಗೆಲ್ಲವರಿಗೂ ನಮಸ್ಕಾರ. ಆಗ್ಲಿ, ನಿಮ್ಮ ಜೊತೆಯಲ್ಲಿ ಮದುಮಗೆ ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ನೋಡಿ, ದೊಡ್ಡ ಬಾಕ್ಸಿಂಗ್ ಕಟ್ಟಿ ಬಂದಿದ್ದಾರೆ. ಅದು ನಿಮ್ಮ ಎದೆಗೆ ಕಟ್ಟಿಕೋ. ಬಾಸಿಂಗ. ಅಮ್ಮ, ವಂದಿಸಿದ್ದೇನೆ. ಎದ್ದೇಳು. ನಿಂತು ದಣಿಬಾರದು. ಮತ್ತೆ ಎತ್ತರವಾದ ಪೀಠ ಇದೆ, ಕುಳಿತುಕೊಳ್ಬೇಕು. ಬಹಳ ಸಂತೋಷ ಆಯ್ತು. ವಿದ್ಯುನ್ಮಾಲಿ, ಈಗ ನಿನ್ನವರನ್ನು ಒಡಗೂಡಿಕೊಂಡು ಬಂದಂತಹ ಜನರು ಒಬ್ಬರಲ್ಲ ಇಬ್ಬರಲ್ಲ,
ಹೌದಮ್ಮ. ಮನಸ್ಸಿಗೆ ಬಹಳ ಸಂತೋಷ. ಬಂದವರನ್ನು ಉಪಚಾರ ಮಾಡುವಂತಹದ್ದು ನಮ್ಮ ಧರ್ಮ. ಹ. ಉಪಚಾರ ನಾನೇ ಮಾಡಿ. ಆಯ್ತು. ನಿಮಗೆ ತಿನ್ಲಿಕ್ಕೆಲ್ಲ ಬಂತಲ್ಲ? ಬಂದಿದ್ಯಾ? ಆದ್ರೆ ಕುಡಿಲಿಕ್ಕೆ ಕುಡಿಲಿಕ್ಕೆ ತಕೊಂಡೇ ಬಂದಿದ್ದೇವೆ ನಾವು. ಅವನು ಹಾಗೆ ಹೌದಾ? ಎಲ್ಲಿ ಯಾವುದು? ಹೋಗುವಲ್ಲಿ ಎಲ್ಲ ವ್ಯವಸ್ಥೆ ಕೊಂಡೇ ಇದೆ. ಬರುವುದು. ಹೌದು. ಆಗ್ಲಿ. ಸಂತೋಷ. ನಿಮ್ಮ ಮನೆಯಂತೆ ಕೇಳಿ ಪಡಿಬಹುದು, ಏನು ತೊಂದರೆ ಇಲ್ಲ. ನಮ್ಮದೇ ಅಲ್ವಾ? ವಿದ್ಯುರ್ಮಾಲಿ, ಅಮ್ಮ. ವಿಷಯನು ಹೇಳಬೇಕಂತಿಲ್ಲ. ಹ. ಈಗ ಮುಹೂರ್ತಕ್ಕೆ ಸರಿಯಾಗಿ ಆಗುವಂತಹ ಕಾರ್ಯಕ್ರಮ ಉಂಟು. ಆದಷ್ಟು ಬೇಗನೆ ಆಗಬೇಕಾಗಿದೆ. ಎಲ್ಲ ಕಾರ್ಯಕ್ರಮ ಸರಿಯಾದಂತಹ ಸಮಯಕ್ಕೆ ನಡಿಬೇಕಮ್ಮ. ಹೌದು. ತಾಯೇ, ಆ, ಮದುವೆ ನಿರ್ವಹಿಸುವಂತಹ ಪುರೋಹಿತರು ಎಲ್ಲಿಯಮ್ಮ? ಆ, ಅವರಿಗೆ ನಾನು ಕರೆ ಕೊಟ್ಟಿದ್ದೇನೆ, ಅವರು ಯಾಕೆ ಬರ್ಲಿಲ್ಲ ಅಂತ ತಾಯೇ, ಯೋಚನೆ. ಬರ್ಬಹುದಲ್ಲ ಅವರು? ಬರ್ತಾರೆಪ್ಪ. ಬೇರೆ ಕಾರ್ಯಕ್ರಮಕ್ಕೆ ಹೋಗಿರ್ಲಿಕ್ಕಿಲ್ಲಲ್ಲ? ಹೋಗ್ಲಿಕ್ಕಿಲ್ಲ, ಯಾಕೆಂದ್ರೆ ನನ್ನ ಆಜ್ಞೆ ಅಲ್ವಾ? ಓಹೋ, ನಾನೇ ಬಂದಾರು ಹೇಳಿದ್ದಲ್ವಾ? ಬಂದಾರು. ನೋಡೋಣ ಬಂದಾರ. ಹರಶಂಭ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠಯ ನಮೋಸ್ತುತೆ. ಪುರೋಹಿತ್ರೆ, ನಮಸ್ಕರಿಸಿದೆ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಆಗಲಿ. ಆ, ಈಗ ನನ್ನ ಕರೆ ಬಂದಿದೆಯಲ್ಲ ನಿಮಗೆ? ನಿಮ್ಮ ಕರೆ ಬರುವಾಗ ನಾನು ಮನೆಯಲ್ಲಿ ಇರ್ಲಿಲ್ಲ ತಾಯಿ, ಎಲ್ಲಿ ಹೋಗಿದ್ದೀರಿ? ಒಂದು ಬೊಜ್ಜಕ್ಕೆ ಹೋಗಿ. ಛೇ, ಹೇಳ್ಬೇಡಿ ಅಂತ ಮಾತು. ಮಾತಾಡಬೇಡಿ, ಮುಹೂರ್ತ ಮೀರಿ ಹೋಗ್ತದೆ. ವೆಂಕಟರಮಣ ಭಟ್ರ ಮಗ ಸುಬ್ರಾಯ ಭಟ್ರು ಹೌದು. ಬಾವಿಗೆ ಬಿದ್ದು ಸತ್ತದ್ದಲ್ವಾ? ಅಯ್ಯೋ, ಮತ್ತು ಅಂತ ಹೇಳಿ- ಮಾತಾಡಿದ್ರೆ ಮುಹೂರ್ತ ಮೀರಿ ಹೋಗ್ತದೆ. ಅಮ್ಮ, ನಾನು ಮತ್ತೆ ಅವರು ಬಹಳ ಆತ್ಮೀಯ. ಸರಿ. ಆತ್ಮೀಯತೆಯಿಂದಿರುವಾಗ ಒಂದು ಬೊಜ್ಜಕ್ಕೆ ಹೋಗದೆ ಹೇಳ್ಬೇಡಿ ಪುರೋಹಿತ್ರೆ, ಮತ್ತು ಅಂತ ಮಾತಾಡಬೇಡಿ ಹೇಳ್ಬೇಡಿ. ಅಂತ. ಅಮ್ಮ, ನಾನು ಮಾತಾಡಿ ಮುಹೂರ್ತ ಮೀರಿ ಹೋದ್ರು ಹೊಸ ಮುಹೂರ್ತ ತಯಾರು ಮಾಡಿ. ಹೌದು, ನಿಮ್ಗೆ ಆಗ್ತದಾ? ಅದಾಗ್ಲಿಕ್ಕಿಲ್ಲ. ನಾವೀಗ ಅವಸರ ಪಡುವುದು ಯಾಕೆ? ಹಾ. ದಿಪ್ಪಣಿಗರು ಬರಬೇಕು, ಆ ನಂತರ ಎಲ್ಲ ಕಾರ್ಯಕ್ರಮ. ನೋಡಿ ಪುರೋಹಿತ್ರೆ, ಎಷ್ಟು ಜನ ಬಂದಿದ್ದಾರೆ. ಹೌದಾ? ಕುಳಿತುಕೊಂಡವರೆಲ್ಲ ತಿಪ್ಪಣಿಗ್ರೆ. ನಮಸ್ಕಾರ. ಅಮ್ಮ, ಏನು? ಅಲ್ಲಿ ತಲೆಗೆ ಮುಂಡಾಸ್ ಕಟ್ಟಿದ್ದಾರ ಅವರ ಅಯ್ಯೋ, ಮಗ ಸಭೆಯಲ್ಲಿ ಕುಳಿತುಕೊಳ್ತಾನ. ಮತ್ತೆ ಎಲ್ಲಿ ತಿರುಗಿ ನೋಡಿ. ಲಕ್ಷಣವೇ ಇಲ್ಲ. ಇಲ್ಲ, ನೋಡಿ ಎತ್ತರವಾದ ಪೀಠದಲ್ಲಿ ಕುಳಿತವ ಮದುಮಗ. ಅಮ್ಮ, ಹೋಗಿ ಮಾತಾಡಿಸಿ. ಇದು ಎಲ್ಲಿ ಸಿಕ್ಕಿದ್ದು ಸಂಬಂಧ? ಚೂರು ಮಾತಾಡಿ ಬರ್ತೇನೆ. ಬಹಳ ದೂರದಿಂದ ಬಂದವರು ಒಂದು ಮಾತಾಡಿಸದಿದ್ದರೆ. ನಮಸ್ಕಾರ. ಏನು ಪುರೋಹಿತ್ರೆ, ಅಷ್ಟು ಚಂದದ ನಿಮ್ಮ ಮುದ್ದಾದ ಮಗಳಿಗೆ ಈ ಕಿವಿ ಕೇಳದ ಕಿವುಡನಂತಂದು ಮದುವೆ ಮಾಡಿದ? ಓ, ಹೇಳ್ಬೇಡಿ. ನೀವು ಹೋಗಿ ಮಾತನಾಡಿಸಿದ್ದು ಹೋಗಿ ಹಿಂದಿನಿಂದ ಮಾತಾಡ್ತಿದ್ರೆ ಬಚಿಗೆ ಕೇಳ್ತದ? ಎದುರುಗಡೆ ಹೋಗಿ ಮಾತಾಡ. ಹಾಗೆ ಅಲ್ವಾ? ನಮಸ್ಕಾರ. ಬಂತು ಪುರೋಹಿತ್ರೆ. ಏನು ಹುಡುಕುವುದೇನು? ಬಂದು ಕಚ್ಚಿದ್ರೆ ಹಾಗಲ್ಲ, ನೀವು ಕೊಟ್ಟಂತಹ ನಮಸ್ಕಾರಕ್ಕೆ ಹ. ಪ್ರತಿಯಾಗಿ ನನ್ನ ನಮಸ್ಕಾರ ಬಂತೆಂಬ ಹಾಗೆ ಹೇಳಿದ್ದು. ಹಾಗೆ ನೀವು ಜನ ಯಾರು? ಪರಿಚಯ ಆಗ್ಲಿಲ್ಲ. ಇಲ್ಲ. ಈ ದಿನದ ಪುರೋಹಿತರು. ಪುರೋಹಿತ? ಹಾ. ನಮ್ಮ ಊರಲ್ಲಿ ಮಾಟ ತೆರಗಿಯುವ ಮಂತ್ರವಾದಿಗಳೆಲ್ಲ ಹೀಗೆ ಇರುವುದು. ಎಂತದೌದು? ಅದು ನಿಮ್ಮೂರು, ಹ. ಇದು ನಮ್ಮೂರು. ಓಹೋ, ಇಲ್ಲಿ ಶೋಣಿತಪುರದಲ್ಲಿ ನಾವೆಲ್ಲ ಹೀಗೆ. ಹಾಗೆ. ನನಗೆ ತಮ್ಮ ಪರಿಚಯ ಆಗ್ಲಿಲ್ಲ. ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ. ಉದ್ದಿನ ಬೇಳೆ ಅಂದ್ರೆ ನೀವೇ? ಆಗಲ್ಲ, ಹಾ, ಹೆಸರು ಬೇಳೆ. ವಿದ್ಯುನ್ಮಾಲಿ. ಇದು ಇಲ್ಲಿ ಬಂದದ್ದು ಯಾಕೆ? ಊಟಕ್ಕೆ. ಅದು ಇನ್ನೂ ಒಳ್ಳೇದಾಯ್ತು. ಹೌದಾ? ಈ ಊರಿಗೆ ಬಂದ ನಂತರ ಊಟ ಇಲ್ಲ ಅಂತ ಆಗ್ಲಿಕ್ಕಿಲ್ಲ. ಹ. ನೋಡಿ, ಈ ದಾರಿಯಿಂದ ನೇರ ಮುಂದೆ ಹೋಗಿ ನೋಡಿ, ಅಲ್ಲಿ ಚಪ್ಪರ ಹಾಕಿದ್ದು, ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ. ಹೌದಾ? ಓಯ್, ನೀನೆ ಕೂತ್ಕೋ. ಊಟಕ್ಕೆ ಅದಕ್ಕಾಗಿ ಹುಟ್ಟಿದ್ದ, ಕೂತ್ಕೋ. ಮತ್ತೆ ಉಂಟು ವ್ಯವಸ್ಥೆ. ಊಟಕ್ಕೆ ಬಂದದ್ದಲ್ಲ? ವಾ, ಮದುವೆ ಕಾರ್ಯ ಸರಿಯಾದಂತಹ ಸಮಯಕ್ಕೆ ಆಗ್ಬೇಕು. ಹೌದು. ನೀವು? ವಿದ್ಯುನ್ಮಾಲಿ. ಹೌದು. ಮದುಮಗ. ಅದು ನನಗೆ ಗೊತ್ತಿಲ್ವಾ? ಮತ್ತೆ ಈಗ ಮದುವೆಗಾಗಿ ಬಂದವರು. ನಿಜ. ಹೆಣ್ಣನ್ನು ನೋಡಿದ್ದೀರಾ, ಮಾತಾಡಿಸಿದ್ದೀರಾ? ಹೋಗ್ಲಿಲ್ಲ ಸ್ವಾಮಿ. ಅದೇ ತಪ್ಪು. ಯಾಕೆ? ಹೆಣ್ಣನ್ನು ನೋಡದೆ, ಮಾತಾಡಿಸದೆ, ಆಕೆ ಒಪ್ಪಿಗೆ ಇಲ್ಲದೆ ಮದುವೆಯಾಗಿ ಆ ಹೆಣ್ಣು ಮತ್ತೆ ಗಂಡನ ಮನೆಯಲ್ಲಿ ಕಣ್ಣೀರು ಸುರಿಸಿದ್ರಿ, ಆ ದೋಷ 3 ಮಂದಿಗೆ ತಟ್ಟಿಕೊಳ್ಳುತ್ತದೆ. ಯಾರಿಗೆಲ್ಲ? ಬಳಿ ಕಳಲು ವಸುದೆಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ಸತ್ಯ ಹೋಗ್ಲಿ. ಮದುವೆಯನ್ನು ಮಾಡಿ ಹೋಗಿ. ಯಾರು ನೀವು ಯಾಕೆ? ಆಯ್ತು. ನಾನೇನು ಸಾಯ್ತೇನೆ ಅಂತ ಬರೆದು ಕೊಟ್ಟಿದ್ದೇನೆ? ಮತ್ತೆ ಹಾಗಲ್ಲ, ಪುರೋಹಿತ ಸಹಿತ. ಹಾಗೆ. ಮೊದಲ ದೋಷ ನಿನಗೆ. ನನಗ? ಮತ್ತೆ ಎಂತದು? ಹಾಗಾದ್ರೆ ಬೇಗ ವ್ಯವಸ್ಥೆ ಮಾಡಿ. ನಾನು ಮಾಡ್ತೇನೆ, ಈ ಕಡೆಗೆ ಬಾ. ಏನಮ್ಮ ನೀವು? ಏನು ಪುರೋಹಿತ್ರೆ? ಅವಸರದಲ್ಲಿ ಒಂದೊಂದು ಕೆಲಸ ಎಲ್ಲ ಎಡವಟ್ಟು ಮಾಡಿ ಬಿಡುವುದಾ? ಎಡಬಿಟ್ಟೈತೆ. ಮತ್ತೆ ಮದುಮಗ ಬಂದ ಕೂಡಲೇ ತೋರಿಸುವುದಲ್ವ ಮಗಳನ್ನು? ಹೆಣ್ಣು ಮಕ್ಕಳು ಒಳಗೆ ಶೃಂಗಾರಕ್ಕಾಗಿ ಹೋಗಿದ್ದಾರೆ ಎಷ್ಟು ಜನ ಅಂತ. ಸಾಕಾಗದು. ಹಾ. ಒಳ್ಳೆ ಸೀರೆ ಉಡ್ಲಿಕ್ಕೆ ಗೊತ್ತಿದ್ದೊಂದು 4 ಮಂದಿ ಹೆಂಗಸರೆದ್ದು ಬನ್ನಿ. ಹೆಣ್ಣು ಮಕ್ಕಳಿಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ಲ ಅಂತ ನೀವು ಹೇಳುವುದೀಗ? ಬರ್ತದಮ್ಮ. ಹಾ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೀರೆ ಉಡ್ಲಿಕ್ಕೆ ಬರ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ವಾ? ಈಗ ಏನಿದ್ರು ಓ, ಹೀಗೆಲ್ಲ ಉಂಟು. ಮತ್ತೆ ಆಗಲಿ ಮಗಳೇ, ಬಾ ಮಗಳೇ, ಬಂದಾಯ್ತು ನೋಡಿ. ಮದುಮಗರೇ, ಮದುಮಗಳು ಬಂದಾಯ್ತು, ನೋಡಿಕೊಳ್ಳಬಹುದು.
ಹೇಗೆ ಆದೀತು. ಅಲ್ಲಿಂದ ಅಲ್ಲಿಗ ಪೂರ್ತಿ ಪೂರ್ತಿ ಸಂತೋಷ ಆಯ್ತಲ್ಲ. ನಿನ್ನ ಒಪ್ಪಿಗೆ ಆಯ್ತು, ಹುಡುಗಿ ಒಪ್ಪಿಗೆ ಎಂದು ಕೇಳಬೇಕು. ಪುರೋಹಿತ್ರೆ, ಶುಭವಾಗ್ಲಿ ಮಗ. ಹುಡುಗನನ್ನು ನೋಡಿದ್ರಲ್ಲ, ಹೇಗೆ ಒಪ್ಪಿಗೆಯಾ? ಪುರೋಹಿತ್ರೆ, ಹ. ಅಮ್ಮನಿಗೆ ಆದ್ರೆ ನನಗೆ ಆದ್ರೆ. ಎಲ್ಲಿ ಓಡುದಿಲ್ಲ ಇಲ್ಲಿ ಬಾ. ಓಡುವ ಅಗತ್ಯ ಇಲ್ಲ, ಯಾಕೆ ಒಂದಕ್ಕೊಂದು ಉಚಿತ ನಿನ್ನ ಕಪಾಳಕ್ಕೆ ವಾರಿಸೇನು? ಮದುವೆ ಮಂಟಪದಲ್ಲಿ ಏನೋ ಉಚಿತ ಅಲ್ಲಂತೆ. ಪುರೋಹಿತ್ರೆ, ನೋಡು, ಇಲ್ಲಿ ಅಪಪ್ರಚಾರ ಆದಿತ್ತು, ಮದುವೆ ಮಂಟಪದಿಂದ ವರ ಪರಾರಿ ಅಂತ. ಮೊದಲಿಗೆ ವಿಚಾರಿಸಿ. ನನಗೂ ಈಗ ಧರ್ಮ ಸಂಕಟ ಅದೇ ಆಗಿದೆ. ಮದುವೆ ಅಮ್ಮನಿಗೋ ಮಗಳಿಗೋ? ಹೌದು ಸ್ವಾಮಿ. ಹಾಗೆಲ್ಲ ಪುರೋಹಿತ್ರೆ, ಈಗ ಹಿರಿಯ ಸ್ಥಾನದಲ್ಲಿದ್ದವಳು ನಾನಲ್ವೇ? ಹೌದು. ಹಿರಿಯವರ ಅಭಿಪ್ರಾಯ ಹೇಗೋ ಹಾಗೆ ನನ್ನ ಮಗಳ ಅಭಿಪ್ರಾಯ. ಗೊತ್ತಾಯ್ತಲ್ಲ? ತಿಳಿಯಿತಲ್ಲ? ಹಾಗೆ. ಪರಂಪರೆ. 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 ಹಾ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಹಾಗಾದ್ರೆ ಮುಂದಿನ ಕಾರ್ಯಕ್ರಮ ಆರಂಭ ಮಾಡುವಲ್ಲ? ಸರಿ. ಓಲಗದವರಿದ್ದಾರಲ್ಲ, ನಮಸ್ಕಾರ. ಮದುವೆಯನ್ನು ಸುಧಾರಿಸಿ ಕೊಡಬೇಕು. ನೀವು ಅಲ್ಲಿ ಆರಂಭಿಸಿ, ನಾವಿಲ್ಲಿ ಆರಂಭ ಮಾಡೋಣ. ಬಸ್ ಬಸ್. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಂ ಕಂಠೆ ಭದ್ರಾಣಿ ಸುಭದ್ರೇ ಪುರೋಹಿತ್ರೆ, ಮಂಗಳ ಕಾರ್ಯ ನಡೆಯುವಾಗ ಏನಿದು ಅಪಶಕುನ? ಯಾರು ಹೇಳಿದ ಅಪಶಕುನ? ದೀಪವನ್ನು ಯಾಕೆ ಆರಿಸಿದ್ದು? ಆರತಿ ತನ್ನಷ್ಟಕ್ಕೆ ಆರಿದ್ರೆ ಮಾತ್ರ ಅಪಶಕುನ, ನಂದಿಸಿದ್ರಲ್ಲಿಲ್ಲ. ಯಾರು? ಉಳಿತಾಯ ಯೋಜನೆ. ಹೇಗೆ? ಎಣ್ಣೆ ಉಳಿತಾಯ. ಅದೆಂತದ್ದು ಹೊಸತ್ತು? ಮತ್ತೆ ಎಣ್ಣೆ ಉಂಟು ಅಂತ ಒಟ್ಟು ಹಾಕುದ? ಹ. ಹಾಕುದಕ್ಕೊಂದು ಕ್ರಮ ಇಲ್ವಾ? ಓ, ಅದಕ್ಕೂ ಕ್ರಮ ಉಂಟಾ? ಮತ್ತೆ ಹೇಗೆ? ಸ್ವಲ್ಪ ಸ್ವಲ್ಪವೇ ಹಾಕಬೇಕು. ಉಂಟು ಅಂತ ಒಟ್ಟು ಹಾಕಿ ಮತ್ತೆ ಬಿದ್ದು ಸೊಂಟ ಮುರಿದ್ರೆ? ಓ, ನಿಮ್ಮ ಅನುಭವ. ನನ್ನ ಅನುಭವ ಎಲ್ಲ, ಕೆಲವು ಕಡೆಗೆ ಹೋಗುದಿಲ್ಲ, ಕೆಲವರನ್ನೆಲ್ಲ ನೋಡುವುದಿಲ್ವ ನಾವು. ಹಾಗೆ. ಹ. ಈಗ ಒಂದು ಅರಸಿನ ಎಣ್ಣೆ ಹಚ್ಚುವ ಕಾರ್ಯಕ್ರಮ. ಈಗ ಮಗಳಿಗೆ ಸ್ವಲ್ಪ ಎಣ್ಣೆ, ಅದಲ್ಲ ಹಚ್ಚಲಿಕ್ಕೆ. ಹೇಳಿದಾಗ ಹೇಳ್ಬೇಕು. ಎನ್ನರಸ, ಎನ್ನರಸ, ಹೊನ್ನರಸ. ಅಲ್ಲ, ಇವರ ಸೊಂಟಕ್ಕೆ ಏನಾಯ್ತು? ಕತ್ತೆ ಕಚ್ಚಿತದ, ಅದು ಒದೆಯುದು. ಮಾರಿ ಒಂದು ಭಾವನೆಯಲ್ಲಿ ಹೇಳಲಿಕ್ಕೂ ಬಿಡುವುದಿಲ್ಲ. ಪಟ್ಟದ ರಸ, ಪಟ್ಟದ ರಸ, ನಿನ್ನ, ನಿಮ್ಮ, ಅದೆಲ್ಲ ಹೇಳಿ. ಮಂಗನಂತ ಗಡಿಬಿಡಿ ಆಗ್ಬಾರ್ದು. ನೀವು ಕೂತ್ಕೊಳ್ಳಿ. ಅವಸರದಲ್ಲಿ ಒಂದು 3 ಅಕ್ಷರ ಬಿಟ್ಟು ಹೋಯ್ತು. ಇನ್ನು ಬಿಟ್ಟು ಹೋದ್ರೆ ಎಚ್ಚರಿಕೆ. ಸರಿ ಆಗ್ತದೆ. ನೀವು ಮಧ್ಯೆ ಮಧ್ಯೆ ಬಿಡುವುದಕ್ಕೆ? ಅದು ಗೊತ್ತಾಗುದಿಲ್ವಾ? ಮಂಗಳಕರವಾದ ಮುಖಕ್ಕೆ, ಮಂಗಳಕರವಾದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಚ್ಚಿ ಹಚ್ಚಿ. ಪುರೋಹಿತ್ರೆ, ವಾ, ಕೈಯದ್ದು ಗಂಟಿಗೆ ಏನಾಗಿದೆ? ಏನಾಗ್ಲಿಲ್ಲ. ಮತ್ತೆ ಏನದು ಮಾಡಿದ್ದು? ನಿಮ್ದು ಭಾವಚಿತ್ರ ತೆಗ್ದದ್ದು. ಯಾಕೆ? ನಾಳೆ ಯಾರಾದ್ರೂ ಕೇಳಿದ್ರೆ ಒಂದು ತೋರಿಸ್ಲಿಕ್ಕೆ ಬೇಕಲ್ಲ. ಓ, ಹಾಗೆ. ಹ. ಇದು ಮದುಮಗರೇ, ಹ. ನೀವು ಸ್ವಲ್ಪ ಎಣ್ಣೆ ತೆಕ್ಕೊಳ್ತೀರಾ? ಅದುಂಟು, ಅದಲ್ಲ, ಇದು ಹಚ್ಚಲಿಕ್ಕೆ. ಹಚ್ಚಲಿಕ್ಕ? ಹ. ಹೇಳಿದಾಗ ಹೇಳ್ಬೇಕು. ಎನ್ನರಸಿ, ಹಣ್ಣರಸಿ. ಏನಮ್ಮ ಏನ್ ಪುರೋಹಿತ್ರೆ? ಮದುಮಗನಿಗೆ ಬಂದ ಕೂಡಲೇ ತಿನ್ಲಿಕ್ಕೆ ಏನು ಕೊಡ್ಲಿಲ್ವಾ? ಬೇಕಾದ್ರೆ ನಾವು ಕೊಟ್ಟಿದ್ದೀವಲ್ಲ, ಅವರು ತಿಂದಿದ್ದಾರೆ. ನೋಡಿ, ಅವರ ಮದುವೆ ಚಂದ ಕಾಣಬೇಕು ಅಂತ ಜನ ಸಾಗರವೇ ಹರಿದು ಬಂದಿದೆ. ಆ ಕೊನೆಯ ಪಂಕ್ತಿಯಲ್ಲಿದ್ದವರಿಗೆ ಇವರ ಸಾರವೇ ಕೇಳುವುದಿಲ್ಲ ಅಂತೆ. ಏನ್ ತಿನ್ಲಿಲ್ವಾ? ತಿಂದಿದ್ದೇವೆ. ಆ ಕೊನೆಯವರೆಗೆ ಮುಟ್ಟಬೇಕು, ಸ್ವರ ಮುಟ್ಟಿಸು. ಸ್ವಲ್ಪ ಏರಿಸಬೇಕು. ಆಗ್ಲಿ. ಎನ್ನರಸಿ, ಎನ್ನರಸಿ. ಸ್ವಾಮಿ ಪುರೋಹಿತ್ರೆ, ನಾವು ಮಾಡಿದಂತ ಕಾರ್ಯಗಳಲ್ಲಿ ಏನಾದ್ರೂ ಲೋಪಗಳಿರ್ಬೋದು, ಅದನ್ನು ಮನ್ನಿಸಿ ನೀವೇ ನಮ್ಮನ್ನು ರಕ್ಷಿಸಬೇಕು. ಈಗ ದೇವರ ಉತ್ಸವ ಮೂರ್ತಿ ಹೊರಡ್ಲಿಕ್ಕಿದೆ. ಹಣ್ಣು ಕಾಯಿ ಮಾಡುವ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬರಬೇಕಾಗಿ ವಿನಂತಿ. ಬಡಿತೇನೆ ನಿನ್ನ ತಲೆಯನ್ನೀಗ ಹಣ್ಣು ಕಾಯಿ ಮಾಡ್ತೇನೆ. ನಾನೇನು ಕತ್ತೆ ಪೂಜೆಗೆ ಹೊರಟದ್ದ? ಮತ್ತೆ ಅಲ್ಲಂತ ಇದು ಯಾರು ಕೊಟ್ಟದ್ದು ಇಲ್ಲದ ಕಾಯಿಲೆ, ಅವನ ಮಂದಿಗೆ ಬಡಿಬೇಕು.
ನಾಗದರ್ಶನ ಆಗ್ತಾ ಉಂಟು. ಹೌದು, ಈಗ ದರ್ಶನ ಮಾಡಿಸ್ತೇನೆ ನಿನಗೆ. ಪುರೋಹಿತ್ರೆ ಓ, ಏನಾದದ್ದು ನಿಮಗೆ? ನಿಮಗೆ ನನ್ನ ವಿಷಯ ಗೊತ್ತಿಲ್ಲ. ಹೇಗೆ? ನಾನು ಹೃದಯ ರೋಗ ಪೀಡಿತ. ಅದು ನಿಜವಾಗಿ ಹೌದದು. ಹೌದೇ? ಎಂತದ ಅದನ್ನು ಒತ್ತಿ ಹೇಳುವುದು? ಅದಕ್ಕೆ ಈ ಕಾಯಿಲೆ ಆರಂಭ ಆದ ಕೂಡಲೇ ವೈದ್ಯರಲ್ಲಿಗೆ ಔಷಧಿಗಾಗಿ ಹೋಗಿದ್ದೆ. ಓಹೋ, ಚೆನ್ನಾಗಿ ಪರೀಕ್ಷೆ ಮಾಡಿ ಇಷ್ಟು ಉದ್ದದ ಸೀಸೆಯಲ್ಲಿ ಕಷಾಯ ಕೊಟ್ಟಿದ್ರು. ಹೌದಾ? ಕೊಡುವಾಗೊಂದು ಮಾತು ಹೇಳಿದ್ರು, ಹೇಗೆ? ಸ್ವಲ್ಪ ಸ್ವಲ್ಪವೇ ತೆಕೊಳ್ಬೇಕು, ಓ, ಅದು ತೆಕೊಳ್ಳುವಾಗ ನೀರು ಹಾಕಿಯೇ ತೆಕೊಳ್ಬೇಕು ಅಂತ ಹೇಳಿದ್ರು. ಓಹೋ, ನನಗೆ ಮನೆಗೆ ಮುಟ್ಟುವಾಗ ವೈದ್ಯರು ಹೇಳಿದ್ದು ಮರೆತೆ ಹೋಯಿತು. ಮತ್ತೆ ಇಡೀ ಸೀಸೆಯನ್ನೇ ಬಗ್ಗಿಸಿದ್ದು. ಪರಿಣಾಮ? ಗೊತ್ತೇ ಆಗಲಿಲ್ಲ. ಹೌದಾ? ಆನಂತರ ಇಲ್ಲ. ಸೀಸೆ ಉಂಟಾ? ಯಾಕೆ ಬೇಕಿತ್ತ? ಅದು ಅವತ್ತೇ ಬಿಸಾಡಿದ್ದೇನೆ. ಓಹೋ, ಅದಲ್ಲ, ಒಬ್ಬ ನನ್ನ ಎದು ಹೊಡೆದು ಹೋಗೋದು ಪುಣ್ಯ. ಎನ್ನರ ಸಿಹಿ. ಪುರೋಹಿತ್ರೆ ನಾನು ಬರ್ತೇನೆ. ಏ, ನೀನೆಲ್ಲಿಗೆ? ಓಟ ಅಲ್ಲ. ಓಟದ ಸ್ಪರ್ಧೆಗೆಲ್ಲ ನೀನು ಕೂತ್ಕೋ. ಪುರೋಹಿತ್ರೆ ಓ. ಯಾಕೆ ಓಡುವುದು? ಓಡ್ಲಿಕ್ಕೆ ಜೀವ ಇದ್ದೇನೆ. ಯಾಕೋ? ಎಲ್ಲಿಯಾದ್ರೂ ಗಟ್ಟಿ ಹೇಳಿ ನನ್ನ ಎದೆ ಹೊಡೆದು ಹೋದ್ರೆ ಇನ್ನು ಹಾಗಾಗುವುದಿಲ್ಲ, ಬನ್ನಿ. ಮತ್ತೆ ಮಕ್ಕಳ ತಾಯಿಗೆ ಗತಿ ಇಲ್ಲ ಅಂತ ಆಗಿ. ಅದು ಯಾರು? ನನ್ನ ಹೆಂಡತಿ. ಓ, ಹಾಗೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಮತ್ತೆ ನಾನು ಯಾಕೆ ಒಲೆಗೆ ಬೆಂಕಿ ಹಚ್ಚಿಲ್ಲ? ಓ, ಹಾಗೆ ಹೇಳಿದ್ದು. ಎನ್ನ ರಸಿ. ನೀವು ಏನು ಹೊಳೆದಾಟುವುದು? ಗಟ್ಟಿ ಹೇಳಿದ್ರೆ ಇಲ್ಲಿಂದಲೇ ಓಡಬಹುದು. ಹಾಗಾಗುವುದಿಲ್ಲ, ಬನ್ನಿ. ಎನ್ನ ರಸಿ, ಎನ್ನ ರಸಿ, ಹೊನ್ನ ರಸಿ, ಹೊನ್ನ ರಸಿ, ಪ್ರಾಣದ ರಸಿ, ಪ್ರಾಣದ ರಸಿ, ಪಟ್ಟದ ರಸಿ, ಪಟ್ಟದ ರಸಿ, ನಿಮ್ಮ ನಿನ್ನ ಅದೆಲ್ಲ ಗೊತ್ತುಂಟು. ಮತ್ತೆ ಕಂಬಳದಂತ ಮುಖಕ್ಕೆ. ಎಲ್ಲಿ ಪುರೋಹಿತ್ರೆ? ಓ, ಇಲ್ಲೇ ಹೋಗ್ತೀಯ ಬಾಲ ಹಿಡಿಲಿಕ್ಕೆ. ನಿಮ್ಮನ್ನೇ ಒಡಿಸಿಯರು. ಮುಖ ಕಂಬಳ. ಮುಖ ಕಮಲ. ಕಮಲಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಯಾರೆಲ್ಲ ಉಡುಗೊರೆ ಕೊಡುವರೆಲ್ಲ ಸಾಲಾಗಿ ಬನ್ನಿ. ಉಡುಗೊರೆ ಉಡುಗೊರೆ. ಪುರೋಹಿತ್ರೆ, ಆಶೀರ್ವಾದವೇ ಉಡುಗೊರೆ ನಾವು ತೀರ್ಮಾನಿಸಿದ್ದೇವೆ. ಉಡುಗೊರೆ ಏನಿಲ್ಲ. ಪುರೋಹಿತ್ರೆ ಪುರೋಹಿತ್ರೆ, ನೀವು ಆಗೊಂದು ಮಂತ್ರ ಹೇಳಿದ್ರಲ್ಲ, ಯಾವುದಪ್ಪ? ಅದು ಮಾಂಗಲ್ಯ ಸಂತೆದನ, ನನ್ನ ಜೀವನ ಏತು ದಿನ. ಶಿವ ಶಿವ, ನಿನ್ನ ಒಂದು ಕಿವಿಯೇ ಕೇವಲ ಹೊಟ್ಟೆಗೆ ತಿಂದ್ರೆ ಸಾಲದು, ಕಿವಿಗೂ ಮದ್ದು ಮಾಡ್ಬೇಕಾಯ್ತಾ? ಯಾಕೆ ಪುರೋಹಿತ್ರೆ? ಹಾಗಾದ್ರೆ ಮತ್ತೆ ಹೇಗೆ? ಮಾಂಗಲ್ಯ ಸಂತೆದನ, ನನ್ನ ಜೀವನ ಏತು ಕೈ ಮೇಲೆ ಮಾಡ್ತಾನೆ. ಅಲ್ಲ, ಗೊತ್ತಾಗ್ಬೇಕಲ್ಲ. ಹಾಗದು ಮತ್ತೆ ಹೇಗೆ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಶ್ಯ ತ್ವಂ ಜೀವ ಕರದರ್ಶ. ಹಾಗೆಯಾ? ಮತ್ತೆ ಎಂತದ್ದು? ಆಗಲಿ ನಿಮ್ಮಿಂದ. ಸೋಮಜಾಡೇನ ಸೋಮಜಾಡೇನ. ಅವ ಯಾಕೆ ಇಲ್ಲಿ ಬಂದ? ಪಟ್ಟೆ ಕೊಟ್ಟವ. ಓಹೋ. ಇದು ಒಳ್ಳೆ ಪಟ್ಟೆ, ಇದರಲ್ಲಿ 7-8 ಹೊಟ್ಟೆ. ಇದನ್ನು ಕೊಟ್ರೆ ನಾ ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಹೆಗಲಿಂದ ಮಧುಮಗನ ಹೆಗಲಿಗೆ, ಮಧುಮಗನ ಹೆಗಲಿಂದ ಮಧುಮಗಳ ಹೆಗಲಿಗೆ, ಮಧುಮಗಳ ಹೆಗಲಿಂದ ಯಥಾಸ್ಥಾನಕ್ಕೆ. ನೀವು ಕೊಡುವರಲ್ಲ. ಕೊಡ್ತೇನೆ ಅಂತ ಹೇಳಿಲ್ಲ, ಸಂಪ್ರದಾಯ ಮಾಡ್ತೇನೆ ಅಂತ ಹೇಳಿದ್ದು. ಹಾಗೆ ಚಪ್ಪರ ಇಳಿಸ್ಬೇಕು. ಓಡಲಿ ಕೂತ್ಕೋ. ಚಪ್ಪರ ಇಳಿಸುವಾಗ ನನ್ನ ಹೆಂಡತಿಯ ತಲೆಗೆ ಏನಾದ್ರು ಬಿದ್ದರೆ ನಮಗೆ ಗತಿ ಇಲ್ಲ. ಈಗ ಮೊದಲ ಮದುವೆ. ಹೌದು. ಹೆದರಿಕೆ ಹೋದ ಮೇಲೆ ಆಸೆ. ಕೂತ್ಕೋ. ಹಾಗಲ್ಲ, ಇಳಿಸಿ ಕೊಡುವಂತಹ ಒಂದು ಕ್ರಮ ಉಂಟು. ಹೌದಾ? ಬಾ ಮಗಳೇ, ಮುಂದೆ ಬಾ, ಮುಂದೆ ಬಾ. ಕೈ ಮುಗಿ. ಹೇಳಿದಾಗೆ ಹೇಳ್ಬೇಕು. ಇದು ಎಂತದ್ದು? ಬಸವನ ಹಿಂದೆ ಬಾಲ. ಮತ್ತೆ ಬಸವನ ಮುಂದೆ ಬಾಲ ಬರ್ತದ ಸ್ವಾಮಿ. ಹಾಗಲ್ಲ ಪುಣ್ಯಾತ್ಮ, ಹೆಣ್ಣೊಬ್ಬಳು ಸಿಕ್ಕಿ ಒಂದು ಸೆರಗು ಸಿಕ್ಕಿದ್ರೆ ಸಾಕು, ಮತ್ತೆ ಬಿಡುವ ಲಕ್ಷಣವೇ ಇಲ್ಲ. ಅವಳಿಗೆ ಹೆದರಿಕೆ ಹೆಚ್ಚು. ಈಗಲೇ ಗೊತ್ತಾಯ್ತಾ? ಮತ್ತೆ ಈ ಶರೀರವನ್ನು ನೋಡಿದ್ರಿ ಹೆದರದವ್ರು ಹೆದರಿ. ನೀ ಕೂತ್ಕೋ ಅಲ್ಲಿ. ಕೈ ಮುಗಿ ಮಗ, ಹೇಳಿದಾಗೆ ಹೇಳ್ಬೇಕು. ಅಣ್ಣಂದಿರೇ, ಅಣ್ಣಂದಿರೇ, ಅಕ್ಕಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ಗುರು ಹಿರಿಯರೇ, ಗೆಳೆಯರೇ. ಇಲ್ವಾ? ಬೇಡ. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೇನೆ. ನನ್ನ ಗಂಡನ ಮನೆಗೆ ಹೋಗುತ್ತಾ ಇದ್ದೇನೆ. ನೀವೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಪುರೋಹಿತ್ರೆ, ಈ ಕಡೆಯವರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನೋಡಿ. ಅವರಿಗೆ ಬಹುಶಃ ಬೇರೆ ಊರಿನವರ ಅಂತ. ಸರಿ ಸರಿ. ಈ ಕಡೆ ಬಮ್ಮ, ಕೈ ಮುಗಿ. ಇದು ಯಾವ ಭಾಷೆ ಇದು? ಕೊಂಕಣಿ ಕೊಂಕಣಿ. ಓಹೋ. ಅವಳು ಫುಲ್ ಅವಳು ನೋಡಿ, ನಾನು ಆವ ಅಂತ ಹೇಳ್ತಾ ಇದ್ದೇನೆ, ಅವಳು ಆವ ಆವ. ಮೆಗೆಲೆ ಮೆಗೆಲೆ, ಬೊಮ್ಮನೆಲೆ ಬೊಮ್ಮನೆಲೆ, ಗರಾಂಕ್ ಗರಾಂಕ್, ಓಚುಣಿಯತ ಓಚುಣಿಯತ. ತುಮ್ ಸಕ್ಕಡ ಆಶೀರ್ವಾದ ಕರ ಸಂಘ ಸುಕ್ಕುಡು ಕೋರಿ ಸುಕ್ಕದ ಕೋರಿ ನಾಪುತ ಸಕ್ಕಡ ಆಶೀರ್ವಾದ ಕರ ಸಂಘ. ಆಶೀರ್ವಾದ ಪುರೋಹಿತ್ರೆ, ಇವರೆಲ್ಲ ಹೊರದೇಶದವರಾಗಿರ್ಬೇಕು, ಅವರಿಗೂ ಗೊತ್ತಾಗ್ಲಿಲ್ಲ ನೋಡಿ. ಅದಕ್ಕೆ ಮುಖ ಮುಖವೇ ನೋಡ್ತಾ ಇದ್ದಾರೆ. ಈ ಕಡೆ ಬಮ್ಮ. ಅಣ್ಣನಕ್ಲೆ ಅಣ್ಣ ಕುಲೆ. ಅಣ್ಣನ ಕುಲೆಲ್ಲ ಬೇತೆ ಬೇತೆ ಅಲ್ಪೊಡ್ಚು ಒಟ್ಟಿಗೆ ಪಡ. ಅಣ್ಣನಕ್ಲೆ ಅಣ್ಣನ ಕುಲೆ, ಅಕ್ಕನಕ್ಲೆ ಅಕ್ಕನ ಕುಲೆ, ಅಜ್ಜರ್ನಕ್ಲೆ ಅಜ್ಜರ್ನ ಕುಲೆ, ಅಜ್ಜಿನಕ್ಲೆ ಅಜ್ಜಿನ ಕುಲೆ, ಜೋಕುಲ್ನ ಕುಲೆ, ಜೋಕುಲೆ ಜೋಕುಲೆ, ಯಾನ್ ಯಾನ್ ಎನ್ನ ಎನ್ನ ಕಂಡನೇರೆ ಕಂಡನೇರೆ ಕಂಡೋನೇರೆ ಬಂಡ ಸೊಂಟ ಬಲ್ತು ಬಾಡಿ.
ಕಂಡನೇರೆ ಇಲ್ಲಗ ಪೋದು ಬರ್ಪೆ ಇಲ್ಲಗ ಪೋದು ಬರಪ್ಪೆ ನಿಕ್ಕಳು ಮಾತೇರ್ಲ ಆಶೀರ್ವಾದ ನಿಗಲ್ ಮಾತಿಲ್ಲ ಆಶೀರ್ವಾದ ಬಂತು ಈರ್ನದೇ ಈರ್ದಾನೆ ಮದುಮೆ ಅದು ಕಂಡ ನಿಲ್ಲಡೆ ಪೋತಿಜಾರೆ ಮದಿಮಲೊಂಜಿ ಕಂಡ ನಿಲ್ಲಡೆ ಪೋನ ಕಣ ನೀರ್ದೆ ಪುಲೇ ಪರಬುನೊಂಜಿ ನೋಕತೇನೆ. ಯಾರು ಪುರೋಹಿತ್ರೆ ಅವರು? ಒಂದು ವಯಸ್ಸಾದ ಅಜ್ಜಿ. ಓಹೋ, ಬಾಯಲ್ಲಿ ಹಲ್ಲಿಲ್ಲ. ಸರಿ. ಈ ಮಗು ಸಣ್ಣದಿರುವಾಗ ಆಟ ಆಡಿಸಿದ್ದಲ್ಲ, ಅದಕ್ಕೆ ಅಲ್ಲಿಂದಲೇ ಹೇಳುವುದು ಏನಂತ? ಅವು ಮಗ ಒದಕ್ಕೆ ತೆಗಿದೆ ಬಯ. ಹಾಗೆ ನಿಮ್ಮದೊಂದು ಅವಸ್ಥೆ. ಏನಾಯ್ತು ಪುರೋಹಿತ್ರೆ? ಹಸೆ ಮನೆಯಲ್ಲಿ ಮದುಮಗಳು ಮದುಮಗನ ಹತ್ರ, ಮದುಮಗ ಮದುಮಗಳ ಹತ್ರ ಮಾತಾಡುದು ಉಂಟ ಇಲ್ಲಿ ಆದ್ರು. ಮತ್ತೆ ಯಾರಲ್ಲಿ ಮಾತಾಡ್ಬೇಕು? ಮಾತಾಡ್ಬೇಕು, ಅದಕ್ಕೆ ಸಮಯ ಸಂದರ್ಭ ಇಲ್ಲ. ಇನ್ನು ದಿನ ಇಲ್ವಾ? ಅಲ್ಲ ಅಂತೆ. ನಮ್ಮ ಕಾಲದಲ್ಲೆಲ್ಲ ಹೀಗಿತ್ತ. ಹೇಗಿತ್ತು? ನಾನು ಮದುವೆಯಾಗಿ 4 ಮಕ್ಕಳು ಆಗುವವರೆಗೂ ನಾಚಿಕೆಯಿಂದ ಅವಳ ಮುಖವನ್ನು ನೋಡಿ. ಪುರೋಹಿತ್ರೆ, ನಿಮಗೆ ಏನಾದದ್ದು ಒಮ್ಮೆಗೆ? ನನಗೆ ಯಾವತ್ತಿದ್ದು ನೆನಪಾದ್ದು. ಹಾಗೆ ಮದುವೆಯಾಗಿ 4 ಮಕ್ಕಳು ಆಗುವವರೆಗೂ ನಾಚಿಕೆಯಿಂದ ಅವಳ ಮುಖ ನೋಡ್ಲಿಲ್ಲ. ನಿಮ್ಮ ಊರಿನ ಗಂಡು ಮಕ್ಕಳದ್ದು ಭಾಗ್ಯ. ಹೋಯ್, ಅದು ಹಾಗಲ್ಲ. ಮತ್ತೆ ಮಕ್ಕಳು ನನ್ನನ್ನೇ ಅಪ್ಪ ಅಂತ ಕರೀತಾರೆ. ಇನ್ನೂ ಲಾಭ ಆಯ್ತು ನಿಮಗೆ. ಛೇ, ಅದು ವಿಷಯ ಅಲ್ಲ. ಬೇಡ ಬೇಡ ಬಿಡು. ಹುಟ್ಟಿನ ವಿಚಾರ. ಗುಟ್ಟು ಇಲ್ಲ, ಪ್ರಚಾರ ಇಲ್ಲ, ಮತ್ತೆ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ. ಹಾಗೆ ಕೈ ಮುಗಿ. ಕೈ ಮುಗಿ. ಯಾರ ಹತ್ರ ಹೇಳುದು? ನಾನ್ ನಿನಗೆ ಹೇಳಿದ್ದು. ಕೈ. ಅಣ್ಣಂದಿರೇ, ಅಣ್ಣಂದಿರೇ, ಅಕ್ಕಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ಈ ಊರಿಗೆ ಬಂದು ಒಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ನಾನು ಹಾಗೆ ಕಾಣ್ತೇನೆ ನಿಮ್ಮ ಕಣ್ಣಿಗೆ? ಎಂತದು? ಕೈ ಕೊಟ್ಟ ಹಾಗೆ. ಮತ್ತೆಂತದು? ಕಾಲ್ ಕೊಟ್ಟ? ಕೈ ಹಿಡಿದದ್ದು. ಅದನ್ನೇ ಹೇಳಿದ್ದು ನಾನು. ಹಾಗೆ ಕೈ ಹಿಡಿದಿದ್ದೇನೆ. ಆದ್ದರಿಂದ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದೇನೆ. ನೀವೆಲ್ಲ ಆಶೀರ್ವಾದ ಮಾಡಿ ಕಳಿಸಿಕೊಡಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಹಿರಿಯರಿಂದ ಒಂದು ಆಶೀರ್ವಾದ. ಆಶೀರ್ವಾದ ಮಾಡಿದ್ದೇನೆ. ಪುರೋಹಿತರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳಿ. ಶೀಘ್ರಮೇವ ಪುತ್ರ ಸಂತಾನ ಪ್ರಾಪ್ತಿರಸ್ತು. ದಾಂಪತ್ಯ ಜೀವನ ಸುಖಮಯವಾಗಲಿ. ಪುರೋಹಿತ್ರೆ, ಕಾರ್ಯಕ್ರಮವನ್ನೆಲ್ಲ ಬಹಳ ಚೆನ್ನಾಗಿ ನಡೆಸಿದ್ದೀರಿ. ಆಗ್ಲಪ್ಪ. ಆದ್ದರಿಂದ ನಿಮಗೊಂದು ಕೊಡುವ ಅಂತ ಮನಸ್ಸಾಗಿದೆ. ಹಾಗೇನು ಹೆದರುವುದಲ್ಲ, ನಿಮಗೊಂದು ಸನ್ಮಾನದ ವ್ಯವಸ್ಥೆ ಉಂಟು ಅಂತ. ಸನ್ಮಾನ? ಹೌದು ಸ್ವಾಮಿ. ನನಗೆ? ನಿಜ. ದಮ್ಮಯ್ಯ ಬೇಡ ಪುಣ್ಯಾತ್ಮ. ಯಾಕೆ? ಸನ್ಮಾನ ಮಾಡ್ತೇನೆ ಅಂತ ಹೇಳುವುದು, ಭಾವಚಿತ್ರ ಕೊಂಡು ಹೋಗುದು, ಇಲ್ಲಿಗೆ ಹಾಕಿ ಮತ್ತೆ ಸುಮ್ಮನೆ. ಇದು ಹಾಗಾಗುವುದಿಲ್ಲ. ನಮ್ಮ ಊರಾದಂತಹ ಪಾತಾಳದಲ್ಲಿ ವಿಜೃಂಭಣೆಯ ಸನ್ಮಾನ. ಆಯ್ತು, ಸಮಯ ಸಿಕ್ಕಿದ್ರೆ ಬರ್ತೀನಿ. ಅದಕ್ಕೆಲ್ಲ ವ್ಯವಸ್ಥೆ ಆಗ್ಲಿಕ್ಕೆ ಉಂಟು. ಆಯ್ತು. ಈಗ ನಿಮ್ಮ ಸಮಾಧಾನಕ್ಕೆ ಎಂತದ್ದು? ಸುಮ್ಮನೆ ಇರ್ಲಿ. ಆಯ್ತು, ದಾರಿ ಖರ್ಚಿಗೆ. ಆಯ್ತು, ಬರ್ತೇನೆ. ಆಯ್ತು. ಸುಮ್ಮನೆ ಏನ್ ಪುರೋಹಿತ್ರೆ? ಕೊಡ್ತೇನೆ ಅಂತ ಹೇಳಿದೆ ಅಲ್ಲ, ಸುಮ್ಮನೆ. ಮದುವೆ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಯ್ತು. ಹೌದಮ್ಮ. ಊಟಕ್ಕೆ ತಯಾರಾಗಿದೆ. ಎಲ್ಲವರಿಗೂ ಹೇಳಿಬಿಡಿ. ನನ್ನ ಮದ್ಮೆ ಬತ್ತನಕಲ ಏರಗಲ ವನಸಿಜ್ಜಿಂದ ಏರ್ಲ ಮಂಡೆ ಬೆಚ್ಚ ಅಲ್ಪೊಡ್ಚೆ ಇತ್ತೆ ಅಲ್ಪ ಬ್ರಾಣಿಯರ್ ನಕಲು ವನಸ್ ಮಾಲ್ತೊಂದು ಲೇರು ಅಕಲ ವನಸಾದ ಲಕ್ಕಿ ಸಾತಿಗೆ ನಿಕ್ಲೆಗೆ ಬೆರಿಕ್ ಬಲಸು ಇರುತ್ತೆ. ಅಳಿದ ಪುತ್ರರ ನೆನೆದು ಕೃತ್ರಿಮದಿ ಸುರಪಾಲಗೈದಿಹ ಕೃತ್ಯವೆನುತ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಕೆಲವು ಸಮಯದೀಚೆಗೆ ಒಂದು ಗಂಡು ಮಗುವಿಗೂ ತಾಯಿಯಾಗಿದ್ದಾಳೆ. ಆ ಮಗುವಿನ ಬಾಲಲೀಲೆ ನೋಡಿ ನಾನು ಸಂತೋಷದಲ್ಲೇ ಇರಬಹುದಿತ್ತು. ಗತಿಸಿ ಹೋದ ವಿಚಾರವನ್ನು ಎಣಿಕೆ ತಂದಾಗ ನನ್ನ ಪಾಲಿಗೆ ಕಣ್ಣೀರಲ್ಲಿ. ನಾನೊಬ್ಬಳ ಹಿರಿಯ ಸ್ಥಾನದಲ್ಲಿದ್ದವಳಲ್ವೇ? ಹಿರಿಯವಳಾಗಿರುವಂತಹ ನನ್ನ ಪಾಲಿಗೆ ಸಿಗಬೇಕಾಗಿರುವಂತಹ ವಸ್ತು ಆ ನಾಲ್ಕದ ಸಂಪತ್ತು. ಅಂತ ಸಂಪತ್ತನ್ನು ಕೊಡಿಸುವಂತಹ ಮಹಾಶಕ್ತಿಶಾಲಿಗಳು ನಮ್ಮಲ್ಲಿ ಯಾರೂ ಇಲ್ಲದೆ ಹೋಯ್ತೆ.
ಒಂದು ಗಾಢವಾದಂತಹ ಚಿಂತೆಯಿಂದ ನೆಲನೋಟಕರಾಗಿದ್ದೀರಿ. ನೀವು ಹೀಗಿರಬಾರದಿತ್ತು. ಈ ಸಮಯದಲ್ಲಿ ಸರಿ, ಮಗನಾದಂತಹ ಮಹಿಷಾಸುರನ ಬಾಲಲೀಲೆಯನ್ನ ಕಂಡು ಸಂತೋಷದಿಂದ ದಿನ ಕಳೆಯಬೇಕಿತ್ತು. ತಾಯೇ, ಏನಾಯ್ತು? ಯಾಕೆ ತೆರನಾದಂತಹ ಚಿಂತೆ ನನ್ನಲ್ಲಿ ಆರೋಹಿ? ವಿದ್ಯುರ್ಮಾಲಿ ಅಮ್ಮ, ಎಲ್ಲಿಯ ಸಂತೋಷ ನನ್ನ ಪಾಲಿಗೆ. ಈ ಹಿಂದೆ ಎಷ್ಟೋ ಜನ ಉಂಡು ಮಕ್ಕಳು ಹೊಟ್ಟೆಯಲ್ಲಿ ಹೊಟ್ಟಿಕೊಂಡ್ರು ಅವ್ರನ್ನು ಇಟ್ಟುಕೊಳ್ಳುವಂತಹ ಭಾಗ್ಯವೇ ನನ್ನ ಪಾಲಿಗೆ ಇಲ್ಲದಂತಾಯಿತು. ಕಳೆದು ಹೋದ ವಿಚಾರ. ಅಂತಹ ಮಕ್ಕಳು ಅಮ್ಮನಿಗೆ ನಾಲ್ಕದ ಸಂಪತ್ತನ್ನು ಕೊಡಿಸಬೇಕೆಂಬ ಉದ್ದೇಶದಿಂದಾಗಿ ಈ ಹಿಂದೆ ದೇವನಗರಿಗೆ ತೆರಳಿದ್ದಾರೆ. ಆದ್ರೆ ಏನ್ ಮಾಡೋಣ, ಅಲ್ಲಿಗೆ ಅಧಿಕಾರಿಯಾಗಿರುವಂತಹ ದೇವೇಂದ್ರ ಮೋಸದಿಂದ ಕೃತ್ರಿಮದಿಂದ ನನ್ನ ಮಕ್ಕಳೆಲ್ಲವನ್ನ ಚಿಂತೆಯನ್ನ ಬಿಡಿ, ಕೊಡಿ ನನಗೆ ಅಪ್ಪಣೆ. ದೇಶಗಳಂತೂ ಇಲ್ಲ. ಸ್ವರ್ಗದ ಸಿಂಹಾಸನವನ್ನ ಏರುವ ಕ್ಷಣದಲ್ಲಿ ರೆಕ್ಕೆಯಿಂದ ಬಡಿದೆಯಲ್ಲ, ಯಾರೋ
ರಥವನ್ನೇರಿ ಹೌದಯ್ಯ. ಇಂದ್ರಾದಿ ಸುಮನಸರನ್ನು ಹಾ. ಯುದ್ಧದ ಮುಖೇನ ಬಡಿದೋಡಿಸಿ ಹಾ. ಸುರ ಗದ್ದುಗೆ ಏರಿ ಕುಳಿತೆಯ. ಹೌದು. ನೀನು ಕುಳಿತಂತ ಚಂದ ಹೇಗಾಯ್ತು ಬಲ್ಲ. ಧ್ವಜ ಕಂಬದ ಮೇಲೆ ಕಾಗೆ ಕುಳಿತಂತಾಯ್ತು. ಅವರ ಕಷ್ಟದ ವಿಚಾರವನ್ನು ತಿಳಿದು ಯುದ್ಧಕ್ಕಾಗಿ ಬಂದವನು ಸಾಮಾನ್ಯನಲ್ಲ. ಯಾರಯ್ಯ? ಯಕ್ಷರಾಜ ನಿನ್ನಂತಹ ಯಕ್ಷರಲ್ಲ, ಅದೆಷ್ಟೋ ಯಕ್ಷರು ಬಂದರು ಹೆದರುವವನಲ್ಲ. ಹಿಡಿದಂತಹ ಕಟಾರಿಂದ ನಿನ್ನನ್ನು ರೆಕ್ಕೆ ಅದು ಬಂಡೆ ಮೇಲೆ ನೀರು ಸುರಿದಂತೆ. ನೀನು ಸಾಯ್ಲಿಕ್ಕಿದ್ದಾನಲ್ವಾ? ಬಾ ಯುದ್ಧಕ್ಕೆ. ಸುರಪೀಠವನ್ನು ಸುರಪಾಲನೆಗೆ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರ ಹೌದು. ನಮ್ಮವ್ರಿಗೆ ತಿಳಿಸಬೇಕು, ನೇರವಾಗಿ ಯಕ್ಷಲೋಕಕ್ಕೆ. ಸುರಪುರಕ್ಕೆ ತೆರಳಿ
ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಹೆಣ್ಣಿನ ಜೀವನ ಸಾರ್ಥಕವಾಗುವುದು ಹೇಗೆ? ತಾಯ್ತನೆಯಿಂದ ತಾನೇ ಇಂದಿನ ದಿವಸ ನಮ್ಮ ದಾಂಪತ್ಯದ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟವರು ನಾವು. ಮಹೇಶ ಎಂಬುದಾಗಿ ನಾಮಕರಣವನ್ನು ಇಟ್ಟಿದ್ದೇವೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನವನ್ನು ನಡೆಸುತ್ತಿರುವವರು ನಾವು. ಆದ್ರೆ ಈ ಸಮಯದಲ್ಲಿ ಚಿಂತೆಯಾಗಿ ಹೋಯ್ತಲ್ಲ. ನಮ್ಮವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೇನೆಂಬುದಾಗಿ ಹೋಗಿ ಅದೆಷ್ಟೋ ಸಮಯ ಕಳೆದು ಹೋಯಿತು, ಇನ್ನು ಕೂಡ ಬರಲಿಲ್ಲ. ಅವರಾಗಿ ಬರಲಿಲ್ಲ, ಯಾರೆಲ್ಲಾದರೂ ಹೇಳಿ ಕಳುಹಿಸಬಹುದಿತ್ತಲ್ಲ ಸ್ವಾಮಿ. ಚಿಂತೆಯಾಗಿ ಹೋಯ್ತಲ್ಲ. ಯಾರು ನೀನು? ನನ್ನ ಪರಿಚಯ ಆಗಿಲ್ವಾ? ಯಾರು ನೀನು? ಓ ಮುರಾಣಿ ಅಮ್ಮ. ಮಹಾರಾಣಿ ಅಮ್ಮ. ಅಮ್ಮ ಮೂಲಿನಿ ಮಾಲಿನಿ ಅಮ್ಮ. ಹೌದಾ? ನನ್ನ ಪರಿಚಯ ಆಯ್ತಾ? ಯಾರು? ನಾನು ನಿಮ್ಮ ಗಂಡ. ದಂಡ ಪಿಂಡ ಎಲ್ಲಿಯಾದ್ರು ನಿನ್ನ ಒಳಗೆ ಬಿಟ್ಟವರು ಅದು ಯಾರು? ಅವ್ರು ಬಿಟ್ಟದವರು. ಸರಿಯಾಗಿ ಹೇಳು, ಯಾರು? ಅಮ್ಮ ವಿಷಯ ಉಂಟು, ಏನು ಸೇರಿಸ್ಲಿಕ್ಕೆ ಉಂಟಮ್ಮ. ಹೇಳು. ಅಮ್ಮ ನಾನು ಮತ್ತು ನಿಮ್ಮ ಗಂಡ ನೇರವಾಗಿ ಗುರುಪುರಕ್ಕೆ ಹೋದದಮ್ಮ. ಎಲ್ಲಿಗೆ? ಅಲ್ಲಿ ಗುರುಪುರಕ್ಕೆ, ಸುರಪುರಕ್ಕೆ. ಅಲ್ಲಿ ಯುದ್ಧ ಮಾಡ್ಲಿಕ್ಕೆ. ಯುದ್ಧವನ್ನು ಮಾಡುವುದಕ್ಕಾಗಿ ಹೋದವನೇನು? ಯುದ್ಧ ಮಾಡ್ಲಿಕ್ಕೆ, ದಿಗ್ವಿಜಯಕ್ಕಾಗಿ. ಹೌದಮ್ಮ. ಅಮ್ಮ ಹೋದಂತಹ ವಿಚಾರ ಏನಾಯ್ತು? ವಿಷಯ ಉಂಟಮ್ಮ. ಅಲ್ಲಿದ್ದಂತ ಎಲ್ಲ ಹಾಟ್ ಪಾಲಕರನ್ನು ಬಡಿದು ಓಡಿಸಿ. ಪಾಲಕರನ್ನು? ಹೌದು. ಈ ಸಲ ಒಬ್ಬರನ್ನು ಉಳಿಸಬಾರ್ದಂತ ನೇರವಾಗಿ ಅಲ್ಲಿ ನಾವು ದಾಳಿ ಮಾಡಿದೆವು. ನಮ್ಮವರ ಜೊತೆ ಹೋದವ ನೀನು? ಹೌದು. ಹೋದಂತಹ ವಿಷಯ ಉಂಟಮ್ಮ. ನಾವು ಹೋದ ವಿಷಯ ಅವರಿಗೆಲ್ಲ ಗೊತ್ತಾಯ್ತಲ್ವಾ? ಯಾರಿಗೆ? ಅವರಿಗೆ, ಕಳ್ಳರಿಗೆ. ದೇವರ ಕಳ್ಳರಿಗೆ, ದೇವತೆಗಳಿಗೆ. ಹೌದು. ಅಮ್ಮ ಅವರೆಲ್ಲ ಒಟ್ಟಾಗಿ ಬರ್ಲಿಲ್ಲ. ಒಟ್ಟಾಗಿ ಬರಲಿಲ್ಲ, ಅವರು ಬೇರೆ ಬೇರೆ ಬೇರೆಯಾಗಿ ಬಂದರು. ಮೊದಲಾಗಿ ಯಾರು? ಮೊದಲಾಗಿ ಅಗ್ಗಿದೀನಿ. ಅಗ್ನಿ? ಹೌದು. ಹೀಗೆ ಬಂದ ಅವ ಬೆಂಕಿಯಾಗಿ ಸುಟ್ಟ ಈಗ ಸುಟ್ಟೇನೆ ಮತ್ತೆ ಸುಟ್ಟೇನೆ ಅಂತ ಬಂದಮ್ಮ. ಬಂದವನೇ ನಮ್ಮ ಮಹಾರಾಜರ ಮುಂದೆ ನಿಂತವರೇ ನಮ್ಮ ಮಹಾರಾಜರು ಅಲ್ಲಿಗೊಂದು ತಲೆ ಖರ್ಚು ಮಾಡಿದ್ರು. ಅಲ್ಲಿಗೆ ಒಂದು ನೀರು ಬರ್ಬಾಣ ಬಾಣವನ್ನು ಪ್ರಯೋಗ ಮಾಡಿದ್ದ. ಹೌದು. ಬಾಣ ಬಿಟ್ಟದ್ದೇ ತಡ ಆಗ ನೀನು ನಂದಿ ಹೋಯ್ತಲ್ವಮ್ಮ. ಅಗ್ನಿ ಸೋತು ಹೋದವನಿದ್ದಾನೆ. ಹೋಯ್ತು. ಆಮೇಲೆ ಅವ ಕುಮಾರ ಬಂದಲ್ಲ, ಕುಬೇರ. ಹೌದು. ಹೆಣ ಸಚಿವ ಏನೇ ಅವ ಎಲ್ಲರಿಗೆ ಕೊಡ್ತಾನಲ್ಲ. ದನ. ಹೌದು. ಅವ ಬಂದವ ನಮ್ಮ ಮಹಾರಾಜರು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಷ್ಟೇ ಅಮ್ಮ. ನಮ್ಮ ಮಹಾರಾಜರು ಹೀಗೆ ನೋಡಿದ್ದೇ ತಡ ಅವ ಎಲ್ಲಿ ಓಡಿದಂತೆ ಅವು ಕೂಡ ಓಡಿ ಹೋಗಿದ್ದಾನೆ. ಓಡಿ ಹೋದ. ಆಮೇಲೆ ಇನ್ನೊಬ್ಬ ಬಂದ. ಯಾರ? ಚಿಮ್ನಿ ಒಡೆಯ. ಶೈಮಿನಿ ಒಡೆಯ. ಅವ ಯಮ.
ಯಮ ಹೌದು. ಹೇಗೆ ಅವ ಒಂದು ಬರುವ ಕ್ರಮ ನೋಡ್ಬೇಕಿತ್ತಮ್ಮ. ಹೇಗೆ ಅದು? ಕೋಣನ ಮೇಲೆ ಏರಿಕೊಂಡು ಕೈಯಲ್ಲಿ ಪಾಯಸವನ್ನು ಹಿಡ್ಕೊಂಡು ಬಂದಿದ್ದಾನಮ್ಮ. ಪಾಶ ಹೌದು. ಹಾ. ತಿರುಗಿಸ್ತಾ ನಮ್ಮ ಮಹಾರಾಜರಿಗೆ ಬಂದ. ಹತ್ತಿರ ಬರುವಾಗ ಹತ್ತಿರವರೆಗೂ ನಾನು ಇದ್ದೆ ಅಲ್ವಾ? ನಮ್ಮವರಿಗೆ ಸೂಚನೆ ನೀನು ಕೊಟ್ಟಿದ್ದೆ. ಸೂಚನೆ ಕೊಟ್ಟದೆ ಅಂತ ಹಾ. ಅವನು ನೋಡಿದ್ದಾನಮ್ಮ. ನೋಡಿ ನನಗೆ ಅವನ ಮೇಲೆ ಒಂದು ಸೀಟ್ ಇತ್ತು ಅಮ್ಮ. ಏನು ಸಿಟ್ಟು. ಸಿಟ್ಟು ಹೌದು. ಹೇಗೆ ಮೊನ್ನೆ ನನ್ನ ಸಣ್ಣ ಪ್ರಾಯದ ಅಜ್ಜನವ ಕರ್ಕೊಂಡು ಹೋಗಿದ್ದಾನೆ ಪಾಪಿ. ಸಣ್ಣ ಪ್ರಾಯದ ಅಜ್ಜಿ ಹೌದು. ವಯಸ್ಸೆಷ್ಟು? ವಯಸ್ಸು ಹೆಚ್ಚಾಗ್ಲಿಲ್ಲ ಮತ್ತೆ? ಸಾಧಾರಣ 90 ಇನ್ನು ಕೂಡ ಬದುಕಿದ್ದಾರೆ. ಈ ಸಲ 1 ವರ್ಷ ಬದುಕಿದ್ರೆ ಹಾ. ಶತಕ ಬಾರಿಸ್ತಿದ್ರ ಅಮ್ಮ. ಅಮ್ಮ ಹಾ. ನನಗೆ ಬಂದ ಸಿಟ್ಟಲ್ಲಿ ಅಮ್ಮ ಒಂದೇ ಕೊಟ್ಟದ್ದು. ನೀನು ನಾನೇ ಅಲ್ಲಿಗೆ ಕೋಣನ ಮೇಲಿದ್ದಂತ ಯಮ ಗದ್ದೆಗೆ ಕೋಣ ಗುಡ್ಡೆಗೆ ಅವ ಕೂಡ ಸೋತು ಹೋಗಿದ್ದಾನೆ. ನೋಡಿದ್ದಮ್ಮ. ಸಂತೋಷವಾಯಿತು. ಅಲ್ಲಿಗೆ ಒಂದು ಹಂತದಲ್ಲಿ ಮುಗಿಯುವಾಗ ಹಾ. ಅವರ ಪಕ್ಷದಲ್ಲಿ ಇನ್ನೊಬ್ಬ ಬಂದ. ಯಾರಾತ? ಯಾರಿಗೂ ಗೊತ್ತಿಲ್ಲಮ್ಮ. ಅದು ಹಿಂದಿನಿಂದ ವಾಯು ಬಂದದಲ್ವಾ? ಹಿಂದಿನಿಂದ ಬಂದವ. ಹೌದು. ಹಿಂದಿನಿಂದ ಬಂದಾಗ ನಮ್ಮ ಮಹಾರಾಜರಿಗೆ ಗೊತ್ತೇ ಆಗ್ಲಿಲ್ಲ. ನೀನಿರ್ಲಿಲ್ವಾ? ನಾನು ಮೆಲ್ಲ ಒಂದು ಸೂಜಿ ಕೊಟ್ಟೆ. ಸೂಚನೆಯನ್ನು ಕೊಟ್ಟಿದ್ದಿ. ಸೂಚನೆ ಕೊಟ್ಟದ್ದೇ ತಡ ಅಮ್ಮ. ಎಡದ ಕಾಲನ ಮೇಲೆ ಎತ್ತಿದ್ರು ಅಲ್ಲಿಗೆ ಒಟ್ಟಿದ್ರಮ್ಮ. ಅಲ್ಲಿಗೆ ಹಿಂದಿನಿಂದ ಬಂದ ವಾಯು ಮೆಲ್ಲ ಹಿಂದಿನಿಂದ ಓಡಿ ಹೋಗಿದ್ದಾನೆ. ವಾಯು ಬಂದು ಹೋದ ಮೇಲೆ ಸ್ವಲ್ಪ ನಿಲ್ಲಿಕ್ಕೆ ಆಯ್ತಮ್ಮ. ಏನದು ಅಮ್ಮ ಹಾ. ಅಲ್ಲಿಗೆ ಆಗುವಾಗ ಅಲ್ಲಿ ಅಧಿಕಾರಿ ಸುರ್ಣ ಬಣ್ಣ ಬಂದ. ಸುರಪಾಲ. ಹೌದು. ಹಾ. ಅವ ಒಂದು ಬರುವ ಕ್ರಮ ನೋಡ್ಬೇಕು. ಹೇಗೆದು? ಅವ ಬರುವಾಗ ಸುರತ್ಕಲ್ಲಿಂದಲೇ 56ರಲ್ಲಿ ಬಂದಿದ್ದಾನೆ. ಐರಾವತವನ್ನು ಏರಿಕೊಂಡು ಹಾ. ಕೈಯಲ್ಲಿ ಗುಜಿರಾಯುಧವನ್ನು ಹಿಡ್ಕೊಂಡು ಹೇಯ್ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದಿದ್ದ. ಹೌದು. ಹಾ. ಬಂದವನೇ ನಮ್ಮ ಮಹಾರಾಜರಲ್ಲಿ ಯುದ್ಧಕ್ಕಾಗಿ ಬಂದ. ಕಾಡಿ ಹೋರಾಟ ಮಾಡಿದಮ್ಮ. ಹಾ. ಗಣಘೋರ ಸಂಗ್ರಾಮ ಆಯ್ತಮ್ಮ. ಏನು? ಆ ಯುದ್ಧದಲ್ಲಿ ಹಾ. ಸುರಭ ಸೋತು ಓಡಿದಲ್ಲ. ಏಯ್. ಅಯ್ಯೋ ನೀನ್ ಯಾಕೆ ಕಣ್ಣೀರನ್ನು ಹಾಕುವುದು? ಅವ ಸೋತು ಓಡಿ- ಸಂತೋಷದ ವಿಚಾರವನ್ನು ಯಾವತ್ತೂ ಕೂಡ ನಗುತ್ತಾ ಹೇಳಬೇಕು ತಾನೆ. ನಗಬೇಕು, ನಗು ನಗು. ಅಮ್ಮ ಹಾ. ಇದು ಮೆಲ್ಲ ನೆಕ್ಕಬೇಕಾ ಜೋರ ಜೋರಾಗಿ ನಗಬೇಕು. ಆಯ್ತಮ್ಮ. ಹಾ. ಆ ರೀತಿ ಏನು? ಅದು ನೀವೊಂದು ಸಂತೋಷ. ಸಂತೋಷ ಅಧಿಕವಾಯಿತು. ಹೌದಮ್ಮ. ಹಾ. ಅಷ್ಟೊತ್ತಿಗೆ ಆಗುವಾಗ ನಮ್ಮ ಮಹಾರಾಜರು ಬಹಳ ಅವಸರದಲ್ಲಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವುದನ್ನು? ಇಲ್ಲಿ ಎಲ್ಲಿ ಉಂಟು? ಯಾವುದು? ಸಿನಿಮಾ ಸಿಂಹಾಸನ. ಹೌದು. ಹಾ. ಅವರೆಲ್ಲ ಹೇಳಿದ್ರು ಅಲ್ಲಿಯೇ ಉಂಟು, ಒಮ್ಮೆ ಕುಳಿತುಕೊಳ್ಳಿ ಅಂತ. ಏರಿ ಕುಳಿತುಕೊಂಡಿದ್ದಾರೆ. ಅಮ್ಮ ಹಾ. ನಮ್ಮ ಮಹಾರಾಜರ ಮೇಲೆ ಹೋದದ್ದೇ ತಡ. ಅವರು ಈ ಸಲ ಒಂದು ಸಿನಿಮಾ ಸ್ಟಾರ್ ಆದ್ರಲ್ಲ. ಸಿಂಹ ವಿಷ್ಣುರವನ್ನು ಏರಿ ಕುಳಿತುಕೊಂಡವರು ಏರಿದ್ದೇ ತಡ. ಹಾ. ಮತ್ತು ಸಭೆಯಲ್ಲಿ ಕೆಲವು ಶಬ್ದಗಳು ಬರ್ತಾ ಇತ್ತು. ಏನದು? ಈ ಸಲ ಆದ್ರೂ ನಮ್ಗೆ ಒಂದು ರಂಜಾನ್ ಆಗ್ಬೇಕಲ್ಲ. ಮನೋರಂಜನೆ. ಹೌದು. ಹಾ. ನಮ್ಮ ಮಹಾರಾಜರು ಅದಕ್ಕೆ ಏನು ಕಡಿಮೆ ಮಾಡ್ಲಿಲ್ಲಮ್ಮ. ಇಲ್ಲಪ್ಪ. ಅಲ್ಲಿ ಎಷ್ಟೋ ಜನ ನರ್ತೆ ಮಾಡೋರು ಇದ್ರು. ಯಾರು? ಅಲ್ಲಿ ನೃತ್ಯವನ್ನು ಮಾಡುವವರು, ಆಫೀಸ್ನವರು, ಅಪ್ಸರಾಂಗನೆಯರು. ಹೌದು. ಹಾ. ಅವರನ್ನೆಲ್ಲ ಕರೆದ್ರಮ್ಮ. ಯಾರ್ಯಾರು? ಒಬ್ಬೊಬ್ಬರಾಗಿ ಬಂದ್ರು. ಹಾ. ದಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಮಂಜಲ್ ಗೋಸೆ, ಮಂಜುಗೋಸೆ, ಆಂಬುಲೆನ್ಸ್. ಅಲಂಬುಸ್. ಹೌದು. ಇವರು ಒಟ್ಟಾಗಿ ಬಂದ್ರು. ಬಂದು ಕೊನೆಗೆ ಒಂದಿಷ್ಟು ಚಂದದವಳು ಬಂದಮ್ಮ. ಯಾರ್ಯವಳು? ಕುಂಡಿಗಸಿ ಅಮ್ಮ. ಕೊಂಡಿಕಸ್ತೆ. ಹಾ. ಹಾ. ಬಂದವಳೇ ನಾಟ್ಯವನ್ನು ಮಾಡಿದ್ಲಮ್ಮ. ಸಂತೋಷವಾಯಿತು ನಮ್ಮವರಿಗೆ. ನಮ್ಮ ಮಹಾರಾಜರು ಬಹಳ ಸಂತೋಷದಲ್ಲಿ ಹಾ. ಎಲ್ಲ ಅವರಿಗೆ ಪಾರಿತೋಷಕವನ್ನು ಕೊಟ್ಟರಮ್ಮ. ಹಾ. ಕೊಟ್ಟದ್ದೇ ತಡ. ಆಮೇಲೆ ಅಷ್ಟೊತ್ತಿಗೆ ಆಗುವಾಗ ಇನ್ನೊಬ್ಬ ಅಲ್ಲಿಂದ ರಿಕ್ಷಾದಲ್ಲಿ ಬಂದದ್ದು. ಯಾವುದರಿಂದ? ಹಾರಾಡಿಕೊಂಡು. ಯಕ್ಷರಾಜ ಪಿಂಗಲಾಕ್ಷ. ಹೌದು. ಹಾ. ಬಂದವನೇ ಬಹಳ ಕ್ರಮದಲ್ಲಿ ಬಂದಿದ್ದಾನಮ್ಮ. ಹಾ. ರೆಕ್ಕೆಯನ್ನು ಬಿಡಿಸಿಕೊಂಡೇ ಬಂದಿದ್ದಾನೆ. ಯಾವುದನ್ನು ಕೂಡ ಬಿಡಿಸಿಕೊಂಡು ಬರಲಿ. ಹೌದು. ನಮ್ಮವರು ಯಾರು? ನಮ್ಮ ಗಂಡ. ಯಾರು? ನನ್ನ ಗಂಡ ಯಾರು? ಯಾರು? ಶಕ್ತಿಗಾರರು. ಓ, ಹಾ. ನಿಮ್ಮ ಗಂಡ ಶೆಟ್ಟಿಗಾರ. ಆ ರೀತಿ ಅಲ್ಲ ಮಾರಿಯ, ಶಕ್ತಿಗಾರರು. ಹೌದಾ? ನಮ್ಮವರ ಪೆಟ್ಟು ಗೊತ್ತುಂಟಲ್ಲ ನಿನಗೆ. ಹೌದಮ್ಮ. ಹಾ. ಅಮ್ಮ ನಮ್ಮ ಮಹಾರಾಜರ ಮುಂದೆ ಏನು ಮಾಡಲಿಲ್ಲ. ಯಾರಿಗೆ ಏನ್ ಮಾಡೋದಕ್ಕೆ ಆಗುದಿಲ್ಲ. ಇಲ್ಲ. ಹಾ. ಬಂದವನೇ ಬೆಲ್ಲದ ರೆಕ್ಕೆಯಿಂದ ಒದೇ ಕೊಟ್ಟದಮ್ಮ. ಹೌದಾ? ಹೌದು. ಆಗ ಮೇಲಿದಂತ ಮಹಾರಾಜರ ಕೆಳಗೆ ಜಾರಿದ್ರು. ಜಾರಿದ್ದೇ ತಡ. ಹಾ. ಉದ್ದಕ್ಕೆ ಮಲಗಿದ್ರಮ್ಮ. ಏನು? ನಮ್ಮವರು ಮಲಗಿಕೊಂಡಾದ್ರೆ ಯುದ್ಧವನ್ನು ಮಾಡುತ್ತಾರೆ. ಹೌದು. ಹಾ. ನಾನು ಈಗ ಯುದ್ಧ ಮಾಡ್ತಾರೆ ಮತ್ತೆ ಯುದ್ಧ ಮಾಡ್ತಾರೆ ಅಂತ ನೋಡ್ತಾ ಇದ್ದಮ್ಮ. ಅಲ್ಲಿಗೆ ಏನಾಯ್ತು? ಅವರು ಯುದ್ಧ ಮಾಡ್ಲಿಲ್ಲಮ್ಮ. ಮತ್ತೆ? ಮಲಗಿದಲ್ಲಿ ಇಷ್ಟು ಉದ್ದವರೆಗೆ ಹಾಕಿದ್ದಾರೆ. ಏನದು? ನಾಳೆಗೆ ಹಾ. ನಿಮ್ಮ ಗಂಡ ರಕ್ತಕಾರಿ ಹಾ. ಪ್ರಾಣ ಬಿಟ್ಟು ಸಾಧ್ಯ. ಪತಿಯನೇ ಮಾಡಿದೆಯಲ್ಲ ಪರಿಯಲ್ಲ ಜತೆಯಾಗಲವರೆಲ್ಲ ಕ್ಷಿತಿಗಳು ನಿನ್ನಗಲಿ ಜೀವಿ
ಆಡಿದಂತಹ ಕರ್ಣ ಕಠೋರವಂತಹ ಮಾತನ್ನು ಕೇಳುತ್ತಾ ಇದ್ದೇನೆ. ನಾನು ನನ್ನವರು ಹೋಗುವಂತಹ ಸಂದರ್ಭದಲ್ಲಿ ನನ್ನೆಲ್ಲ ಆಡಿದಂತಹ ಮಾತಾದರೂ ಯಾವುದು? ಮಾಲಿನಿ, ಮಂಗಳ ಆರತಿಯನ್ನು ಹಿಡಿದುಕೊಂಡು ನಿಂತಿರು. ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ನಗು ನಗುತ್ತ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕು ಎನ್ನುವ ಹಾಗೆ ನಾನು ಜೀವನದಲ್ಲಿ ಅದೆಷ್ಟು ಆಸೆಯನ್ನು ಕಟ್ಟಿಕೊಂಡಿದ್ದವಳು. ಆಸೆ ಎಲ್ಲವೂ ನುಚ್ಚು ನೂರಾಗಿ ಹೋಯ್ತಲ್ಲ, ದೇವನು ನೂರಾಗಿ ಹೋಯ್ತಲ್ಲ. ಭವಿಷ್ಯ ಎನ್ನುವುದು ಉಜ್ವಲವಾಗಬೇಕಾಗಿತ್ತು, ಬದುಕೆನ್ನುವುದು ಬಂಗಾರವಾಗಬೇಕು ಎಂಬುದಾಗಿ ತಿಳಿದವಳು ನಾನಾಗಿದ್ದು. ಅಷ್ಟು ಮಾತ್ರವಲ್ಲದೆ ಲೋಕದ ಎಲ್ಲ ಹೆಣ್ಣು ಮಕ್ಕಳು ಬಯಸುತ್ತಾರೂ ಹೇಗೆ ಸ್ವಾಮಿ? ಕೊರಳಲ್ಲಿರುವಂತಹ ಮಾಂಗಲ್ಯದ ಪದಕ, ಹಣೆಯಲ್ಲಿರುವಂತಹ ಕುಂಕುಮದ ತಿಲಕ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಾಗಿ ಬಯಸುತ್ತಾರೆ. ಇಂದಿನ ದಿವಸ ಅದೇ ಇಲ್ಲ ಎಂದಾದರೆ ನಾನು ಬದುಕಬೇಕು. ಇಲ್ಲ ಸ್ವಾಮಿ, ನನ್ನವರೇ ಇಲ್ಲ ಎಂದಾದರೆ ನಾನು ಬದುಕಿ ಏನು ಮಾಡುವುದಕ್ಕೆ ಉಂಟು? ಇಲ್ಲ ಸ್ವಾಮಿ, ನನ್ನವರು ಸತ್ತರು ಎಂದಾದರೆ ನಾನು ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ ಸ್ವಾಮಿ, ನಾನು ಕೂಡ ಸತ್ತವರು ಜೀವಿ ಬರೆಯರೆ ಸಮರ ಸಮರ್ಥನಾಗಿ ಹದಗಳ ಮಹಿಷಾಸುರಗೆ ಹದನಗಳಾದ ಹೌದು. ಬಿತ್ತರಿಸಿ ಅರ್ತಿಯಲಿ ವಶಗೈವೆನಿನು ತಲೆ ಕರೆದಳ ಇಲ್ಲ ಸ್ವಾಮಿ, ನಾನು ಯಾಕೆ ಕಣ್ಣೀರನ್ನು ಹಾಕಬೇಕು? ಯಾಕೆ ಕಣ್ಣೀರನ್ನು ಹಾಕಬೇಕು? ಸತ್ತವರಿಗಾಗಿ ಇದ್ದವರು ಹತ್ತರು ಎಂದಾದರೆ ಹತ್ತವರು ಕೂಡ ಒಂದು ದಿವಸ ಸಾಯುವುದಕ್ಕಿಂತ ತಾನೆ. ನನ್ನದಂತ ಈ ಸ್ಥಿತಿಗೆ ಕಾರಣ ಆದರೂ ಯಾರು 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 ಯಾರು? ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ತಡೆದು, ಕೈಯ ಬಳೆಯನ್ನೇ ಪುಡಿಯಾಗಿರಿಸಿಕೊಂಡು, ಮುಡಿಯ ಹೂವನ್ನೇ ಬರಿದಾಗಿರಿಸಿ, ನನ್ನ ಈ ಸ್ಥಿತಿಯನ್ನು ಕಂಡು ಮೇಲೆತ್ತರಕ್ಕೆ ನಿಂತು ಚಪ್ಪಾಳೆಯನ್ನು ತಟ್ಟಿ ನಗುತ್ತಾ ಇದ್ದಿರಲ್ಲ. ಇಲ್ಲ ದೇವತೆಗಳೇ, ಇದು ನಿನ್ನ ಶಾಶ್ವತ ನಗುವಲ್ಲ, ಇದು ನಿನ್ನ ಶಾಶ್ವತ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಕೊನೆಯ ನಗು. ಹೆಣ್ಣಂತಹ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಂತಹ ಇದು ನಿನ್ನ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿಯನು, ರಕ್ತ ಕಣ್ಣೀರು. ಇಲ್ಲ ಸ್ವಾಮಿ, ಇಲ್ಲ. ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೆ ನನ್ನಿಂದ ಆಗುದಿತ್ತೆ, ಖಂಡಿತವಾಗಿ ಆಗುವುದಿಲ್ಲ. ಆದರೆ ಯಾರಲ್ಲಿ ಹೇಳಲಿ ಸ್ವಾಮಿ, ಯಾರಲ್ಲಿ ಹೇಳಲಿ? ಹಾ, ಯಾರು ಯಾರು ಯಾಕೆ ಬೇಕು ಸ್ವಾಮಿ? ನನ್ನ ಭುಜದ ಎತ್ತರಕ್ಕೆ ಬೆಳೆದಂತಹ ಮಗ ಮಹೇಶ್ವರಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕೆ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನೇ ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಜೊತೆ ಸಂಜಾತಿ ಮಾಲಿನಿ ನಾನಲ್ಲ, ತಡ ಮಾಡುವುದು ಸರಿಯಲ್ಲ. ಮಗನಂತಹ ಮಹೇಶನನ್ನೇ ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಬಾ ಕಣ್ಣ, ಬಾ ಮಗನೇ, ಬಾ ಬಾ.
ಮಗನೇ ಅಮ್ಮ ಈ ದೈತ್ಯ ಕುಮಾರೊಂದಿಗೆ ಆ, ರಾಜಾಂಗಣದಲ್ಲಿ ನಾನು ಆಟವನ್ನು ಆಡ್ತಾ ಇದ್ದಮ್ಮ. ಹೌದು ಒಬ್ಬ ಎತ್ತವ್ವಯ್ಯ ಆ, ದೀರ್ಘ ಧ್ವನಿ ಕೇಳ್ತಮ್ಮ. ಆ, ಆಟವನ್ನು ಬಿಟ್ಟೆ ನಿನ್ನಡೆ ಓಡೋಡ್ ಬಂದೆ. ಆ, ಅಮ್ಮ ಈ ಬಂದು ನೋಡಿದಾಗ ಆ. ನಮ್ಮ ಸೋಲಿತ ಪುರವೇ ಕಲ್ಲೋಳ ಕಲ್ಲೋಳವಾಗಿದೆ. ಹೌದು ಮಗನೇ ಈ ಕಣ್ಣಲ್ಲಿ ಧಾರಾಪುರ ಕಣ್ಣೀರು. ಆ. ಯಾಕೆ ತಾಯ ಕಣ್ಣೀರು? ಕಷ್ಟವೆಂದು ಮಗನೇ
ಎಂದಿನಂತೆ ಇಂದಲ್ಲಮ್ಮ. ಆ, ಆಟ ಆಡಿ ಬರುವಾಗ ಆ, ನನ್ನನ್ನು ಎತ್ತಿ ಆ, ಮುದ್ದಾಡಿ ಹಾಲನ್ನು ಕೊಡುವವಳು. ಹೌದು. ಅಮ್ಮ, ಈ ಕಷ್ಟ ಬಂತೆ ತಾಯಿ, ನಿಜ ಮಗನೇ. ಕಷ್ಟ ಬಂತೆ ಅಮ್ಮ. ಆ, ಅಮ್ಮ, ಮಗನೇ. ಅರ್ಥ ಮಾಡಿಕೊಂಡೆನಮ್ಮ. ಏನು? ಸೃಷ್ಟಿ ಕರ್ತನಾದ ಆ, ವಿಧಾತರಿಂದ ಕಷ್ಟ ಬಂತೆ ತಾಯೇ. ಈ ಪಾಲಕತ್ತು ನಾನಾದ ಎದುರಾದರೆ ಆ, ಈ ನಮ್ಮ ಕುಲದೇವ ಮುಕ್ಕಣ್ಣ ಏನು? ಪರಮೇಶ್ವರ ಆ, ಅವ ಮುನಿದಿರೆ ತಾಯಿ. ಆ, ಅಮ್ಮ, ಈ ಅಮ್ಮ, ಮಗನೇ. ಅಮ್ಮ, ಮಗನೇ. ಅಪ್ಪ ಎಲ್ಲಿ ಅಮ್ಮ? ಮಗನೇ. ಪೇಳಲೆ ನನಯ್ಯೋ ಮುದ್ದು ಕಂದ ಕಂದ. ದೀರ್ಘವಂತಹ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನು ಕುಮಾರ. ನಿಮ್ಮ ಮಗನಲ್ವಮ್ಮ? ಹೌದು ಮಗನೇ. ಇಂದಿನ ದಿವಸ ನಿನ್ನನ್ನು ಕರೆದುಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಇದೆ ಕಂದ. ನಿನ್ನ ತಂದೆಯವರು ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತಿರುವ ಹೋದಂತಹ ವಿಚಾರವನ್ನು ನೀನು ಕೂಡ ತಿಳಿದವನಿದ್ಯಲ್ಲ ಮಗನೇ. ಓ ತಾಯ ಮಗನೇ, ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ ಮಾತ್ರ ಗೊತ್ತು. ಆ ಪರಿಣಾಮ ಏನಾಗಿದೆ ಮಗನೇ? ಬಂದಂತಹ ದೇವತೆಗಳೊಡನೆ ಯುದ್ಧವನ್ನು ಮಾಡಿ ದೇವತೆಗಳನ್ನು ಯುದ್ಧದಿಂದ ಸೋಲಿಸಿ ಸಂತೋಷದಿಂದ ಸಿಂಹ ವಿಷ್ಣುರವನ್ನು ಏರಿ ಕುಳಿತುಕೊಂಡವರಿದ್ದವರು ನಿನ್ನ ತಂದೆಯವರು. ಏನು ಮಗನೇ? ಶಾಬಾಷ್ ಅಮ್ಮ. ಮಗನೇ, ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿ ಆ 33 ಕೋಟಿ ದೇವತೆಗಳು ಆ ಒಮ್ಮೆಲೆ ಆ ಸೋಲಿಸಿ ಸುರ ಪದವಿ ನಮಗಾಗಿದೆ. ಹೌದು ಮಗನೇ. ಸುರ ಗದ್ದಿಗೆ ನಮ್ಮದಾದ ಕಾರಣ ಆ ನಾವು ಯಾವಾಗ ವಿಜಯ ಸಾಚರಿಸುವ ಮಗನೇ. ನನ್ನ ಅಪ್ಪ ಯಾವಾಗ ಬರ್ತಾರೆ ಮಗನೇ, ಅಮ್ಮ? ನಮಗೆ ಸಂಭ್ರಮದಿಂದ ಆಚರಿಸುವ ದಿನಗಳು ಇನ್ನು ಕಳೆದು ಹೋಗಿದೆ ಕಂದ. ಯಾಕೆ ತಾಯೇ? ಯಾಕೆ ಈ ಮಾತನ್ನು ಹೇಳಿದಿಂದ ಆದರೆ ನಿನ್ನ ತಂದೆಯವರು ಸಿಂಹ ವಿಷ್ಣುರವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವೇಂದ್ರ ಬಂದು ಮೋಸದಿಂದ ನಿನ್ನ ತಂದೆಯನ್ನು ಕೊಂದರು ಮಗನೇ.
ಮಗನೇ ಅಮ್ಮ ಏನು ಕಂದ ಅಮ್ಮ ಏನು ಅಮ್ಮ ಏನು ಆಟ ಆಡುವ ಸಂದರ್ಭದಲ್ಲಿ ಆ, ಎಂತ ವಾರ್ತೆಯನ್ನು ನಾನು ಕೇಳಬೇಕಿತ್ತು. ಆ, ಅದನ್ನು ಕೇಳಿದ್ ಬಿಟ್ಟು ನನ್ನ ಅಯ್ಯನ ಆ, ನನ್ನ ಅಪ್ಪನ ಆ, ಮರಣದ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ನಿಜ ಕಂದ ಅಮ್ಮ ಏನು? ಅಪ್ಪನಿಲ್ಲದೆ ನಾನೀಗ ತಪ್ಪಜನಾದೆನಮ್ಮ. ಆ, ಅಮ್ಮ ಏನು? ನಾನು ಗತಿಹೀನನಾದೇನೆ ತಾಯಿ. ಹೌದು ಮಗನೇ ಅಮ್ಮ ಏನು? ಮುಂದೆ ನಮಗೆ ಯಾರು ಗತಿ ಇದ್ದಾರೆ ಆ, ತಾಯೇ ಮಗನೇ ಬಲ್ಲವರನ್ನು ಮಾತಾಡಿದರಮ್ಮ. ಏನು ಸತ್ತವರಿಗೆ ಹತ್ತಾರೆ ಆ. ಅವರು ಮತ್ತೆ ಜೀವನಮ್ಮ. ಖಂಡಿತ ಮಗ. ಸರ್ವತಾ ಇಲ್ಲ. ಆ, ನನ್ನ ಅಪ್ಪನ ಪಾತಕಿ ಯಾರಮ್ಮ? ಯಕ್ಷ ಮಗನೇ ಯಕ್ಷ ಯಕ್ಷ ಆ, ಯಕ್ಷ ನಿಜ ಮಗನೇ ಯಕ್ಷ ಆ, ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ ತಾಯಿ. ಅಂತ ತ್ರೈಲಕ್ಷ್ಯ ಬಂದ್ರು ಕೂಡ ಆ, ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲಮ್ಮ. ಆ, ಅಮ್ಮ ಏನು? ಕನ್ನಡೆ ಆ, ತಲೆಗೆದು ಬನ್ನಮ್ಮ. ಆತನ ಮೂರನ ಕಣ್ಣಲ್ಲಿ ಆ, ಬೇವದ ನಾನು ಸೂಚಿಸ್ತೀನಿ. ಮಗನೇ ತನಯನಾಡಿದ ನುಡಿಗೆ ಮಾಲಿನಿ ಕಂದ ತನಯನಾಡಿದ ನುಡಿಗೆ ಮಾಲಿನಿ ಹೀಗೆ ಮನದಿ ಹರ್ಷವನಂತು ನುಡಿದಳು ಸಂತೋಷವಾಯ್ತು ಮಗನೇ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನವನು ಬರುವ ಕೃತಕದಿ ನಿನಗೆ ಅನವರತ ಸುಮನ ಸರ್ವಕ್ಷದಿ ಅನವರತ ಸುಮನ ಸರ್ವಕ್ಷದಿ ಮಗನೇ ನಿನಗೆ ಹೇಳುವೆನು ವಿಧಿಯಲ್ಲಿ ಪಡೆದು ವರಗಳನ್ನು ಯಾವ್ದಮ್ಮ? ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ನೀನು ಆಡಿದಂತಹ ಮಾತನ್ನು ಕೇಳಿ ಸಂತೋಷವಾಯ್ತು ಕಂದ. ಹೀಗೆ ಬಾ ಮಗನೇ, ಅವರ ಮುಖದಲ್ಲಿ ದೇವತೆಗಳನ್ನೆಲ್ಲ ಯುದ್ಧದ ಮೂಲಕ ಸೋಲಿಸಿ ನಮ್ಮ ಮಾತನ್ನು ಆಡಿದ್ಯಲ್ಲ. ಹೌದಮ್ಮ. ಆದ್ರೆ ಒಂದು ವಿಚಾರ ಕಂದ, ಬಂದಂತಹ ದೇವತೆಗಳನ್ನು ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಜಾಗೃತಿಯನ್ನು ವಹಿಸಬೇಕು. ಯಾಕೆ ತಾಯೇ? ಯಾಕೆಂದರೆ ಅವರ ರಕ್ಷಣೆಗೆಂದು ಇನ್ನೊಬ್ಬ ಬಂದೇ ಬರುತ್ತಾನೆ, ಯಾರವ್ವ? ಬೇರೆ ಯಾರು ಅಲ್ಲ, ಆ ನಾರಾಯಣ. ನಾರಾಯಣ ಕರೆಯೋ. ಆ, ಯಾವಾಗ ಹೇಗೆ ಎಲ್ಲಿ ಬರುತ್ತಾನೆ ಎಂದು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಈಗ ಸ್ವಲ್ಪ ಅಪರೂಪವ. ಹೌದು ಮಗನೇ, ಬನ್ನಿ ನೋಡು. ಆದರೆ ಅವರಲ್ಲಿ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಜಾಗೃತಿಯನ್ನು ನಾವು ವಹಿಸಬೇಕಲ್ಲ ಕಂದ. ಯಾಕೆ ತಾಯೇ? ಅದಕ್ಕಾಗಿ ನಾನು ಒಂದು ದಾರಿಯನ್ನು ಸೂಚಿಸ್ತೇನೆ. ಏನಮ್ಮ? ಗೌರವಂತಹ ಕಾನನವನ್ನು ಸೇರಿಕೋ, ವಿಧಾತನ ಕುರಿತು ತಪಸ್ಸನ್ನು ಆಚರಿಸು. ಉಳಿದಂತಹ ವಿಧಾತನಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವತೆಗಳನ್ನು ಯುದ್ಧವನ್ನು ಮಾಡಿದಿಂದ ಆದರೆ ಆ ದೇವತೆಗಳು ನಿನಗೆ ಘನವೇ ಅಲ್ಲ ಮಗನೇ, ಲೆಕ್ಕವೇ ಅಲ್ಲ. ಆ, ನಾನು ಏನ್ ಮಾಡ್ಬೇಕಮ್ಮ? ಮಗನೇ, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿ ಬಂದ ಮೇಲೆ ನೀನು ಯುದ್ಧಕ್ಕೆ ಹೋಗುತ್ತಾ ಸಂದರ್ಭದಲ್ಲಿ ಹೀಗೆ ಹೋಗುವುದಾ? ನಾನು ಬರಿಗೈಯಲ್ಲಿ ಹೋಗ್ಬೇಕು. ಆಹಾ, ಇದು ನಿನ್ನ ತಂದೆಯವರ ಪಟ್ಟದ ಕತ್ತಿ ಹರಿತವಾಗಿದೆ ಕಂಡ.
ಇದು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ. ಜಯಶಾಲಿಯಾಗಬೇಕು ಮಗನೇ ನೀನು. ಇದು ಯಾರ ಕತ್ತಿ? ತಂದೆಯವರ ಪಟ್ಟದ ಕತ್ತಿ. ನನ್ನ ಅಪ್ಪನ ಪಟ್ಟದ ಕತ್ತಿ. ಆ, ಈಗ ಮಗನಿಗೆ ನಿಜ. ಏನು ಬಲ್ಲವರನ್ನು ಮಾತು ಹೇಳಿದ ತಾಯಿ. ಹೇಗೆ? ತಾಯಿಗಿಂತ ಬಂಧು ಇಲ್ಲ, ಆ. ಉಪ್ಪಿಗಿಂತ ರುಚಿ ಇಲ್ಲ. ಖಂಡಿತ. ತಾಯಿ ಮೊದಲ ದೇವರು ನೀನಮ್ಮ. ಹೌದು. ದೈವ ದೇವರು ಮತ್ತೆ ತಾಯಿ. ಆ. ಅಮ್ಮ ಏನು 9 ತಿಂಗಳ ಮೊದಲಿತ್ತು, 10ರ ತಿಂಗಳಲ್ಲಿ ಆ. ಈ ಪ್ರಪಂಚದ ಬೆಳಕನ್ನು ತೋರಿಸಿಟ್ಟು ನೀನಮ್ಮ. ಹೌದು ಮಗ. ನಿನ್ನ ದಿವ್ಯ ಹಸ್ತದಿಂದ ಆ. ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡಮ್ಮ. ಆಶೀರ್ವಾದವನ್ನು ಮಾಡಿದ್ದೇನೆ. ಜಯಶಾಲಿಯಾಗಿ ಬಾ ಮಗನೇ. ವಿಖ್ಯಾತ ಮಹಿಷ ಆಶೀರ್ವಾದ ಪಡೆದೆ ನೇರವಾಗಿ ಪುಷ್ಕರ ಕ್ಷೇತ್ರಕ್ಕೆ ಬಂದೆ. ನದಿಗಳಿದೆ, ಸ್ನಾನ ಮಾಡಿದೆ, ಭಸ್ಮ ಚಂದನ ಲೇಪಿಸಿದೆ. ವಿಧಾತರ ಬಗ್ಗೆ ನಾ ತಪಸ್ಸನ್ನು ಮಾಡಿದೆ. ನನ್ನ ತಪಸ್ಸಿಗೆ ವಿಧಾತ ಮೈ ತೋರಿದ. ಅವನಲ್ಲಿ ಕೇಳಿಕೊಂಡೆ, ಗರುಡ ಗಂಧರ್ವ ಕಿನ್ನರ ಕೆನ್ನು ಪುರುಷರಿಂದ ನನ್ನ ಪಾಲಿಗೆ ಮಾಡಬಾರದು. ಓಯ್ ಬ್ರಹ್ಮ ವಿಷ್ಣು ಮಹೇಶ್ವರ, ನೀವು 3 ಮೂರ್ತಿಗಳ ಎದುರಾಗಬಾರದು. ಅಲ್ಲಿಗೂ ತಥಾಸ್ತು. ಅಬ್ಬಾ ಸಂತೋಷ ವಿಷಯ. ಅಮ್ಮನ ಹತ್ರ ತಿಳಿಸಿ ಆಮೇಲೆ ಸ್ವರ್ಗದತ್ತ ಪ್ರವೇಶ.
ಮಾಲಿನಿಗೆ ಜನಿಸಿರುವ ನೆರೆ ಕಟ್ಟಾಳು ಮಹಿಷ ಚಾಮುರಾಸುರ ಮುಂತಾದ ವೀರ ಭಟ್ಟರೆ ಆಲಿಸಿರಿ ಆಲಿಸಿರಿ ನಿಮ್ಮೊಡೆಯನಾದಂತಹ ಶಂಕಾಸುರನಾಡುವಂತಹ ಮಾತುಗಳನ್ನು ಈ ಹಿಂದಕ್ಕೆ ಹೇಗಿದ್ದೆವು ನಾವು ಈ ಕಾಲಕ್ಕಾಗುವಾಗ ಎಲ್ಲಿಗೆ ಬಂದು ತಲುಪಿತು ನಮ್ಮ ಈ ಸ್ಥಿತಿ ಈ ಹಿಂದಕ್ಕಾದರೂ ಸೋನಿತಾಪುರದ ಪೀಠವನ್ನು ಏರಿ ಆಳ್ವಿಕೆ ನಡೆಸಿದವರು ನಾವು ಲೋಕ ವಿಸ್ತಾರ ಖ್ಯಾತಿಯನ್ನು ಗಳಿಸಬೇಕೆಂಬ ಉದ್ದೇಶದಿಂದ ಏರಿದೆವು ನಾಟ ಮಾಡಿದೆವು ಹೋರಾಟ ಕಾಳಗದಲ್ಲಿ ಸುರಪ ಮುಖ್ಯರನ್ನೆಲ್ಲ ಪರಿಗಣಿಸಿದೆವು ಪರಿಣಾಮವಾಗಿ ಸುರಪೀಠ ನಮಗೆ ದಕ್ಕಿದರೂ ಕೂಡ ಅದನ್ನು ನೀಡದೆ ಸುರಪೀಠವನ್ನು ಏರಿ ಆಳ್ವಿಕೆ ನಡೆಸಬೇಕು ಎನ್ನುವ ಹೊತ್ತಿನಲ್ಲಿ ಇದ್ದಾರಲ್ಲ ಕಪಟಿ ದೇವೇಂದ್ರ ನೇರವಾಗಿ ಹರಿಯ ಬಳಿ ತೆರಳಿದ ದೂರ ನಿಂತ ಹರಿ ಸುಮ್ಮನಿರುವನೇ ಕರದಲ್ಲಿರುವ ಸುದರ್ಶನ ಚಕ್ರವನ್ನು ಕಳುಹಿಸಿದ ಚಕ್ರ ಗಿರ 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 ಗಿರನೆ ಬಂತು ಅಂಗಗಳೆಲ್ಲ ಕತ್ತರಿಸಲ್ಪಟ್ಟಿತು ಅಂಗವಿಕಲರಾಗಿ ಹೋದೆವು ಸೋನಿತಾಪುರವನ್ನು ಬಿಟ್ಟು ಕಾನನವನ್ನು ಸೇರಿಕೊಂಡೆವು ಹೀಗಿರುವಾಗ ವರ್ತಮಾನ ಒಂದು ಕೇಳಿಸಿತಲ್ಲ ತಿರುಗಾಟ ಮಾಡುತ್ತಾ ಮಾಡುತ್ತಾ ಸೋನಿತಾಪುರವನ್ನು ಸೇರಿದವಯ್ಯ. ಅಲ್ಲಿ ಒಂದು ವಿಶೇಷ ವಾರ್ತೆ. ಏನು ವಾರ್ತೆ? ಮಾಲಿನಿಗೆ ಮಗನಾಗಿ ಮಹಿಷದಾನವ ಹುಟ್ಟಿದ್ದಾನಂತೆ. ಹೌದೇ? ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ಮೆಚ್ಚಿಸಿ 2 ವರಗಳನ್ನು ಪಡೆದಿದ್ದಾನೆ. ಏನು 2 ವರ? ಮೊದಲನೇ ವರವಾಗಿ ತನಯ ಯೋನಿಜರಿಂದಲೂ ಮರಣವಿಲ್ಲ, 2ನೇ ವರವಾಗಿ 3 ಮೂರ್ತಿಗಳಿಂದಲೂ ಮರಣ ಇಲ್ಲ ಎನ್ನುವುದಾಗಿ. ಇನ್ನು ಚಿಂತಿಸುವ ನಮಗೆಲ್ಲ ಬಂದಿರುವಂತ ಕಷ್ಟವನ್ನು ಮೈಸಾಕಿ ಹೇಳಿದ್ರೆ ನಮಗೆ ಏನಾದ್ರೂ ಪರಿಹಾರ ಸಿಗಬಹುದು. ನಮ್ಮ ನಡೆ ಮೈಸೂರ ಕಡೆ ತಪಸ್ಸಿನ ಬಗ್ಗೆ ಎಲ್ಲ ಅಮ್ಮನ ಹತ್ರ ಹೇಳಿದೆ. ನಾನು ನೆರೆದು ನಿಂತಾಗ ದೂತನೊಬ್ಬ ಓಡೋಡಿ ಬಂದ. ಯಾರೋ ನನ್ನ ನೋಡೋದಕ್ಕೆ ಬರ್ತಾ ಇದ್ದಾರಂತೆ. ಒಮ್ಮೆ ಒಳಗೆ ಬಂದೆ. ಓಡಬೇಡಿ, ಹತ್ರ ಬನ್ನಿ. ನಡೆ ತಮ್ಮ ದೈತ್ಯರಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ
ನಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ತಿನ್ನುವುದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಕುಡಿಯುವುದಕ್ಕೆ ಬೇಕಾದಷ್ಟು, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ಮಲ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಅಯ್ಯ, ನಿಮ್ಮ ಮುಖ ನೋಡಿದ್ರೆ ಏನು ಸುಖ ಇಲ್ಲ. ಯಾರಯ್ಯ ನೀವು? ನನ್ನ ಬಂಧುಗಳ ಅಥವಾ ನನ್ನ ವಿರೋಧಿಗಳ? ಯಾರು ನೀವು? ಅಯ್ಯ ಮಾಲಿನಿ ಸುಕುಮಾರ ನೀನು ಕುಳಿತಂತ ಈ ಶೋಣಿತಾಪುರದ ಪೀಠ, ಇದೇ ಪೀಠದಲ್ಲಿ ಈ ಹಿಂದೆ ನಾನು ಕುಳಿತಿದ್ದೆ. ಬೇಡ 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 ಬೇಡ, ನನಗೆ ಈ ಪೀಠ ಬೇಡ. ಈ ಪೀಠ ಯಾವತ್ತಿದ್ರು ನಿನಗೆ. ಅಂದ್ರೆ ನೀನು ಮಾಡಿದಂತಹ ಸಾಧನೆಯನ್ನು ಕಂಡು ನಮ್ಮ ಕಷ್ಟಕ್ಕೆ ನೀನೇ ಪರಿಹಾರವಾಗಬಹುದೆಂಬ ಉದ್ದೇಶದಿಂದ ಬಂದಿದ್ದೇನೆ. ನನ್ನ ಹೆಸರು ಶಂಕಾಸುರ, ಇವ ಬಿಡಲಾಸುರ, ಅವ ಚಾಮರಾಸುರ, ಚಕ್ಷುರಾಸುರ. ಇವರೆಲ್ಲ ನಮ್ಮ ಜಾತಿ ಬಾಂಧವರ. ಹೌದಯ್ಯ. ಇವತ್ತೇನು ಒಂದಾದಿವರು? ಈ ಹಿಂದಕ್ಕೆ ಶೋಣಿತಾಪುರವನ್ನು ಆಳಿದವರು ನಾವು. ಇವರಿಗೆಲ್ಲ ನಾನು ನಾಯಕನಾಗಿದ್ದೆ. ನೀನು ನಾಯಕ? ಹೌದು. ಶಂಕಾಸುರ. ಈ ಹಿಂದಕ್ಕೆ ಸುರಪೀಠವನ್ನು ವಶಪಡಿಸಿಕೊಂಡಂತಹ ಕಾಲದಲ್ಲಿ ಸುರಪೀಠ ನಮಗೆ ದಕ್ಕಿದರೂ ಕೂಡ ಅದನ್ನು ನಮಗೆ ನೀಡದೆ ಆ ಕಪಟಿ ದೇವೇಂದ್ರ ನಾರಾಯಣನ ಬಳಿ ದೂರ ನಿತ್ತ. ನಾರಾಯಣ ಬರಲಿಲ್ಲ, ಬದಲಾಗಿ ನಾರಾಯಣ ಕರೆದ ಚಕ್ರವನ್ನು ಕಳುಹಿಸಿದ್ದ. ಚಕ್ರ ಬಂತು, ಅಂಗಾಂಗಗಳೆಲ್ಲ ಕತ್ತರಿಸಲ್ಪಟ್ಟಿತು. ನೋಡು, ನನ್ನ ಕಣ್ಣೇ ಕಾಣುವುದಿಲ್ಲ, ಅವನಿಗೆ ಕಿವಿಯೇ ಕೇಳುವುದಿಲ್ಲ, ಅವನಿಗೆ ತಲೆಯೇ ಸರಿ ಇಲ್ಲ. ಹಾಗಾಗಿ ನಾವು ಅಂಗವಿಕಲರ ಸಂಘದವರಾಗಿ ಹೋದೆವು. ಈಗ ಅಂಗವಿಕಲರ ಸಂಘ? ಹೌದಯ್ಯ. ಇನ್ನೂ ಆ ಸಂಘ ಬೇಡ. ಹಾಗಾಗಿ ಶೋಣಿತಾಪುರವನ್ನು ಬಿಟ್ಟು ಕಾನನವನ್ನು ಸೇರಿಕೊಂಡೆವು. ಹೀಗಿರುವಾಗ ವರ್ತಮಾನವೊಂದು ಕೇಳಿಸಿತು. ಮಾಲಿನಿಯ ಮಗನಾದಂತಹ ಮಹೇಶಾಖ್ಯ ವಿಜಯ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕು ಬೇಕಾದ ವರಗಳನ್ನು ಸಂಪಾದಿಸಿದ್ದಾನಂತೆ. ಹಾಗಾಗಿ ನಿನ್ನ ಬಳಿಗೆ ಬಂದ್ರೆ ಏನಾದ್ರೂ ಉಪಯೋಗ ಆಗಬಹುದೆಂಬ ಉದ್ದೇಶದಿಂದ. ಕಷ್ಟ ಬಂದದ್ದು ನಮಗೆ ಮಾತ್ರವಲ್ಲ, ಕಷ್ಟ ನಿನಗೂ ಬಂದಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ ವಾಸುರ.
ಶಿವನಂದು ನಾಮವಂತೆ ಸುರಲೋಕವ ಬಯಸಿ ಬಂದಿಹನಂತೆ 3 ಮೂರ್ತಿಗಳು ನಮಗೆ ಒಲಿದು ಕೊಟ್ಟಂತಹ ಕರ್ಮಗಳಿಗೆ ಚುಜ್ಜನ್ನ ಸಿಗುವರೆ ಬಂದಂತಹ ದುಷ್ಟ ಶಕ್ತಿಗಳನ್ನು ಮರ್ದಿಸುವರೆ ಸಕಲ ಸುರಸೇನೆ ಒಂದಾಗಿ ರಣಾಂಗ
ನಾನೇ ವರುಣ. ಓಹೋ. ಕೈಯಲ್ಲಿ ಬಾಣ. ಹೌದಾ? ತೋಳಲ್ಲಿ ತ್ರಾಣ. ಆಹಾ. ತೆಗಿತೇನೆ ನಿನ್ನ ಪ್ರಾಣ. ನಿನ್ನ ಮುಖವನ್ನು ನೋಡುವಾಗ ನನ್ನ ಕೋಪ ನಖದಿಂದ ಶಿಖದವರೆಗೆ ಏರುತ್ತಾ ಉಂಟು. ಹೌದಾ? ನಮ್ಮ ಅಂಗವೈಕಲ್ಯದ ಬಗ್ಗೆ ಮಾತನಾಡುತ್ತಾ ಇದೆಯಾ? ಎಲ್ಲಿ ಉಂಟು ಆ ನಿನಗೆ ಯೋಗ್ಯತೆ? ನೀನು ಕೂಡ ಯಾರ್ಯಾರ ಬೆಂಬಲದಿಂದ ಇಲ್ಲಿ ಬರುದಲ್ಲ. ಈ ಬಾರಿ ಆ ನಿನ್ನ ಇಂದ್ರನನ್ನು ಪೀಠದಿಂದ ಕೆಳಗೆ ಇಳಿಸಿ ಮಹಿಷಾಖ್ಯನನ್ನು ಕುಳ್ಳಿರಿಸಿ ಮಹಿಷಾಖ್ಯನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಗಳಿಸಲಿಲ್ಲ. ನನ್ನ ಹೆಸರು ಶಂಕಾಸುರ. ಗಜವನ್ನು ಏರಿ ಬಂದಯ. ನಿಜ. ನನ್ನ ಅಪ್ಪನನ್ನು ಕೊಲಿಸಿದೆಯ. ಅದನ್ನು ತಿಳಿದೇ ಬಂದವ ಮಾಲಿನಿ ಸುಕುಮಾರ ಮಹಿಷ. ಸುರಲೋಕವನ್ನು ಪಡೆದದ್ದಾದರೂ ಹೇಗೆ ಗೊತ್ತೇನು? ಸತ್ಯ ಧರ್ಮಗಳ ಕೃತಿವಿನ ಫಲವಿದು. ನಮ್ಮಂತಹ ಸತ್ಯಾತ್ಮರಿಗೆ ಧರ್ಮಾತ್ಮರಿಗೆ ಹೊರತು ನಿಮ್ಮಂತಹ ಅಧರ್ಮಿಗಳಿಗೆ ಸುರಲೋಕ ಎಂದೂ ದೊರಕದು. ಬಯಸಿ ಬಂದೆ ಎಂದಾದರೆ ನಿನ್ನಪ್ಪನಿಗಾದ ಗತಿ ನಿನಗಾದಿತು ಅಜ್ಞಾತನ.
ಆದರೆ ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ನಾಲ್ಕ ಪ್ರವೇಶ ಮಾಡಿದೆವು. ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿದೆ. ಅರ್ಪಣ ತರ್ಪಣ ಯಾರಿಗೆ? ಅವಿರ್ಭಾಗ ಶಂಕದುರ್ಗರೇ, ನೀವೆಲ್ಲ ಕೆಲಸ ಮಾಡಿ. ಸ್ವಲ್ಪ ಆಯಾಸವಾಗಿದೆ, ವಿಶ್ರಾಂತಿ ಪಡೆಯಿರಿ. ಶಂಕದುರ್ಗರಿಗೊಂದು ಆಜ್ಞೆಯನ್ನು ಕೊಟ್ಟಿದ್ದೇನೆ, ವಿಶ್ರಾಂತಿ ಪಡೆದಾಗೆ. ಸೂರ್ಯಚಂದ್ರನಿಗೆ ಒಂದು ಆಜ್ಞೆ, ನನ್ನ ಮಾತನ್ನು ಎಲ್ಲಿಯಾದ್ರೂ ಧಿಕ್ಕರಿಸಿದ್ರೆ ಅಲ್ಲಿ ಬಂದು ನಿಮ್ಮ ಕೈಕಾಲು ಮುರಿದೇನು. ಎಲ್ಲಿಗೆ ಹೋಗೋದಿಲ್ಲ, ಹೋಗ್ಬೇಕಾದ್ರೆ ನನ್ನಲ್ಲಿ ಕೇಳಿ ಸಂಚಾರ. ಅಬ್ಬಾ, ಸ್ವರ್ಗ ಮಧ್ಯ ಪಾತಾಳ ಮೂರು ಲೋಕಗಳ ಸ್ವಾಧೀನವಾಗಿದೆ. ಸಂತೋಷ ವಿಷಯ. ಅಮ್ಮನ ಹತ್ರ ತಿಳಿಸಿ ಮುಂದೆ ಏನಾಗ್ತದೆ ಎಂಬ ನಿರೀಕ್ಷೆಯಲ್ಲಿರ್ತೇನೆ. ಆತ್ಮೀಯ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಿಗೂ ಹಾಗೂ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಬಂದಂತಹ ತಮಗೆಲ್ಲರಿಗೂ ನಾವು ಸದಾ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಬರುವ ರಾತ್ರಿ ನಾವು ಅರಳ ಹಿರ್ನಿ ಎಂಬಲ್ಲಿ 10 ಸಂವತ್ಸರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿದ್ದೇವೆ. ಇದೇ ಬರುವ ತಾರೀಕು 7ರಂದು ಜೂನಿಯರ್ ಕಾಲೇಜ್ ರೋಡ್ ಗಾಂಧಿನಗರ ಕಾವೂರು ಶ್ರೀಮತಿ ಪ್ರಫುಲ್ಲ ಮತ್ತು ಶೋಧನ್ ಕುಮಾರ್ ಇವರ ಬಾಪ್ತು ದುರ್ಗಾಮನೆಯ ಮುಂಭಾಗದಲ್ಲಿ ನಮ್ಮ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸುತ್ತಿದ್ದೇವೆ. ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಕಾವೂರು ಗಾಂಧಿನಗರ ದೋಟ ಎಂಬಲ್ಲಿ ನಾರಾಯಣ್ ಪೂಜಾರಿ ಇವರ ಬಾಪ್ತು ದಮಯಂತಿ ಪುನರ್ಸ್ವಯಂವರ ಶಶಿಪ್ರಭಾ ಪರಿಣಯ ಗಿರಿಜಾ ಕಲ್ಯಾಣ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸದಕ್ಕಾಗಿ ಸಭಿಕರಿಂದ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್. ಯಕ್ಷಗಾನಂ ಗೆಲ್ಲು. ಮರುಗಿ ಮಾಡುವುದೇ ಸದಯೋದ್ಭವನ ಪಾದದಲ್ಲಿ ಅರಿಕೆಗಳಿಗೆ ಹೋಗಿ ಕರುಣಾಗರನಮ್ಮ ಪೊರೆಯ ದೇವಿರಲು ಕೃಪೆಯಲಿ ಪೊರೆಯ ದೇವಿರಲು ಕೃಪೆಯಲಿ ನಮ್ಮ ಪಾಲಿಗೆ ಬಂದಂತಹ ಕಷ್ಟವೇ. ಆ ದುರುಳರೊಂದಿಗೆ ಕಾಡಾಕಾಡಿ ಭವನವನ್ನು ಹೂಡಿದರೂ ಕೂಡ ಸತ್ಯವಂತರಾದಂತಹ ಧರ್ಮಾತ್ಮರಾದಂತಹ ನಮಗೆ ಸೋಲೆ ಪ್ರಾಪ್ತವಾಗಿತ್ತು. ಆ ದುರುಳರಾದರು ಸುರಗದ್ದುಗೆಯನ್ನು ತಮ್ಮ ಕೈವಶ ಮಾಡಿಕೊಂಡು ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾರೆ. ದುರುಳರ ಭಯದಿಂದ ಗಂಗೆಟ್ಟವರಾಗಿ ನಾವು ಕಾಡು ಮೇಡುಗಳಲ್ಲಿ ಗಿರಿ ಗುಹೆರೆಗಳಲ್ಲಿ ಅಂಡಲಿಯುತ್ತಾ ಜೀವನವನ್ನು ಸಾಗಿಸಬೇಕಾದಂತ ದುರ್ಬರ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿದೆ. ಹಾಗಿದ್ದರೆ ದುರುಳರನ್ನು ತರಿದು ನಮ್ಮನ್ನು ಸಂರಕ್ಷಿಸುವವರು ಯಾರು? ಹೌದು, ಯೋಚಿಸಿದಾಗ ದುರುಳನಾದಂತಹ ಮಹಿಷ ಇಷ್ಟು ಪ್ರಬಲನಾಗಿ ಮೆರೆಯುವುದಕ್ಕೆ ಕಾರಣವಾದರೂ ಏನು? ಆ ವಿಧಿಯ ವರ ಪ್ರಭಾವ ಅಲ್ವೇ? ದುರುಳ ಮಹಿಷನಿಗೆ ವರವನ್ನು ಗಿತ್ತಂತ ಆ ವಿಧಾತ ನಮಗೆ ಬಂದಿರುವಂತಹ ಈ ಕಷ್ಟದಿಂದ ನಮ್ಮನ್ನು ಮುಕ್ತಗೊಳಿಸಲಿ. ಖಂಡಿತವಾಗಿಯೂ ಆತನೇ ರಕ್ಷಿಸಿಯನು. ನಾವೆಲ್ಲರೂ ಸತ್ಯಲೋಕದೆಡೆಗೆ ಹೋಗೋಣ. ಬನ್ನಿ ಬನ್ನಿ.
ರಕ್ಷಿಸು ತಂದೆಯೇ ರಕ್ಷಿಸು. ಶತಮನ್ಯು ದೇವ 33 ಕೋಟಿ ದೇವತೆಗಳ ಅಧೀಶನಾದ ನೀನು ಬೇಸರದ ಮುಖ ಹೊತ್ತು ಬರುವರೆ ಕಾರಣ ತಿಳಿಯಬಹುದೇ? ದೇವ ಮುಕ್ಕೋಟಿ ದೇವರುಗಳನ್ನೆಲ್ಲ ಸೇರಿಸಿಕೊಂಡು ಈ ಕಡೆಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನದು? ತಂದೆಯೇ, ಶೋಣಿತಾಪುರದಲ್ಲಿ ಮಾಲಿನಿ ಜಾತರಾಗಿ ಮಹಿಷನೆಂಬ ಕಳನುದಿಸಿಕೊಂಡು ತಮ್ಮಿಂದಲೇ ಬೇಕಾದಂತಹ ವರಗಳನ್ನು ಪಡೆದು ವರದ ಪ್ರಭಾವದಿಂದ ಸುರಲೋಕವನ್ನು ಅಡರಿದ ಸ್ವಾಮಿ. ಹೌದೇ? ದೇವತೆಗಳಾದ ನಮ್ಮನ್ನೆಲ್ಲ ಹೊಡೆದೋಡಿಸಿ ಸುರಗದ್ದಿಗೆಯನ್ನು ತನ್ನ ಕೈವಶ ಮಾಡಿಕೊಂಡವನಿದ್ದಾನೆ. ಲೋಕ ಕಂಟಕನಾಗಿ ತ್ರೈಭುವನ ದಲ್ಲಣನಾಗಿ ಮೆರೆಯುತ್ತಿರುವಂತ ದುರುಳ ದಾನವನನ್ನು ವಧಿಸುವಂತ ಬಗೆಯನ್ನು ಕಾಣಲಿ. ತಮ್ಮ ಮೊರೆ ಹೊಕ್ಕವರಿದ್ದೇವೆ, ನೀವೇ ರಕ್ಷಿಸಬೇಕು ತಂದೆಗೆ. ಸಮಾಧಾನ. ಮಾಧವನಲ್ಲಿಗೆ ಹೋಗುವ ಅದು ದೇವೇಂದ್ರ, ಮಹಿಷನ ತಪಸ್ಸಿಗೆ ಮೆಚ್ಚಿ ಪ್ರಸಾದ ರೂಪವಾಗಿ ವರವನ್ನು ನೀಡಿದವನು ನಾನು. ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ನಿಮಗೆ ಕಷ್ಟವನ್ನು ದೂರ ಮಾಡುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಆದರೆ ದಾರಿಯ ತೋರುವೆ ನೊಂದನು. ವೈಕುಂಠವೇ ಗತಿ, ನಾರಾಯಣ ಇದ್ದಲ್ಲಿ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಚಂದ್ರಕಾಂತಾಶಿಲೆ ಸಿದ್ಧವಾಗಿ ಉಂಟು, ಕುಳಿತು ಯೋಚಿಸುವ. ಏನು ಮಾಡೋಣ? ನಳಿನ ಭವಸುರರ ಒಳಗೊಂಡು ನಡೆದು ಮುರಾರಿ ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈಲಾದ ಕೈಲಾಸದಲ್ಲಿ ಎಲ್ಲಿ ಹೋದರವರು ಬಳಿಕ ಬಡು ಏನು ಮಾಡೋಣ? ತಿರುಹುದ ಶರೀರ ಏನದು? ಹರಿ ಹದನವನ್ನು ಎಲ್ಲ ಗೊತ್ತಾಯ್ತಲ್ಲ, ಅಲ್ಲಿಗೆ ಹೋಗು. ಹರಿ ಹರಿ ಎದ್ದೇಳಿ. ಹರಿ 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 ಒಲೆ ಒಲೆ ಹರಿಹರರೇ, ಸರ್ವರು ವಂದಿಸಿಕೊಂಡಿದ್ದೇವೆ. ಎದ್ದೇಳಿ. ಬಂದದ್ದು ಯಾಕೆಂತ ಹೇಳಿರಿ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲ ಮಗನಾದ ಖಳನಾಯಕ ಮಹಿಷ ನನ್ನಿಂದಲೇ ವರವನ್ನು ಪಡೆದು ಸ್ವರ್ಗವನ್ನು ಸೇರಿ ದೇವತೆಗಳ ಯುದ್ಧದಲ್ಲಿ ದೆಸೆಗಡಿಸಿದ್ದಾನೆ. 3 ಲೋಕದಲ್ಲಿ ಅವರಿಗಾದ ಅಧಿಕಾರವನ್ನು ಸ್ಥಾಪಿಸುವ ಮೂಲಕ ಅನ್ಯಾಯ ಕರ್ಮಿಯಾಗಿದ್ದಾನೆ. ನಮ್ಮನ್ನು ನೀವೇ ಪೊರೆಯಬೇಕು. ಸರಿ. ಲಕ್ಷ್ಮೀ ಶಕ್ತಿಯೋಗಿ ಮೆರೆಯುವನೇ ಕೂಳ ಮಹೇಶ. ಅವನ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನೇ ಹೊರಗೆಡಹಿದ್ದೇನೆ.
ಲೋಕಕಂಟಕರ ವಧೆಗೆ ನನ್ನಲ್ಲಿರುವಂತ ಸತ್ವವನ್ನು ಹೊರಹೊಮ್ಮಿದ್ದೇನೆ. ದೇವತೆಗಳಾದ ನಾವೆಲ್ಲರೂ ನಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಸುರರು ಜಯ ಜಯ ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದಂತಹ ಶಕ್ತಿಯನ್ನು ಹೊರಗಡೆಹಿದ್ದೀರಾ. ಆ ಸತ್ವವನ್ನು ಬದಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮೆಲ್ಲರ ಕಣ್ಣುನೀರ ಧಾರೆ ಕಪೋಲಗಳಲ್ಲಿ ಹೆಣೆಗಟ್ಟಿದೆ, ನಾಲಿಗೆ ತಡವಿಸುತ್ತಾ ಇದೆ, ಕಾಯ ಭಯದಿಂದ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಒದಗಿತು ನನ್ನಲ್ಲಿ ಹೇಳಬಾರದೆ?
ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನ ಉದ್ದೇಶವಿದೆಯಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದಿಂದ ಪ್ರಮತ್ತನಾಗಿ ದೇವಲೋಕವನ್ನು ಸೇರಿದ, ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, 3 ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. 3 ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹಿಷನ ಕೊಂದು ಧರ್ಮ ರಕ್ಷಣೆ ಮಾಡುತ್ತಾರೆ. ಮಕ್ಕಳೇ, ವಿಧಿಯ ವರಬಲ ಎಂದು ಕಬ್ಬಿದ ಮಹಿಷ ಅನ್ಯಾನುಗುತ್ತಿರುವನೇ, 3 ಲೋಕಗಳನ್ನೇ ಗೋಳುಗುಟ್ಟಿಸುವನೇ, ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳಸಗಿದನೆ, ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆ ನಿಂತನೆ. ನೀವ್ಯಾರು ಭಯ ಪಡಬೇಡಿ, ಲೋಕಕಂಟಕರಾದಂತಹ ಕೂಳ ಮಹಿಷನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ಧೈರ್ಯ ತಾಳಿರಿ. ಶಂಕದುರ್ಗಾದಿಗಳನ್ನು ಭಯವೇ ನಿಮಗೆ. ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾದ ಪಥವನ್ನೇ ತುಳಿತಿರುವಂತಹ ದುರುಳ ಶಂಕದುರ್ಗಾದಿಗಳನ್ನೆಲ್ಲ ನಿಗ್ರಹಿಸಿ ಬ್ರಹ್ಮಸ್ಥಾಪನೆ ಮಾಡುತ್ತೇನೆ. ನಿರ್ಭೀತರಾಗಿರಿ, ನಿರ್ಭೀತರಾಗಿರಿ. ಜಯ 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 ಭೂಷಣ ವಸನ ವರ್ಪಿತರು ಇಂದ್ರಾದಿ ಸುಮನಸರೇ, ಮಹಾದೇವಿಯ ಅಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ, ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದೋ ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಶ್ರೀದೇವರ ನಿರೂಪಣೆ ಮುಖ್ಯವಾಗಿ ಬೇಕು. ಕಳ ಸಂಹಾರಕ್ಕಾಗಿ ವರ ಸುದರ್ಶನ ಸುರಪವಜ್ರಾಯುಧವಂತು ಇತ್ತು ಪದ ಚರಗಿ ಏನರು ಜಯ ಜಯವೆಂದು ಸಕಲರು ಮಣಿಯಾಗಿಯೇ ಜಯ 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 ನಮ್ಮವರೇ, ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾಮಾತೆಗೆ ಕಾಣಿಕೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ.
ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನಾಗಿ ತರುತ್ತೇನೆ. ಎತ್ತಿದ್ದಾನೆ ವಾಗ್ದಾನ, ಎಲ್ಲಿದೆ ಸಿಂಹ ಸ್ವಾಗತ. ಮಕ್ಕಳೇ, ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ. ಸರ್ವಾಲಂಕಾರ ಭೂಷಿತಳಾದೆ. ಆಯುಧಗಳನ್ನು ಅಷ್ಟಭುಜಗಳು ಧಾರಣ ಮಾಡಿಕೊಂಡೆ. ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವಂತನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆಯೇ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಮೂಳಮೈಸಲವದೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. 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 ಒಮ್ಮಿಂದೊಮ್ಮೆಲೆ ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ. ಅಪ್ಪಾ, ದೂರದೃಷ್ಟಿ ಆಯಿಸಿದಾಗ ನಮ್ಮವರಾದ ಶಂಕರರು ಅಳೀತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಎಂಬುದನ್ನು ನೋಡ್ಬೇಕು. ಹೋಗ್ತೇನೆ ಆ ಕಡೆ.
ಬಂದಯ ನಾನೇ ಅದನ್ನು ತಿಳಿದೇ ಬಂದವ ಹ, 3 ಲೋಕವನ್ನು ಗೆದ್ದವ ಹ, ನನ್ನ ಅಂಕಿತದಲ್ಲಿ ಇಟ್ಟಿದ್ದೇನೆ ಮಗಿಷ ಒಂದು ಹೆಜ್ಜೆ ಮುಂದುವರಿಸಿದೆಯಾದರೆ ಜಾಗ್ರತೆ. ನೆತ್ತಿಯಲ್ಲಿ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ 3 ಲೋಕಗಳಿಗೆ ನಿನ್ನ ಆದಿನಮದ ತಿಳಿದುಕೊಂಡೆಯೇನೋ. ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ನಮ್ಮನ್ನು ನೆನಪಿರಲಿ. ನಿನ್ನ ಬಗ್ಗೆ ಅರಿತೇ ಬಂದವಳು ವಿಧಿಯಿಂದ ಹೊರಬಡೆಯಂತಹ ನೀನು ಹೆಜ್ಜೆ ಯಾಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ, ದೇವತೆಗಳನ್ನು ಕೆಣಕಿದೆಯಾ, ಸೂರ್ಯ ಚಂದ್ರಮನ ಸಂಚಾರಕ್ಕೆ ಕೂಳೋ. ನಿನ್ನ ಶಂಕದುರ್ಗನು ಸರಿಯಾಗಿ ಗಮನಿಸು. ಸುರರ ಪಕ್ಷಪಾತಿಯಾಗಿ ಬಂದವಳು ನಾನು. ದೇವ ಸಂಪತ್ತು ಒಪ್ಪಿ ಶರಣಾಗು, ಇಲ್ಲವಾದರೆ ಸುರನನ್ನು ಕಾಪಾಡಲು ಬಂದೆಯ. ನೀನು ಬಂದದ್ದು ಒಳ್ಳೆದಾಯ್ತು. ಪ್ರಜ್ಞಾನವನ್ನು ಕಾಡಿಗಟ್ಟು ಆಮೇಲೆ ಆಯುಧವನ್ನು ಬದಗಿರಿಸಿ ಮತ್ತೆ ತೊಡೆಯನ್ನೇನು ಬಾ. ಜಾಗ್ರತೆ. ಕೊಬ್ಬಿದ ಕೋಣನೆ ಬಡ ಹುಡುಗಿ ಎಂಬುದಾಗಿ ತಿಳಿದೆಯ ಭ್ರಷ್ಟ. ಮೈಯ ಕೊಬ್ಬರಿಡಿಸಬೇಕಾಗಿ ಜಗನ್ಮಾತೆಯನ್ನೇ ಬಯಸಿದೆಯ ಮೂರ್ಖ. ನಿನ್ನ ಜನ್ಮಕ್ಕೆ ದಿಕ್ಕಿರಲಿ. ಮಾಲಿನ್ಯ ಗರ್ಭದಲ್ಲಿ ಹುಟ್ಟಿಗಳು ಪೋತ ಪಿಂಡವೇ. ನಿನ್ನ ನಾಶಕ್ಕೆ ಬೇಕಾಗಿಯೇ ಬಂದವಳು ನಾನು. ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ಮೃತ್ಯು ಆಯುಧಕ್ಕೆ.
ಮುಂದೆ ಒದಗಿರಲಿ ನೀರನ್ನ ಮನುಜನು ಹಿಗಾದಿಯರು ಧ್ಯಾನಿಗಳು ಮೈನೋರಿ ಕರುಣಿಸುವೆ ಸುಖಮನಿಮಗೆ ಮರುಗದಿರೋ ಸುರಪಾಲಂ ಮಹಿಷ ವಧೆಗಾಗಿ ಮುಂದಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿಗಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದುವರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಇಂದ್ರ, ದುರ್ಳದಾನಂತಹ ಮಹಿಷರೊಡನೆ 9 ದಿವಸಗಳ ಪರ್ಯಂತರ ಒಂದೊಂದು ರೂಪದಲ್ಲಿ ಹೋರಾಡಿದವಳು ನಾನು. ಆದ ಕಾರಣ ಇನ್ನು ಮುಂದೆ ಧರೆಯಲ್ಲಿ 9 ದಿವಸನು ನವರಾತ್ರಿ ಎಂಬುದಾಗಿ ಆಚರಿಸಲಿ. 10ನೇ ದಿನದಂದು ಕೂಳಮಹಿಷನನ್ನು ಕೊಂದು ಅವನೊಂದಿಗೆ ವಿಜಯವನ್ನು ಸಾಧಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ ಆಚರಿಸಲಿ. ನವರಾತ್ರಿ ಹಾಗೂ ವಿಜಯದಶಮಿಯನ್ನು ಯಾರು ಶ್ರದ್ಧಾಭಕ್ತರಿಂದ ಆಚರಿಸುತ್ತಾರೋ ಅಂತಹವರಿಗೆಲ್ಲ ಆಯುಷ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಇಂದ್ರ, ಇನ್ನು ಮುಂದೆ ಕಳರ ಭೀತಿ ನನಗಿಲ್ಲ. ಕಷ್ಟ ಬಂತು ಎಂದಾದರೆ ನೇರವಾಗಿ ತುಹಿನಾದ್ರಿಯನ್ನೇ ಸೇರು. ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಮೈದೋರಿ ನಿನ್ನ ಕಷ್ಟಗಳನ್ನು ಪರಿಹರಿಸಿಕೊಡ್ತೇನೆ. ಧೈರ್ಯಸ್ಥನಾಗಯ್ಯ.
ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ನಾವೇ ಸರಿ ಅನೇಕವಿದೆ ತಮ್ಮ. ನಿಶುಂಭ ಕಚ್ಚಪ್ಪ ಬ್ರಹ್ಮರ ಪರಮಾಣು ಗ್ರಹದಿಂದ ಧನುದೇವಿಯ ಗರ್ಭಾಂಬದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯು ನಿಮಿತ್ತವಾಗಿ ಉಳಿಯಲಿ. ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ನಾವು ಮಾಡಬೇಕನ್ನ ಕಾರ್ಯ ಯಾವುದು ತಮ್ಮ? ಎದ್ದೇಳು ತಮ್ಮ. ಬ್ರಹ್ಮದೇವನಿಂದ ವರವನ್ನು ಪಡೆದವರು ನಾವು ಮೊದಲಾಗಿ ಪ್ರವೇಶಿಸಿದ್ದೆ ಭೂಲೋಕವನ್ನು. ಜನರನ್ನು ಬೆಳೆದು ಪಾಪ ಕಾಣಿಕೆಗಳನ್ನು ಪಡೆದೆವು. ನಿಜ. ನಂತರ ಇಳಿದಿದ್ದೆ ಪಾತಾಳ ಲೋಕ. ಸರಿ ತಮ್ಮ. ಗಾದಿಗಳ ಎಡೆಮರಿ ಮೆಟ್ಟಿ ಪಾತಾಳವನ್ನು ನಮ್ಮದಾಗಿಸಿಕೊಂಡೆವು. ಸತ್ಯ. ವೇಳೆಯಲ್ಲಿ 2 ಲೋಕ ನಮ್ಮದಾಗಿದೆ. ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಬೇಕು. ಏನು ಅಭಿಪ್ರಾಯ ಹೇಳು? ಮೂರ್ತಿಗಳೇ ಬರಲಿ, ಯಾರೇ ಬಂದರೂ ಚಿಂತಿಸುವ ಅಗತ್ಯವಿಲ್ಲ. ಸ್ವರ್ಗದ ಅಧಿಕಾರವು ನಿನ್ನ ಪಾಲಿಗೆ ತಂದುಕೊಡುತ್ತೇನೆ. ಕೊಡುವ ಆಜ್ಞೆ. ಈ ವೇಳೆಯಲ್ಲಿ ನೀನೊಬ್ಬನಲ್ಲ, ನಿನ್ನ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ತಡ ಮಾಡುವುದು ಸರಿಯಲ್ಲ.
ಏರ್ವ ನಕ್ಕಲಕ ಧ್ವಜವನ್ನು ಹೇರಿಕೊಂಡು ಬಂದೆಯೋ? ಹೌದು. ನಿನ್ನ ಮುಂದೆ ನಿಂತಿರುವವನು ಯಾರು ಎಂಬುದಾಗಿ ಬಳ್ಳೆಯೋ? ಯಾರೋ ಶೋಣಿತಾಪುರದವರೇ, ಶುಂಭನ ತಮ್ಮ ನಿಶುಂಭ. ಯಾಕೆ ಒಳ್ಳೆಯ ಮಾತಿನಿಂದ ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಸರಿ, ಬದುಕಿದೆಯ ಬಡದೀವ ಎಂಬುದಾಗಿ ಬಿಟ್ಟು ಬಿಡುತ್ತೇನೆ. ಇಲ್ಲವಾದರೆ ರಾಕ್ಷಸರ ಕಟ್ಟಡವನ್ನ ಕೂಡಿಕೊಂಡು ದೇವಲೋಕಕ್ಕೆ ಪ್ರವೇಶ ಮಾಡಿದೆಯಾ? ದಿಕ್ಪಾಲಕರ ಸದೆ ಮಾಡಿದೆಯಾ? ಪರಾಕ್ರಮಿಗಳು ಎಷ್ಟೋ ಬದಲು ದೇವಲೋಕಕ್ಕೆ ಪ್ರವೇಶ ಮಾಡಿದ ಅವರೆಲ್ಲ ಯಮಪುರಕ್ಕೆ ಹೋಗಿದ್ದಾರೆ. ಅದೇ ದಾರಿ ಯುದ್ಧಕ್ಕಾಗಿ ಬಂದೆಯೋ? ಹೌದು. ಸುರಪ್ಪ ಏನು ಲಜ್ಜೆ ಬಂಡ ಸುರಪ್ಪ ಯಾಕಾಯ್ತಾ ನುಡಿಗೆ ಹೇಳದೆ? ಈ ಹಿಂದೆ ನಮ್ಮ ತಟ್ಟಾಸುರವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಏನು ಮಾಡಿದೆ? ಅವರನ್ನೆಲ್ಲ ಕೊಂದಿದ್ದೇನೆ. ಎಲ್ಲರನ್ನು ಕೊಲ್ಲಿಸವನ್ನಿನವನೇ. ಅದಕ್ಕಾಗಿ ಏನು ಸ್ವರ್ಗಲೋಕದ ಸರ್ವ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆಯಲ್ಲ. ಸೋಲಿತಾಬುಡ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದೆ. ನಿನ್ನಲ್ಲಿ ಹೇಳ್ತಿದ್ದೇನೆ, ಏನು ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಹೋಗಿ ಸೆರಳಿ ಕಾದಾರ Mama!
ನಾನೇ ಯಾಕೆ ಶೋಣಿತ ಪ್ರದರ್ಶನ ಬ್ರಹ್ಮದೇವರನ್ನು ತಪಸ್ಸು ಮೂಲಕ ಮೆಚ್ಚಿಸಿದೆ, ವರವನ್ನು ಪಡೆದುಕೊಂಡು ಬಂದಿದ್ದೇವೆ. ವರವನ್ನು ಪಡೆದುಕೊಂಡೆಯೋ, ದೇವಲೋಕಕ್ಕೆ ಪ್ರವೇಶ ಮಾಡಿದೆ, ದಿಕ್ಪಾಲಕರ ಸದ ಪಡೆದೆಯೋ, ಎಲ್ಲೆಲ್ಲಿ ಇದ್ದಕ್ಕೆ ಬಂದು ನಿಂತಿದ್ದೇನೆ. ಏ ಶುಂಭಾಸುರ, ನೀನು ಬಂದುದು ಹೇಗಾಯ್ತು ಗೊತ್ತಾ? ಮತ ಭರಿತ ಕೋತಿಯೊಂದು ಮರವ ನೇರಿ ಚಂದ್ರನು ಹಿಡಿದಕ್ಕೆ ಹಾರಿದ್ರೆ ಚಂದ್ರ ಸಿಗುವುದಕ್ಕೆ ಸಾಧ್ಯ. ಅದು ಗೊತ್ತಿದ್ದ ವಿಷಯ. ಈ ಸ್ವರ್ಗಲೋಕ ಸಂಪತ್ರ ಆಸೆ ಬಂದವ ಸಾರಿ ಹೇಳುತ್ತಿದ್ದೇನೆ. ಸ್ವರ್ಗಲೋಕದ ಗೊಡವೆ ಬಿಡು, ಅತ್ತ ಸಾಕು, ಇಲ್ಲವಾದ್ರೆ ಕೋಣ ವಾಹನ ಬಗ್ಗೆ ನಿನ್ನಂತವನಿಗೆ ಪೆಟ್ಟಲ್ಲದೆ ಬೇರೆ ಮಧ್ಯೆ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗಲಿ ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ ತಮ್ಮ. ನಮಗೆ ಬೇಕಾದ್ಯಾವುದು? ಸ್ವರ್ಗದ ಪೀಠ. ತಮ್ಮ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾಣಿ ಚುಂಬರಿಗೆ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಜಯಘೋಷವನ್ನಾಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗಲಮಣಿಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷಿ ಇವರೆಲ್ಲರನ್ನು ನಮ್ಮ ಸೇವೆಗೆ ಇರಿಸಿದಾಗಿ ಆ ಬಳಿಕ ಭೂಲೋಕದಲ್ಲಿ ಒಮ್ಮೆ ಸರಿಯಾಗಿ ನೋಡು ತಮ್ಮ. ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ವಿಸು ದೇವತೆಗಳಿಗೆ ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಾಟ್ಯದ್ದಾರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯ ಚಂದ್ರರು. ಇನ್ನು ಮುಂದೆ ಸೂರ್ಯ ಚಂದ್ರರು ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಬೇಕು. ತಪ್ಪಿದ್ದಾರೆ ಜಾಗೃತಿ. ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯ ಚಂದ್ರಾದಿಗಳಲ್ಲೇ ನಿಂತಿದ್ದಾರೆ ತಮ್ಮ. ಆದರೆ ನಾನು ಅದೆಲ್ಲ ಯೋಚಿಸುವುದು, ಸ್ವರ್ಗಲೋಕವು ನಮ್ಮ ಪಾಲಿಗಾದ ಸಂತೋಷವಾದರೂ ಕೂಡ ಈ ಹಿಂದೆ ನಮ್ಮ ಶೋಣಿತಾಪುರವನ್ನು ನಮ್ಮವನೇ ಆಗಿರುವಂತಹ ಮಾಲಿನಿ ಸುಕುಮಾರನಾಗಿರುವಂತಹ ಮಹಿಷ ಕ್ಯಾಲಿಕೊಂಡು ಬಂದಿದ್ದಾರೆ. ಆದರೆ ಅವನಲ್ಲಿ ನಾವೆಲ್ಲಿ? ಮಹೇಶನಿಗಿಂತ 100 ಪಾಲು ಮಿಗಿಲಾದವರು ಸಿಂಹರೆಂದು ಹೇಳಿದ್ರೆ ಹೆಚ್ಚಾಗಲಿಕ್ಕೆ. ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇ ದೇವತೆಗಳ ಆಯಾಸ, ಸ್ವಲ್ಪ ವಿಶ್ರಾಂತಿ. ಜನು ಜನು ಜಲ ಉದಿನ ದಿನಕ್ಕೆ ಜನು ಜನ ಜಗಕ್ಕೆ ಪ್ರಿಯನೆಂದು ಅನಿ ಮಂಗಲ ಗೋಡ ಗೋಡ ಗೋಡು ಹಿನ ಹಿನ ಅನಿ ಮಂಗಲ ಗೋಡ ಗೋಡ ಗೋಡು ಹಿನ ಹಿನ ಅಯ್ಯೋ ನಮ್ಮ ಅವಸ್ಥೆ. ಸ್ವರ್ಗಲೋಕ ಸಂಪತ್ತು ಅನುಭವಿಸ್ತಾ ಇರುವಂತ ನಮಗೆ ಶಾಶ್ವತವಾಗಿ ಸ್ವರ್ಗವನ್ನು ಆಡುವುದಕ್ಕೆ ಸಾಧ್ಯ ಇಲ್ಲಪ್ಪ. ಶುಂಭ ನಿಶುಂಭರು ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಹೊಡೆದೋಡಿಸಿದರು. ಸ್ವರ್ಗಲೋಕ ಸಂಪತ್ತನ್ನು ವಶಪಡಿಸಿಕೊಂಡು ಮೆರೆಯುತ್ತಾ ಇದ್ದಾರೆ. ಈ ಕಷ್ಟದ ವಿಚಾರವನ್ನು ಯಾರಲ್ಲಿ ಹೇಳಲೆಂದು ಯೋಚನೆ ಮಾಡಿದರೆ ದುರುಳನಾಗಿರುವಂತಹ ಮಹಿಷನನ್ನು ಕೊಂದ ಸಮಯದಲ್ಲಿ ಅಮ್ಮನೇ ಎಮ್ಮಗೆ ಅಭಯ ನಿಂತಿದ್ದಾರೆ. ಕಷ್ಟ ಬಂದುದಾದ್ರೆ ತುಹಿರಾಜಿಗೆ ಪ್ರವೇಶ ಮಾಡು, ಅಲ್ಲಿಂದ ನಾನು ಪ್ರಾರ್ಥಿಸಿಕೊಂಡರೆ ನಾನು ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟವನ್ನೆಲ್ಲ ಪರಿಹರಿಸಲು ಹೇಳಿದ ಮಾತು. ನೇರವಾಗಿ ದೇವತೆಲ್ಲ ಕೂಡಿಕೊಂಡು ಹತ್ತು ಸಾಗುತ್ತೆ ನೋಡೋಣ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ವಿಶ್ವವಂದಳೆ ವಿಶ್ವರೂಪಳೆ ವಿಶ್ವಧ್ಯಕ್ಷಳೆ ರಕ್ಷಿಸಮ್ಮ ರಾಜರಾಜೇಶ್ವರಿ ಕಾಪಾಡಮ್ಮ ಕುದಿ ಉಳಿಯಕ್ಕೆ ಶೋಕದಲ್ಲಿ ಸುರಪರವಿಗೆ ಕಷ್ಟ ಒದಗಿತು ಬೆದರ ಬೇಡ ಜಗಜ್ಜನನಿ ತುಹಿನಾಚಲವನ್ನು ಸೇರಿಕೊಂಡವ ನೀನು ಕಣ್ಣ ನೀರ ಧಾರಿಯ ಮೂಲಕವಾಗಿ ನನ್ನೇ ಪರದ್ವಯಗಳನ್ನೇ ತೊಳೆಯುತ್ತಾ ಇರುವೆಯ ದೇವಲೋಕದ ಸಿರಿ ಸಂಪತ್ತಿಗೆ ಯಾರಿಂದ ಯಾವ ರೀತಿಯ ಕೊರತೆಯಾಯಿತು ಸವಿಸ್ತಾರವಾಗಿ ಹೇಳಯ್ಯ. ಭಿನ್ನವಿಸುವುದೇ ತಾಯೇ ಲೋಕವನ್ನೇ ನಿನ್ನಾಜ್ಞೆಯಲ್ಲಿ ನಾಕವನ್ನು ಪಾಲಿಸುತ್ತಿದೆ ಬಂದಲ್ಲಿ ಭಿನ್ನವಿರುವುದೇ ತಾಯೇ ಆದಿ ಮಾಯೇ ತಾಯೇ ದೇವರಾಜ ಭಿನ್ನವಿಸುವುದೇನು ತಾಯೇ ಭಿನ್ನವಿಸುವುದೇನನ್ನು ಏನಾಗಿದೆಯೋ ಅಮ್ಮ ನೀನೇನು ತಿಳಿಯದವಳವಳು ಎಲ್ಲವನ್ನೂ ತಿಳಿದವಳಾದರೂ ನಮ್ಮ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಬೇಕಪ್ಪ ಹಂಬಲವೋ ಏನೋ ವಿಸ್ತಾರವಾಗಿ ಹೇಳಯ್ಯ. ಅಮ್ಮ ಶೋಣಿತಾಪುರದಲ್ಲಿ ಹುಟ್ಟಿದವರು ಶುಂಭ ನಿಶುಂಭರು ದೇವಲೋಕಕ್ಕೆ ಪ್ರವೇಶ ಮಾಡಿದರಮ್ಮ ಆಮೇಲೆ ನಮ್ಮನ್ನೆಲ್ಲ ಹೊಡೆದೋಡಿಸರು ಸಾಯಿ ಸ್ವರ್ಗಲೋಕ ಸಂಪತ್ತನ್ನು ವಶಪಡಿಸಿಕೊಂಡು ತಾವೇ ತಾವಾಗಿ ಬೆರೆಯುತ್ತಿದ್ದಾರೆ. ನಿಮಗೆ ಸೋಲವಾಯಿತು. ಹೌದಮ್ಮ, ಅವರು ಕೊಡುತ್ತಿರುವ ಕಷ್ಟವನ್ನು ಸಹಿಸಲಾರದೆ ನೇರವಾಗಿ ಇಲ್ಲಿಗೆ ಬಂದೆವಮ್ಮ. ನೀನೇ ರಕ್ಷಿಸಬೇಕು, ನೀನೇ ಕಾಪಾಡಬೇಕು. ಭಯಗೊಂಡಿಯೋ ಇಂದ್ರ? ಕೆಳಗಿನ ನೆಲಸಿ ಗುಬ್ಬಿದೊಡೆಯ ಬರೀ ಶುಂಭರ ಬಾದಿಂದಲ ವೃಂದಿಯ ಇಂದ್ರ ಧೈರ್ಯಸ್ಥನಾಗು. ಕೆಲವೇ ದಿನಗಳಲ್ಲಿ ಶುಂಭಾನಿಶುಂಭರೆಯ ಮೊದಲಾದಂತಹ ಕಳನೆಲ್ಲ ನಿಗ್ರಹಿಸಿ ನಾಕದ ಪಟ್ಟವು ನಿನ್ನ ಪಾಲಿಗೆ ಸ್ಥಿರಪಡಿಸ್ತೇನಯ್ಯ. ಏನು ಭಿನ್ನ? ದುರುಳರಾಗಿರೋ ಶುಂಭ ನಿಶುಂಭರು ದಿನದಿಂದ ದಿನ ಕಷ್ಟವನ್ನು ಕೊಡ್ತಾ ಇದ್ರಮ್ಮ. ಆ ಕಷ್ಟವನ್ನು ಸಹಿಸಲಾರದೆ ಕಣ್ಣು ತಪ್ಪಿಸಿತ್ತ ಬಂದೆವಮ್ಮ. ಎಲ್ಲಿಯಾದ್ರೂ ಅವರ ಕಣ್ಣಿಗೆ ನಾವು ಗೋಚರಿಸಿದೆವು, ಖಂಡಿತ ನಮ್ಮನ್ನು ಉಳಿಯುವುದಕ್ಕೆ ಬಿಡಲಾರಮ್ಮ. ಒದೆಯ ರಕ್ಕಸರ ಒದೆಯಾಗೋ ತನಕ ಇಲ್ಲಿರ್ಬೇಕಮ್ಮ. ಹೇಗಿರ್ಬೇಕು? ನಿಜ ದೇಹಧಾರಿಗಳಾಗಿ ಸಂಚರಿಸುವುದಕ್ಕೆ ಶುಂಭನ ಭಯ ನಿಮ್ಮನ್ನು ಕಾಡುತ್ತಾ ಇದೆ. ಭಯಪಡಬೇಡಿ. ನೀವೇನು ಅವಿಕ್ತರಾಗಿದ್ದುಕೊಂಡು ನನ್ನನ್ನೇ ಹೊಂದಿಕೊಂಡಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದ ನೀವೇ ರಕ್ಷಿಸಬೇಕಮ್ಮ. ಜಯ 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 ಜಯ. ತಿಳಿದರ ಕ್ಷಣದೊಳಗೆ ತಿಳಿದರ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿರಿ ಜನುಜದಲ್ಲಿ ಕೊಲ್ಲುವ ಕಾರ್ಯವು ಸುಲಭವೇ ತನ್ನ ಮನದೊಳಗೆ ಎಂದು ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ
ಕೇವಲ ಸಂಕಲ್ಪ ಮಾತ್ರದಿಂದಲಾಗಿ ಕಳವಾರವನ್ನೆಲ್ಲ ಸುತ್ತುರಹಬಲ್ಲೆ. ಹಾಗಾಗಬಾರದು. ದೇವಿ ಮಹಾತ್ಮೆಯ ಸಾರ ಏನೆಂಬುದಾಗಿ ಭಾವುಕರೆಲ್ಲ ಅರ್ಥವಿಸಿಕೊಳ್ಳಬೇಕು. ಅದು ಹೇಗೆ? ನಾನೇ ಶೋಣಿತಾಪುರದೆಡೆಗೆ ಹೋಗಿ ಕಳ ಸಂಹಾರ ಮಾಡಿ ಎಂದಾದರೆ ನನ್ನದ್ದಾದಂತಹ ದಿವ್ಯತೆಗೂ ಭವ್ಯತೆಗೂ ಅದು ಕುಂದು. ಹಾಗಾಗಬಾರದು. ಆ ಕಳರನ್ನೆಲ್ಲ ನನ್ನ ಸನಿಹಕ್ಕೆ ಬರೆಸಿ ಕೊಲ್ಲಬೇಕೆಂಬಂತಹ ತೀರ್ಮಾನಕ್ಕೆ ಬಂದವಳು ನಾನು. ಯಾವ ರೀತಿ ಬರಿಸಲಿ, ಅಲ್ಲ ಯಾವ ರೀತಿ ಕೊಲ್ಲಲಿ? ಸರಿ ಸರಿ, ಇಲೆಯಲ್ಲಿ ಜನ್ಮವತ್ತಂತಹ ಪ್ರತಿಯೊಬ್ಬ ಜೀವನು ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಮರುಳಾಗಲೇಬೇಕು. ಅದರಲ್ಲಿ ಮದಾಂಧರಾದಂತಹ ರಕ್ಕಸರು ಹೆಣ್ಣಿನ ರೂಪ ಸೌಂದರ್ಯಕ್ಕೆ ಮಾರು ಹೋಗುವುದು ಖಂಡಿತ. ಅದಕ್ಕೆ ಬೇಕಾಗಿಯೇ ನನ್ನ ನಿಜವಾದಂತಹ ರೂಪವನ್ನು ಮರೆಗೊಳಿಸಿದೆ. ಈ ಸುಂದರ ಆಕಾರವನ್ನು ಧಾರಣೆ ಮಾಡಿಕೊಂಡೆ. ಕೌಶಿಕೆ ಹೀಗೆಂದು ನಾಮೋದರಿಸಿದ ಹಾಗಾಯಿತು. ದುಷ್ಟ ನಿಗ್ರಹಕ್ಕೆ ಸೂಕ್ತವಾದಂತಹ ಸ್ಥಳ ಯಾವುದು? ಹೀಗೆ ಯೋಚಿಸುತ್ತಾ ಅವರು ಸೇರಿದಂತಹ ಪ್ರದೇಶ ಇದಲ್ಲವೇ ಕದಂಬಾವನ? ಓಹೋ, ನನ್ನ ಅಂಶಸ್ವರೂಪಿಣಿ ಪ್ರಕೃತಿ ಮಾತೆ ಹಸಿರು ಉಡುಗೆಯನ್ನು ಉಟ್ಟು ನನ್ನನ್ನು ಸ್ವಾಗತಿಸುತ್ತಾ ಇದ್ದಾಳೆ. ಎಲ್ಲಿ ನೋಡಿದರಲ್ಲಿ ಬಿಳಿ ಕೋಗಿಲೆಗಳ ಇಂಚರ ಧ್ವನಿ. ಮಾರುತನು ಮಂದವಾಗಿ ಬೀಸುತ್ತಾ ಇದ್ದಾನೆ. ನನ್ನ ಮನಸ್ಸು ಮುದವಾಂತಿದೆ. ಎಲ್ಲಿ ಕುಳಿತುಕೊಳ್ಳಲಿ, ಹೇಗೆ ಕಳಸಂಹಾರ ಮಾಡಲಿ, ಹೀಗೆ ಯೋಚಿಸುತ್ತಾ ಇರುವಾಗ ಅದೋ ಅಂಬರದ ಆಚೆಯಿಂದ ಕುಂಬಿನಿಗಿಲು ಬರುತ್ತಹ ನನ್ನ ಉಯ್ಯಾಲೆ ಎಂದು. ಈ ಉಯ್ಯಾಲೆಯಲ್ಲಿ ನನ್ನದಾರದ ಪ್ರಭಾರವನ್ನು ಇಳುಹಿ ಹಾಯಾಗಿ ಜೋಕಾಲಿ ಆಡ್ತಾ ಕಾಲ ಕಳೆಯಬೇಕು. ಜೊತೆಗೆ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನೂ ಹಾಡುತ್ತಾ ಕುಳಿತಿಂದಾದರೆ ವನವಿಹಾರಕ್ಕೋ ಅಥವಾ ಮೃಗಬೇಟೆಗೋ ಬರುವಂತಹ ರಕ್ಕಸರು ಇಲ್ಲಿಗೆ ಬರಲೂ ಸಾಕು.
ಆದರೆ ನಾನು ಇಲ್ಲೇ ಇದ್ದೇನೆ ಎಂಬುದನ್ನು ಸುಲಭವಾಗಿ ತಿಳುತ್ತಾ ಬಗೆಯಾದರೂ ಹೇಗೆ? ಅದಕ್ಕೆ ಬೇಕಾಗಿ ನನ್ನ ಮೈಯ ಗಂಧವನ್ನು ಗಾಳಿಯ ಜೊತೆಲಿ ಸೇರಿಸಿ ಬಿಟ್ಟೆ. ತನಗನ್ನು ನಗರಾಡುತ್ತಾ ಕಳರು ಇಲ್ಲಿಗೆ ಬರಲೇಬೇಕು. ಬರಲಿ, ಬೇಟೆಗಾರನು ಬಲೆ ಬೀಸಿ ಯಾವ ರೀತಿ ಕ್ರೂರ ಮಗಳನ್ನು ಹಿಡಿದು ಕೊಲ್ಲುವನು, ಅದೇ ರೀತಿ ನನ್ನ ಸೌಂದರ್ಯ ಬಲೆ ಬೀಸಿ ದುಷ್ಟರನ್ನೆಲ್ಲ ಕೊಲ್ಲುವಂತಹ ತೀರ್ಮಾನ ಮಾಡ್ತೇನೆ. ತಡೆಯಾಕಂತೆ ಯಾರು ಕುಳಿತು ಉಯ್ಯಾಲೆ.
ಗಂಡ ಮುಂಡರು ಗಂಡುಗಳಿಗಳನ್ನು ತನ್ನಗಳ ಪಾತ್ರರಾಗಿದ್ದೇವೆ. ಖಂಡಿತ ನಮ್ಮಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ತೆರೆದು ಆ ಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರಗಳನ್ನೇ ಪಾಲಿಸಿದ. ಮನೋವೇಗ ಮೇಲೆ ಹೋಗುವಾಗ ನಮ್ಮಿಂದ ಮೊದಲು ಶುಂಭ ಜೊತೆಯಲ್ಲಿ ಶುಂಭ ಶುಂಭನಗಳಲ್ಲಿ ಸಮರಕ್ಕೆ ಎಂಬುದಾಗಿ ಬಂದ ಹೋದ. ನಾರದ ಬಂದ ಸಂಧಿ ಸಿಗಿದ ಮೇಲೆ ಅವನ ಬಗ್ಗೆ ಯಾರಿಯನ್ನು ಹೇಳ್ತಾರನ್ನುವ ಹಾಗೆ ಹೊಗಳಿದವರು ಜೊತೆಗೆ ಕತ್ತರಿಸಿ ಬರುತ್ತೇವೆ. 3 ಲೋಕ ಸಂಚಾರ ನಿವಾರಣೆ ಆಗ್ಬೇಕು. ಕುಡಿಯುವುದಕ್ಕೆ ಇರ್ಪುದೆ ಇಲ್ಲಿ ಏನಿಲ್ಲ. ಯಾವುದು? ರಕ್ತ. ತಿನ್ನುವುದಕ್ಕೆ ಮಾಂಸ ಸಿಗುವಂತ ಸ್ಥಳ
ಎಲರಿಗೆ ಕೊಟ್ಟು ಶ್ರಮವನ್ನು ಇದು ಮಾತ್ರ ಎಲ್ಲಿದ್ದೀಯೋ? ಎಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೆ? ಸರಿ ಸಿಗುವುದಿಲ್ಲ. ಹೌದಾ? ಸಿಕ್ಕಿದ್ರೆ ನಾಳೆ. ಹೌದಲ್ವಾ? ಅಲ್ಲೇ ನಿಲ್ಲು. ಬಂದ ಏ ತಮ್ಮ, ಏ ತಮ್ಮ, ಏ ತಮ್ಮ, ನೀನ್ ಇಲ್ಲಿ ಇರುವೆ, ನಾನು ಇಲ್ಲಿರುವೆ. ಮಾಡ್ಲಿಕ್ಕೆ ಉಂಟಾ? ನಮ್ಮನ್ನು ಮಾಡುವವರು ಯಾರಿದ್ದಾರೆ? ಹೌದಲ್ವಾ? ಹೇಗಿತ್ತು ಬೇಟೆ? ಅದ್ಭುತ ಬೇಟೆ. ಅದ್ಭುತ. ಸ್ವಲ್ಪ ಎಡವಿದ ಹಾಗೆ ಉಂಟಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಉಂಟು. ಸ್ವಲ್ಪ ಅಲ್ಲ, ಹೆಚ್ಚಿಗೆ. ಹೌದೌದು. ಇಲ್ಲದಿದ್ರೆ ನಮ್ಮ ಬೇಟೆ ಹೀಗ ಹೌದೌದು ವೇಗವಾಗಿರುವುದಿಲ್ವಾ? ವೇಗವನ್ನು ಸೆಳಿತಾರೆ. ಏ ತಮ್ಮ, ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗೇನು ತಂದೆ? ಹೇಳು ನನ್ನ ಮುಂದೆ. ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಈ ಅಣ್ಣ ಬಿಳಿ ಬಿಳಿ. ನಾನು ಬಿಳಿ ಅಂತ ಇವತ್ತು ಗೊತ್ತಾದ ನನಗೆ. ನೀನಲ್ವಾ? ಮತ್ತೆ ಮೊಲ ಶಶದ ಹಿಂದೆ ಕಾಣಿಸುವುದಕ್ಕೆ ಸಿಕ್ಕಿತು. ಏನು ಮಾಡಿದ? ಆಮೇಲೆ ಬಿಡಿದ. ತನ್ನ ತೋಲ ತೆಕ್ಕಲಿ ತನ್ನ ಮಸ್ತೆಯನ್ನ ಅರ್ಥ ಆಯ್ತಾ ನಿನಗೆ? ಬರ್ದದ್ದು ಬಡಿದು ಬಡಿದು ನೋಡಿ ನನ್ನ ಶಶ ಇಲ್ಲ. ಮಾಂಸದ ಮುದ್ದೆ ಎರಡು ಕೈಲಿ ಮೇಲೆತ್ತಿದೆ, ಬಾಯಿಯೊಳಗೆ ಹಾಕಿ ಕೊನೆಯದು ಅರ್ಥ ಆಯ್ತಾ? ಮೇಲೆ ಹೌದೌದು ಹೌದೌದು. ಆಮೇಲೆ ಮಾಂಸ ತಿಂದೆ, ರಕ್ತ ಕುಡಿದೆ. ಮಾತಾಡ್ಬೇಡ. ಮಾತಾಡುದೆ. ನಿನ್ನ ಬೆರಳಲ್ಲಿ ಉಂಟು. ನನ್ನ ಬೆರಳಿದೆ. ಸ್ವಲ್ಪ ಕುಟ್ಟುದ ಹೊರಗೆ ಬರ್ತಾ ಉಂಟಲ್ಲ. ಯಾಕೆ? ಧರ್ಮಕ್ಕೆ ಸಿಗ್ತದೆ ಒಟ್ಟು ಕುಡ್ತದ್ದ ಹೇಗೆ? ಕಂಠ ಪೂರ್ತಿ ಕುಡಿದ ಮೇಲೆ ಕಾರ್ತದಂತೆ ಹೀಗಲ್ಲ ಗೊತ್ತಾ? ಅಲ್ಲಿ ನೋಡಿದ್ದೇನೆ ನಾನು. ಹೌದು. ಎರಡು ಕೈಯಲ್ಲಿ ಒಟ್ಟಿಗೆ ಹಿಡ್ಕೊಂಡು ತಿಂತದ್ದು. ಹೌದು. ಹೆಚ್ಚಿಗೆ ಆಯ್ತು. ಎಂತ? ಅಲ್ಲಿಗೆ ಅಂದ್ರೆ ವಾಂತಿ ಮಾಡಿದೆ. ಅಲ್ಲಿಗೆ ಒಮ್ಮೆ ಚಪ್ಪರಿಸಿದೆ. ಹುಳಿ 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 ಜೊತೆಗೆ ಪರಿಮಳ. ಒಮ್ಮೆ ತಿಂದ ತನಗೆ ಕಾರಬೇಕು. ಏನು ರುಚಿ ಎಂಬುದಾಗಿ ನನಗೆ ಅನುಭವ ಆಗಿದೆ. ನಿನಗೆ? ನನಗೆ ಬೇಡ, ನನಗೆ ಬೇಡ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ತಮ್ಮ ಹಂದಿ, ತಮ್ಮ ಹಂದಿ. ನೀನು ಹಂದಿ ಅಲ್ವಾ? ಹಂದಿ ಒಂದು ಗೋಚರಿಸಿತು. ಇಡುವೇನೆ ಕೊಟ್ಟ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟಿದ್ದೇನೆ. ಬೇರೆ ಬೇರೆ ಒಟ್ಟು ಕಲಸಿದ್ದೀನಿ. ಅದು ಹಾಗೆ. ಹೌದೌದು. ಪ್ರಾರಂಭದಲ್ಲಿ ಹೀಗೆ ಹಿಡ್ಕೊಂಡು ಬರುತ್ತೆ, ಒಂದೊಂದೇ ಕೊನೆಗೆ ಮುಟ್ಟುವಾಗ ಎಲ್ಲ ಜೊತೆ ಸೇರಿರ್ತದೆ. ಹೌದಲ್ವಾ? ಭರ್ಜರಿ ಬೇಟೆ. ಭರ್ಜರಿ ಆಗಿದೆ. ಮತ್ತೆ ಎಲ್ಲ ಇವತ್ತೇ ಬೇಟೆ ಆಡಿದ್ರು. ಹೇಗೆ? ಹೌದಲ್ವಾ? ಹಾಗೆ. ನಿನ್ನ ನೆನಪಾಯ್ತು ನನಗೆ. ನಿನಗೆ ತಿನ್ನುವುದಕ್ಕೆ ತಲೆ ತಂದಿದ್ದೇನೆ. ತಲೆ ಯಾಕೆ? ತಲೆ ತಿನ್ನಬೇಕಿದ್ರೆ ನೀನೇ ಆಗಬೇಕು. ತಲೆ ತಿನ್ನೋದಕ್ಕೆ ನಾನು ಯಾಕೆ? ಇಲ್ವಾ? ಅಣ್ಣ ಅಣ್ಣ
ನಮ್ಮ ಸಣ್ಣಣ್ಣ ಇಲ್ವಾ? ನಿಶುಂಭ ನಿಶುಂಭ ತಲೆ ತಿನ್ನುವುದರಲ್ಲಿ ಎತ್ತಿದ ಕೈ. ಹೌದೌದು, ಅವನಿಗೆ ತಲೆಯ ಕೊಡುವ. ಮಾಂಸ ಅಂದ್ರೆ ಆಯ್ತು. ಹೌದೌದು, ಹೌದಲ್ವಾ? ಹಾಗಾಗಿ ಅವನಿಗೆ ಕೊಡುವ. ಆಯ್ತು ಇದೆಲ್ಲ ನಿನ್ನ ಕೆಲಸವೇ? ನಮ್ಮದೇ. ಇಷ್ಟು ಪ್ರಾಣಿಗಳನ್ನು ಒಟ್ಟಿಗೆ ಕೊಂದಿದ್ಯಲ್ವಾ? ಹಾ. ಓ ಹಾಗೆ ಆಗ ಎಷ್ಟು ಇತ್ತು, ತಿಂದದ್ದು ಹೋದದ್ದೆ. ಎಲ್ಲ ಮೇವು ಸಿಕ್ಕಿತಂತ ತಿಂದವು ಹೋದವು. ಹೌದಲ್ವಾ? ಭರ್ಜರಿ ಬೇಟೆ. ಹಾ. ಓ ಇಲ್ಲೊಂದು ನೋಡ ಪ್ರಾಣಿ, ಯಾವುದು? ಅದರ ಕಂಠಕ್ಕೆ ಬೆತ್ತು ಬಿದ್ದಿದೆ. ಬಿದ್ದಿದ? ತಲೆಯ ಸಿಪ್ಪೆ ತೆಗೆದಿದ್ಯಾ ಹೇಗೆ? ಹಾಗೆ ಬಿದ್ದಿದ? ಹಾ. ಅದು ಹೇಳ್ತದೆ ಈಗ. ಈಗ ಬೀಳ್ತದೆ ಮತ್ತೆ ಬೀಳ್ತದೆ, ಈಗ ಬೀಳ್ತದೆ ಮತ್ತೆ ಬೀಳ್ತದೆ. ಎಲ್ಲಿ ಉಂಟು? ಯಾವುದೋ ಒಂದು ಆಧಾರದ ಮೇಲೆ ನಿಂತ ಹಾಗೆ ಉಂಟು. ಹೌದೌದಾಗ ಬೇಟೆ ಮುಗಿದ ಮೇಲೆ ಎದ್ದು ಹೋಗ್ತದ. ಸರಿ ಬೀಳಲಿಲ್ಲ ಪೆಟ್ಟಾಗ, ಸರಿ ಬೀಳಲಿಲ್ಲ. ಹೌದೌದು. ಈಗ ಹೊಡ್ತದೆ ಮತ್ತೆ ಹೊಡ್ತದೆ. ಹೌದಲ್ವಾ? ಓ ಅಲ್ಲಿ ನೋಡ, ಇಷ್ಟು ದಪ್ಪ ಉಂಟು ಮಂಗನ ಮರಿ. ಅದನ್ನ ಯಾಕೆ ಕೊಂದಿದ್ಯಾ? ಅದು ಸಣ್ಣದ? ಆಹಾ. ಅದು ಬೇಕಾಗ್ತದೆ. ಹೌದೌದು. ಒಂದದ್ದೆಲ್ಲ ಅರೆ ಪೆಟ್ಟಾಗಿದೆ ಅದು. ಹೌದಾ? ನೋಡು, ಕಣ್ಣು ಬಿಳಿ ಬಿಳಿ ಬಿಡುದು. ಹೌದೌದು. ಓ ಇಲ್ಲೊಂದು ನೋಡ, ಅದರ ತಲೆ ಇಲ್ಲ. ಅದು ಏನೋ ಹುಡುಕುತ್ತಾ ಇದ್ದ ಹಾಗೆ ಉಂಟು. ಹೌದೌದು, ಎಲ್ಲ ಕೆಳಗೆ ಎಂತದ ಬಿದ್ದಿದ್ದ ಅಂತ. ಮೇವು ಮೇವು. ಹೌದೌದು. ಹೌದಲ್ವಾ? ಸುತ್ತಿಯಲ್ಲಿ ಏನೋ ನೇತಾಡ್ತಾ ಉಂಟು. ಹೌದೌದು. ಓ ಮಧ್ಯದಲ್ಲಿ ಕೊಡ್ತೀಯನ ಆಲೋಚನೆ. ಮಧ್ಯದವರು ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ, ಎಲ್ಲಿಗೆ ಹೋಗುದು? ಎಲ್ಲಿಗೆ? ಚಂಡಮುಂಡರ ಬೇಟೆ ಆಗದೆ ಹೋದದ್ದು ಗೊತ್ತಾದ್ರೆ ನಮ್ಮದು ಪೂರ್ತಿ ಆಗದ ದರ 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 ಎಳೆದು ತಂದೆವು. ಎಲ್ಲ ಹೇಳ್ಕೊಂಡು ಬಂದೆವು. ಜಾಗ್ರತೆ, ಜಾಗ್ರತೆ. ಅದ್ಭುತ ಬೇಟೆ. ಯಾವುದು ಅರೆಪೆಟ್ಟಾದದ್ದನ್ನೆಲ್ಲ ಎಚ್ಚರಿಸಿಬೇಕು. ಹೌದೌದು. ನಮಗೆ ಬೇಟ ಆಡುದಕ್ಕೆ ಎಲ್ಲ ಉಲ್ಲಾಸ ಇರುತ್ತದೆ. ಕಟ್ಟಿ ಹಿಡಿದು ಒಳ್ಳೇದಂತ. ಯಾವುದು? ನಾವು ಓಡುದು ಬೇಡ ಮತ್ತೆ. ಹೌದೌದು. ಹೌದೌದು. ಭರ್ಜರಿ ಬೇಟೆ. ಭರ್ಜರಿ ಆಗಿದೆಲ್ಲ. ಅದ್ಭುತ ಬೇಟೆ. ಅದ್ಭುತ ಆಗಿದೆ. ನನಗೆ ಸ್ವಲ್ಪ ಗಾಳಿ ಆಗ್ತೀಯಾ? ಹೌದಲ್ವಾ? ನನ್ನಷ್ಟು ದುಡಿದ ನೀನಾಗಿದ್ದೆ. ಹೌದೌದು. ವಾದ ಮಾಡಿದ್ರೆ ಗಾಳಿ ಬರ್ತದ? ಗಾಳಿ ಬರುವ ಜಾಗ ಎತ್ತರ. ಚೆನ್ನಾಗಿ ಬೀಸು. ಈ ಸಮಯ ಏನಾಗಿರ್ಬಹುದು? ಹೇಗೆ? ಕುಳಿತು ಕುಳಿತು ದೇವಿಯು ಬರ್ಲಿ ಬರ್ಲಿ. ಎಲ್ಲ ಇವತ್ತೇ ಬರುದಲ್ಲ, ನಾಳೆ ಬರುದು. ಎಷ್ಟು ಬರ್ತದೆ ಬರ್ಲಿ. ಚೆನ್ನಾಗಿ ಬೀಸು. ತಂಪಾಗಿ ಬೀಸು. ಮಂದ ಮಂದವಾಗಿ ಬೀಸು. ಬೇಗ ಬೀಸು. ಸೇವಾಕರ್ತರ
ಅಂದ್ರೆ ಹೀಗಿರ್ಬೇಕು. ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು, ಶ್ರದ್ಧೆ ಬೇಕು, ನಿಷ್ಠೆ ಬೇಕು. ಖಂಡಿತ. ನಮ್ಮ ಆಜ್ಞೆಯನ್ನು ಪಾಲಿಸಿದಂತ ವಾಯುದೇವ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಚೆನ್ನಾಗಿ ಬೀಸಿದ್ದಾನೆ. ಹೌದೌದು. ಅವನ ಬೀಸುವಿಕೆಗೆ ತಾನು ಒಡ್ಡಿದ್ದು ಶ್ರಮಜಲ ಮಾಯವಾಗಿ ಹೋಗಿದೆ. ಆಯಾಸದಲ್ಲಿ ಹೋಗಿದಂತಲೇ ಗೊತ್ತಾಗ್ಲಿಲ್ಲ. ಹೌದೌದು. ಇನ್ನೊಂದು ಸಾರಿ ಕೆಳಗಿಳಿದು ಬೇಟೆ ಹೊಡೋಣವೇ. ಮೇಲೆ ಏರಿದವರಿಗೆ ಕೆಳಗಿಳಿದಕ್ಕೆ ಮನಸ್ಸೇ ಬರುವುದಿಲ್ಲ. ಮತ್ತೆ ಒಂದು ಹೌದಾ? ಒಮ್ಮೆ ಏರಿಸಿದ ಮೇಲೆ ಇಳಿಸುವ ಕ್ರಮ ಉಂಟು. ಅಲ್ಲ ಹೌದೌದು. ಏ ಕಿವಿ ಕೊಡ್ತೀಯ? ನನ್ನ ಕಿವಿನಿಂದ ಕರ್ಮಕ್ಕ ಹಾಗಲ್ವ, ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತಾಂಗ್ ಆಲಿಸುತ್ತಾ ಸುಯ್ ಕೇಳಿಸಿದ್ದ ನಿನಗೆ ಸುಯಿ. ಒಂದು ಸ್ವರವ. ಹೌದೌದು. ಏನೆಂಬುದಾಗಿ ನನಗೆ ಅರ್ಥವಾಯಿತು. ಏನಿದು? ಮಂದ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೆ ಒಂದು ಸೇರಿ ಟಿಕ್ಕಾಟವಾಗುವಾಗ ಬರುವಂತಹ ಸ್ವರ ಇದು. ಬಿದಿರಿನ ಸ್ವರ. ಹೌದೌದು. ಏರಿಳಿತವಾಗುವುದಕ್ಕೆ ಸಾಧ್ಯ ಬಿಟ್ಟೆ ಹೇಳ. ಹ. ಖಂಡಿತವಾಗಿ ಇದ್ದದ್ದಲ್ಲ. ಯಾಕೆ? ಒಂದು ವೇಳೆ ಹೋದಂತಿದ್ರೆ ವೈರರಾದಂತಹ ಚಂಡಮುಂಡರು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ. ಕೇತೆಯನ್ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲುಗಳು ಪಂಚಪಂಚರದಲ್ಲಿ ಹರತಿರ್ಬೋದೆ. ಅದರ ಸ್ಥಾಯಿ ಒಂದೇ ರೀತಿ ಇರ್ತದೆ. ಹ. ಇದು ಹಾಗಲ್ಲ. ಎಷ್ಟು ಮೇಲು, ಎಷ್ಟು ಕೆಳಗು, ಮಧ್ಯಮದಲ್ಲೋ, ಬೇಕಿದ್ರೆ ಶ್ವೇತ ಪಂಚಕ್ಕೂ ಏರಬಲ್ಲದು. ಹಾಡಬಲ್ಲಂತ ಹಾಡು ಇದಾಗಿದೆ. ಹಾಗಿದ್ರೆ ಏನಿದು? ಹಾಡಿನ ಬಗ್ಗೆ ಚೆನ್ನಾಗಿ ಜ್ಞಾನವುಳ್ಳವರೇ ಹಾಡಿರ್ಬೇಕು. ಸಾಧನೆಯ ಮೂಲಕವಾಗಿ ಪಡೆದಂತಹ ಪ್ರಸಾದ ರೂಪದ ವಿದ್ಯೆಯು ಸಾಧನೆ ಮಾತ್ರವಲ್ಲ, ಇದು ರಕ್ತಗತವಾಗಿ ಬಂದಿದೆ. ಹ. ನೋಡಿದೀಯಾ? ಹ. ಪರಂಪರೆಯ ಹಾಡು. ಹ. ಬಹುಶಃ ಹ. ಇವರ ಪರಂಪರೆಯಲ್ಲಿ ಯಾರೋ ಹಾಡುವವರಿದ್ದಾರೆ. ಓಹೋ. ಹಾಗಾಗಿ ಈ ಸ್ವರ. ಹೌದಾ? ಹೌದೌದು. ನಿನಗೆ ಸರಿ ಗೊತ್ತಾಗ್ಲಿಲ್ಲ ಅಂತ ಕಾಣ್ತದೆ. ಹಾ. ಇದು ಯಾರು ಗೊತ್ತಾಯ್ತಾ? ಯಾರು? ಇದು ಬಹುಶಃ ಅವಳ
ಮಾತ್ರ ಸಣ್ಣ. ಇದು ಬಹುಶಃ ಇದು ಅವಳು ಅವಳು ವೀಣಾಪಾಣಿ ಪಣಿಬೇಡಿ ಪುಸ್ತಕ ಪಾಡಿ ಕಲ್ಯಾಣಿ ಬಾಲ ಸರಸ್ವತಿ ಬ್ರಹ್ಮನ ರಾಣಿ ವಾಣಿಯ ಹೆಣ್ಣಲ್ವಾ? ಹೌದೌದು. ಒಮ್ಮೆ ಸುಮ್ಮನೆರ ಗೊಂಡಾರಣ್ಯ ಬಿದ್ದು ಎಲ್ಲ ಕಡೆ ಕತ್ತಲೆ ಆವರಿಸಿದೆ. ಬಂಟಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಇನ್ನೊಬ್ಬ ಬಾಲಕಲ್ಲ ಬರ್ತಾನೆ. ಹೌದೌದು. ಅಂತದ್ರಲ್ಲಿ ವಾಣಿದೇವಿ ಬರೋದಕ್ಕೆ ಸಾಧ್ಯ ಉಂಟೆ? ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಒತ್ತುವಲ್ಲಿ ಬತ್ತಿ ವಿನೂತನವಾಗಿ ತಯಾರಿಸ್ತಾನೆ. ಕೆಲವೊಮ್ಮೆ ಎಷ್ಟು ಸರಿ ಒತ್ತಿದ್ರು ಸರಿಯಾಗ್ಲಿಕ್ಕಿಲ್ಲ, ಒತ್ತುತ್ತಲೇ ಇರುದು. ಹೌದೌದು. ಏನುಂಟಂತಲೇ ಗೊತ್ತಾಗುದಿಲ್ಲ. ಆಹಾ. ಹೌದಲ್ವಾ? ಹೌದು. ಹಾಗಿದ್ರೆ ಇದವಳಲ್ಲ ಇದವಳಲ್ಲ ಹಾಗಿದ್ರೆ
ಸರ್ ಕೇಳುವ ಮೊದಲು ಮಾತಾಡ್ಲಿಕ್ಕಿಲ್ಲ. ಇಲ್ಲ ಹ? ಇಲ್ಲಲ್ಲ ಆಹಾ. ಬೇಡ ಏನು ನಮ್ಮದೇ ಆಹಾ. ಏನೇ? ಓ ಓ ಸ್ವರ ಯಾವುದೆಂಬುದಾಗಿ ನನಗೆ ಅರ್ಥ ಮಾಡಿಕೊಂಡಿದ್ದೆ. ಏನಿದು? ಇಲ್ಲಿ ಅವರಲ್ಲ ಹ. ಮೇಲೆ ಹಾಡುವವರು ಇಲ್ವಾ? ಮೇಲೆ ಮೇಲೆ ಎಲ್ಲಿ ಮೇಲೆ ಏ ಮತ್ತೆ ಆಕಾಶದ ಮೇಲೆ ಇಲ್ವಾ? ಆಕಾಶ ಆಕಾಶದಲ್ಲಿ ಅಲ್ಲ ಮತ್ತೆ ನಿನಗೆ ಕಾಣುವುದಿಲ್ಲ ಆಹಾ. ಅದರಿಂದಲೂ ಮೇಲೆ ಓಹೋ ಸ್ವರ್ಗಲೋಕ ಸ್ವರ್ಗಲೋಕದಲ್ಲಿ ಆ ಸ್ಥಾನದಲ್ಲಿ ಹಾಡುವವರು ಇಲ್ವಾ? ಯಾರು? ಅವನೇ ತುಂಬುರ. ತುಂಬರ ಹೌದು. ಕುದುರೆ ಮುಖದವ. ಹೌದೌದು. ಅವ ಬರ್ಲಿಕ್ಕೆ ಉಂಟ. ಹಾ. ಅವ ಒಬ್ಬೊಬ್ಬ ಬರುವ ಕ್ರಮ ಇಲ್ಲ. ಮತ್ತೆ ಬಂದ್ರೆ ಇಬ್ರು ಎಬ್ರ ಚಿತ್ರಸೇನ ಜೊತೆಗೆ ಹಾ. ಅವರಿಬ್ಬರು ಜೊತೆ ಸೇರಿದ್ರು ಅಂತ ಆದ್ರೆ ಹಾ. ಯಾವಾಗ ನೋಡಿದ್ರು ಗಾನ ವೈಭವ. ಹಾ. ಹೌದೌದು. ಹಾ. ಅವರೆಲ್ಲ ಇದು ಬಂದದ್ದು. ಆಹಾ. ಏ ಹ. ಗಾನ ವೈಭವ ಹಾ. ಸ್ವರವನ್ನು ಕೇಳಿದೀಯಾ? ಹ. ಈ ಸ್ವರಕ್ಕೆ ಸರಿ ಸಮಾನರಾಗಿ ಹ. ಯಾರಾದ್ರೂ ಕುಳಿತುಕೊಳ್ಳುವುದಕ್ಕೆ ಬಂದಾರ? ಓಹೋ ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಸರಿಯಾಗಿ ತಿಳಿದಿದೆಯೋ ಹಾ. ಖಂಡಿತವಾಗಿ ಈ ಸ್ವರವನ್ನು ಒಪ್ಪುತ್ತಾರೆ. ಖಂಡಿತವಾಗಿ ಹೌದು. ಹೌದೌದು. ಏರು ಸ್ಥಾಯಿಯಲ್ಲಿ ಇಷ್ಟು ಚೆನ್ನಾಗಿ ಹಾಡುವವರು ಖಂಡಿತವಾಗಿ ಇನ್ನು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹೌದೌದು. ಒಂದು ವೇಳೆ ಹುಟ್ಟಿದ್ರು ಕೂಡ ಇವರ ಪರಂಪರೆಯವರೇ ಆಗಿರ್ಬೇಕು. ಈ ಸ್ವರದ ಪರಂಪರೆಯವರೇ ಆಗಿದೆ. ಹೌದೌದು. ಹೌದೌದು. ಹಾ, ಹಾ, ಹಾ. ಏ. ಎಷ್ಟು ಮೇಲು ಎಷ್ಟು ಕೆಳಗು ಹ. ಸ್ವರ ಏರು ಇಳಿತ. ನೀನು ಹೇಳಿದವರಲ್ಲ ಇದು. ಅಲ್ವಾ? ಬೇರೆ. ಇನ್ನೊಬ್ಬ ಯಾರು? ನಾರದ. ನಾರದ. ಮೂರು ಮುಕ್ಕಾಳಿಗಳಿಗೆ ಮೂರು ಲೋಕವನ್ನು ಸಂಚರಿಸುವಂತ ನಾರದ ಹ. ತನಗಾದಂತ ಬೇಸರವನ್ನು ಕಲಿತಕ್ಕಾಗಿ ನೇರವಾಗಿ ಇಲ್ಲಿಗೆ ಬಂದು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಾರದ. ನಾರದ ಕರದಲ್ಲಿಗೆ ಬಾರದ. ಅಂತ ಅಲ್ಲಿ ನಿಲ್ಲದ ಗಾನ ವಿಶಾರದ. ಅವನವೇ ಶಾರದ. ಕಲಹ ಪ್ರಿಯ. ಶಬ್ದ ಬೇರೆ ಐತಿ. ಕಲಹ ಪ್ರಿಯ ನಾರದ. ಆಹಾ. ಅವ ಬಂದಾತ. ಹ. ಏ, ಓ. ಖಂಡಿತವಾಗಿ ಅವ ಬರ್ಲಿಕ್ಕಿಲ್ಲ. ಆಹಾ. ನಿನಗೆ ತಿರುಗಾಟವೇ ಬಗೆದೇ ಹೋಗ್ಲಿ. ತಲೆಗೆ ನನ್ನ ಕೈಗೆ ತಿರುಗಾಟದಲ್ಲೇ ಜೀವನ ನಡೆಸಬೇಕಂತ ಇಟ್ಟಿಯಲ್ಲ. ನಿನಗಲ್ವಾ ಮತ್ತೆ? ದಕ್ಷ ಬ್ರಹ್ಮ ನಾರದನಿಗಿತ್ತಂತಹ ಶಾಪ ಅಂದು ಆಹಾ. ಅಂದಿನಿಂದ ಇಂದಿನವರೆಗೆ ಹಾ. ನಾರದನ ತಿರುಗಾಟ ಮುಗಿಲಿಲ್ಲ. ಆಹಾ. ಈ ಸ್ವರವನ್ನು ಕೇಳಿದ್ಯಾ? ಹಾ. ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹೌದೌದು. ನಾರದಾದ್ರೆ ಹೇಗೆ? ಹೂ ಅಲ್ಲಿ ಒಮ್ಮೆ. ಮತ್ತೊಮ್ಮೆ ಓ, ಅಲ್ಲಿ. ಮಗದೊಮ್ಮೆ ಅಲ್ಲಿ. ನಿನ್ನೆ ಅಲ್ಲಿ. ನಾಳೆ ಆಹಾ. ನಾಡಿದ್ದು ನಾಳೆಯಲ್ಲಿ ಅದು ಗೊತ್ತಿಲ್ವ ನಿನಗೆ? ಎಲ್ಲಿ? ನಿನ್ನ ನಿನ್ನಂತ ಒಬ್ಬ ಇದ್ದಾನೆ ಅವಸರಕ್ಕೆ ಹೊರಡುವಾಗ ನಿನ್ನೆಲ್ಲಿ ಇವತ್ತಿನ ನಾಳೆ ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು. ಹೌದಲ್ವಾ? ಹಾ. ಏ, ಹಾಗಿದ್ರೆ ಬೀಡ ಬೀಳಿದ್ರು ಆನೆ ಅಲ್ಲ, ತುಮ್ರ ಅಲ್ಲ, ನಾರದಲ್ಲ. ಬೇಡಿ.
ಏನು ಆಶ್ಚರ್ಯ ಇದು? ಆಶ್ಚರ್ಯವೇ? ಇಲ್ಲಿಗೇನು ಬರುದು ಹೊಸತೆ? ನಿನ್ನೆ ಬರ್ಲಿಲ್ವಾ? ನಿನ್ನೆ ಬಂದಿದ್ದೇವೆ. ಹೌದೌದು. ನಾಳೆಯೂ ಬಂದೇ ಬರ್ತೇವೆ. ಆದ್ರೆ ಈ ರೀತಿಯಾದ ವ್ಯತ್ಯಾಸ ಇತ್ತ? ಹಾಗಿದ್ರೆ ಏನಿದು? ಬೆಳಕಿನ ಪಥವನ್ನೇ ಹಿಡಿದು ಮುಂದುವರೆದು ಬಂದೆ ಅಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ಖಂಡಿತ. ಆಕೆಯನ್ನು ನೋಡಿದೆ ಅಂತಾದ್ರೆ ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳ ಕುಚಗಳ ಕಿಚುಪ ತಡೆಗಳ ಚಾರು ಜಂಗವ ಬೆಸವ ಕಂಗಲ ತಲಗಿ ಬೆಳಕು ಕಿಚದ ಗಂಧಿಯೋ ಬಿಸದ ಬೇರೆ ಕೇಳಿತ? ಹೌದು. ಹಾಗೆಲ್ಲ ಕೇಳಬಾರ್ದಾಯ್ತು. ಹಾಗಿದ್ರೆ ಆಕೆಯನ್ನು ನೋಡಿದ್ದೆ ನೀನು? ನಾನು ನೋಡಿದ್ದೇನೆ. ಇಲ್ಲಿ ಬಾ. ನಾನು ಯಾರಂತ ಹೇಳ್ತೇನೆ, ನೀನು ನೋಡು. ಇವಳನ್ನು ನೋಡುವಾಗಲೇ ಯಾರೆಂಬುದಾಗಿ ನನಗೆ ಅರ್ಥವಾಗಿದೆ. ಕರೆಯುವಾಗ ಅಲ್ಲಿ ಸ್ವಲ್ಪ ಹತ್ತಿರ ಬರಬೇಡ ಅಂತಾರೆ. ಇವಳು ಯಾರು ಅಂತ ಹೇಳ್ತೇನೆ. ಇವಳು ಗೊತ್ತಾಗಿದೆ ನನಗೆ. ಗೊತ್ತಾಯ್ತಾ? ಹೌದು. ಅಲ್ಲಿ ಅಂತಾರ ಲಕ್ಷ್ಮಿ. ಯಾವಾಗ ಗೊತ್ತಾಗ್ಲಿಲ್ಲ. ಓ ಲಕ್ಷ್ಮಿ, ಲಕ್ಷ್ಮಿ. ಒಳ್ಳೆ ಪರಿಚಯ ಇದ್ದ ಹಾಗೆ ಕರಿತಾ ಇದ್ದಿ. ಪರಿಚಯ ಉಂಟ ಕಾರಣ ಹೆಂಡತಿ ಯಾರು? ವೈಕುಂಠದಲ್ಲಿರುವ. ಓಹೋ, ಶ್ರೀಮನ್ನಾರಾಯಣ. ಅವನ ಮಾಡದಿ ಖಂಡಿತವಾಗಿಯೂ ಬರ್ಲಿಕ್ಕಿಲ್ಲ. ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ಉಂಟಾ? ನಿನಗೆಲ್ವ? ಅಂದು ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಳಿಜಾರಿಗೆಲ್ಲ ಬರ್ಲಿಕ್ಕಿಲ್ವಾ ಅಂತ. ಅವಳಲ್ವಾ? ಹಾಗಾದ್ರೆ ಯಾರು ಗೊತ್ತಾಯ್ತು? ಪಾರ್ವತಮ್ಮ. ಇದು ಪಾರ್ವತಮ್ಮ? ಹೌದೌದು. ಒಮ್ಮೆ ನೋಡಿ ಬರ್ತೇನೆ. ಇದು ಪಾರ್ವತಮ್ಮ ಅಲ್ಲ. ಹೇಗೆ ಗೊತ್ತಾಯ್ತು? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ. ಪಾರ್ವತಮ್ಮನನ್ನು ನೋಡುವಾಗಲೇ ಗೊತ್ತಾಗ್ತಾ ಇದೆ. ಹಣೆ ಮೇಲೆ ಇಷ್ಟು ದೊಡ್ಡ ಬೊಟ್ಟು. ಕೆಂಪು ಕೆಂಪು ಏನು ಅರ್ಥ? ಏನು? ಶಕ್ತಿ ದೇವತೆ, ಶಕ್ತಿಯ ಪ್ರತೀಕವಾಗಿ ಹಣೆ ಮೇಲೆ ದೊಡ್ಡೊಂದು ಬೊಟ್ಟನ್ನು ಪಾರ್ವತಿ ಮಾತೆ ಧರಿಸ್ತಾಳೆ. ಹೌದು. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆದರ್ಶಳವಳು. ಪ್ರತಿಯೊಂದು ಹೆಣ್ಣು ಕೂಡ ಹಣೆ ಮೇಲೆ ಬೊಟ್ಟೊಂದು ಧರಿಸಬೇಕು, ಆಗ ಗೌರವ ಸಿಗ್ತದೆ. ಯಾವುದು? ಕೆಂಪಾಗಿದ್ದೇ ಬೊಟ್ಟಾಗ್ಬೇಕು, ಬೇರೆ ಬೇರೆ ಅಲ್ಲ. ಅದು ಶಕ್ತಿಯ ಪ್ರತೀಕ. ಈಗೀಗ ಹೆಣ್ಣು ಮಕ್ಕಳು ಧರಿಸ್ತಾರ ಬೊಟ್ಟು. ಈಗ ಹೀಗೆ ಹೋಗಿ ನೋಡಿದ್ರು ಸರಿ ಕಾಣುದಿಲ್ಲ. ಒಂದಿಷ್ಟೇ ಮಾಸಿ ಹೋಗಿದ ಕೆಲವು ಮಾತ್ರ. ಹೌದಲ್ವಾ? ಈಗ ಇಷ್ಟಾದ್ರೂ ಉಂಟು. ಇನ್ನು ಮುಂದೆ ಹೇಗೆ? ಒಬ್ಬಳಿ ಗಂಗವನಿತ್ತ, ಒಬ್ಬಳನ್ನು ಶಿರದಲ್ಲಿ ಪೊತ್ತ, ಹೆಣ್ಣೊಬ್ಬ ಪಿತ್ತ ಹೋಗಿದ. ಹಾಗಾಗಿ ಶಂಕರಿಯನ್ನು ಕಳಿಸ್ಲಿಕ್ಕಿಲ್ಲ. ಶಂಕರಿ ಬರ್ಲಿಕ್ಕೆ ಇಲ್ಲ ಅಂತ. ಹಾಗಾದ್ರೆ ಇದು ಆರತಿ, ಆರತಿ, ಮಂಗಳಾರತಿ. ಆರತಿ. ಓಹ್, ಎಡಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಇದು ಕಾಮರತಿಯರ ಮೇಳ ಅಲ್ಲ. ಇದು ಯಾವ ಮೇಳ? ಇದು ನಿನಗೆ ಇಷ್ಟೊತ್ತಾದ್ರೆ ಮೇಳ ಯಾವ್ದಂತ ಗೊತ್ತಾಗಲಿಲ್ಲ. ಇದು ಇದು ಎರಡನೇ ಮೇಳ. ನಾನು ತಿರುಗಿ ನೋಡ್ಲಿಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ತಿರುಗಿ ಅಂತ ನೋಡಿದ ಅವಳ ಮುಖ. ಓಹೋ, ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ ಎರಡನೇದ್ದು ಅಂತ. ಮಗದೊಂದು ಎರಡನೇ ಮೇಳ. ಎಲ್ಲರೂ ಕೇಳುವುದನ್ನೇ ಇದೇ ಬೇಕು ಇದೇ ಬೇಕು ಅಂತ. ಇಲ್ಲದಿದ್ರೆ ನಾವು ಇಲ್ಲಿರುವವರು. ಎಲ್ಲೋ ಇರುವವರು. ಓ, ಅಲ್ಲಿರುವವರು. ಅಲ್ಲಿರುವವರು ಇಲ್ಲಿಗೆ ಬಂದಿದ್ದೇವೆ. ಖಂಡಿತ. ಹೌದಲ್ವಾ? ಹಾಗಿದ್ರೆ ನಮಗೂ ನೋಡುವಾಗ ಆಗುತ್ತದೆ ಇದೇ ಬೇಕು ಅಂತ. ಹೌದಲ್ವಾ? ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ? ಎಲ್ಲೆಲ್ಲೂ ತಿರುಗಾಟ ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. 3 ಅಲ್ಲ 6ರಲ್ಲಿ ಕೂಡ ಇಂಥದ್ದಿಲ್ಲ. ಇವಳಂತ ಅವಳು ಖಂಡಿತವಾಗಿ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ಇಂತಹ ಸೌಂದರ್ಯದ ರಾಶಿಯನ್ನು ಇಲ್ಲೇ ಬಿಟ್ಟು ಹೋಗುದು. ಮದುವೆ? ಯಾರು? ನೀನು? ಆದೀತು. ಆದ್ರೆ ಒಂದು ಒಲಿದು ಬಂದಂತ ಬ್ರಹ್ಮದೇವ ಹೇಳಿದ್ದೇನು, ಬ್ರಹ್ಮಚರ್ಯವನ್ನು ಯಾವತ್ತು ನಾವು ಕೆಡಿಸಿಕೊಳ್ತೇವೆ ಒಂದು ನಮ್ಮ ಬಾರಿಗೆ
ಮರಣ ಮದುವೆ ಆದ್ರ ಮರಣ ಆಯ್ತೇವಾ? ಅಷ್ಟೇ ಮತ್ತೆ ಬೇಡ 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 ಬೇಡ. ಮತ್ತೆ ಸಾಹಿತ್ಯ ಸತ್ರ ಅಲ್ಲಿಗೆ ಬಿಡ್ತಾರ? ಹೌದೌದು. ನಮ್ಮ ಹೆಸರಿನಲ್ಲಿ ಯಾರ್ಯಾರಿಗೆ ಸನ್ಮಾನ ನಮಗೆ ಆಗ್ಬೇಕು. ಹೌದೌದು. ಹೌದಲ್ವಾ? ಹೌದೌದು. ಈ ಸಲ ಒಂದು ಮನಸ್ಸು ಮಾಡುವ. ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭ ಅರ್ಪಣ ಮಸ್ತು. ಹೊಗಳಿದವರು ಜೊತೆಗೆ ಕತ್ತರಿಸಬರುತ್ತೇವೆ. ಮೂರು ಲೋಕ ಸಂಚಾರ ಮಾಡಿದಂತಹ ದಸೆಯಿಂದವಾಗಿ ಹಸಿವೆ ತೃಷೆ ಏನು ಮಾಡಿದ್ದೀರಿ? ನಮ್ಮದೇ ಆದಂತಹ ಕದಂಬಾವರದಲ್ಲಿ ಬೇಕಾದ ಹಾಗೆ ಮೃಗಬೇಟೆ. ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಸಂದರ್ಭಕ್ಕಂತೂ ಸ್ವರ ಕೇಳಿ ಬರ್ತಾ ಇತ್ತು. ಯಾವ ಸ್ವರ? ಎಲ್ಲಿಂದ ಬದಕ್ಕೆ ನೋಡುವಾಗ ಕದಂಬವನದಲ್ಲಿ ಹೆಣ್ಣುಗಳು ಚಿನ್ನದ ಉಯ್ಯಾಲೆಯಲ್ಲಿ ಉಯ್ಯಾಲೆ ನಾಡ್ತಾ ಇದ್ದಾಳೆ. ಅಂತಿಂತ ಹೆಣ್ಣು ಅವಳಲ್ಲ. ಅವಳಂತೆ ಚೆಲುವೆ ಈ ಪ್ರಪಂಚದಲ್ಲಿ ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ನಾಲ್ಕತ್ತ ಸತಿಯರ ನೂಕಲ್ಲಿ ಮಡುವಿಗೆ ಈಕೆಯ ನೋಟದ ನೆನಪುಗಳು ಇವಳನ್ನು ನೋಡಿದ ಮೇಲೆ ತೀರ್ಮಾನಕ್ಕೆ ಯಾವ ತೀರ್ಮಾನಕ್ಕಾಗಿ ಬಂದಿರಿ? ಇವಳಿಗೆ ತಕ್ಕವರ ಯಾರು ಬದಾಗಿ ಪ್ರಶ್ನೆ ಇದ್ರೆ ತಾವೇ ಸರಿಯೇ ಮದುವೆ ಆಗ್ಬೇಕು. ಅವಳು ತಮ್ಮಂದಿರೇ ಮುಂದೇನು ಮಾಡುವ? ಸುಗ್ರೀವನು ಕರೆದಂತ ಅಷ್ಟು ಸುಂದರಿ ಬಣಿಯ ತಮ್ಮ. ತಮ್ಮಂದಿರೇ 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 ಏನು ಮಾಡೋಣ ತಮ್ಮ? ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ. ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಮನ್ಮಥ ಏನ್ ಮಾಡಿದ? ಅವನಲ್ಲಿದ್ದಂತ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಳಲಿ ಬೆಂಡಾದೆ ತಮ್ಮಂದಿರೇ, ಬಳಲಿ ಬೆಂಡ. ಕಡೆ ಆಸೆ ವನಜ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನು ನಾವಿದ್ದೇವೆ. ತಮ್ಮಂದಿರೇ, ಪ್ರಣವ ಬಯಸಿದಲೆ ಆಕೆಯ ಮನವನ್ನು ಒಲಿಸಬೇಕಾದ್ದು ನನ್ನ ಕರ್ತವ್ಯ. ಅದು ನಮ್ಮಿಂದ ಆಗುವ ಕೆಲಸವೆಲ್ಲ. ಅದಕ್ಕೆ ಇದ್ದಾನಲ್ಲ ನಮ್ಮಲ್ಲಿ ಮಂತ್ರಿ ಆಗಿರುವಂತಹ ಸುಗ್ರೀವ, ಆತನನ್ನು ಕಳಿಸಿಕೊಡ್ತೇನೆ. ನೀವು ಬೇಟೆ ಆಯ್ದು ಭಟ್ಟರು ಹೋಗಿ ವಿಶ್ರಾಂತಿ ಪಡೆದುಕೊಳ್ಳಿ. ಸುಗ್ರೀವ ಮಂತ್ರಶ್ರೇಷ್ಠ ಸುಗ್ರೀವ ಪ್ರಭು, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನು ಬರಳಿದ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದರು. ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹಿಡಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನು ಆಶೆಯನ್ನು ಪಟ್ಟುವ ನಾನಿದ್ದೇನೆ ಸುಗ್ರೀವ. ನಿಮಗೂ ಮದುವೆ ಆಗುವಂತ ಆಶಯ? ಯಾವ್ದ್ರಲ್ಲಿ ಕೊರತೆ ಉಂಟು, ಯಾವ್ದ್ರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ಏನು ವಯೋವೃದ್ಧನು ಜ್ಞಾನ ತಪ್ಪನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ರಾಜಾಜ್ಞೆ ತೆರಳು ಕದಂಬಾವನ.
ಶುಂಭನಾಚಿಯಲ್ಲಿ ಮೆರವ ಕದಂಬ ಮಲಮಲೆ ಹೋಗುದೆ ಮೆರವ ಕದಂಬ ಮಲಮಲೆ ಹೋಗುದೆ ಸೈ ಜಗದಂಬಿಕೆಯ ಲಾವಣ್ಯವನ ನೆರೆ ಕಂಡು ಸುಗ್ರೀವ ಸೈ ಜಗದಂಬಿಕೆಯ ಲಾವಣ್ಯವನ ನೆರೆ ಕಂಡು ಸುಗ್ರೀವ ಶುಂಭರಾಜ್ಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಗತ್ತಲು. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರ್ದು, ವೈರ ಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡದಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ಗಣ್ಣದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆ ಆಗುವುದಕ್ಕಾಗಿ ಹತ್ತರಿತ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಹುಡುಗಿಯಲ್ಲಿದ್ದಾನೆ ಅಂತ ನೋಡಬೇಡವೆ, ಮುಂದುವರಿತೇನೆ ನೋಡುವ. ಹಂಬಲಿಗಲು ಶಿವ ಶಿವ ಮದ ನಂಬಿ ಗುಲೆ ಸಿರುಗುತ್ತಲಿ ಅಮ್ಮಯ ಕೆಟ್ಟನು ತಿಳಿದು ನೋಡಲು ಹೀಗೆ ಮಾನಿಯೇ ಸಿಕ್ಕುವಲೆ ಸಿಕ್ಕಲು ನಕ್ಕುವಲೆ ಸಿಗಗವನು ತನ್ನಯ ಮುಖಿಯೊಳಗಿರುತ್ತ ನಿತ್ಯ ಜೀವನ ಹುಟ್ಟಿಯ ಮಾತೆ ಮಕ್ಕಳ ನಮ್ಮದು ಮಿಕ್ಕ ಮಾತೆ ಒಡೆಯ ಆಜ್ಞೆಯು ನಮಗೆ ಮಾನ್ಯವರ ಸಿಕ್ಕುವಲೆ ಸಿಕ್ಕಲು ತಕ್ಕುವಲೆ ನಿಜಗವನು ತನ್ನಯ ಮುಖಿಯೊಳಗಿರುತ್ತ ನಿತ್ಯ ಜೀವನ ಹುಟ್ಟಿಯ ಮಾತೆ ಶಿವ ನನ್ನನ್ನು ನಾನೇ ನಂಬದಂತ ಸ್ಥಿತಿಗೆ ಬಂದೊದಗಿದ್ದೇನೆ. ಕದಂಬಾವನದಲ್ಲಿ ಮುಂದುವರಿತಾ ಇದ್ದಂತೆ ವಿಚಿತ್ರವೇ ಸರಿ. ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ ಒಬ್ಬಾಕೆ ಸರ್ವಾಂಗ ಸುಂದರಿಯಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಯಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನಾಡಿಸುವುದ? ಇವಳು ನಾರಿ, ಏಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರ್ಹಿತಾಂತ ಆದಿ ಮಾಹೇಶ್ವರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೇಲ್ವೆ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ. ಅವ ಈ ಸಲ ಕೆಟ್ಟ, ಅವ ಕೆಟ್ಟದ್ದಲ್ಲ. ದಾನವ ಕುಲದ ಸರ್ವನಾಶವಂತ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವಾ. ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡಬೇಕು. ಮಾತಾಡ್ತೇನೆ.
ಶೋಣಿತಾಪುರದಿಂದ ಬಂದಂತ ಸುಗ್ರೀವನ ನಾನಮ್ಮ. ಯಾರು ಕಳುಹಿದರು? ನಮ್ಮ ಒಡೆಯಂತ ಶುಂಭ. ಇಲ್ಲಿಗೆ ಬರುವರೇ ಕಾರಣ? ಕಾರಣವಿದ್ದೇ ಬಂದಿದ್ದೇನೆ ತಾಯಿ. ಏನದು ಕೇಳೋಣ. ನಿನ್ನದಾದ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ಓಹೋ, ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಹೌದೇ? ಮಾತ್ರವಲ್ಲ ತಾಯಿ, ಮತ್ತೆ ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹಾತರಿಸ್ತಾ ಇದ್ದಾನೆ. ಅವನಲ್ಲಿ ಏನು ವಿಶೇಷವು? ಶುಂಭನಾದರೂ ಸಾಮಾನ್ಯದವನಲ್ಲಮ್ಮ. ಮತ್ತೇನು ಮಹಾ? 3 ಲೋಕವೇ ಅವನ ಆಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು ನಮ್ಮದಂತ ಶೋಣಿತಾಪುರ. ನನಗೆ ಒಪ್ಪುವ ರೂಪವೇ ಅವನದ್ದು. ರೂಪ? ಹೌದು. ರೂಪದ ಬಗ್ಗೆ ಹೇಳಿದ್ರೆ ಕಠಿಣ ಅಲ್ಲಮ್ಮ. ಆದರೂ ಮನ್ಮಥನಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ನೀನು. ಪರಮಾಶ್ಚರ್ಯವಿದು. ನನ್ನ ಕಿರುನಗೆಯನ್ನು ಕಂಡಾಕ್ಷಣವೇ ಸುಗ್ರೀವ ದೊಪ್ಪನೆ ದರೆಗೆ ಉರುಳಿಬಿಟ್ಟನಲ್ಲ. ಏನು ನನ್ನ ನಗೆಯುವ ಪಾಲಿಗೆ ದಗಿಯಾಗಿ ಹೋಯಿತೆ. ದೂತ ವಧೆ ಎಂಬುದು ಮಹಾ ಅಪರಾಧವಾಗ್ತದೆ. ಇವ ಅಳಿದೆಂದಾದರೆ ನನ್ನ ವಿಚಾರವಾಗಿ ದೂರ್ತ ಶುಂಭನಲ್ಲಿ ಹೇಳುವರೆ ಪ್ರತ್ಯೇಕ ದೂತರೇ ಇಲ್ಲ ಎಂದಾಯಿತು. ಇವನ ಅವಶ್ಯಕತೆ ನನಗುಂಟು. ಎಬ್ಬಿಸುವ ಪ್ರಯತ್ನ ಮಾಡೋಣ. ಏನು ಸುಗ್ರೀವ? ನಿತ್ಯ ಪುಣ್ಯಾತ್ಮರೆ ಮಲಗಿದ್ದೆ ತಡ ಗಾಢವಾದ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಅಲ್ವಾ, ಹಾಗೆ ನಿದ್ದೆ ಬಂದದ್ದು. ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ. ಹೌದು, ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಹೌದು, ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಖ ಅಂತ ಅಪ್ಪಿಡಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವಾ. ಹಾಗೆ ಹೌದು. ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ, ನಾನು ಸತ್ತದ್ದು. ಸತ್ತು ಸ್ವರ್ಗಕ್ಕೆ ಹೋದದ್ದು. ಹೌದು ಅಂತ ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ ಇಲ್ಲಲ್ವಾ? ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡ್ತಿರುತ್ತಾ ವೇಳೆಯಲ್ಲಿ ಆಕೆಯ ಮುಖಂದ ಕಿರುಳಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಬೆಳಿತಾಳೆ. ಏಕೆ ಸಾಮಾನ್ಯವಾದ ಹುಡುಗಿ ಅಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆ ಇವಳು. ಈಕೆ ಶ್ರೀದೇವಿ ಅಲ್ವೇ? ಇವಳಂತ ಭಾಷೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಕೋಟೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ತಾಯಿ, ನನ್ನಲ್ಲಿ ಕೋಪ ಮಾಡಬೇಡ, ಮಾಸಿಟ್ಟು ಬಾರಬೇಡ ತಾಯಿ. ಯಾಕೆ ಸುಗ್ರೀವ ದೂರ ಸರಿವೆ, ಸನಿಹಕ್ಕೆ ಬರಬಾರದೆ? ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಕಾರಣ ಬೇಕಲ್ಲ. ಹತ್ತಿರ ಬಂದ್ರೆ ನೀನು ನಗಾಡ್ತೀಯಲ್ವಾ? ಅಯ್ಯೋ, ನಗುವ ಹಕ್ಕು ನನಗಿಲ್ವೇನೋ? ಒಳ್ಳೆ ವಿಚಾರವಾಯ್ತಲ್ಲ ಇದು. ಚೇಚೆ, ನಗುವಂತ ಹಕ್ಕು ನಿನಗುಂಟು. ಮತ್ತೆ ನಾನು ಸಾಯ್ತೇನಲ್ವಮ್ಮ? ಸಾಯುವನೆ ಮತ್ತ ಭಯ ನಿನಗೆ. ಇನ್ನು ಸಾಯಲಾರೆ, ಧೈರ್ಯ ತಾಳು ಅಮ್ಮ. ಓ, ನಾನು ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಗೊತ್ತು. ಅವನಿಗೆ ನಾನು ಉತ್ತರವನ್ನು ಕೊಡಬೇಡುವೆ ತಾಯಿ. ಏನು ಅಂತ ಉತ್ತರವನ್ನು ಕೊಡ್ಲಿ ನಾನು?
ನನ್ನಿಂದ ಉತ್ತರ ಬೇಕೇನೋ? ಹೌದಮ್ಮ. ನನ್ನ ದೂತನಾಗಿಯೇ ಶೋಣಿತಾಪುರವನ್ನು ಸೇರು. ನನ್ನ ಸಂದೇಶವನ್ನು ಆ ಶುಂಭನಲ್ಲಿ ಹೇಳು. ಏನಂತ? ಮದುವೆಯ ಆಸಕ್ತಿ ಉಳ್ಳವನಾಗಿದ್ದಲ್ಲಿ ಬರಲಿ ಕತ್ತಿ ಕಾಳಗಕ್ಕೆ. ಕತ್ತಿ ಕಾಳಗಕ್ಕೆ ಶುಂಭಾನಿಶುಂಭನಲ್ಲ, ಶಂಭುವೇ ದರೆಗಿಳಿದರು. ಅಡುಕು ನಾನಲ್ಲ, ಇಷ್ಟನ್ನು ಹೋಗಿ ಹೇಳು. ಇದು ಉತ್ತರ ಅವನಿಗೆ. ತಾಯಿ, ಇದು ನಿನ್ನ ಕಡೆಯ ನಿರ್ಧಾರವ ತಾಯಿ? ಆಯ್ತಮ್ಮ, ಆಯ್ತು. ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆದಾಗಿ ಈ ಮುದುಕನ ಒಂದು ಭಿನ್ನಹ ಉಂಟಮ್ಮ ನಿನ್ನಲ್ಲಿ. ಭಿನ್ನಹ? ಹೌದು. ಏನದು? ದುಷ್ಟರ ಸಂಘದಲ್ಲೇ ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತ ಆಗಿದೆ. ಓಹೋ ತಾಯಿ, ಈ ಮುದುಕ ಸತ್ತ ಮೇಲೆ ಮತ್ತೊಂದು ಜನ್ಮ ಉಂಟು ಅಂತಾದ್ರೆ ದೇವಿ ದಾಸನಾಗುತ್ತ ಭಾಗ್ಯವನ್ನು ಕರುಣಿಸ್ತಾ ತಾಯಿ. ನಿನ್ನ ಇಚ್ಛೆಯಂತೆ ಆಗಲು ಸುಗ್ರೀವ. ನಡೆ ನಡೆ. ಕಲಿಸಿಕೊಟ್ಟಂತ ಸುಗ್ರೀವನಲ್ಲಿ ಸಂತಾನವನ್ನು ಮುರಿದಲಂತೆ ಬಯಸಿದಲ ಸಂಗ್ರಾಮ ಯಾರಕ್ಕೆ ಯುದ್ಧಕ್ಕೆ ಇದ್ದ ಹಾಗೆ ಸೇನಾಧಿಪತಿ ಧೂಮ್ರಲೋಚನ ಗಿತ್ತಬಾ ಎನ್ನುವ ಹಾಗೆ ಕರೆ ಅತಿ ಶೀಘ್ರವಾಗಿ ಬಂದು ತಲುಪಿದ್ದೇನೆ. ನಿಮ್ಮ ಮುಖವನ್ನು ನೋಡುವಾಗ ಕಣ್ಣಲ್ಲಿ ಕಿಂಗಿಡಿಯನ್ನು ಸುರಿಸುತ್ತಾ ಇದ್ದೀರಲ್ಲ, ನನ್ನನ್ನು ಕರೆಸುವರ ಕಾರಣ ಏನು ತಿಳಿಸಿ. ಕದಂಬಾವನದಲ್ಲಿ ಹೆಣ್ಣು ಬೆಳೆಯುತ್ತಾರೆಂಬ ವಿಚಾರವನ್ನು ತಿಳಿದಿದ್ದೇನೆ. ಆದಷ್ಟು ಬೇಗ ಕರೆದುಕೊಂಡು ಹೊಳೆಯುವಂತ ಕರುಣಿ ಮನಿ ನೀನೆಯ, ನಮ್ಮೊಡೆಯ ಶುಂಭಾಕ್ಯ ಬಯಸಿದಂತ ಕನ್ಯಾಮಣಿ ನೀನೆಯ. ಅಬ್ಬಾ ನಿನ್ನ ಸುಕ್ಕೆ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿದರೆ ಅವರ ಸಂಧಾನವನ್ನೇ ಮುರಿದೆಯ. ಈ ಬಾರಿ ನಿನಗೆ ದಿಟ್ಟ ಉತ್ತರ ಕೊಡುವುದಕ್ಕೆ ಬಂದವನು ಅವನ ಸೇನಾನಿ ಧೂಮ್ರಲೋಚನ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಏನೆಂದು? ಸ್ವರ್ಣ ರಥ ಸಿದ್ಧವಾಗಿದೆ, ಏರು.
ನಿನಗೆ ಈ ಬಾರಿ ಸ್ವರ್ಣ ಮಹೋತ್ಸವ ಇಲ್ಲವಾದ್ರೆ ಬಿಡುವವರು ಯಾರು? ನಿನ್ನ ಮುಡಿಗೆ ಕೈ ಹಾಕಿ ಎಳೆದುಕೊಂಡು ಹೋಗುವಾಗ ತಡೆಯುವ ಮಗ ಯಾರು? ನಾನು ನೋಡ್ತೇನೆ.
ಕೇಳುತ್ತಾ ಇದ್ದೇನೆ. ತಮ್ಮಂದಿರಾದ ಗಂಡುಗಳಿಯಾದ ಚಂಡಮುಂಡರರುಂಡವನ್ನು ಕಣ್ಣಿಗೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದರಂತೆ. ಶಿವ ಶಿವ, ನಮ್ಮಂತ ಸುರವೀರೆಲ್ಲರ ಅಳಿವಾಗಿ ಹೋಯ್ತಲ್ಲ. ಏನು ಮಾಡು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರತ್ತ ಆಯುಧ ಸಿದ್ಧವಾಗಿದೆ. ಅದಕ್ಕಾಗಿ ಸಂಧಾನಕ್ಕಾಗಿ ಸುಗ್ರಿಯರನ್ನು ಕಲಿಸಿಕೊಟ್ಟಿದ್ದೇನೆ. ಸಂಧಾನವೇ ಪರವಾಗಿ ಹೋಯ್ತು. ಸರಿ ಎಂದು ಒಪ್ಪಣವನ್ನು ಇರಿಸಿದಳು. ಧುರವನ್ನು ವಹಿಸಿದ್ದಾಳೆ. ಈ ವಿಚಾರವನ್ನು ಅರಿತು ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷನನ್ನು ಕಲಿಸಿಕೊಟ್ಟಿದ್ದೇನೆ. ಸಂಧಾನ ವ್ಯರ್ಥವಾದ ಮೇಲೆ ಧೂಮ್ರಾಕ್ಷನನ್ನು ಕಳುಹುವ ಅಗತ್ಯವಿದ್ದ ಕಾರಣ ಕಲಿಸಿಕೊಟ್ಟಿದ್ದೇನೆ. ಕಲಿಸಿಕೊಟ್ಟಂತ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಧೂಮ್ರಾಕ್ಷಣ ಮರಣವಾಯ್ತೆ. ಧೂಮ್ರಾಕ್ಷಣ ಅಳಿವಾಗಿ ಹೋಯ್ತು. ಆಮೇಲೆ ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿ
ಕಳುಹಿಸಿ ಕೊಟ್ಟಿದ್ದೇನೆ. ಪರಿಣಾಮ ಚಂಡಮುಂಡರ ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದಂತೆ ಚಂಡಮುಂಡರಳಿದರೆ ಚಂಡಮುಂಡರಳಿದು. ಆದರೂ ನೀನು ಮುಂದುವರಿಯುತ್ತಾ ಇದೆಯಲ್ಲದರೆ ಅದಕ್ಕಾಗಿಯೇ ನೋಡು, ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶ ಇದೆ. ಖಂಡಿತವಾಗಿ ಹೊಂಟೇಳು. ಅವತರಿಸಬೇಕು. ಮಾತನ್ನು ಕೇಳುವಷ್ಟು ವ್ಯವಧಾನವನ್ನು ತಂದುಕೊಂಡಿಯಲ್ಲ ಪ್ರಭು. ಏನದು? ಮತ್ತೊಮ್ಮೆ ಶಿರವನ್ನು ಬಾಗಿದ್ದೇನೆ. ಎದ್ದೇಳು. ಆಗಿ ಹೋದಂತ ಕಾಲದಲ್ಲಾಗಲಿ ಒದಗಿ ಬರುವಂತಹ ಭವಿತವ್ಯದಲ್ಲಾಗಲಿ ನಿನ್ನಂತ ವೀರ ಪುರುಷನನ್ನು ನಾವು ದರ್ಶಿಸುವುದಕ್ಕಂತ ಹೇಳು. ಲೋಕೋತ್ತರವಾದಂತಹ ಕೀರ್ತಿಯಲ್ಲಿ ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ ಪ್ರಭು. ಕರ್ತವ್ಯಾದಂತಹ ತನುದೇವಿ ಸಾಧ್ವಿ ಶಿರೋಮಣಿ ಹಸುರು ಕುಲಕ್ಕೆ ಮಾತೆಯಾಗಿ ಒದಗಿ ಬಂದವಳು. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗರ್ಭವನ್ನೇ ತಳೆದಿದ್ದರಂತೆ. ವೀರಾಧಿ ವೀರರನ್ನು ಪಡೆಯಬೇಕು, ಆ ಮೂಲಕವಾಗಿ ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ಅವರ ಅಪೇಕ್ಷೆಯ ಪ್ರಕಾರ ಶುಂಭ ನಿಶುಂಭರಾದಂತಹ ನಿಮ್ಮೀರ್ವನ ಹುಟ್ಟಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವಾತ ಮುಂದುವರಿಯುತ್ತಾನೋ ಅವ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಆದರೆ ಯಾರು ದೃಢ ಮಾನಸನು ಧೃತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೊಂದು ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸುವಲ್ಲಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಪ್ರಭು, ಈ ಪ್ರಪಂಚದಲ್ಲಿ ನೀನು ಒಂದು ವ್ಯಕ್ತಿಯಾಗಿ ಬಾಳಿದ್ದಿಲ್ಲ, ಒಂದು ಮಹಾಶಕ್ತಿಯಾಗಿದ್ಯಾ. ನಿನ್ನನ್ನು ವಿಚಾರಿಸುವಂತಹ ಹಕ್ಕು 14 ಲೋಕದಲ್ಲಿ ಯಾರಿಗೂ ಇಲ್ಲ ಎನ್ನುವ ಹಾಗೆ ನಾವು ತಿಳಿದಂತಹ ವಿಚಾರ. ಆದರೆ ಇಂದಿನ ದಿವಸ ಬಹು ವಿಚಿತ್ರವಾದಂತಹ ನಡೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಭ್ರಮೆಗೆ ಒಳಗಾಗಿ ಸಾಮಾನ್ಯ ಕಾಮನ ಶರಕ್ಕೆ ಈ ಸಂದರ್ಭದಲ್ಲಿ ನೀನು ಮುಂದುವರಿತಾ ಇದೆಯಾ ಪ್ರಭು? ಕಾಮಿನಿಯ ಬಯಕೆ ಹೆಣ್ಣೊಬ್ಬಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ತನ್ನ ಏರಿಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಪಡೆಯಬಹುದು. ಆ ಸಮಯದಲ್ಲಿ ನಿನ್ನ ನಿರ್ಧಾರ ಏನು? ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತಹ ಹೊರಬಲವನ್ನು ಹೊಂದಿದವನು. ಈಗ ಬಯಸಿದ್ದೇನೆ ಏನು? ಪಡೆದಂತಹ ಹೊರಬಲವನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದ್ದ ಮಿಕ್ಕುಳಿದ ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆದವ. ಪ್ರಭು, ಆ ಸಮಯದಲ್ಲಿ ಹೆಣ್ಣೊಬ್ಬಳು ಬೇಕು ಅಂತ ಇತ್ತೆ. ಕಾಮನ ಬಾಧೆ ಅಧಿಕವಾಗಿತ್ತೆ. ಸಾವಿರ ವರ್ಷಗಳ ಕಾಲ ಸುದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣೊಬ್ಬಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸ್ಸೋತು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ನೀನು ಬಯಸಿದ್ವಿ ಯಾರನ್ನು? ಆ ಹುಡುಗಿಯನ್ನು. ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಏನು ಸಾಧ್ಯವಿಲ್ಲ. ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬ ಕಾಂತಾರವನ್ನು ಸೇರಿದ್ರು ವಿಚಿತ್ರವನ್ನೇ ಕಂಡಿದ್ದಾರೆ. ಅಂಬರದಿಂದಲೇ ತೆರಗಿಳಿದಂತ ಬಂಗಾರದ
ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳ ಸಂಗೀತ ತುದಿಯನ್ನೇ ಹರಿಯಬಿಟ್ಟಿದ್ದಾಳೆ ಪ್ರಭು. ಈ ವಿಚಾರವನ್ನು ನಿನ್ನ ಅಂತಃಪುರದಲ್ಲಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ರು. ಇದನ್ನು ಕೇಳಿದ ಕ್ಷಣದಿಂದ ನೀನು ಮೋಹ ಪರವಶನಾದೆಯ ಪ್ರಭು. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮತಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಬೇಕು ಅನ್ನುವಂತ ಅಪೇಕ್ಷೆಯಿಂದ ಹೊರಟೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರಬಹುದೇ ಅಲ್ಲ. ಯಾಕೆ ಬರುದಿಲ್ಲ? ಪರಮನಿತೆಯಾಗಿರ್ಬೇಕು. ಜಾಗೃತರಾಗೋಣ. ನೀನೀಗ ಆಕೆ ಬಗ್ಗೆ ಹೇಳುದ? ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬರೇ ತರುಣಿ ದೈತ್ಯ ಸೇನೆಯ ಸುಧಾರಣ ಅನ್ನುವಂತ ಮಹತ್ತರವಾದ ಹೊರೆಯನ್ನು ಹೊತ್ತವನು ನೀನು. ನಡೆಯುತ್ತಿರುವಂತಹ ಹಾದಿಯಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದರೆ ಹೆಗಲ ಮೇಲಿರುವಂತಹ ಹೊರೆ ಜಾರಿ ಕೆಳಗೆ ಬೀಳುವುದಕ್ಕೂ ಸಾಧ್ಯತೆ ಉಂಟು. ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನೇ ಏರಿ ಹೊರಟವ ನೀನು. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ, ಸಂಬಂಧಕ್ಕೆ ಬೇಕಾಗಿ ಬದಲಾಯಿಸಲೂಬಹುದು. ಆದ್ರೂ ನಮ್ಮ ಜೀವನದಲ್ಲಿ ಮನೋರಥ ಏನು ಅನ್ನೋದನ್ನು ಚೆನ್ನಾಗಿ ನಾವು ತಿಳಿಯಬೇಕು ಪ್ರಭು. ಕದಂಬವನದ ಬಗ್ಗೆ ತಿಳಿಯದೇ ಇದ್ದವರು ಯಾರೂ ಇಲ್ಲ. ನಿತ್ಯ ರಾಕ್ಷಸರು ಮೃಗೀಯ ವಿಹಾರದಿಂದಲೋ ಅಲ್ಲ ಮತ್ಯಾವುದೋ ನೆವರಿದಿಂದ ಅರಣ್ಯವನ್ನು ಸುತ್ತುತ್ತಾ ಇರ್ತಾರೆ. ಅಂತ ಭೀಕರವಾದಂತಹ ಪ್ರದೇಶದಲ್ಲಿ ಒಬ್ಬಳಕ್ಕೆ ಹೆಣ್ಣು ಬಂದು ನಲಿಯುತ್ತಾ ಕುಡಿಯುತ್ತಾ ಹಾಡುತ್ತಾ ಪಾಡುತ್ತಾ ನೆಲೆಯಾಗಿದ್ದಾಳೆ ಎಂದಾದ್ರೆ ಅವಳು ಹೆಣ್ಣೆ ಮತ್ತೆ ಯಾರು? ಅಲ್ಲವೇ ಅಲ್ಲ, ದಾನವ ಕುಲಕ್ಕೆ ಹೆಮ್ಮಾರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಅರಿತಿದ್ದೇನೆ. ಏನು ತಿಳಿದುಕೊಂಡೆ ಆಕೆಯ ಬಗ್ಗೆ? 14 ಲೋಕವನ್ನು ಪಡೆಯುವಂತ ಅವಸರದಲ್ಲಿ ನಿಯತಿಯ ನಿಯಮವನ್ನು ಮೀರಿ ರಾಕ್ಷಸರಾದಂತಹ ನಾವು ವ್ಯವಹರಿಸುತ್ತಾ ಇದ್ದೇವೆ. ನಮ್ಮಿಂದಾಗಿ ಅದೆಷ್ಟೋ ಮಂದಿಗಳು ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಪಾತಾಳ, ಭೂಲೋಕ, ದೇವಲೋಕ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ನಭೋ ಮಂಡಲದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭಣಿ ಶುಂಭರು ನೀವು ಮೆರೆಯುತ್ತಾ ಇದ್ದೀವಿ. ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ಹೊರಟಿದ್ದೇವೆ ಪ್ರಭು. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಲೋಕನಾಯಕಿ ಇಳಿದು ಬಂದಿದ್ದಾಳೆ. ಈಗ ಅವಳು ಕಾಂತಾರದಲ್ಲಿ ಕಾಣಿಸಿಕೊಳ್ಬೇಕಿದ್ರೆ ಅವಳ ಮಂದಿಗಳಿಗೆ ಕಷ್ಟ ಬರಬೇಕು. ಯಾರು ಅವಳ ಮಂದಿಗಳು? ಸಧರ್ಮ ಮಾರ್ಗಾವಲಂಬಿಗಳಾಗಿ ಯಾರು ಲೋಕದಲ್ಲಿ ನಡೆಯುತ್ತಾರೋ ಅವರೇ ಅವಳ ಮಕ್ಕಳಾಗಿದ್ದಾರೆ ಪ್ರಭು. ಹಾಗಾಗಿ ಅವರ ಮೊರೆಯನ್ನು ಕೇಳಿ ಧರೆಯಲ್ಲಿ ಕಾಣಿಸಿಕೊಂಡಂತಹ ಮಹಾಮಾತೆ ಸಾಮಾನ್ಯ ಹೆಣ್ಣು ಅಂತ ತರ್ಕಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ
ಕಾಂತಾರದಲ್ಲಿ ಮೋಹಕವಾದಂತಹ ರೂಪವನ್ನು ಬೀರಿದ್ದಾಳೆ. ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವರ ತಲೆಯನ್ನೇ ಕೈ ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಆದಿಮಾಯ ತ್ರಿಜಗ ಬಂದಿದ್ದ. ಬೇಡ ಪ್ರಭು ಬೇಡ. ನಾನು ಕೂಡ ಇಷ್ಟು ಛಲವನ್ನಿಡುವುದಕ್ಕೆ ಬಲವಾದ ಕಾರಣ ಉಂಟು. ಕಳಿಸಿ ಕೊಟ್ಟಂತಹ ಸುಗ್ರೀವನಲ್ಲಿ ಆಕೆ ಹೇಳಿದ್ದೇನು, ಬಾಲ್ಯದೊಲುಗೈದ ಫಲವಂತೆ ಅದು ಕೂಡ ಕತ್ತಿ ಕಾಲಗ. ಕತ್ತಿ ಕಾಲಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೆ ಅವರ ಕೊರಳಿಗೆ ಸುಮಬಲನ್ನು ಹಾಕುತ್ತೇನೆ ಬೆಳಗ್ಗೆ. ಮತ್ತೆ ಹೇಳಿದ್ದೇನು, ಚುಂಬನಾಗಲಿ ಪ್ರತ್ಯಕ್ಷ ಚಂಬವೇ ತೆರೆಗಿಳಿದು ಬಂದರು. ಈ ಕುಂಬಿನಿಯಲ್ಲಿ ಬಿಡನೆಂಬುದಾಗಿ ಛಲವನ್ನು ನೀಡಿದ್ದಾಳೆ. ಕಾಡಿನಂತಹ ಬಡ ಹುಡುಗಿಗೆ ಅಷ್ಟು ಛಲವಿರುವಾಗ ಮೂರು ಲೋಕವನ್ನೇ ಗೆದ್ದಂತ ಶುಂಭನಿಗೆ ಎಷ್ಟು ಛಲವಿರಬೇಕು. ಅದಕ್ಕಾಗಿಯೇ ನೋಡು, ಆಕೆಯನ್ನು ಕರೆತರುವುದಕ್ಕಾಗಿ ಆ ಧೂಮ್ರಲೋಚನನ್ನು ಕಳಿಸಿಕೊಟ್ಟವ ನಾನಿದ್ದೇನೇನು. ಏನು ಅಲ್ಪಬಲವುಳ್ಳವರೇ ಪರಾಕ್ರಮದ ಮೂಲಕ ವರಿಸುತ್ತೇನೆ ಎಂಬ ಹಾಗೆ ಹೊರಟಿರುವಿಲ್ಲ ಪ್ರಭು. ಮೂಲ ಸ್ವರೂಪದಲ್ಲೇ ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದೆವೆಂದಾದ್ರೆ ಬಂಡೆ ಕಲ್ಲಿಗೆ ತಲೆಯನ್ನು ಚಚ್ಚಿಕೊಂಡಂತ ಅನುಭವ ಆಗ್ಲಿಕ್ಕಿಲ್ವೇ? ಯಾಕೆ? ಯಾವಾಗ ಚಂಡಮುಂಡನ ಹೇಳಿಕೆಯನ್ನು ಕೇಳಿಸಿಕೊಂಡು ನೀನು ಅವಳನ್ನು ಕರೆತರಬೇಕು ಅನ್ನುವಂತಹ ಉದ್ದೇಶದಿಂದ ಮುಂದುವರಿದೆಯೋ ಆ ಕ್ಷಣದಿಂದ ನಾವು ನಷ್ಟವನ್ನೇ ಅನುಭವಿಸುತ್ತಾ ಇದ್ದೇವೆ ಪ್ರಭು. ಅವಳನ್ನು ಕರೆತರುವುದಕ್ಕಾಗಿ ವಯೋವೃದ್ಧನು ಜ್ಞಾನವೃದ್ಧನವಾದಂತಹ ಸುಗ್ರೀವ ಮಹಾಮೇಧಾವಿ ಇದ್ದಾನೆ, ಬೇಕಾದಷ್ಟು ಅನುಭವವನ್ನು ಹೊಂದಿದವ. ನಿನ್ನ ಆಜ್ಞೆಗೆ ಎರಡು ಮಾತಿಲ್ಲ, ಶಿರಸ ವಹಿಸಿ ನೇರವಾಗಿ ಕಾಂತಾರವನ್ನು ಸೇರಿದ. ಆದ್ರೆ ಮರಳಿ ಬಂದನಲ್ಲ ಸುಗ್ರೀವ, ಬರುವಾಗ ಹೇಗಿದ್ದಾನೆ? ಏನು? ದೇವಿಯ ಭಜನೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಹೋದಂತ ಸುಗ್ರೀವನಿಗೆ ಪೂರ್ತಿ ಮರಳು ಹಿಡಿದು ನಡೆದ ಅನುಭವ. ಅದು ಇನ್ನು ಅಷ್ಟೇ ಹೇಳಬೇಕು. ಅವನ ಜಾಗವನ್ನು ತುಂಬಿಸುವುದಕ್ಕೆ ಯಾರಿದ್ದಾರೆ? ಎಷ್ಟೋ ಮಂದಿ ಇದ್ದಾರೆ. ಅವ ಬಿಡು, ಅವ ಅಪ್ಪನಿಗೂ ಮೊದಲು ಹಾಗೆ. ಈಗ ಅಪ್ಪನ ಪರಿಸ್ಥಿತಿ ನೋಡಿದೆಯಲ್ಲ, ಮನ ಮಠ ಮಂತ್ರ ತಪ ಜಪ ಇತ್ಯಾದಿಗಳನ್ನೇ ಮಾಡ್ತಾ ಕಾಲ ಕಳೆಯುತ್ತಾ ಇದ್ದಾನೆ. ಇದು ಅವನಿಗೆ ಕೂಡ ಅದೇ ಸ್ಥಿತಿ. ಸುಗ್ರೀವ ಬಾಯಲ್ಲಿ ಮಂತ್ರ ಬರ್ತದೆ ಎನ್ನುವ ಹಾಗೆ ತಿಳಿದದ್ದು ಮೊದಲು ಇರ್ಲಿಲ್ಲಲ್ಲ, ಈಗ ಅವನಿಗೆ ಭ್ರಾಂತು ಶುರುವಾದ್ದು. ಹೌದಾ? ಕಥಾವನದಿಂದ ಬಂದ ಮೇಲೆ ಪೂರ್ತಿ ಮರಳು. ಅದಕ್ಕೆ ಅವನ ಆಚೆ ಹಚ್ಚಿ ಬಿಟ್ಟದು ಅಂತವ ಸಭೆಯಲ್ಲಿ ಅಯೋಗ್ಯ ಅನ್ನೋ ಉದ್ದೇಶದಿಂದಲೇ. ನಮ್ಮಲ್ಲಿ ಬೇಕಾದಷ್ಟು ಮಂದಿಗಳು ಸ್ವಂತಕಾರಿಗಳು ಇದ್ದಾರೆ, ಆದ್ರೆ ಜಾಗದಲ್ಲಿ ಕುಳಿತರ ಸಾಕು ಅನುಭವ ಬೇಡುವ. ಅವನಪ್ಪ ಈಗ ಅವನ ಮಗ ಇದ್ದಾನೆ ಮಂತ್ರಿ ಪದವಿಗೆ ಬರುವುದಕ್ಕೆ ಇಡೋಣ. ಆದ್ರೆ ಈ ಸಂದರ್ಭದಲ್ಲಿ ಆರ್ತರಾಗಿ ಶರಣರಾಗಿ ಭಜಕರಾಗಿ ಯಾರು ಅವಳ ಕಾಲಬುಡವನ್ನು ಸೇರ್ತಾರೋ ಅವರೆಲ್ಲ ಅವಳ ಶರಣರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ ಪ್ರಭು. ಆಗಲಿ ಸಿದ್ಧರಸಕ್ಕೆ ಬಿದ್ದಂತಹ ಕಬ್ಬಿಣ ಮತ್ತೆಂದು ಕಬ್ಬಿಣವಾಗಿ ಉಳಿಯುವುದಿಲ್ಲವಲ್ಲ, ಬಂಗಾರವೇ ಆಗುವಂತೆ ಸುಗ್ರೀವನ ಜೀವನವೇ ಬಂಗಾರವಾಗಿದೆ. ಆಗಲೇ ಬೇಡ ನನಗೆ. ಅವ ಬಂದು ಹೇಳಿದ, ಒಂದೊಮ್ಮೆಗೆ ಸತ್ತು ಆಲೋಕವನ್ನು ಸೇರಿದನಂತೆ, ಪುನರಪಿ ಎದ್ದು ಬಂದು ಈ ಲೋಕಕ್ಕೆ ಬಂದಿದ್ದಾನೆ ಪ್ರಭು. ಸತ್ತವರು ಮತ್ತೊಮ್ಮೆ ಬದುಕಿ ಬರುವುದಕ್ಕೆ ಉಂಟ ಆಲೋಚನೆ ಮಾಡು. ಏನನ್ನು? ಅವ ಬಂದಿದ್ದಾನೆ ಎಂದಾದ್ರೆ ನೋಡಿದವರು ಯಾರು? ಅವ ಬಂದು ಹೇಳಿದಲ್ಲ, ಹೇಳಿದಾನು ಒಪ್ಪಿಕೊಳ್ತೀಯ ನೀನು?
ಹಾಗಿದ್ರೆ ಅವಳು ಅಲ್ಲಿ ಇದ್ದಾಳೆ ಅನ್ನುವಂತಹ ವಿಚಾರ ನಿನಗೆ ಅದು ಗೊತ್ತುಂಟು. ಹೌದಲ್ಲ? ಈಗ ಸತ್ತವನನ್ನು ಮತ್ತೆ ಬದುಕಿಸ್ತಬ ವಿಚಾರ ನಿನಗೆ ಯಾರೇ ಈಗ ಯುದ್ಧವನ್ನೇ ಬಯಸಿದ್ದಾಳೆ ಅನ್ನುವುದನ್ನು ಸುಗ್ರೀವನೇ ಬಂದು ಹೇಳಿದ್ದಲ್ವಾ? ಹಾಗಾಗಿ ನೀನು ಯುದ್ಧಾಕಾಂಕ್ಷಿಯಾಗಿ ಮುಂದುವರಿದವ. ಹಾಗಿದ್ರೆ ಸುಗ್ರೀವನ ಮಾತನ್ನು ಬಿಟ್ಟು ಬಿಡುವ ಹಾಗಿಲ್ಲ ಅಂತ ಬೇಡ ಬಿಡೋಣ ಪ್ರಭು. ಈ ಸಂದರ್ಭದಲ್ಲಿ ನಾವು ಬೇಕಾದಷ್ಟು ಮಂದಿಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಒಬ್ಬ ಅಳಿದ್ರೆ ಬದುಕಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಉಂಟೆ. ಅವಳು ಹಾಗಲ್ಲ, ಒಬ್ಬನನ್ನು ಕೊಲ್ಲುವುದಕ್ಕೂ ಸಮರ್ಥಳು. ಬೇಕು ಅಂತ ಹೇಳಿದರೆ ಬದುಕಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಯಾರನ್ನು ಬದುಕಿಸಿದ್ದಾರೆ? ಸುಗ್ರೀವನನ್ನು ಮತ್ತೊಮ್ಮೆ ಹೇಳಿದಲ್ಲ. ತಲೆ ತಿರುಗಿ ಬಿದ್ದವ ಮತ್ತೊಮ್ಮೆ ಎದ್ದ, ಮತ್ತೆ ಸತ್ತ ಎದ್ದೆ ಬಂದೆ ಅಂತ ಹೇಳಿದ. ಬಿಡು ಅಲ್ಲ, ಆ ಲೋಕವನ್ನು ಸೇರಿ ಹಿರಿಯರನ್ನೆಲ್ಲ ಮಾತಾಡಿಸಿ ಬಂದೆ. ಅವನಲ್ಲೇ ಕೇಳಿದ್ರಂತೆ, ಏನಪ್ಪ ಇಷ್ಟು ಬೇಗ ಬಂದೆ ಅಂತ ಕೇಳಿದ್ರಂತೆ. ಅದು ಕನಸಿನಲ್ಲಿ ಕೂಡ ಅನುಭವ ಆಗ್ತದೆ. ಅದು ಅಷ್ಟೇ ಹೇಳಬೇಕಷ್ಟೇ. ಅವಳು ಯುದ್ಧಾಕಾಂಕ್ಷಿಯಾಗಿ ಮುಂದುವರಿಯುತ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನು ಅರಿತು ನೀನು ಅವಳ ಅದಟ್ಟನ್ನು ಮುರಿದು ಕರೆತರುವುದಕ್ಕಾಗಿ ದೈತ್ಯ ಸೇನೆಯ ಪ್ರತಿನಿಧಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟಿದ್ದೇನೆ. ಅವಕಾಶ ಇಲ್ಲ. ಎದ್ದು ಬಂದು ದೈತ್ಯನಲ್ಲಿ ಯುದ್ಧವನ್ನು ಮಾಡಲಿಲ್ಲ. ಮತ್ತೆ ಕುಳಿತಲ್ಲಿಂದಲೇ ಧೂಮ್ರಾಕ್ಷನನ್ನು ಸುತ್ತಿದ್ದಾಳೆ ಪ್ರಭು. ದೈತ್ಯ ಸೇನೆ ಹಿಡಿ ಬೂದಿಯ ಹಾಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ. ಅವರ ಇವರ ವಿಚಾರ ಯಾಕೆ? ಮನೋವೇಗವುಳ್ಳಂತ ಚಂಡಮುಂಡರು, ಅಮಿತ ಪರಾಕ್ರಮಿಗಳು, ನಿನ್ನ ಎರಡು ಭುಜಗಳ ಹಾಗೆ ನಿನ್ನ ಎರಡು ಕಣ್ಣುಗಳ ಹಾಗೆ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದವು. ಹಾಗಿದ್ರೆ ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುವ ತನಕ ಮರಣದ ನೆರಳು ಹತ್ತಿರ ಸುಳಿಯುವುದಿಲ್ಲವಲ್ಲ? ಆ ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸಿ ಆ ಮೂಲಕವಾಗಿ ಘೋರವಾದಂತಹ ಸಂಗ್ರಾಮವನ್ನು ಮಾಡಿ ಅವರ ಶಿರವನ್ನು ಚಾಮುಂಡಿ ಅನ್ನುವಂತಹ ಬಿರುದನ್ನು ಒಬ್ಬಳಕ್ಕೆ ಹೆಣ್ಣು ಪಡೆದಿದ್ದಾಳೆ. ಪ್ರಭು, ಸಾಮಾನ್ಯರಿಗೆ ಆದ್ರೆ ರಾಕ್ಷಸರ ಮುಂದೆ ಇಂತಹ ಘನತರವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಮ ಕಾಲದ ನಿರೀಕ್ಷೆಯಲ್ಲಿದ್ದಾನೆ. ಹಳೆಯ ದ್ವೇಷ. ಯಮನನ್ನಾದ್ರೂ ಕಾಳಗದಲ್ಲಿ ಸೋಲಿಸಿ ಅವನ ಪಾಶವನ್ನು ಕಿತ್ತು ನೀನೇ ದಂಡದನಾಗಿ ಬೆರೆಯುತ್ತಾ ಇದೆಯಾ? ಈ ಸಮಯವನ್ನೇ ಉಪಯೋಗಿಸಿ ದೈತ್ಯಾನ್ವಯವನ್ನೆಲ್ಲ ಯಮಪುರಕ್ಕೆ ಕರೆಯಿಸಿ ವಿಚಾರಿಸುವಂತಹ ವೇಳೆಯಲ್ಲಿ ಅವ ಕೇಳಿದ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಕೊಡಬೇಕಾದಿತ್ತು. ಇದೆಲ್ಲ ಪ್ರಯೋಜಕ. ಇದರಿಂದ ಯಾವುದೇ ಶುಭವನ್ನು ಫಲವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಯೋಚಿಸೋಣ, ಉಳಿಸೋಣ ಪ್ರಭು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ನನಗೆ. ಸುತ್ತಿರುವಂತಹ ಮಾರ್ಗ ಶರಣಕ್ಕೆ ಪಡೆದವರ ಕಾರುಣ್ಯದಲ್ಲಿ ನುಡಿ ಮೂರ್ಖತೆಯ ಒಳಗಾಗಬೇಡ. ಒಳಿತು ಕೆಡುಕನ್ನು ಯೋಚಿಸುವಂತಹ ಮತಿಯನ್ನು ಕಳೆದುಕೊಳ್ಳುತ್ತಾನಂತೆ. ಮೂರ್ಖವಾದವನ್ನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತು ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕೆಳೆದು ಎಂದಾದರೆ ಲೋಕದಲ್ಲಿ ಅಪವಾದ ಅಪಹಾಸ್ಯಕ್ಕೆ ಈಡಾಗ್ತೇವೆ ಅನ್ನೋ ಆತಂಕ ಅನವರತ ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇರಬಹುದು. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದರೆ ಅನಾಹುತ ತಪ್ಪಿದ್ದಲ್ಲ. ವಿವೇಕವು ವ್ಯಕ್ತಿಯೊಬ್ಬನ ಜೀವನದಲ್ಲಿ ಜಾಗೃತವಾದರೆ ಬಂಗಾರ ಆಗ್ತದೆ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಜಡದ ಪೀಠನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ಹೊರಬಲವನ್ನು ಹೊಂದಿದವನು ನೀನು. ಈಗ ಅವಳ ವಿಚಾರವಾಗಿ ತಿಳಿದಾಗ ಅವಳ ಹಿನ್ನೆಲೆ ಏನು, ಅವಳ ಮಹಿಮೆ ಏನು ಅನ್ನುವುದನ್ನು ತಿಳಿಯದಷ್ಟು ನಾವು ಮುಂದುವರಿಯುತ್ತಾ ಇದ್ದೇವೆ. ಕಳುಹಿಸಿಕೊಟ್ಟವರು ಅದೆಷ್ಟೋ ಮಂದಿಗಳು ಮರಳಿ ಶೋಣಿತಾಪುರವನ್ನು ಸೇರಿದ್ದಿಲ್ಲ. ಒಬ್ಬ ದೂತನಾಗಿ ಹೋದ, ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ ಪ್ರಭು. ನೀನು ಎಸೆದಂತಹ ಚೆಂಡನ್ನು ಪುನರಪ್ಪಿ ಅವಳ ವಿಚಾರವನ್ನು ಹೇಳುವುದಕ್ಕೆ ಬೇಕಾಗಿ ಚೆಂಡಿನೋಪಾದಿಯಲ್ಲಿ ಶೋಣಿತಕ್ಕೆ ಅಂಗಣಕ್ಕೆ ಎಸೆದಿದ್ದಾಳೆ ಎಂದಾದರೆ ಅವಳ ವಿಕ್ರಮವೇ ಮೇಲು ಅಂತ ತಿಳಿಯಬೇಕು. ಹಾಗಾಗಿ ಅವಳ ಕಾರುಣ್ಯಕ್ಕೆ ಒಳಗಾಗಿ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಪ್ರಿಯವಾದರೂ ಸ್ವೀಕರಿಸುವಂತ ಹೇಳಲೆ. ಅವಳ ಕೈ ಹಿಡಿಯುವಂತ ಯೋಚನೆ ಬೇಡ. ದಾನವರ ಉದ್ಧಾರಕ್ಕೆ ಬೇಕಾಗಿ Yeah.
ಇಷ್ಟೆಲ್ಲ ಮಾತಾಡಿದ್ದು ವ್ಯರ್ಥ ಆಯ್ತಾ? ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ ಈಗ ನಾಲಿಗೆ ಕೊಯ್ದು ಬಿಡ್ತೇನೆ. ಸಮಯ ಉಂಟು ಅಂತ ಸಂಭಾಷಣೆಗೆ ತೊಡಗಿದ್ದಲ್ಲ, ಅಧಿಕ ಪ್ರಸಂಗಿ. ಎಲ್ಲ ಬರಿದಾದ ಆಸನ ನಿನ್ನ ಕಥೆಗಳೆಲ್ಲ ಬರೇ ವ್ಯಥೆಗಳಾಗಿ ಹೋಯ್ತು. ಇದ್ದವರನ್ನು ಉಳಿಸುವಂತ ಏನು ಇಷ್ಟರ ಸಭೆಯಲ್ಲಿಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೇನಲ್ಲ, ಅದೇ ನಿನಗೆ ಹೆಚ್ಚಿಗೆ ಆಗೋದು. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಸಲುಗೆ ಅಂದಲೇ ನಾನು ಏನು ಸಲುಗೆಯ? ಸಲುಗೆ ಇಲ್ಲವಾದರೆ ನೀನು ಯಾರು? ಮೊನ್ನೆ ಮೊನ್ನೆ ಹುಟ್ಟಿದವ ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ, ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆಯನ್ನು ನೀನು ಬಹಳವಾಗಿ ಹೋಗಲ್ತಾ ಇದೆಯಲ್ಲ, ಆಕೆ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆ. ಅವಳು ಮಹಾ ತಾಯಿ ನಮ್ಮೆಲ್ಲರದು. ಮುಚ್ಚು. ಇನ್ನೊಮ್ಮೆ ಆಕೆ ಹೆಸರೆತ್ತಿದೆ ತಲೆ ತಿಳಿದ ಪಾಪಿ. ಆಕೆಯ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದೇನೆ ನಾನು. ಏನು? ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸುವುದಿಲ್ಲ. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಬೇರೆ ಇದ್ದೇನೆ. ಛಲವನ್ನು ಯಾವತ್ತು ಬಿಡುವ ನಾನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವರ ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ 3 ಲೋಕಾಧೀಶನಾಗಿರುವಂತ ಶುಂಭ ಹೆದ್ದಾರಿ ಸುಮ್ಮನೆ ಭಾವಿಸಿಕೊಂಡೆಯ? ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನೆ ಅಂತ ಭಯಲ್ವೇ ನಿನಗೆ? ಭಯಲ್ವೇ ನನಗೆ? ಅದಕ್ಕಾಗಿ ನಿನ್ನಲ್ಲಿ ಹೇಳುದು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಕೈಗೆ ಬಲೆಯನ್ನು ಕೊಡು, ಸೀರೆಯನ್ನು ನೋಡು. ಇಲ್ಲ. ನಿನ್ನ ಅಂತರ್ಯದ ಆಳವನ್ನು ತಿಳಿಯದ ಹೋದೆ. ನಾನು ಜೀವಂತ ಇರುತ್ತ ನಿನ್ನ ದೇಹದ ಅಳಿವನ್ನು ನಾನು ಕಾಣಲಾರೆ. ಹೋಗ್ಬೇಕದಮ್ಮ ಮನಕ್ಕೆ ಮಾಡುವೆ ಯತ್ನ ಫಲ ಮಾತ್ರ ದೈವಜ್ಞೆ ಹೊಂದಿ ನೇರವಾಗಿ ಕಾಂತಾರ ಸೇರಿದೆ. ಪ್ರಕೃತಿಯನ್ನೇ ಮೀರಿದ ಈ ಬದಲಾವಣೆಗೆ ಏನು ಕಾರಣ? ಸುತ್ತ ಒಮ್ಮೆ ಕಣ್ಣರಳಿಸಿ ನೋಡುವುದು ನಾನು. ಬೇರೆ 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 ಋತುಗಳಲ್ಲಿ ಕಾಣಿಸಬೇಕಾದಂತಹ ಫಲಗಳು ಪುಷ್ಪಗಳು ಒಂದೇ ಋತುವಿನಲ್ಲಿ ಕಾಣಿಸುತ್ತಾ ಇದೆ. ಪ್ರಕೃತಿಗೂ ಪ್ರಪಂಚಕ್ಕೂ ಒಳಗಾಗುವುದಲ್ಲ, ಎರಡನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳಬಲ್ಲವಳೇ ಧರೆಗಿಳಿದಿದ್ದಾಳೆ ಅನ್ನುವುದರ್ಥ. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನು ಅರಸುವಂತಹ ಸತ್ಪುರುಷರಿದ್ದಾರೋ, ಸಾಧಕರಿದ್ದಾರೋ ಅವರಿಗೆಲ್ಲ ಮಹಾಚೇತನ ಇಂದಿನ ದಿವಸ ಧರೆಗಿಳಿದಿದೆ ಅನ್ನುವುದೇ ಅರ್ಥ. ಹಾಗಿದ್ರೆ ಬೆಳಕಿನ ದೊಡ್ಡ ಪ್ರಭಾವಲಯವೇ ಕಾಣಿಸುತ್ತಾ ಇದೆ. ಅವಳನ್ನು ಕಣ್ಣಾರೆ ಕಾಣಬೇಕು. ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ 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 ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು, ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಯಾರ ಕಾರಣೀಕ ಕೇಳಿ ಬಲ್ಲೆವು ನಾವು. ಹೆಣ್ಣೊಬ್ಬಳು ನೆಲೆಯಾಗಿದ್ದಾಳಂತೆ.
ಅವಳ ವಿಶೇಷವೇ ಇದಾಗಿರ್ಬೇಕು. ಹಾಗಾಗಿ ಹೇಗಪ್ಪ ಸಾಗಲಿ? ಸರಿ ಸರಿ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ ಜೀವಾತ್ಮರು ಸಾಗುವ ಹಾಗೆ ಬೆಳಕಿನ ಕಿರಣದ ಸೆಲೆಯನ್ನು ಹಿಡಿದು ಮುಂದೆ ಸಾಗ್ತೇರ. ಜಯ 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 ಎಲ್ಲಿದ್ದೇನೆ ನಾನು? ಏನಾಗಿ ಹೋಯ್ತು ನನಗೆ? ಸರಿಯಾಗಿಯೇ ನೋಡಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು, ಏನು, ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಅಂಬರದಿಂದಲೇ ತೆರೆಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿಯ ಕಾಲಕ್ಕೆ ಆಗ್ತದೆ ಅನ್ನುವುದನ್ನು ಕೇಳಿದ್ದೇನೆ. ಅಂತ ಸಂತೋಷ ಸಮಾಧಾನ ಈ ಪ್ರದೇಶದಲ್ಲಿ ಆಗಿ ಹೋಯಿತಲ್ಲ. ನೋಡಿದಿರಾ ನೋಡಿದಿರಾ? ಆಹಾ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಕುಡಿಸುವುದಕ್ಕೆ ತೊಡಗಿದ್ದಾಳೆ ಮಹಾಮಾತೆ. 3 ಮನೆಯ ಆಯುಧ ಉಂಟು ಅಂತ ಅರ್ಥ ಅಲ್ಲ. ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣಲಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ಬೇಡವಾದಾಗ ಲಯಗೊಳಿಸುವಂತ ಸಾಮರ್ಥ್ಯ ನನ್ನಲ್ಲಿ ಅಡಕವಾಗಿದ್ದ ರಕ್ತಬೀಜ. 7 ಬಣ್ಣದ ಸೀರೆ ಹುಟ್ಟಿದ್ದಾಳೆ ಅಮ್ಮ. ಕೊಂಡಾರಣ್ಯದಲ್ಲಿ ಇಂತಹ ಬಣ್ಣ ತುಂಬಿದಂತಹ ಸೀರೆಯನ್ನು ಕೊಟ್ಟವರು ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಲೋಕದ ಭಕ್ತರಿಗೆ ಇವಳು ಅನುಗ್ರಹಿಸತಕ್ಕವಳು ಅನ್ನೋದು ಸ್ಪಷ್ಟವಾಯಿತು. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚವು ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳಲ್ಲ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಈಕೆ 2 ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹೋಪತಿಯಾದಂಥ ಅಗ್ನಿದೇವ ಈಕೆಯ ಹಣೆಯ 3ನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರು ಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನ, ಕಾರ್ಮೋಡ ರಾಶಿಗಳೇ ಕೇಶರಾಶಿ. ನನ್ನ ಜೀವನವೇ ಪಾವನವಾಯಿತು. ನೇರವಾಗಿ ಸನ್ನಿಹಕ್ಕೆ ಸಾಗಿದೆ. ಪಾವನವಾದಂಥ, ಪುನೀತವಾದಂಥ, ಪವಿತ್ರವಾದಂಥ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುವುದಕ್ಕೆ ಮುಂದಾದಂಥ ಕಾಲಕ್ಕೆ ಒಮ್ಮೆ ಮುಖಾವಲೋಕನ ಮಾಡಿದೆ. ನನ್ನನ್ನು ನೋಡಿ ಮಹಾತಾಯಿ ಕ್ರೂರ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕ
ಲೋಕದಲ್ಲಿ ಭಯ ಆತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ಆತಂಕವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳಲ್ವೇ? ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ಶ್ರೀದೇವಿಯನ್ನು ನಾವು ವರಿಸಿದ್ದಲ್ಲ, ನಾವು ದೌಷ್ಟ್ಯದಿಂದ ವರಿಸಿದ್ದೇವೆ. ನಾವು ದುಷ್ಟರಾದುದರಿಂದಲೇ ಈಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತು ದುಷ್ಫಲ ಅಲ್ಲದೆ ಸತ್ಫಲ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸಲೇಬೇಕು. ಆದರೆ ಒಡೆಯನ ವಿಚಾರವಾಗಿ ಎಣಿಸಿದಾಗ ಕರುಣಿಗೆ ಕತ್ತಿಟ್ಟಂತ ಅನುಭವ ಆಗುತ್ತಾ ಉಂಟು. ಏನೇ ಆಗಲಿ ಅವನ ಮಾತನ್ನು ಈಡೇರಿಸಿಕೊಡಲೇಬೇಕು. ಅವನ ಉತ್ಪನ್ನವನ್ನು ಉಂಡು ಬದುಕಿದಂಥ ದೇಹ ಅವನ ಸಾವನ್ನು ಕಾಣಲಾರೆ. ಅವನ ಅಳಿವಿನಿಂದ ಮುಂಚಿತವಾಗಿ ರಕ್ತಬೀಜನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಲಿ ಅನ್ನುವಂತಹ ದೃಢವಾದಂತಹ ವಿಶ್ವಾಸದಿಂದಲೇ ಕದಂಬವನ ಪ್ರವೇಶ ಮಾಡಿದ್ದೇನೆ. ಮೊದಲೇ ಸುಗ್ರೀವನಲ್ಲಿ ಹೇಳಿದ್ದಾಳಂತೆ, ಯಾವ ವೀರ ಯೋಧನೇ ಪ್ರವೇಶ ಮಾಡಲಿ ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ಆಮೇಲೆ ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ. ಅದು ಎಚ್ಚರಿಕೆಯನ್ನು ಕೊಟ್ಟದ್ದವಳು ಮೊದಲು. ಆದರೆ ನಮ್ಮ ಒಡೆಯನಿಗೆ ಅರ್ಥವಾಗುವುದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಬರ್ತಾಳೆ ಎಂದಾದರೆ ವೈಭವದಿಂದ ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯಬೇಕು. ಅಲ್ಲ, ಅವಳ ಮುಂದೆ ಕಾಳಗವೇ ನಡೆಯಿತು ಎಂದಾದರೆ ಎನಗೆ ಅದು ಯುದ್ಧವಲ್ಲ, ಮಹಾನವಮಿ ಎನ್ನುವ ಹಾಗೆ ಭಾವಿಸ್ತೇನೆ. ಆಮೇಲೆ ಹುಟ್ಟು ಸಾವಿನ ಮಧ್ಯೆ ಸಿಲುಕದೆ ಮೋಕ್ಷ ಪದವಿಯನ್ನು ಪಡೆಯಲೇಬೇಕು. ಹಾಗಾಗಿ ಅಡಿಗರಗಿ ಕ್ಷಮಾಯಾಚನೆಯನ್ನು ಮಾಡಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮ. ಒಳ್ಳೆಯದಪ್ಪ. ಅಮ್ಮ, ಏನು? ಕಣ್ಣುಗಳಲ್ಲಿ ನಿನ್ನ ಮೂರುತ್ಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುತ್ಯ ತುಂಬಿ, ನಾಲಿಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ, ಪಾದ ಬುಡದಲ್ಲಿ ನಾನೇ ಭಜಿಸುವುದಕ್ಕೆ ತೊಡಗಿದ್ದೇನಮ್ಮ. ಅಯ್ಯೋ, ಒಬ್ಬ ಸ್ವಾಮಿನಿಷ್ಠ ಸೇವಕನಾಗಿ ಆಗಮಿಸಿದ್ದೇನೆ. ಅಂದರೆ ಶುಂಭಾಸುರ 14 ಲೋಕದ ವೀರ, ಕೇಳಿಬಲ್ಲೆ, ಲೋಕದ ಒಡೆಯ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಿದ್ದಾನಮ್ಮ. ಹೌದಂತೆ. ಚಂಡಮುಂಡರು ಯಾವಾಗ ನಿನ್ನ ವಿಚಾರವಾಗಿ ತಿಳಿದ್ರು ಶುಂಭಾಸುರನ ಅಂತಃಪುರವನ್ನು ಸೇರಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ದಾರಮ್ಮ. ಆ ಕಾಲದಿಂದ ಕನವರಿಸುತ್ತಾ ಇದ್ದಾನೆ ತ್ರಿಪುರ ಸುಂದರಿ ಎನ್ನುವ ಹಾಗೆ. ಪಾಪ ಅಮ್ಮ, ಅವಿಚ್ಛಿನ್ನವಾಗಿ ನಿನ್ನನ್ನು ಸ್ತುತಿಸುತ್ತಾ ಇದ್ದಾನೆ ಎಂದಾದ್ರೆ ಅದು ಒಂದು ತಪಸ್ವೇ ಅಲ್ವೇ ಅಮ್ಮ? ಹೌದಪ್ಪ. ತಪಸ್ಸಿಗೆ ಧ್ಯಾನಕ್ಕೆ ಸರಿಯಾದಂತಹ ಫಲ ದೊರಕಲೇಬೇಕು. ಹಿಂದೆ ಅದೆಷ್ಟೋ ಮಂದಿಗಳು ಬಂದ್ರು, ಮರಳಿ ಶೋಣಿತಾಪುರವನ್ನು ಯಾರು ಸೇರಿದ್ದಿಲ್ಲ. ಯುದ್ಧವೇ ಬದ್ಧ ಅಂತ ಮುಂದುವರಿದೆಯಂತೆ. ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೌದಮ್ಮ. ಆದ್ರೆ ನಾನು ಒಬ್ಬ ಒಡೆಯನ ಸೇವಕನಾಗಿ ಬಂದಿದ್ದೇನಮ್ಮ. ದೂರ ಬೇಡ ತಾಯಿ, ನಿನಗೆ ಸರಿಯಾದಂತ ವರ ದೊರಕಲೇಬೇಕು. ಹೌದಲ್ಲ? ಹಾಗಾಗಿ ಭರವಸೆಯ ನುಡಿಗಳನ್ನಾಡಿ ಇದ್ದ ಬಂದಿದ್ದೇನಮ್ಮ. ಏನೆಂದು? ಕರೆತರ್ತೇನೆ,
ಇಲ್ಲವಾದರೆ ಶಿರವನ್ನು ಒಪ್ಪಿಸ್ತೇನೆ. ನನಗೆ ಗೊತ್ತಿದೆ ತಾಯಿ, ನಿನ್ನಲ್ಲಿ ಹೋರಾಟವನ್ನು ಮಾಡಿದ್ರೆ ನಾವು ಮರಳಿ ಶೋಣಿತಾಪುರಕ್ಕೆ ಹೋಗಿ ಮುಖ ತೋರಿಸುವುದಿಲ್ಲ. ರಕ್ತಬೀಜಾಸುರ ಅಮ್ಮ, ಮೊದಲೇ ನಿನ್ನ ಸದ್ಭಕ್ತ ಹೀಗೆಂಬುದಾಗಿ ಆಡಿಕೊಂಡೆ ನೀನು. ನಿಜವಮ್ಮ. ನಿನ್ನದಾದಂತಹ ಮಾತುಗಳನ್ನು ಮನ್ನಿಸಿ ಶೋಣಿತಾಪುರಕ್ಕೆ ಬರಬಹುದಿತ್ತು. ಆದ್ರೆ ಎಷ್ಟಾದ್ರೂ ದೂರದ ದಾರಿ ಅಲ್ಲವೋ, ಬರುವುದಾದ ನಡೆದುಕೊಂಡೇ ಬರ್ಬೇಕಲ್ಲ. ಅಯ್ಯಯ್ಯೋ ಮಹಾತಾಯಿ, ಕಾಲು ನಡಿಗೆಯಿಂದಲೇ ನೀನು ಬರುವುದಲ್ಲಮ್ಮ. ಮತ್ತೆ ಬರುವಾಗಲೇ ಬಂಗಾರದ ರಥ ತಂದಿದ್ದೇನೆ. ರಥ? ಹೌದಮ್ಮ. ಯಾಕಪ್ಪ? ಇದರಲ್ಲಿ ನೀನು ಕುಳಿತುಕೊಳ್ಬೇಕು. ಇದರ ಹಿಡಿಕೆಗೆ ನಾನೇ ಹೆಗಲು ಕೊಡ್ತೇನಮ್ಮ. ಶೋಣಿತಾಪುರಕ್ಕೆ ವೈಭವದಲ್ಲಿ ಸಾಗೋಣ. ಏನು ರಥೋತ್ಸವ? ಒಂದು ಮೆರವಣಿಗೆ ಮಾಡಬೇಕು ಅಂತ ಉಂಟು. ಒಳ್ಳೆಯ ಮನಸ್ಸು. ನಾನು ಒಬ್ಬನೇ ಇರುವುದಲ್ಲ, ಕೋಟಿ ಮಂದಿಗಳಿದ್ದಾರಲ್ಲ. ಹೌದು. ಎಷ್ಟು ಆಳಿದ್ರು ಮತ್ತೂ ಬರ್ತಾರೆ. ಹಾಗಾಗಿ ಇವರನ್ನೆಲ್ಲ ಸೇರಿಸಿಕೊಡ್ಬೇಕು. ಶೋಣಿತಾಪುರವನ್ನು ಸೇರಿ ನಮ್ಮ ಒಡೆಯನನ್ನು ವರಿಸಿ ನೀವಿರುವರು ನಮ್ಮನ್ನು ಹರಸಿದಿರಿ ಎಂದಾದ್ರೆ ಅತಿ ಬೇಗನೆ ಉತ್ಕರ್ಷಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸಮ್ಮ. ಕೈಯಲ್ಲಿ ವರನ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ವರಿಸು, ನಮಗೆಲ್ಲ ಸುಖವನ್ನು ಉಳಿಸು. ಇಳಿದುವ ನಲಿದುವ ಒಲಿದುವ. ಯಾರನ್ನು ವರಿಸಬೇಕು? ಹೇಳಿ. ನಿನ್ನ ದೊರೆಯಾದಂತಹ ಶುಂಭನನ್ನು ಪರಿಪರಿಯಾಗಿ ಬಣ್ಣಿಸುತ್ತಾ ಇರುವೆ. ತಪ್ಪಲ್ಲ. ಎಷ್ಟಿದ್ದರೂ ನನಗೆ ಆತ ಅನ್ನ ಕೊಟ್ಟವ. ಆದರೆ ಅವನ ವಿಚಾರವಾಗಿ ನಾನೇನು ಅರಿಯದವಳಲ್ಲವಲ್ಲ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಳುಹಿಕೊಟ್ಟು ನನ್ನಿಂದಲೇ ಕೊಲಿಸುತ್ತಾ ಇದ್ದಾನೆ. ಸದ್ಯ ಈ ತರುಣಿಗೆ ಹೆದರಿ ಮನೆ ಒಳ ಉಳಿದತ್ತ ಶುಂಭ ರಣ ಹೇಳಿ ಮಗಳು ನೀನು ಬರೇ ಅಲ್ಪ. ನನ್ನ ಸಿರಿಮುಡಿಗೆ ಕೈ ಹಾಕುವೆಯೋ ಇನ್ನ ಕೈ ತತ್ತ.
ಇವುಗಳು ನಾಶ ಆಗಲೇಬೇಕು. ರಕ್ತ ಭೂಮಿನ ಸೋಲಬಾರದು. ತಡೆಯಕ್ಕೆ ಬೇಕಾದ ರಕ್ತ. ತಂತಿರ್ದಾರ ಗುರಿಕಾರ ಬಾಗಾದ ಬರಿ ಮಾಡಬಿಟ್ಟ ನಿಖಲ ಹಿರಿ ಹಾಕ್ಲು ನಮ್ಮೊಂದು ಬತ್ತಿಂಚೆ ಸತ್ಯ ನಿಖಲ ಹಿರಿ ಹಾಕ್ಲ ಬೆರಿ ಬತ್ತು ಆನತರ ಪಣ್ಣ ನೇರಿ ಪತ್ತು ಬತ್ತೆ ಅದ್ದಿರ ಬತ್ತಿರ ಬತ್ತು ಕೊಡು ಮಣ್ಣ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚು ಗಡಿಕ ಅರ್ಸದ ಬುಲ್ಪು ಬಿಟ್ಟ ಏನನ್ನು ಬುಲ್ಪುಡು ಬಾಡ್ನಿಕ ಈ ಕಾಲು ನೋಡಿದ ಬತ್ತಿ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಈ ಅಮೃತಗಳಿಗೆ ಪಾಡಿದಂಪು ಹೊಡೆದಂದ ಲೆಕ್ಕ ಕಡ್ತೀರ ಬಾಡಂದ ಲೆಕ್ಕ ಮುರ್ತಿಪ್ಪು ತಾಳಂದ ಲೆಕ್ಕ ದಸದೋ ಸೇತಲ ಕಡಪರ ಜಗುಪಾರಾದು ಕೊರ್ದು ನಿಗ್ಲು ಬೈನೆಟೆ ಬತ್ತಿ ಹಿಡಿದು ಮುಡಿ ಬೇರೆ ಸಂಸಾರದ ಉಲ್ಲಾಸರು ಪೇರು ಉರ್ಕಾಡ್ ಲೆಕ್ಕ ಉರ್ಕಾಡು ಕೊರ್ಪೆ ಕೊರಿಂಚಿತಿ ಸೇವಿನ ಸಂತೋಷಡು ಒಪ್ಪೆಂಡೆ ಇಡೀ ಊರಿಗೆ ಬರ್ಪಿ ತುರ್ತೂರು ಮಾಯೋಡು ಪರಿಹಾರ ಮಲ್ತು ಕೊರ್ದು ನಾಲ್ಕಾರ ನಡೆ ಹಿಡಿದು ರಡ್ಡುಕಾರ ನರಮಾನಿ ಮುಟ್ಟ ಬತ್ತಿಂಚಿತಿ ಬುಲೆಟ್ ಪತ್ತಿಂಚಿತಿ ಪಲಡು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನು ಮಿತ್ತು ಭಕ್ತಿ ದೀನ ಕಳೆಗಪ್ಪೆ ಆದ ಸಿರಿಮೆರೆ ಕೊರ್ದು ತಮ್ಮಲಾದ ಬುದ್ಧಿ ನೀತಿನ ಬಣನು ಈ ಊರು ಭೂತ ಬಿತ್ತಲಕ ಕಾಪಾಡ್ದು ಕೊರ್ಪನ ಬಾರೆ ಅನ್ನೋ ಧೈರ್ಯ ಮಲ್ತೋನಿ ಭಕ್ತಿನ ಕೊರ್ನಂಚಿನ ಸೇವೆ ಕುಟ್ಟಿ ಬೋಚಾರಲ ಆವಡು ಸಂತೋಷ ಅಪ್ಪೆ ಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನಸ್ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಪಾಡುಂಡ ನನ್ನ ಮಿತ್ತಿಗೆ ನಿಕ್ಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗದ ಉಬೆ ಒಂಜಿ ರೀತಿಯ ಅಡೆ ತಡೆ ಬರ್ಪುನ ಇತ್ತನ್ನಲ್ಲ ಎಂಕಲ ಮಾಯದ ಬಲೆನ ಬೀಜಿದ ಬರ್ಪಿ ದುರಿತವನ್ನು ತಟ್ಟಬಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡ ಮಲ್ತು ಕೊರ್ಪ
ಪಟ್ಟೆಕ್ಕೂ ನೂದು ನೂದಕ್ಕ ಸಾವಿರ ನಡ ಪೂಜ ಮಲ್ಲೆತ್ತು ಕೊಂಜೇನು ಒಚ್ಚಿದೆತ್ತದು ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದು ಪಾಡ್ಲೆ ಆದ್ಯತ ಉತ್ಪತ್ತಿದ ಸಾಧೀನು ತೂಪಾದು ಬೆರಿಸಾಯಿ ಉಳ್ಳರಿಗೆ ಎಂದು ಬಲ್ಪಾದು ಗೊರ್ಪ ಬಾಗತೆರೆ ಬಲಿಪೇರಿನ ವಂಶದ ಕೊಡಿಯರು ಹಿರಿಯಗಳು ಸಂಪಾದನೆ ಮತ್ತೊಂದು ಬತ್ತಿಂಚಿನ ಕೀರ್ತಿಗೆ ಒಬ್ಬೆ ಮುಂಜಿ ರೀತಿಯ ಕಳಂಕ ಬರಂದಿಲೆಕ್ಕ ಅವೆರ್ದಲ ನಾಲಬಟ್ಟದ ಕೀರ್ತಿ ಈರ್ನಾಪುಲೆ ಕಾನು ಮಲ್ಪುಗ ಈ ಊರು ಈ ದೇಶದ ಈರ್ನಪು ಧರ್ಮೆರೆಂದ ಯಾರಂದು ಪರ ಊರು ಪರದೇಶಡ್ಲ ಈರ್ನಪು ಧರ್ಮೆರೆಯಡು ಒಂಜಿ ಸಂಗತಿ ಮಲ್ಪುಲೆ ಮರಿಯಲ ಆಜಿ ತಿಂಗಳು ಪರದೇಶ ಬರ್ಚಿ ಸದ್ಯಗು ಪೋಪುನ ಬರ್ಚಿ ಅಂಚಿರ್ದ ಬೈದನ ಒಂಜಿ ಮಾರಿಯೇ ಪೋಯರಕ್ಕೆ ನುಜ್ಜಿ ಪಿರ ಐನ ನಾಡೊಂದು ಐತ ಕಿನ್ನಿ ಕುಡೊಂಜಿ ಬೈದನಿಗೆ ಅವು ರಡ್ಡುಲ ನಮ್ಮ ದೇಶ ಬಿಡ್ದು ಅಂಚಿಗೆ ಪೋಯಿನಟ್ಟ ಈರ್ ಅಂಚಿ ಒಂಜಿ ಬಗ್ಗೆ ಪೋಯ್ದ್ರಡಿ ಈರ್ನ ಯೋಗ್ಯತೆಯನ್ನು ತೆರೆದು ಅಕ್ಕುಲೆ ಅಲ್ತುರ್ದು ಖರ್ಚಿ ಬೀರೆ ಕಡಪುಡ್ದು ಗೊಪ್ಪುಲೆಕ್ಕ ಮಲ್ಪುಗ ಅಂಚನೆ ಊರ್ದಲ ದಿನ ಕೊಂಜಿ ರಡ್ಡು ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕುಲೆಕ್ಕ ಅನು ಮಲ್ಪುಗ ನಾನು ಅಲ್ಪ ತಿಕ್ಕೊಂಡು ಹತ್ತಂದು ಇದೇ ಬರಂದೆ ಕುಳ್ಳಡೆ ಇದೇ ಬತ್ತನಲ್ಲ ಸ್ವರ ಇಜ್ಜಿಂದ ಎತ್ತೆ ಮಲ್ಪುಡ್ಚಿ ಈರ್ನ ದೊಂಡೆಡುಗುಳ್ದು ಪದವನ್ ಪಾದು ಕೀರ್ತಿನ ಮೇಲೆ ಪಾದು ವರ್ಪ ತೆಂಡೆದಾರೆ ಎಂಚಾಗೆ ಬೊಟ್ಟು ಬೊಟ್ಟುದೆ ದುನ್ನ ಹೆಚ್ಚ ಅಂಡ ಕಮ್ಮಿ ಅಂಡ ಅಂಚ ಆಪುಜಿಂದು ಗೊತ್ತುಂಡೆ ತೂಪು ನಗಲೆಗೆ ಅಂದಾಜಾಪುಂಡ ಮುಗಿಲು ಬಾರ್ದು ಬೊಟ್ಟುನಾಗೆ ಗೊತ್ತಿಪ್ಪುನೆ ಏತು ವಜ ನಿಪ್ಪು ನಿಂದು ಆಂಡಲ ಮೇಲೆ ಲೆಕ್ಕೋಗುದಿ ಒಂದ ಚಂಡದ ಮಂಜೆ ಪುಟಕ್ಕೆ ರಡ್ಡುಕೊಂಡು ಎಡೆನ ಬೊಟ್ಟಿಯಾರು ಏತಿ ಜನನು ನಲ್ಪಾರ ನನ್ನ ಏತಿ ಜನನು ಗೊಬ್ಬರ ಉಂಡ ನಂದು ನಲ್ತಿ ನಡೆದ್ರೆ ನನ್ನ ಗೊಬ್ಬರ ಇತ್ತನಕ್ಕಳು ಹೆಚ್ಚ ಬೋಡು ಬಂಡ ನನಾಥ ಕಾಲ ಈ ರಂಗೋಡು ಕಲಾಶ್ರಯ ಮಲ್ಪುನ ಯೋಗ ಭಾಗ್ಯನು ಓದಗಾದು ಗೊರ್ಕ ನನ್ನ ಅರಿಗು ರಡ್ಡು ಕಾರ್ಯಕ್ರಮ ಇಪ್ಪುನಗ ಎಗ್ಗದಾಲ ಜತ್ತ ಅಂದು ಇರು ಮಂಡೆಗೆ ಇರ್ಬಾರನ ಬರ್ಚಿ ಇರೆಗಲು ಒಂಜಿ ರಡ್ಡು ಕಾರ್ಯಕ್ರಮ ತಿಕ್ಕುಲೆಕ್ಕ ಅನು ಮಲ್ಪುಗ ಇಜ್ಜಿನ ನಂಡ ಎತ್ತೆ ಮಲ್ಪೊಡೊಂದು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪ ಇನಕುಲು ಮನಸ್ಸು ಖುಷಿಯಾದ ಕೈ ನಿಲಿಕೆ ದೀದು ಕೊರ್ಪುಲೆಗ ಮಲ್ಪುಗ ಅಂಚೆನೆ ಬೇಗಾರ ಜಪಡ ನಕಲೆಗಲ ತಿಕ್ಕಾಟ ಮೊದ್ಲೆಗಾರ ಸಂತೋಷ ಅಂದ ಮೊದ್ಲೆದ ರಡ್ಡು ಬುಡಕಿ ಎಡೆನ ಗುದ್ದಿಯಾರು ಇಂದೆಟ್ಟಿ ಎಡ್ಡೆ ಪೆಟ್ಟಿ ಎತ್ತು ಪೊಟ್ಟು ಪೆಟ್ಟಿ ಎತ್ತಿಂದ ಇರೇ ಗೊತ್ತಿಜಿನ್ನಲ್ಲ ಮಾಯ ಎಂಕು ಗೊತ್ತುಂಡು ಮಾಣಿ ಮಕ್ಕಳ ಆಟಿಗೆ ಅಲ್ಲ ಮಾಯ ಮಕ್ಕಳ ಆಟಿಗೆ ಎತ್ತು ಅರಕಿನೇನು ಪರ್ಪಾವೆ ಮುರುಕಿನೇನು ಮುರ್ಕಾವೆ ಸೊರ್ಕಿನೇನು ಸಿರ್ಕಾವೆ ನಮ್ಮಿನ ತೀರ್ಮುಂಡಿಗೆ ಎಂದು ಬರ್ಪಾದು ಕೊರಿ ಪ್ರಸಾದಗೂ ಪರಿಮಾಣ ಲಕ್ಕವನೆ ತೊಟ್ಟಿಗೆ ಈ ಸರ್ತಿದ ಇಂಚಾಂಡು ಇರೇನು ಬರ್ಪಿ ವರ್ಷ ಇರ್ ಬನ್ನಗ ನಾಲ್ಕಾರು ದೇವರು ಬರತ್ತೊಂದತ್ತು ಮದುವೆ ಅದು ಕಂಡನಿ ಬಡಿದು ಒಟ್ಟಿಗೆ ಅಂಡ ಬಡಿದು ಇಲ್ಲ ಅಲಿತದ ಬೇರ್ಲ ಇಲ್ಲಲೆ ಬಾಕಿ ಅನ್ನ ಮೊದ್ಲೇರಿ ಅನ್ನು ಬಿಟ್ಟು ಆಡಿ ಮರಿಯಲ್ಲ ನೆಲಿಕೆ ಕಾರ್ಯಕ್ರಮ ತಿಕ್ಕದು ಟೈಟ್ ಕಾಸು 41 ಹತ್ರ ಹೋಗಿ ಅವಿಯಲೈತೆ ಬಲಿ ಬರ್ಪುನಿ ಐಂಜಿ ಎತ್ತು ಸರ್ತಿ ಗಲ್ಗೆ ಬರ್ಪೆ ಪೋಪಿ ಯಾವ ಮಾರ ನನ್ನ ಒಂತೆ ಸಮಯ ಬೊಕ್ಕ ಸ್ವರ್ಗೋಗೆ ಸೇರಿಗಾರ್ರೆ ಸಂತೋಷ ಅಂಡಿ 7 ಬತ್ತದು ಕೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಕರಿ ವರ್ಷ ಮಾರಿರ್ದವ್ರ ಒಂತೆ ಕಾರ್ಯಕ್ರಮ ಕಮ್ಮಿ ಆಗ್ತದ ಬಡ್ಡಿ ಅಸಲು ಈ ಸರ್ತಿ ತಿಕ್ಕುಲೆಕ್ಕ ಮಲ್ಪುಗ ಆಂಡಲ ವರ್ಷಗೂ ಪದ್ರ ಡೇ ತಿಂಗಳು ಒಂಜಿ 2 ತಿಂಗಳಲ್ಲ ಬಡಿ ಜೋಕುಲ ಮೊನ್ನೆ ತೂರ್ಚ 10 ತಿಂಗಳು ಬುಡಂದ ಕಾರ್ಯಕ್ರಮ ತಿಕ್ಕುಲೆಕ್ಕ ಮಲ್ಪುಗ ಬಾಗತ್ತರೆ ಏನ್ಯ ಮೀರೊಂದು ಬರ್ತಂದ್ರೆ ಅಮೃತಗಳಿಗೆ ಬಹುದು ಇಸಗಳಿಗೆ ಬರಪಿ ಬಿಡ್ತು ಮಾಯುಡಿ ಆನನ್ನ ಮನೆ ಮಂಚವನ್ನು ಸೇರ್ನಗಲಿಗೆ ಎತ್ತಿ ದಾನೆಗೆ ಪರಿಯರದ ಲೆಚ್ಚಿಗೆನ ಎಂಚಿನಂದ ಏನು ಕುಪ್ಪಿದೇನಿಗೆ ಎನ್ನೆತ್ತು ಬೊಂಡಜ್ಜ ಅದಿಗೆ ಮನೆ ಮಂಚವಡ ಅಂಚಂಡ ಕಾಣಿಕೆಲಾಡೆ ಮನೆ ಮಂಚವದಡಿಗೆ ಬರಡು ಅವು ಈತಿ ಜಂತ ಎದುರುಡು ಕೊರಿಯರ 4 ವರ್ಷ ಹಾಕೊಂಡು ಅಲ್ಪ ಅಂತ ಖುಷಿಟ್ಟಿದೆ ತೊಂದಳೆ ಅಂತ
ಏನು ವಿಚಿತ್ರವಿದು. ನಾರಿಯನ್ನು ಕೊಲ್ಲಬೇಕು ಎಂಬ ಉದ್ದೇಶದಿಂದ ಪಠಾರಿಯನ್ನು ಜಲಬಿಸುತ್ತಾ ಮುಂದಾದೆ. ಒಮ್ಮಿನೊಬ್ಬೆಗೆ ನಾರಿಯ ರೂಪವೇ ಮರೆಯಾಯಿತು. ಕಣ್ಣ ಮುಂದೆ ಗೋಚರಿಸಿದ್ದೇನು ಘೋರವಾದಂತಹ ರೂಪ. ಇವಳು ನಾರಿಯಲ್ಲ, ರಕ್ತಚಂಡಿಕೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಒಂದು ಗಳಿಗೆ ನಾನು ಅಲ್ಲಿ ನಿಲ್ತಿದ್ರೆ ಖಂಡಿತವಾಗಿಯೂ ನನ್ನ ಶಿರವನ್ನೇ ಕಡಿಯುತ್ತಿದ್ದಳು. ಅಲ್ಲಿಂದ ಓಡಿದ್ದೇನೆ. ಯಾಕೆ ಓಡಿದೆ? ಒಂದಲ್ಲ ಒಂದು ದಿವಸ ನಮ್ಮವರಿಗೆ ಕಂಟೆಗಳಾದಂತಹ ಈ ನಾರಿಯ ಶಿರವನ್ನು ಛೇದಿಸಬೇಕು ಎಂಬುದೇ ನನ್ನ ಉದ್ದೇಶ. ಓರ್ವನಿಗೆ ಹೋಗಿ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋಣ? ಇದ್ದಾರಲ್ಲ ಗುರುಗಳು, ಅವರಲ್ಲಿ ಸ್ವಲ್ಪ ವಿಚಾರಿಸಬೇಕು. ಇನ್ನು ಮುಂದೆ ನಿಂತಿರೋಣ ಯಾರೆಂಬುದಾಗಿ ಬಳ್ಳೆಯೋ ಯಾರು ನೀನು? ನಮ್ಮ ಸುರಕುಲವನ್ನೆಲ್ಲ ಮುಖುತ್ತಾ ಮುಂದುವರಿತಾ ಇದೆಯಾ? ನಮ್ಮಳಾದ ಶಿವನನ್ನು ಕೊಂದೆ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯ ವಹಿಸಬೇಡ. ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ
नमस्तस्ते 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 नमो नमो या देवी सर्वभूतेषु शक्तिरूपेण संस्थिता नमस्तस्ते 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 नमो नमो अम्म ದುಷ್ಟರಾಗಿರುವುದು ಶುಭರನ್ನು ಕೊಂದ ಶುಭರನ್ನು ಕೊಂದೆ ಅಮ್ಮ ಶಾಂಭವಿಯೊಬ್ಬ ಹೆಸರನ್ನು ಗಳಿಸುವೆ ತಾಯೇ ಸಂಹಾರ ಮಾಡಿದಂತಹ ಚಂದವನ್ನು ಕಂಡು ಮನಸ್ಸಿಗೆ ಆನಂದವಾಯಿತೇನೋ ನಿನಗೆ. ಸುಗ್ರೀವನ ಸಂಧಾನ ಮುರಿದು ಹೋಯಿತು. ಹುಂಕಾರ ಮಾತ್ರೆಯಿಂದ ಆ ಧೂಮ್ರಾಕ್ಷನನ್ನು ಸುಟ್ಟಿದ್ದೇನೆ. ಏಕರ ಕಾಳಿಯಾಗಿ ಚಂಡಮುಂಡನನ್ನು ಮಡಿಸಿದ್ದೇನೆ. ರಕ್ತೇಶ್ವರಿಯಾಗಿ ರಕ್ತಭೇದ ರಕ್ತವನ್ನು ಪಾನ ಮಾಡಿದವಳು ನಾನು. ಈ ಶಾಂಭವಿ ರೂಪದಿಂದ ಶುಂಭಾನಿಶುಂಭರೇ ಮೊದಲಾದಂತಹ ಕಳರನ್ನೆಲ್ಲ ನಿಗ್ರಹಿಸಿ ಈ ಕುಂಭಿನಿಯ ಭಾರವನ್ನು ಕಳೆದಿದ್ದೇನೆ. ಇನ್ನು ನಿನ್ನ ಪಾಲೇ ಕಳರ ಭೀತಿ ಇಲ್ಲ. ಕಷ್ಟವಂತು ಎಂದಾದರೂ ಈ ರೂಪದಿಂದ ಮಾತ್ರ ಕಾಣಸಿಗೋಳು ನಾನಲ್ಲ. ಆದರೆ ಬರಲಿರುವ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎಂಬ ಹೆಸರಿಂದ ಮುಹೂರ್ತ ಮಾತ್ರ ಗೋಚರಿಸುತ್ತಿದ್ದೇನೆ. ಅಷ್ಟು ಮಾತ್ರವಲ್ಲದೆ ರಣಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನ ಮಾತ್ಯ ಅರುಣಾಸುರ. ಅವನ ನಿಗ್ರಹಕ್ಕೆ ಬೇಕಾಗಿ ಬರಲಿರುವ ಕಲಿಯುಗದ ಪ್ರಥಮ ಭಾಗದಲ್ಲಿ ಭ್ರಮರಾಂಬಿಕೆಯಾಗಿಯೂ ಕಾಣಸಿಗುವುದಕ್ಕಿದ್ದೇನೆ. ಮಹೇಂದ್ರ, ಇನ್ನು ಮುಂದೆ ನೇರವಾಗಿ ಸ್ವರ್ಗಲೋಕನು ಸೇರು, ವೈಭವನಿಂದ ರಾಜ್ಯಭಾರ ಮಾಡು. ನಿಮಗೆಲ್ಲ ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ. ಕಂಟಕರೆನಿಸಿಕೊಂಡಿರುವಂತಹ ದುಷ್ಟ ರಾಕ್ಷಸರ ಸಂಹಾರವಾಯಿತು. ಧರ್ಮ ಉಳಿಯಿತು, ಅಧರ್ಮ ನಾಶವಾಯಿತು ಹೇಳೋದಕ್ಕೆ ಸಂಶಯವಿಲ್ಲ. ಅಮ್ಮ ಹೇಳಿದ ಮಾತರು ಧೈರ್ಯದ ಮಾತುಗಳು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ನೀನು ಕಳಕೊಂಡಂತ ಎಲ್ಲ ಸಂಪತ್ತನ್ನು ಪುನಃ ನಿನಗೆ ಕರುಣಿಸಿದ್ದೇನೆ. ದೇವತೆಗಳು ಒಳಗೂಡಿಕೊಂಡು ಸ್ವರ್ಗಕ್ಕೆ ಹೋಗು, ಸಿಂಹಾಸನದಲ್ಲಿ ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಬಾ ಎಂದು ಹೇಳಿದ್ದಾರೆ. ನನ್ನ ಕರುಣೆ ಪೂರ್ಣ ನಿನಗಿದ್ದು ಹೇಳಿದ ಮಾತು. ನೇರವಾಗಿ ಸ್ವರ್ಗವನ್ನೇರಿದೆ, ದಿಕ್ಪಾಲಕರೊಡಗೂಡಿಕೊಂಡೆ ಸಂತೋಷದ ದಿನ ಕಳೆಯುತ್ತಾ ಇದ್ದೇನೆ. ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಪ್ರದವಾದ ಕಥಾಮೃತವನ್ನು ಈ ಸ್ಥಳದಲ್ಲಿ ಆಡಿಸಿದವರಿಗೂ, ಹಾಡಿದವರಿಗೂ, ಆಡಿದವರಿಗೂ, ನೋಡಿದವರಿಗೂ, ಕೇಳಿದವರಿಗೂ ಎಲ್ಲವರಿಗೂ ಸರ್ವಶಕ್ತಿ ಸ್ವರೂಪಳಾಗಿರುವ ಭ್ರಮರಾಂಬಿಕೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಮನಸ್ಸಿಗೆ ನೆಮ್ಮದಿ, ಶಾಂತಿಯನ್ನು ಕೊಟ್ಟು ಕಾಪಾಡಲದೆ ಬೇಡುತ್ತಾ ಕತೆಗೆ ಮಂಗಲವನ್ನು ಶ್ರೀ
ಮಹಾರಾಜ ಶ್ರೀಗಳಾದ ಶ್ರೀಮತಿ ನಾಗವೇಣಿ ಕುಟ್ಟಿ ಪೂಜಾರಿ ಹಾಗೂ ಮಕ್ಕಳು. ಮಹಾರಾಜ ಶ್ರೀಗಳಾದ ಶ್ರೀಮತಿ ನಾಗವೇಣಿ ಕುಟ್ಟಿ ಪೂಜಾರಿ ಮಕ್ಕಳು. ಶಾಭಾ ಶ್ರೀಮತಿ ನಾಗವೇಣಿ ಕುಟ್ಟಿ ಪೂಜಾರಿ ಮಕ್ಕಳು. ಫಲ ಅಸ್ತಿಗಾರು ಕುಶಾಲಗಾರು ಮೋಜುಗಾರು ಶಾಭಾ ಭಕ್ತಿಪೂರ್ವಕವಾಗಿ ಕೂಡಿರುವಂತಹ 60 ಪಂಚೇಶ್ವರ ಕಾಂಚನ ದಕ್ಕಿತ್ತು ಬಿಡಾರಕ್ಕೆ ಅಪ್ಪಣೆ. ದೇವರ
ಒಂದುಂಟಾ ಸಾಲು ಉಂಟಾ ಭಕ್ತಿಪೂರ್ವಕವಾಗಿ ದುರ್ಗಾ ಪರಮೇಶ್ವರಿಗೆ ಹೇಳಿಕೊಟ್ಟಂತಹ ಸೇವೆಯನ್ನು ಸಲ್ಲಿಸಿಕೊಟ್ಟಿದ್ದಾರೆ. ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ಕ್ಷಮಿಸಿಕೊಂಡು ಅವರಿಗೂ ಅವರ ಕುಟುಂಬಕ್ಕೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಹೋದಲ್ಲಿ ಬಂದಲ್ಲಿ ಜಯವನ್ನು ಕರುಣಿಸುವ ಸರ್ವಭಾರವು ದುರ್ಗಾ ಪರಮೇಶ್ವರಿಗೂ ಮಹಾಗಣಪತಿಗೂ ತಪ್ಪಾಗಿದೆ. ಕಾರ್ಯಕ್ರಮಗಳು ಬಾರಿ ಬರಲ ಕಟ್ಟಡ ನಿರ್ಮಾಣ ಕಟೀಲ್ ಯಕ್ಷಗಾನ ಸೇವಕರು ಒಂದು ಪ್ರಾರ್ಥನೆ ಮಾಡ್ತಾರೆ. ಕೋಡೆ ದಿನ ಒಪ್ಪಿ ಸಾಯಂಚ ಆ ಸೇವೆಯ ಮಹಾದೇವಿನ ಮಹಾಗಣಪತಿ ದೇವರು ಸಂತೋಷರು ಸ್ವೀಕಾರ ಮಾಡ್ಕೊಂಡು ವಿದ್ಯಮಾನ ಸಗರ ಹೋಗೋದನ್ನ ಯಾವ ರೀತಿಯ ಮಾತು ದೊರೀತದ ಮಾತಾಯ್ತು ನಾವು ಕೂಡ ದೇವ ಪರಿಹಾರ ಮಲ್ಪಾದ್ಕೊಟ್ಟು ಮಲ್ತಿಂತಿ ಉತ್ತರ ಕ್ಷೇತ್ರದವರು ವ್ಯವಹಾರ ಕ್ಷೇತ್ರದವರು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಾದ್ಕೊಟ್ಟು ಕಂಪನಿ ಸಕುಟುಂಬದಲ್ಲಿ ಮಾತೆರೆಗಳ ಆಯುರಾರೋಗ್ಯ ಎಲ್ಲ ದೇವರು ಸದ್ಗುರು ಸಕಲ ಇಷ್ಟಾರ್ಥಗಳು ಕೂಡ ದೇವರು ಕೊಟ್ಟು ನೆರವೇರಿಸುವ ಶಂಕಾರಿ ಜಾಬ ಶರದಿನಕರಾಂ ಪ್ರೇಮೇತರಾಂ ದುರ್ಗೇತರಾಂ ಶುಕಲಯ ವಿಲಸತ್ಕಿರೀಟಾಂ ಸಿಂಹಾಸ್ತಿದಾಂ ಸ್ವಸುರಹಿತನತಾಂ ದುರ್ಗಾಂ ದೂರ್ವಾನಿಮಾಂ ದುರಿತ ದುರ್ಗಹರ ನಮಾಮಿ ಪ್ರಣನಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ಥಹಾರಣಿ ತ್ರೈಲೋಕ್ಯ ವಾಸನಾಮಿ ಲೋಕಾನಾಂ ವರದಾ ಭವ ಯಜಮಾನ
ನುಡಿಯುತ್ತೆ